ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ಈ ವಿಡಿಯೋದ ಒಂದು ವಿಶೇಷತೆ ಏನಪ್ಪ ಅಂದರೆ, ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಎಲ್ಲರ ಜೀವನದಲ್ಲಿ ಏನು ಈ SSLC ಅಂತ ಏನು ಹೇಳ್ತೀವಿ, ಏನು 10ನೇ ಕ್ಲಾಸ್ ಏನು ಹೇಳ್ತೀವಿ, ಇದು ಒಂದು ಮಹತ್ತರವಾಗಿರ್ತಕ್ಕಂಥ ಘಟ್ಟ. ಯಾಕಂದರೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಮಾನಸಿಕ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಆದರೆ ಯಾರು ಕಂಟ್ರೋಲ್ ಆಗಿರುತ್ತೋ ಅವರೆಲ್ಲ ಗೆಲ್ತಾರೆ, ಯಾರು ಕಂಟ್ರೋಲ್ ಆಗಿರೋದಿಲ್ವೋ ಅವ್ರು ಸೋಲ್ತಾರೆ ಅಷ್ಟೇ. ಕೆಪಾಸಿಟಿ ಅಲ್ಲ, ಆ ಕೆಪಾಸಿಟಿ ಮುಂದೊಂದು ದಿವಸ PUC ಡಿಗ್ರಿಯಲ್ಲಿ ಬರ್ಬೋದು. ಸೊ ಇಲ್ಲಿ ಸ್ವಲ್ಪ ಮನಸ್ಸು ಆ ಥರ ಹಾರಾಟವನ್ನು ಮಾಡ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾವು ಈ ಘಟ್ಟನ ದಾಟೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಘಟ್ಟನ ದಾಟಬೇಕಾದ್ರೆ ಈ 10ರಲ್ಲಿ 5-6 ಸಬ್ಜೆಕ್ಟ್ ಬರುತ್ತೆ. ಏನು ಈ 6 ಸಬ್ಜೆಕ್ಟ್ ಇದೆ, 6 ಸಬ್ಜೆಕ್ಟಲ್ಲಿ ಇತ್ತೀಚಿನ 4 ವರ್ಷಗಳಲ್ಲಿ ಎಲ್ರಿಗೂ ಸ್ವಲ್ಪ ತಲೆ ಕೆಡಿಸ್ತಾ ಇರತಕ್ಕಂಥ ಸಬ್ಜೆಕ್ಟ್ ಯಾವುದಪ್ಪ ಅಂತ ಕೇಳಿದರೆ ವಿಜ್ಞಾನ. ಸೊ ಈ ವಿಜ್ಞಾನನ ಪಾಸ್ ಮಾಡಲಿಕ್ಕೆ ಸ್ವಲ್ಪ ವಿದ್ಯಾರ್ಥಿಗಳು ಗೊಂದಲಕ್ಕೆ ಒಳಪಡ್ತಿದ್ದಾರೆ ಸ್ನೇಹಿತರೆ. ಸೊ ಅದನ್ನು ನೋಡಿರ್ತಕ್ಕಂತಹ ನನ್ನ ಅನುಭವಗಳು, ಒಂದು 18 ವರ್ಷದ ಅನುಭವಗಳಿದೆ. ಆ ಅನುಭವಗಳ ಆಧಾರದ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಹಾಕ್ಕೊಂಡು ಈ ಪ್ರಶ್ನೆಗಳನ್ನು ನಾನು ಈ 10th ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಚರ್ಚೆ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಅವರು ಒಂದು 30 ಮಾರ್ಕ್ಸನ್ನು ಆರಾಮ್ ತಗೊಳ್ಬೋದು ಅಂತಕ್ಕಂಥ ಒಂದು ಕನಸಿನೊಂದಿಗೆ ಈ ವಿಡಿಯೋನ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಕ್ಲೀನಾಗಿ ಚಿತ್ರನ ಪ್ರಾಕ್ಟೀಸ್ ಮಾಡಿದ್ರೆ ಒಂದು 12 ಮಾರ್ಕ್ಸ್ ಬರುತ್ತೆ. ಇನ್ನೊಂದು 18 ಮಾರ್ಕ್ಸ್ ತೆಗಿಬೇಕು. ಇನ್ನೊಂದು 18 ಮಾರ್ಕ್ಸ್ ಹೇಗೆ ತೆಗಿಬೇಕು ಅಂದಾಗ ನಾನು ಒಂದೊಂದು ಪಾಠದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ತುಂಬ ಸಿಂಪಲಾಗಿ ಬರಿತಾ ತುಂಬ ಸಿಂಪಲಾಗಿ ಈ ಎಕ್ಸಾಮಲ್ಲಿ ಹೇಗೆ ಬರಿಬೇಕು ಅಂತಕ್ಕಂಥ ಒಂದು ಮೈಂಡ್ ಸೆಟ್ನೊಂದಿಗೆ ನಾನು ಈ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯೋ 3 ವೀಡಿಯೋಗಳನ್ನು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಅನ್ನೋ ಹೆಸರಲ್ಲಿ ಕೊಡ್ತಾಯಿದ್ದೀನಿ. ಇದನ್ನು ಈಗೇನು ಪಾಸ್ ಮಾಡಲಿಕ್ಕೆ ಭಯ ಇರೋ ವಿದ್ಯಾರ್ಥಿಗಳು ನೋಟ್ಸ್ ಮಾಡ್ಕೊಳ್ಳಿ. ನೀಟಾಗಿ ಇಷ್ಟು ನೋಡಿಕೊಂಡ್ರೆ ಸಾಕು, ಇದ್ರ ಜೊತೆಗೆ ಚಿತ್ರ ಆರಾಮ್ ಪಾಸ್ ಆಗ್ತೀರಾ. ಏನು ಮಧ್ಯಮದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರಿಗೆ ಒಂದು ಸತಿ ರಿಕಾಲ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ಏನು ಔಟ್ ಆಫ್ ಔಟ್ ತೆಗಿಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳೇನಿದ್ದೀರಿ, ನಿಮಗೂ ಕೂಡ ಯಾವುದೋ ಒಂದು ಕೀ ಪಾಯಿಂಟ್ ಇದರಲ್ಲಿ ಸಿಗ್ಬೋದು. ನೀಟಾಗಿ ನೋಡ್ಕೊಳ್ಳಿ. ಮತ್ತು ಈ ವಿಡಿಯೋನ ನೋಡಿದ್ಮೇಲೆ ಯಾರು ಔಟ್ ಆಫ್ ಔಟ್ ಇರೋರು, ಅವ್ರ ಮಧ್ಯಮ ಇದರಲ್ಲಿರೋರು, ಮತ್ತು ಏನು ನಮಗೆ ಪಾಸ್ ಮಾಡಲಿಕ್ಕೆ ಸಮಸ್ಯೆ ನಿಮಗೇನಾದ್ರು ಅನಿಸಿದ್ರೆ ಕಮೆಂಟ್ ಮಾಡಿ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮತ್ತೊಂದು ವಿಡಿಯೋನ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಜೊತೆಗೆ ಜೀವಶಾಸ್ತ್ರದ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು 5 ಪಾಠಗಳಿದೆ. ಆ 5 ಪಾಠಗಳಲ್ಲಿ ಪದೇ ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಏನು ಪ್ರಶ್ನೆಗಳಿದೆ, ಆ ಪ್ರಶ್ನೆಯನ್ನು ಸರಳ ರೂಪದಲ್ಲಿ ನಾವು ಹೇಗೆ ಎಕ್ಸಾಮಲ್ಲಿ ಬರೀಬಹುದು, ಈಸಿಯಾಗಿ ನಾವು ಹೇಗೆ ಪಾಸ್ ಆಗ್ಬೋದು ಅಂತಕ್ಕಂಥ ಒಂದು 18 ವರ್ಷದ ಅನುಭವದ ಜೊತೆಗೆ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಅದರಲ್ಲಿ ಈ ಫಸ್ಟ್ ಪಾಠ ಜೀವಕ್ರಿಯೆಗಳು ಅಂತ ಬರುತ್ತೆ. ಸರ್, ಇಲ್ಲಿ ಜೀವಕ್ರಿಯೆಗಳಿಲ್ಲ, ಅನ್ನ ತಯಾರಿಕೆ ಅಂತ ಇದೆಯಲ್ವಾ, ಸ್ವಲ್ಪ ಇದನ್ನು ರಿಕಾಲ್ ಮಾಡ್ಕೊಳ್ಳಿ. ಅನ್ನನ ಹೇಗೆ ತಯಾರಿಸ್ತಾರೆ? ಸಿಂಪಲ್. ಅಕ್ಕಿ, ನೀರು ಅವೆರಡನ್ನ ಪಾತ್ರೆಯಲ್ಲಿ ಹಾಕ್ಕೊಂಡು ಕೆಳಗಡೆ ಬೆಂಕಿ ಹಾಕಿದರೆ ಬ್ಯೂಟಿಫುಲ್ ಅನ್ನ ಬರುತ್ತೆ. ಸ್ವಲ್ಪ ಕುಡಲಿಕ್ಕೆ ಗಂಜಿನೂ ಕೂಡ ಬರುತ್ತೆ. ನೋಡಿ, ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅಂದರೆ ತಕ್ಷಣ ಒಂದು ಬ್ಯೂಟಿಫುಲ್ ಪ್ರಶ್ನೆಗೆ ಎಂಟ್ರಿ ಆಗ್ತೀವಿ. ಸ್ವಪೋಷಕಗಳಲ್ಲಿ ಪೋಷಣೆ ಅಂತ, ಅಥವಾ ದ್ಯುತಿ ಸಂಶ್ಲೇಷಣೆ. ಸಿಂಪಲ್ಲಾಗಿ ಸ್ವಪೋಷಕಗಳಲ್ಲಿ ಪೋಷಣೆ ಆರ್ ದ್ಯುತಿ ಸಂಶ್ಲೇಷಣೆಯನ್ನು ನಾವು ಸಸ್ಯಗಳ ಆಹಾರ ತಯಾರಿಕೆ ಕ್ರಿಯೆ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಹೇಗೆ ನಡೆಸುತ್ತೆ, ಆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂಥ ವಸ್ತುಗಳು ಯಾವುದು, ಈ ಥರ ಎಲ್ಲವೂ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ಬೋದು. ಈಗ ನಾವು ಸ್ವಲ್ಪ ಹಿಂದ್ಗಡೆ ಸ್ಲೈಡ್ ನೋಡ್ಕೊಳ್ಳೋಣ. ಅಲ್ಲಿ ಅಕ್ಕಿ ಮತ್ತು ನೀರು ತಗೊಂಡಿದ್ವಿ. ಇಲ್ಲಿ ಅಕ್ಕಿ ಬದಲು ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳೋದು ಮತ್ತು ನೀರು ತಗೊಳ್ಳೋದು, ಪಾತ್ರೆ ಬದಲಿ ಕ್ಲೋರೋಫಿಲ್ಲನ್ನು ತಗೊಳ್ಳೋದು, ಅಲ್ಲಿ ಬೆಂಕಿ ಬದಲಿ ಇಲ್ಲಿ ಸೂರ್ಯನ ಬೆಳಕನ್ನು ತಗೊಳ್ಳೋದು. ಸಿಂಪಲ್. ಆಗ ಕಾರ್ಬನ್ ಡೈಆಕ್ಸೈಡ್, ನೀರು, ಕ್ಲೋರೋಫಿಲ್, ಸೂರ್ಯನ ಬೆಳಕಿನ ಸಹಾಯದಿಂದ ಸಸ್ಯದ ಎಲೆಗಳಲ್ಲಿ ಗ್ಲೂಕೋಸ್ ರೂಪದಲ್ಲಿ ಸಸ್ಯ ಆಹಾರವನ್ನು ತಯಾರಿಸುತ್ತೆ. ಈ ಕ್ರಿಯೆಗೆ ನಾವೇನಂತ ಕರಿತೀವಿ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಬರ್ತಕ್ಕಂಥ ಉತ್ಪನ್ನ ಯಾವುದು ಅಂತ ಕೇಳಿದ್ರೆ ಗ್ಲೂಕೋಸ್, ಉಪೋತ್ಪನ್ನ ಯಾವುದು ಅಂತ ಕೇಳಿದ್ರೆ ಸಿಂಪಲ್ ಆಮ್ಲಜನಕ ಆರ್ ಆಕ್ಸಿಜನ್. ಸಸ್ಯಗಳು ಈ ಥರ ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕಿನ ಸಹಾಯದಿಂದ ಆಹಾರವನ್ನು ತಯಾರಿಸ್ತಕ್ಕಂಥ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣೆ. ಈ ದ್ಯುತಿ ಸಂಶ್ಲೇಷಣೆಯನ್ನೇ ನಾವು ಆಹಾರ ತಯಾರಿಕೆಯ ಕ್ರಿಯೆ ಅಂತ ಕರಿತೀವಿ. ನೆಕ್ಸ್ಟ್, ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಹಂತಗಳೇನು ಅಂತ ನೋಡಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಒಂದು 3 ವರ್ಷದಿಂದ ಕಂಟಿನ್ಯೂ ಆಗಿ ಈ ಪ್ರಶ್ನೆ ಬರ್ತಾ ಇದೆ.
ನಮ್ಮ ಸ್ಕೂಲಲ್ಲಿ ಇದನ್ನು ಹೇಗೆ ನಾನು ಹುಡುಗರನ್ನ ಅಭ್ಯಾಸ ಮಾಡಿಸ್ತೀನಿ ಅಂದರೆ ನೋಡಿ, ಸಸ್ಯಗಳು ತಯಾರಿಕೆ ಹಂತಗಳು ಅಥವಾ ದ್ವಿತೀಯ ಸಂಶ್ಲೇಷಣೆ ಕ್ರಿಯಾ ಹಂತಗಳನ್ನು ಫಸ್ಟ್ ಅವರಿಗೆ 3 ಪದ ತಲೆಯಲ್ಲಿ ಹಾಕಿಬಿಡ್ತೀನಿ ನಾನು. ಒಂದು ಹೀರ್ಕೊಳ್ಳೋದು, ಎರಡನೇದು ಒಡೆಯೋದು ಅಥವಾ ವಿಭಜನೆ ಮಾಡೋದು, ಇನ್ನೊಂದು ತಯಾರಿಸುವುದು ಅಂತ. ಆ ಕೆಟ್ಟ ಮೈಂಡಿಗೆ ಏನು ಹೀರ್ಕೊಳ್ಳೋದು ಅಂತ ಕೇಳುತ್ತೆ ಅದು. ಆವಾಗ ಸೂರ್ಯನ ಬೆಳಕನ್ನು ಹೀರ್ಕೊಳ್ಳೋದು ಅಂತ. ನೆಕ್ಸ್ಟ್ ಏನನ್ನು ಒಡೆಯೋದು? ನೀರನ್ನು ವಿಭಜನೆ ಮಾಡೋದು. ಏನನ್ನು ತಯಾರಿಸೋದು? ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು ಕಾರ್ಬೋಹೈಡ್ರೇಟ್ ಮೀನ್ಸ್ ಗ್ಲೂಕೋಸನ್ನು ತಯಾರಿಸೋದು. ಹಾಗಾಗಿ ನೀರನ್ನು ಹೀರ್ಕೊಳ್ತಕ್ಕಂಥದ್ದು, ಬೆಳಕನ್ನು ಹೀರ್ಕೊಳ್ತಕ್ಕಂಥದ್ದು, ನೀರನ್ನು ವಿಭಜನೆ ಮಾಡ್ತಕ್ಕಂಥದ್ದು, ಗ್ಲೂಕೋಸನ್ನು ತಯಾರಿಸ್ತಕ್ಕಂಥದ್ದು, ಇವು ದ್ವಿತೀಯ ಸಂಶ್ಲೇಷಣೆ ಸಸ್ಯಗಳು ಆಹಾರ ತಯಾರಿಕೆಯ ಸ್ವಪೋಷಕಗಳಲ್ಲಿ ಏನು ಪೋಷಣೆ ನಡೆಯುತ್ತೆ ಅದರ ಹಂತಗಳು. ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಕ್ಲಿಯರ್? ನೆಕ್ಸ್ಟ್, ಸಸ್ಯದ ಎಲೆಗಳಲ್ಲಿ ಆಹಾರ ಏನೋ ತಯಾರಾಯಿತು. ಆ ಎಲೆಗಳಲ್ಲಿ ಆಹಾರ ತಯಾರಿಸಲಿಕ್ಕೆ ನೀರು ಬೇಕಾಯಿತು. ಮತ್ತು ತಯಾರಾಗಿರ್ತಕ್ಕಂಥ ಆಹಾರ ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಮಾಡಬೇಕಾಯಿತು. ಹಾಗಾಗಿ ಈ ಸಸ್ಯಗಳಲ್ಲಿ ನೀರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಾಣಿಕೆ ಮಾಡ್ತಕ್ಕಂಥ ಅಂಗಾಂಶ ಯಾವುದು ಅಂತ ಕೇಳಿದರೆ ಜೈಲಮ್. ಜಲವನ್ನು ಸಾಗಾಣಿಕೆ ಮಾಡೋದು ಯಾವುದು ಅಂತ ಕೇಳಿದರೆ ಜೈಲಮ್. ಸಸ್ಯದ ಬೇರುಗಳು ಹೀರಲ್ಪಟ್ಟಂತಹ ನೀರನ್ನು ಈ ಜೈಲಮ್ ಏನು ಮಾಡುತ್ತೆ? ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಮಾಡುತ್ತೆ. ಅದರಲ್ಲೂ ಪ್ರಮುಖವಾಗಿ ಎಲೆಗೆ ಸಾಗಾಣಿಕೆ ಮಾಡುತ್ತೆ. ಎಲೆ ಈ ಜೈಲಮಿಂದ ಬಂದಿರತಕ್ಕಂತಹ ನೀರನ್ನು ತಗೊಂಡು ಪತ್ರರಂಧ್ರಗಳ ಮೂಲಕ ಬಂದಂತಹ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಸೂರ್ಯನ ಬೆಳಕಿನ ಸಹಾಯದಿಂದ ಗ್ಲೂಕೋಸ್ ರೂಪದಲ್ಲಿ ಆಹಾರವನ್ನು ಏನು ಮಾಡಿಬಿಡುತ್ತೆ? ತಯಾರಿಸ್ಬಿಡತ್ತೆ. ಈ ಎಲೆಗಳಲ್ಲಿ ತಯಾರಾಗಿರ್ತಕ್ಕಂಥ ಆಹಾರ ಏನಿದೆ, ಈ ಆಹಾರ ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಆಗಬೇಕು. ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಮಾಡೋ ಅಂಗಾಂಶ ಯಾವುದಪ್ಪ ಅಂತ ಕೇಳಿದ್ರೆ ಫ್ಲೋಯಮ್. ಫುಡ್ ಫ್ಲೋಯಮ್, ಜಲ ಜೈಲಮ್. ಹಾಗಾಗಿ ಸಸ್ಯಗಳಲ್ಲಿ ನೀರನ್ನು ಸಾಗಾಣಿಕೆ ಮಾಡೋದು ಜೈಲಮ್ ಆದರೆ ಸಸ್ಯಗಳಲ್ಲಿ ಆಹಾರವನ್ನು ಒಂದು ಕಡೆ ಸಾಗಾಣಿಕೆ ಮಾಡ್ತಕ್ಕಂಥದ್ದು ದಟ್ ಇಸ್ ದ ಫ್ಲೋಯಮ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ, ವಸ್ತು ಸ್ಥಾನಾಂತರಣ, ಟ್ರಾನ್ಸ್ಲೊಕೇಶನ್ ಅಂತ. ಸಸ್ಯದ ಎಲೆಗಳಲ್ಲಿ ಏನು ಗ್ಲೂಕೋಸ್ ರೂಪದಲ್ಲಿ ಆಹಾರ ತಯಾರಾಗತ್ತೆ, ಈ ಗ್ಲೂಕೋಸ್ ಕರಗತ್ತೆ. ಇದನ್ನು ಕರಗದ ಆಹಾರವನ್ನಾಗಿ ಮಾಡಿ ಫ್ಲೋಯಮ್ನ ಸಹಾಯದಿಂದ ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ವಸ್ತು ಸ್ಥಾನಾಂತರಣ ಆರ್ ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ. ಇದು ಕೂಡ ನೋಡ್ಕೊಳ್ಳಿ. ಬಟ್ ನೀರನ್ನು ಸಾಗಾಣಿಕೆ ಮಾಡೋದು ಜೈಲಮ್, ಆಹಾರವನ್ನು ಸಾಗಾಣಿಕೆ ಮಾಡೋದು ಫ್ಲೋಯಮ್. ಇಷ್ಟು ಬರೆದ್ರೂ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ. ಈಗ ಸ್ವಪೋಷಕಗಳಲ್ಲಿ ಪೋಷಣೆ ಆಯಿತು. ಈಗ ಪರಪೋಷಕ ಅಂದರೆ ಈ ನಮ್ಮಲ್ಲಿ ನಾವು ಹೇಗೆ ಪೋಷಣೆಯನ್ನು ಮಾಡ್ಕೊಳ್ತೀವಿ? ಪರಪೋಷಕಗಳಲ್ಲಿ ಪೋಷಣೆ ಹೇಗೆ ನಡೆಯುತ್ತೆ ಅಂದರೆ ಜೀರ್ಣಕ್ರಿಯೆಯ ಮೂಲಕ ನಡೆಯುತ್ತೆ. ಈ ಜೀರ್ಣಕ್ರಿಯೆ ಅಂದರೆ ಏನು ಅಂದರೆ ಏನಿಲ್ಲ, ಸಂಕೀರ್ಣ ಆಹಾರವನ್ನು ಸರಳ ಆಹಾರವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂತಹ ಕ್ರಿಯೆ. ಸಂಕೀರ್ಣ ಆಹಾರ ಅಂದರೆ ಏನು? ಆಹಾರದ ಪ್ರಮುಖ ಘಟಕಾಂಶಗಳು ಒಂದು ಏಕದಳ ಧಾನ್ಯಗಳಿಂದ ಸಿಗ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್. ಎಕ್ಸಾಂಪಲ್ ಅನ್ನ, ರೊಟ್ಟಿ, ಮುದ್ದೆ. ಆ ರೊಟ್ಟಿ ಮೇಲೆ ಏನು ಪಲ್ಯಗಳನ್ನು ಹಾಕ್ಕೊಳ್ತೀವಿ, ದ್ವಿದಳ ಧಾನ್ಯಗಳಿಂದ ಸಿಗುತ್ತೆ, ಅದನ್ನು ನಾವು ಪ್ರೋಟೀನ್ ಅಂತ ಕರಿತೀವಿ. ಆ ಪಲ್ಯನ ಏನು ಒಗ್ಗರಣೆಗೆ ಹಾಕಲಿಕ್ಕೆ ಎಣ್ಣೆ, ಬೆಣ್ಣೆ, ತುಪ್ಪ ತಗೊಳ್ತೀವಿ, ಇದನ್ನು ಲಿಪಿಡ್ ಅಂತ ಕರಿತೀವಿ. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ ಇದು ಆಹಾರದ ಪ್ರಮುಖ ಘಟಕಾಂಶಗಳು. ಈ 3 ಪ್ರಮುಖ ಘಟಕಾಂಶಗಳು ಈ ಜೀರ್ಣಾಂಗಗಳಲ್ಲಿ ಎಲ್ಲಿ ಜೀರ್ಣ ಆಗತ್ತೆ, ಹೇಗೆ ಜೀರ್ಣ ಆಗತ್ತೆ? ಒಂದು ಬ್ಯೂಟಿಫುಲ್ ಕ್ವಶನ್ ಈ 10th SLC ಎಕ್ಸಾಮಲ್ಲಿ ಬರ್ತಾನೆ ಇರುತ್ತೆ. ಈ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ ಹೇಗೆ ಜೀರ್ಣ ಆಗತ್ತೆ ಅದು ಅರ್ಥ ಮಾಡಿಕೊಂಡ್ರೆ ಜೀರ್ಣಕ್ರಿಯೆ ಈಸ್ ಕ್ಲೋಸ್. ಪ್ರಾರಂಭದಲ್ಲಿ ಜೀರ್ಣಕ್ರಿಯೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಬಾಯಿಯಿಂದ ಸ್ಟಾರ್ಟ್ ಆಗುತ್ತೆ. ನಾವು ಆಹಾರವನ್ನು ಎಲ್ಲಿಗೆ ಹಾಕ್ತೀವಿ? ಬಾಯಲ್ಲಿ ಹಾಕ್ತೀವಿ. ಹಾಕಬೇಕಾದ್ರೆ ಏನು ಮಾಡ್ತೀವಿ? ಕಾರ್ಬೋಹೈಡ್ರೇಟ್ ಮೀನ್ಸ್ ರೊಟ್ಟಿ, ಮುದ್ದೆ, ಅನ್ನ ಅದು ಹಾಕ್ತೀವಿ. ಅದರ ಜೊತೆಗೆ ಪಲ್ಯನೂ ಕೂಡ ದ್ವಿದಳ ಧಾನ್ಯ ಪ್ರೋಟೀನ್ಗಳನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಆ್ಯಕ್ಚುಲಿ ಪ್ರೋಟೀನನ್ನು ಒಗ್ಗರಣೆ ಮಾಡಬೇಕಾದ್ರೆ ಅದರ ಜೊತೆಗೆ ಲಿಪಿಡು ಕೂಡ ಬಂದಿರುತ್ತೆ. ಅವು 3 ಬಾಯಲ್ಲಿ ಹಾಕ್ತೀವಿ. ಈಗ ಬಾಯಲ್ಲಿ ಆಹಾರ ಏನೋ ಹೋಯಿತು, ಬಾಯಲ್ಲಿ ಆಹಾರ ಹೇಗೆ ಜೀರ್ಣ ಆಗತ್ತೆ ನೋಡಿ. ಬಾಯಲ್ಲಿ ಆಹಾರ ಇದೆಯಲ್ವಾ, ಆ ಕಾರ್ಬೋಹೈಡ್ರೇಟ್ ಇದೆಯಲ್ವಾ, ಆ ಕಾರ್ಬೋಹೈಡ್ರೇಟನ್ನು ಹಿಟ್ಟಿನ ರೂಪಕ್ಕೆ ಮಾಡಿದ್ರೆ ಅದಕ್ಕೆ ಪಿಷ್ಟ ಅಂತ ಕರಿತೀವಿ. ಸ್ಟಾರ್ಚ್, ಪಿಷ್ಟ. ಈ ಪಿಷ್ಟ ಅಂಡ್ ಪ್ರೋಟೀನ್ ಅಂಡ್ ಲಿಪಿಡ್ ಬಾಯಲ್ಲಿ ಹೋಗುತ್ತೆ ನೋಡಿ. ಬಾಯಲ್ಲಿ ಹೋದ ತಕ್ಷಣವೇ ಆಲ್ರೆಡಿ ಆಹಾರ ನೋಡಿದ ತಕ್ಷಣವೇ ಬಾಯಲ್ಲಿ ನೀರು ಬರುತ್ತೆ. ಆ ನೀರಿನಂಥ ಅಂಶವನ್ನು ನಾವು ಲಾಲಾರಸ ಅಂತ ಕರಿತೀವಿ. ಈ ಲಾಲಾರಸದಲ್ಲಿ ಒಂದು ಕಿಣ್ವ ಇದೆ. ಆ ಕಿಣ್ವ ಏನಪ್ಪ ಅಂದರೆ ಅಮೈಲೇಸ್ ಅಂತಕ್ಕಂಥ ಕಿಣ್ವ ಇದೆ. ಈ ಲಾಲಾರಸದಲ್ಲಿರ್ತಕ್ಕಂಥ ಅಮೈಲೇಸ್ ಕಿಣ್ವ ಈ ಹಿಟ್ಟಿನ ರೂಪದಲ್ಲಿ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಏನಿದೆ ಅದನ್ನು ಪಿಷ್ಟ ಅಂತ ಕರಿತೀವಲ್ವ,
ಆ ಪಿಷ್ಟನ ಏನು ಮಾಡುತ್ತೆ, ಇದು ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತೆ. ಈ ಥರ ಪಿಷ್ಟ ಮಾಲ್ಟೋಸ್ ಆಗಿ ಅಮೈಲೇಸ್ನ ಸಹಾಯದಿಂದ ಪರಿವರ್ತನೆ ಆಗೋದ್ರ ಮೂಲಕ ಬಾಯಿಯಲ್ಲಿ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ಏನಾಗ್ಬಿಡತ್ತೆ, ಪ್ರಾರಂಭ ಆಗತ್ತೆ. ಸೊ ನೆಕ್ಸ್ಟ್ ಆಹಾರ ಆ ಬಾಯಿಯಿಂದ ಅಲ್ಲಿ ಪಿಷ್ಟ ಮಾಲ್ಟೋಸ್ ಆಗಿ ಪರಿವರ್ತನೆಯಾಗಿ ಅನ್ನನಾಳದ ಮೂಲಕ ಜಠರಕ್ಕೆ ಬರುತ್ತೆ. ಈಗ ಜಠರದಲ್ಲಿ ಅಲ್ಲೇನೋ ಪಿಷ್ಟ ಕಾರ್ಬೋಹೈಡ್ರೇಟ್ ಜೀರ್ಣ ಆಯಿತು. ಜಠರಲ್ಲಿ ಬಂದ ತಕ್ಷಣವೇ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ರಿಲೀಸ್ ಆಗತ್ತೆ. ಅದರ ಜೊತೆಗೆ ಪೆಪ್ಸಿನ್ ಎಂಬ ಕಿಣ್ವ ರಿಲೀಸ್ ಆಗತ್ತೆ. ಈ ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ನ ಚಟುವಟಿಕೆಯನ್ನು ಜಾಸ್ತಿ ಮಾಡುತ್ತೆ. ಈ ಪೆಪ್ಸಿನ್ ಈಸಿಯಾಗಿ ಪ್ರೋಟೀನನ್ನು ಏನು ಮಾಡುತ್ತೆ, ಜೀರ್ಣ ಮಾಡುತ್ತೆ. ನೋಡಿ ಹೇಗೆ ಕ್ವಶನ್ ಬರುತ್ತೆ, ಜಠರದಲ್ಲಿ ಜೀರ್ಣಕ್ರಿಯೆ ಹೇಗೆ ನಡೆಯುತ್ತೆ, ಇವು 3 ಪಾಯಿಂಟ್ ಬರೆದು ನಡೆಯುತ್ತೆ, ಅಥವಾ ನೀನು ನೀಟಾಗಿ ನಿನ್ನದೇ ವ್ಯಾಖ್ಯೆಗಳಲ್ಲಿ ಬರೆದು ನಡೆಯುತ್ತೆ. ಆಹಾರ ಜಠರಕ್ಕೆ ಬಂದಾಗ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ HCl ಬಿಡುಗಡೆ ಆಗುತ್ತೆ. ಈ HCl ಪೆಪ್ಸಿನ್ ಎಂಬ ಕಿಣ್ವದ ಚಟುವಟಿಕೆಯನ್ನು ಜಾಸ್ತಿ ಮಾಡುತ್ತೆ. ಈ ಪೆಪ್ಸಿನ್ ಪ್ರೋಟೀನನ್ನು ಜೀರ್ಣ ಮಾಡುತ್ತೆ. ಈ ಥರ ಪ್ರೋಟೀನ್ ನಮ್ಮ ಜಠರದಲ್ಲಿ ಏನಾಗುತ್ತೆ, ಜೀರ್ಣ ಆಗುತ್ತೆ. ಕಾರ್ಬೋಹೈಡ್ರೇಟ್ ಬಾಯಲ್ಲಿ ಜೀರ್ಣ ಆಯಿತು, ಪ್ರೋಟೀನ್ ಜಠರದಲ್ಲಿ ಜೀರ್ಣ ಆಯಿತು. ಸರಿ, ಈಗ ಎಣ್ಣೆ ಬೆಣ್ಣೆ ಇತ್ತಲ್ಲ, ಎಸ್, ಆ ಎಣ್ಣೆ ಬೆಣ್ಣೆ ಏನಿದೆಯಲ್ವಾ, ಆ ದೊಡ್ಡ ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಚಿಕ್ಕ ಕೊಬ್ಬಿನ ಕಣಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ, ಎಮಲ್ಸೀಕರಣ ಅಂತ ಕರಿತೀವಿ. ಅರ್ಥಾತ್ ಕೊಬ್ಬನ್ನು ಜೀರ್ಣಿಸುವ ಕ್ರಿಯೆಗೆ ನಾವೇನಂತ ಕರಿತೀವಿ, ಎಮಲ್ಸೀಕರಣ. ಈ ಎಮಲ್ಸೀಕರಣ ಕ್ರಿಯೆಯನ್ನು ಮಾಡ್ತಕ್ಕಂಥ ಜೀರ್ಣಾಂಗದ ಭಾಗ ಯಾವುದು ಅಂತ ಕೇಳಿದ್ರೆ ಯಕೃತ್. ಯಕೃತ್ ಎಮಲ್ಸೀಕರಣ ಕ್ರಿಯೆ ಮೂಲಕ ಕೊಬ್ಬನ್ನು ಏನು ಮಾಡುತ್ತೆ, ಜೀರ್ಣ ಮಾಡುತ್ತೆ. ಈ ಥರ ಕೊಬ್ಬು ಯಕೃತ್ನ ಸಹಾಯದಿಂದ ಏನಾಗುತ್ತೆ, ಜೀರ್ಣ ಆಗತ್ತೆ. ಈಗ ಕಾರ್ಬೋಹೈಡ್ರೇಟ್ ಪಿಷ್ಟ ಬಾಯಲ್ಲಿ ಜೀರ್ಣ ಆಯಿತು, ಪ್ರೋಟೀನ್ ಜಠರದಲ್ಲಿ ಜೀರ್ಣ ಆಯಿತು, ಕೊಬ್ಬು ಎಮಲ್ಸೀಕರಣ ಕ್ರಿಯೆಯಿಂದ ಯಕೃತ್ನ ಹೆಲ್ಪಿಂದ ಜೀರ್ಣ ಆಯಿತು. ಇವು 3 ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋದೇ ಮೇದೋಜೀರಕ ಗ್ರಂಥಿ. ಜಠರದಲ್ಲಿ ಈ ಪ್ರೋಟೀನ್ ಜೀರ್ಣ ಆಗಬೇಕಾದ್ರೆ ಜಠರದಲ್ಲಿ ಏನು ಮಾಡುತ್ತೆ, ಹೈಡ್ರೋಕ್ಲೋರಿಕ್ ಆಮ್ಲನ ಬಿಡುಗಡೆ ಮಾಡಿಬಿಡುತ್ತೆ. ಹಾಗಾಗಿ ಅಲ್ಲೇ ಜೀರ್ಣ ಆಗಿರ್ತಕ್ಕಂಥ ಆಹಾರ ಇದೆ, ಆ ಆಹಾರದಲ್ಲಿ ಆಮ್ಲೀಯ ಅಂಶ ಇರುತ್ತೆ. ಆ ಆಮ್ಲೀಯ ಅಂಶ ಎಲ್ಲರ ಸಣ್ಣ ಕರಳಿಗೆ ಬಂದರೆ ಸಣ್ಣ ಕರಳಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಈ ಆಮ್ಲೀಯ ಅಂಶ ಸಣ್ಣ ಕರಳಿಗೆ ಬರಬಾರ್ದು ಅಂತ ಈ ಮೇದೋಜೀರಕ ಗ್ರಂಥಿಯ ಮೇದೋಜೀರಕ ರಸ ಏನಿದೆ, ಆಮ್ಲೀಯ ಆಹಾರವನ್ನು ಕ್ಷಾರೀಯ ಆಹಾರವನ್ನಾಗಿ ಪರಿವರ್ತನೆ ಮಾಡುತ್ತೆ. ಅದರ ಜೊತೆಗೆ ಮೇದೋಜೀರಕ ಗ್ರಂಥಿಯಲ್ಲಿ 3 ಕಿಣ್ವಗಳು ಕಂಡುಬರುತ್ತೆ. ಒಂದು ಅಮೈಲೇಸ್, ಇದು ಲಾಲಾರಸದಲ್ಲಿತ್ತು, ಎಸ್, ಲಾಲಾರಸದಲ್ಲೂ ಅಮೈಲೇಸ್ ಬಿಡುಗಡೆ ಆಗುತ್ತೆ. ನಮ್ಮ ಮೇದೋಜೀರಕ ಗ್ರಂಥಿ ಏನಿದೆ ಅದು ಕೂಡ ಅಮೈಲೇಸ್ ಎನ್ನೋ ಕಿಣ್ವವನ್ನು ಬಿಡುಗಡೆ ಮಾಡುತ್ತೆ. ನೆಕ್ಸ್ಟ್ ಜಠರದಲ್ಲಿ ಪ್ರೋಟೀನ್ ಜೀರ್ಣ ಆಗಿತ್ತು. ಇಲ್ಲಿ ಪ್ರೋಟೀನ್ನ ಬದಲು ನಮ್ಮ ಮೇದೋಜೀರಕ ಗ್ರಂಥಿ ಸೇಮ್ ಕೆಲಸ ಮಾಡೋ ಟ್ರಿಪ್ಸಿನನ್ನು ಬಿಡುಗಡೆ ಮಾಡುತ್ತೆ. ನೆಕ್ಸ್ಟ್ ಕೊಬ್ಬನ್ನು ಜೀರ್ಣ ಮಾಡಲಿಕ್ಕೆ ಲೈಪೇಸನ್ನು ಜೀರ್ಣ ಮಾಡುತ್ತೆ, ಲೈಪೇಸನ್ನು ಉತ್ಪತ್ತಿ ಮಾಡುತ್ತೆ. ಈ ಥರ ನಮ್ಮ ಮೇದೋಜೀರಕ ಗ್ರಂಥಿ ಅಮೈಲೇಸನ್ನು ಬಿಡುಗಡೆ ಮಾಡಿ ಪಿಷ್ಟವನ್ನು ಮಾಲ್ಟೋಸನ್ನಾಗಿ ಪರಿವರ್ತನೆ ಮಾಡುತ್ತೆ, ಟ್ರಿಪ್ಸಿನನ್ನು ಬಿಡುಗಡೆ ಮಾಡಿ ಪ್ರೋಟೀನನ್ನು ಜೀರ್ಣ ಮಾಡುತ್ತೆ, ಲೈಪೇಸನ್ನು ಬಿಡುಗಡೆ ಮಾಡಿ ಕೊಬ್ಬನ್ನು ಜೀರ್ಣ ಮಾಡುತ್ತೆ. ಬಾಯಿ, ಜಠರ, ಯಕೃತ್ತಲ್ಲಿ ಸರಿಯಾಗಿ ಜೀರ್ಣ ಆಗದೇ ಇದ್ದರೆ ಅದನ್ನು ಮತ್ತೆ ಸರಿಯಾದ ರೂಪದಲ್ಲಿ ಜೀರ್ಣವನ್ನು ಈ 3 ಕಿಣ್ವಗಳನ್ನು ಬಿಡುಗಡೆ ಮಾಡೋದ್ರ ಮೂಲಕ ನಮ್ಮ ಮೇದೋಜೀರಕ ಗ್ರಂಥಿ ಏನು ಮಾಡುತ್ತೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಈಗ ಆಹಾರ ಎಲ್ಲಿಗೆ ಬಂತು, ಸಣ್ಣ ಕರಳಿಗೆ ಬಂತು. ನೋಡಿ, ನಮ್ಮ ಜೀರ್ಣಾಂಗಗಳಲ್ಲಿ ಅತ್ಯಂತ ದೊಡ್ಡ ಭಾಗ ಯಾವುದು ಅಂತ ಕೇಳಿದರೆ ನಮ್ಮ ಸಣ್ಣ ಕರಳು. ಈ ಸಣ್ಣ ಕರಳು ಏನಿದೆ, ಅಲ್ಲಿ ಮಟ್ಟ ಆಹಾರ ಜೀರ್ಣ ಆಗಿ ಬಂತಲ್ವಾ, ಆ ಆಹಾರವನ್ನು ಏನು ಮಾಡುತ್ತೆ ಅಂದರೆ ಸರಳ ಆಹಾರವನ್ನಾಗಿ ಪರಿವರ್ತನೆ ಮಾಡುತ್ತೆ. ಅದನ್ನು ಸರಳ ರೂಪಕ್ಕೆ, ಗ್ಲೂಕೋಸ್ ರೂಪಕ್ಕೆ ಏನು ಮಾಡುತ್ತೆ, ಪರಿವರ್ತನೆ ಮಾಡುತ್ತೆ. ಆ ಸಣ್ಣ ಕರಳಲ್ಲಿ ಬೆರಳಿನ ಆಕಾರದ ವಿಲ್ಲೆಗಳು ಇರುತ್ತೆ. ಆ ಬೆರಳಿನ ಆಕಾರದ ವಿಲ್ಲೆಗಳು ಏನು ಮಾಡುತ್ತೆ, ಆ ಸರಳ ಶರ್ಕರೆಗಳನ್ನು ಹೀರಿಕೊಂಡು ಯಾವುದಕ್ಕೆ ಕೊಡುತ್ತೆ ಅಂದರೆ ರಕ್ತಕ್ಕೆ ಕೊಡುತ್ತೆ. ಈ ಥರ ಜೀರ್ಣಕ್ರಿಯೆ ಬಾಯಲ್ಲಿ, ಜಠರದಲ್ಲಿ, ಯಕೃತ್ತಲ್ಲಿ, ನೆಕ್ಸ್ಟ್ ಅವು 3 ಸರಿಯಾಗಿದೆ ಅಂತ ಹೇಳಿ ಮೇದೋಜೀರಕ ಗ್ರಂಥಿ, ನೆಕ್ಸ್ಟ್ ಸಣ್ಣ ಕರಳಿನ ಮೂಲಕ ಜೀರ್ಣವಾಗಿರ್ತಕ್ಕಂಥ ಆಹಾರ ರಕ್ತಕ್ಕೆ ವಿಲ್ಲೆಗಳ ಮೂಲಕ ಎಂಟ್ರಿ ಆಗುತ್ತೆ. ಜೀರ್ಣ ಆಗದೇ ಇರೋದು ದೊಡ್ಡ ಕರಳಿಗೆ ಬರುತ್ತೆ ಮತ್ತು ಗುದದ್ವಾರದ ಮೂಲಕ ಹೊರಗಡೆ ಬರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಬಾಯಿ ಅಂದ ತಕ್ಷಣವೇ ಏನು ನೆನ್ಪಿಟ್ಕೊಳ್ಬೇಕು ಸರ್, ಲಾಲಾರಸ, ಅಮೈಲೇಸ್, ಪಿಷ್ಟ, ಮಾಲ್ಟೋಸ್. ಜಠರ ಅಂದ ತಕ್ಷಣವೇ HCl, ಪೆಪ್ಸಿನ್, ಪ್ರೋಟೀನ್ ಜೀರ್ಣ ಆಗಿರುತ್ತೆ. ಯಕೃತ್ ಎಮಲ್ಸೀಕರಣ, ಕೊಬ್ಬು ಜೀರ್ಣ ಆಗುತ್ತೆ. ಮೇದೋಜೀರಕ ಗ್ರಂಥಿ ಸರ್ ಅವು 3 ಮತ್ತೆ ರಿಕಾಲ್ ಮಾಡಬೇಕು. ಆಮ್ಲೀಯ ಆಹಾರವನ್ನು ಕ್ಷಾರೀಯ ಆಹಾರವನ್ನಾಗಿ ಪರಿವರ್ತನೆ ಮಾಡುತ್ತೆ. ಇದರಲ್ಲೂ ಅಮೈಲೇಸ್ ಇದೆ, ಅದು ಪಿಷ್ಟವನ್ನು ಜೀರ್ಣ ಮಾಡುತ್ತೆ. ಅದರಲ್ಲಿ ಪೆಪ್ಸಿನ್ ಇತ್ತು, ಇದರಲ್ಲಿ ಟ್ರಿಪ್ಸಿನ್ ಇದೆ, ಪ್ರೋಟೀನ್ ಜೀರ್ಣ ಮಾಡುತ್ತೆ.
ಸೊ ನೆಕ್ಸ್ಟ್ ಲೈಪೇಸ್ ಕೊಬ್ಬನ್ನು ಜೀರ್ಣ ಮಾಡುತ್ತೆ. ಸರ್ ಕೇಳಿ ಸರ್, ನಾನು ಬರಿತೀನಿ ನೋಡಿ. ಸಿಂಪಲ್ ಜೀರ್ಣಾಂಗದಲ್ಲಿ ಒಂದು ಕ್ವಶನ್ ಅವಾಗವಾಗ ಬರ್ತಾನೆ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗೋಣ ಸ್ನೇಹಿತರೆ. ನೋಡಿ, ಪರಿಚಲನಾಂಗ ಸರ್ಕ್ಯುಲೇಟರಿ ಆರ್ಗನ್ಸ್ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ 3 ಪರಿಚಲನಾಂಗಗಳಿದೆ. ಒಂದು ರಕ್ತ ಇದೆ, ಇನ್ನೊಂದು ರಕ್ತನಾಳ ಇದೆ, ಇನ್ನೊಂದು ಹೃದಯ. ಇವು 3 ನಮ್ಮ ದೇಹದಲ್ಲಿರ್ತಕ್ಕಂಥ ಪರಿಚಲನಾಂಗಗಳು. ಸೊ ರಕ್ತ ಏನಿದೆಯಲ್ವಾ, ಇದರಲ್ಲೂ ಒಂದು ಕ್ವಶನ್ ಬಂದ್ಬಿಡತ್ತೆ. ರಕ್ತವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಾಣಿಕೆ ಮಾಡ್ತಕ್ಕಂಥ ರಕ್ತದ ಘಟಕ ಯಾವುದಪ್ಪ ಅಂತ ಕೇಳಿದರೆ ಪ್ಲಾಸ್ಮಾ. ಪ್ಲಾಸ್ಮಾದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಕಿರುತಟ್ಟೆಗಳು ಅಂತ ಇದೆ. ಈ ಕೆಂಪು ರಕ್ತ ಕಣಗಳೇನಿದೆ, ಈ ಕೆಂಪು ರಕ್ತ ಕಣಗಳು ಎಲ್ಲ ಜೀವಕೋಶಗಳಿಗೆ ಬೇಕಾಗಿರ್ತಕ್ಕಂಥ ಗ್ಲೂಕೋಸ್, ಆಮ್ಲಜನಕವನ್ನು ಕೊಟ್ಟು ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ತರ್ತಕ್ಕಂಥ ಕೆಲಸವನ್ನು ಕೆಂಪು ರಕ್ತ ಕಣಗಳು ಮಾಡ್ತಾ ಇರುತ್ತೆ. ಎಲ್ಲ ಜೀವಕೋಶದಲ್ಲಿರೋ ಸೂಕ್ಷ್ಮಾಣುಜೀವಿಗಳನ್ನು ನಾಶ ಮಾಡಿ ರಕ್ಷಣಾ ಪಡೆಗಳು ಅಂತ ನಮ್ಮ ಬಿಳಿ ರಕ್ತ ಕಣಗಳು ಕರೆಸ್ಕೊಳ್ಳುತ್ತೆ. ನೆಕ್ಸ್ಟ್ ರಕ್ತ ಏನಾರ ದೇಹದಿಂದ ಹೊರಗಡೆ ಬಂದರೆ ಅದನ್ನು ಬ್ಲಾಕ್ ಮಾಡಿ, ಅದನ್ನು ಹೆಪ್ಪುಗಟ್ಟಿಸಿ ನಮ್ಮ ದೇಹದ ಒಳಗಡೆ ರಕ್ತದ ಒತ್ತಡವನ್ನು ಕಾಪಾಡ್ತಕ್ಕಂಥ ಮತ್ತೊಂದು ರಕ್ತದ ಘಟಕ ಇದೆ, ಕಿರುತಟ್ಟೆಗಳು. ಆ ಕೆಲಸವನ್ನು ಮಾಡುತ್ತೆ. ಅದನ್ನು ನೋಡ್ಕೊಳ್ಳಿ. ಕೆಂಪು ರಕ್ತ ಕಣ ಆಮ್ಲಜನಕ ಕೊಟ್ಟು ಕಾರ್ಬನ್ ಡೈಆಕ್ಸೈಡ್ ತರುತ್ತೆ, ಗ್ಲೂಕೋಸನ್ನು ಕೊಡುತ್ತೆ. ನೆಕ್ಸ್ಟ್ ಬಿಳಿ ರಕ್ತ ಕಣ ರಕ್ಷಣಾ ಪಡೆಗಳು ಅಂತ ಕರೆಸ್ಕೊಳ್ಳುತ್ತೆ. ಕಿರುತಟ್ಟೆಗಳು ರಕ್ತವನ್ನು ಹೆಪ್ಪುಗಟ್ಟಿಸುತ್ತೆ. ಅಷ್ಟೇ ಅಲ್ಲ, ರಕ್ತದ ಒತ್ತಡವನ್ನು ಕಾಪಾಡುತ್ತೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಹೃದಯ, ರಕ್ತನಾಳನ್ನು ಆಮೇಲೆ ಹೇಳ್ತೀನಿ ನಾನು. ಹೃದಯ, ಈ ಹೃದಯ ರಕ್ತ ಪರಿಚಲನೆಗೆ ತನ್ನದೇ ಆಗಿರತಕ್ಕಂಥ ಒತ್ತಡವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಅಂಗ. ಈ ಹೃದಯದ ಮೇಲೆ ಒಂದು ಕ್ವಶನ್ ಬರುತ್ತೆ, ಇಮ್ಮಡಿ ರಕ್ತ ಪರಿಚಲನೆ ಅಂದರೆ ಏನು? ಸಾಮಾನ್ಯವಾಗಿ ಸಂಕೀರ್ಣ ಮಾನವನಂತಹ ಜೀವಿಗಳಿಗೆ ಇದರ ಅವಶ್ಯಕತೆ ಇತ್ತಾ ಅಂತ ನೋಡಿ. ಇಮ್ಮಡಿ ರಕ್ತ ಪರಿಚಲನೆ ಅಂದರೆ ಆಲ್ರೆಡಿ ನೀವು ಇಮ್ಮಡಿ ಪುಲಕೇಸಿದರೆ 2 ಅಂತ. ಇಮ್ಮಡಿ ರಕ್ತ ಪರಿಚಲನೆ ನೋಡಿ. ಈ ಚಿತ್ರನ ಗಮನಿಸಿ. ಅಲ್ಲಿ ಕೆಲವೊಂದು ನಾಳಗಳಲ್ಲಿ ನೀಲಿ ಬಣ್ಣ ಹಾಕಿದ್ದಾನೆ, ಕೆಲವೊಂದು ನಾಳಗಳಲ್ಲಿ ಕೆಂಪು ಬಣ್ಣ ಇದೆ. ರಕ್ತನಾಳಗಳಲ್ಲಿ ಈ ನೀಲಿ ಬಣ್ಣ ಇದೆ ಅಂದರೆ ಸಾಮಾನ್ಯವಾಗಿ ಅಶುದ್ಧ ರಕ್ತ. ಈ ಕೆಂಪು ರಕ್ತ ಇದೆ ಅಂದರೆ ಶುದ್ಧ ರಕ್ತ. ಅಶುದ್ಧ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇರೋ ರಕ್ತ, ಶುದ್ಧ ಅಂದರೆ ಆಕ್ಸಿಜನ್ ಇರೋ ರಕ್ತ. ನೋಡಿ, ದೇಹದಿಂದ ಈ ನೀಲಿ ನಾಳಗಳ ಮೂಲಕ ಅಪಧಮನಿ ಅಂದರೆ ಅಭಿಧಮನಿಗಳ ಮೂಲಕ ರಕ್ತ ಹೃದಯಕ್ಕೆ ಎಂಟ್ರಿ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇರತಕ್ಕಂಥ ರಕ್ತ ಹೃದಯಕ್ಕೆ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಹೃದಯದಿಂದ ಶ್ವಾಸಕೋಶಕ್ಕೆ ಬರುತ್ತೆ. ಶ್ವಾಸಕೋಶದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಟ್ಟು ಆಮ್ಲಜನಕ ತಗೊಂಡು ಮತ್ತೆ ಆಮ್ಲಜನಕ ಇರತಕ್ಕಂಥ ರಕ್ತ ಮತ್ತೆ ಇನ್ನೊಂದು ಸತಿ ಅಭಿಧಮನಿಗಳ ಮೂಲಕ ಹೃದಯಕ್ಕೆ ಎಂಟ್ರಿಯಾಗಿ ದೇಹಕ್ಕೆ ಬರುತ್ತೆ. ದೇಹದಲ್ಲಿ ಒಂದು ಸತಿ ಹರಿಲಿಕ್ಕೆ ರಕ್ತ ಹೃದಯದಲ್ಲಿ 2 ಸಾರಿ ಹೋಗಿ ಬರುತ್ತೆ. ಹಾಗಾಗಿ ಈ ರಕ್ತ ಪರಿಚಲನೆಗೆ ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರಿತೀವಿ. ನೋಡಿ, ಸಿಂಪಲ್ ಈಜಿಯಾಗಿ ಬರಿಬೋದು. ದೇಹದಲ್ಲಿ 1 ಸಾರಿ ಹರಿಯಲು ಹೃದಯಕ್ಕೆ 2 ಸಾರಿ ಹೋಗು ಬರುವ ರಕ್ತ ಪರಿಚಲನೆಗೆ ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರಿತೀವಿ. ಈ ಇಮ್ಮಡಿ ರಕ್ತ ಪರಿಚಲನೆಯಿಂದ ಆಮ್ಲಜನಕ ಸಹಿತ ಆಮ್ಲಜನಕ ರಹಿತ ರಕ್ತ ಮಿಕ್ಸ್ ಆಗಲ್ಲ, ಬೇರೆ ಬೇರೆ ಇರುತ್ತೆ. ಆವಾಗ ಹೆಚ್ಚು ಶಕ್ತಿ ಈ ಮೈಟೊಕಾಂಡ್ರಿಯಾಗಳಿಂದ ಬಿಡುಗಡೆ ಆಗುತ್ತೆ. ಹೆಚ್ಚು ಶಕ್ತಿಗೋಸ್ಕರ ಸಾಮಾನ್ಯವಾಗಿ ಮಾನವನಂಥ ಸಂಕೀರ್ಣ ಜೀವಿಗಳಲ್ಲಿ ಇಮ್ಮಡಿ ರಕ್ತ ಪರಿಚಲನೆಯ ಅವಶ್ಯಕತೆ ಇದೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ರಕ್ತನಾಳಗಳಲ್ಲಿ 3 ಥರ ರಕ್ತನಾಳಗಳು ಕಂಡುಬರುತ್ತೆ. ಒಂದು ಅಪಧಮನಿ, ಇನ್ನೊಂದು ಅಭಿಧಮನಿ, ಇನ್ನೊಂದು ಲೋಮನಾಳಗಳು ಅಂತ. ಅಪಧಮನಿ ಸಾಮಾನ್ಯವಾಗಿ ಅಪ ಅಂದರೆ ಹೊರಗಡೆ, ಅಪ್ಪ ಹೊರಗಡೆನೆ. ಯಾರು ಹೊರಗಡೆ? ಹೃದಯದಿಂದ ರಕ್ತವನ್ನು ಹೊರಗಡೆ ತಗೊಂಡು ಹೋಗೋ ರಕ್ತನಾಳಗಳಿಗೆ ಅಪಧಮನಿ ಅಂತ ಕರಿತೀವಿ. ಅಭಿ ಅಂದರೆ ಅಮ್ಮ. ದೇಹದಿಂದ ರಕ್ತವನ್ನು ಹೃದಯಕ್ಕೆ ತರತಕ್ಕಂಥ ನಾಳಗಳಿಗೆ ನಾವೇನಂತ ಕರಿತೀವಿ? ಅಭಿಧಮನಿ ಅಂತ ಕರಿತೀವಿ. ಓಕೆ, ಈಗ ಅಪ್ಪ ಅಂದರೆ ಹೃದಯದಿಂದ ಹೊರಗಡೆ ರಕ್ತ, ಅಭಿ ಅಂದರೆ ದೇಹದಿಂದ ಹೃದಯಕ್ಕೆ ರಕ್ತ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಕ್ಲಿಯರ್? ಹೃದಯದಿಂದ ದೇಹಕ್ಕೆ ರಕ್ತ, ದೇಹದಿಂದ ಹೃದಯಕ್ಕೆ ರಕ್ತ. ಹೃದಯದಿಂದ ಹೊರಗಡೆ ರಕ್ತ ಹೋದರೆ ಅಪಧಮನಿ, ಹೃದಯದ ಒಳಗಡೆ ರಕ್ತ ಬಂದರೆ ಅಭಿಧಮನಿ. ಹೇಗೆ ಬೇಕಾದರೂ ಬರಿಬೋದು. ಸಾಮಾನ್ಯವಾಗಿ ಅಪಧಮನಿಗಳಿಂದ ಅಂದರೆ ಹೃದಯದಿಂದ ರಕ್ತ ಹೊರಗಡೆ ಬೇಕಾದ್ರೆ ಹೃದಯ ತುಂಬ ಫೋರ್ಸ್ ಹಾಕೋದ್ರಿಂದ ದಪ್ಪ ಭಿತ್ತಿಗಳಿರುತ್ತೆ. ನೆಕ್ಸ್ಟ್ ಯಾವುದೇ ಕವಾಟಗಳಿರಲ್ಲ. ಅಭಿಧಮನಿಗಳು ನಮ್ಮ ದೇಹದಿಂದ ರಕ್ತ ಪಾಪ ಕಷ್ಟಪಟ್ಟು ಹೋಗೋದ್ರಿಂದ ಅಲ್ಲಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಹಾಗಾಗಿ ಕವಾಟಗಳಿದೆ. ಇಲ್ಲೇನು ಅಷ್ಟು ಒತ್ತಡ ಇರೋದಿಲ್ಲ. ಸಾಮಾನ್ಯವಾಗಿ ರಕ್ತನಾಳಗಳಿಗೆ ತೆಳು ಭಿತ್ತಿ ಇರುತ್ತೆ. ಅಪಧಮನಿ, ಅಭಿಧಮನಿ. ಅಪ ಹೊರಗಡೆ, ಹೃದಯದಿಂದ ರಕ್ತ ದೇಹಕ್ಕೆ ಬರುತ್ತೆ. ಅಭಿ ದೇಹದಿಂದ ರಕ್ತ ಹೃದಯಕ್ಕೆ ಬರುತ್ತೆ. ದಪ್ಪ ಭಿತ್ತಿಯನ್ನು ಹೊಂದಿರುತ್ತೆ, ತೆಳು ಭಿತ್ತಿಯನ್ನು ಹೊಂದಿರುತ್ತೆ. ಕವಾಟ ಇಲ್ಲ, ಕವಾಟಗಳಿರುತ್ತೆ. ಅಪ್ಲೈಡ್ ಕೇಳಿದ್ರು ಕೂಡ ಬ್ಯೂಟಿಫುಲ್ ಆಗಿ ಬರ್ಕೋತಾ ಹೋಗಿ. ಕ್ಲಿಯರ್? ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಸಸ್ಯಗಳಲ್ಲಿ ವಿಸರ್ಜನೆ ಹೇಗೆ ನಡೆಯುತ್ತೆ? ತುಂಬ ಸತಿ ಕೇಳಿರ್ತಕ್ಕಂಥ ಪ್ರಶ್ನೆ. ವಿಸರ್ಜನೆ ಎಂದರೇನು? ನಮ್ಮ ದೇಹಕ್ಕೆ ಬೇಡವಾದಂಥ ವಸ್ತುಗಳನ್ನು ಹೊರಗಡೆ ಹಾಕ್ತಕ್ಕಂಥದ್ದು.
ಸಾಮಾನ್ಯವಾಗಿ ನಮ್ಮಲ್ಲಿ ವಿಸರ್ಜನಾಂಗಗಳು ಯಾವುದು ಸರ್? ಶ್ವಾಸಕೋಶ, ಕಿಡ್ನಿ ಆ್ಯಂಡ್ ಚರ್ಮ. ಹಾಗೆ ಸಸ್ಯಗಳಲ್ಲೂ ಕೂಡ ತನಗೆ ಬೇಡವಾಗಿರ್ತಕ್ಕಂತಹ ವಸ್ತುಗಳನ್ನು ಹೊರಗಡೆ ಹಾಕ್ತಕ್ಕಂಥ ಫಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಸರ್ಜನಾಂಗ ಯಾವುದಪ್ಪ ಅಂತ ಕೇಳಿದ್ರೆ ಪತ್ರರಂಧ್ರ ಆರ್ ಸ್ಟೊಮ್ಯಾಟ. ಈ ಸ್ಟೊಮ್ಯಾಟಗಳೇನು ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಹಾಕಿ ಆಮ್ಲಜನಕವನ್ನು ತೆಗೆದುಕೊಳ್ಳೋದ್ರ ಮೂಲಕ ವಿಸರ್ಜನೆಯನ್ನು ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಹಾಕತ್ತೆ, ಆಮ್ಲಜನಕ ತಗೊಳತ್ತೆ. ಇದಕ್ಕೆ ಅನಿಲ ವಿನಿಮಯ ಕ್ರಿಯೆ ಅಂತ ಕರಿತೀವಿ, ಅದು ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ಇದರ ಮೂಲಕ ತನಗೆ ಬೇಡವಾಗಿರ್ತಕ್ಕಂಥ ವಸ್ತುಗಳನ್ನು ಪತ್ರರಂಧ್ರಗಳ ಮೂಲಕ ಹೊರಗಡೆ ಹಾಕತ್ತೆ. ನೆಕ್ಸ್ಟ್ ಎಲೆಗಳಲ್ಲಿ ಆ ಸಸ್ಯಕ್ಕೆ ಬೇಡವಾದಂಥ ವಸ್ತು ಜಾಸ್ತಿ ಸಂಗ್ರಹಣೆ ಆಯಿದ್ರೆ ಎಲೆ ಏನಾಗ್ಬಿಡತ್ತೆ? ಉದುರಿ ಬಿಡತ್ತೆ. ಈ ಥರ ಎಲೆಗಳನ್ನು ಉದುರಿಸ್ಕೊಳ್ಳೋದ್ರ ಮೂಲಕ ಸಸ್ಯ ಏನು ಮಾಡುತ್ತೆ? ವಿಸರ್ಜನೆಯನ್ನು ಮಾಡುತ್ತೆ ಮತ್ತು ಹೊಸ ಎಲೆಗಳನ್ನು ಆಮೇಲೆ ಬ್ಯೂಟಿಫುಲ್ಲಾಗಿ ರೆಡಿ ಮಾಡ್ಕೊಳ್ಳುತ್ತೆ. ಕೆಲವೊಂದು ಸಸ್ಯದ ಕಾಂಡಗಳು ನೋಡಿ, ಅದರಿಂದ ಒಂದು ಗಮ್ ಬರ್ತಾ ಇರುತ್ತೆ, ಅಂಟು ಮತ್ತು ರಾಳಗಳು. ಈ ಅಂಟು ರಾಳಗಳನ್ನು ಹೊರಗಡೆ ಹಾಕೋದ್ರ ಮೂಲಕ ಸಸ್ಯ ಏನು ಮಾಡುತ್ತೆ? ವಿಸರ್ಜನೆಯನ್ನು ಮಾಡುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸಸ್ಯಗಳಲ್ಲಿ ವಿಸರ್ಜನೆ, ಪತ್ರರಂಧ್ರಗಳಲ್ಲಿ ಅನಿಲ ವಿನಿಮಯ ಮಾಡೋದ್ರ ಮೂಲಕ, ಎಲೆಗಳನ್ನು ಉದುರಿಸ್ಕೊಳ್ಳೋದ್ರ ಮೂಲಕ, ಅಂಟು ರಾಳಗಳನ್ನು ಹೊರಗಡೆ ಹಾಕೋದ್ರ ಮೂಲಕ ವಿಸರ್ಜನಾ ಕ್ರಿಯೆ ನಡೆಯುತ್ತೆ. ನೋಡಿ, ಆ ಪಾಠದಲ್ಲಿ ಅಷ್ಟು ಕ್ವಶನ್ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂತಕ್ಕಂತಹ ಪಾಠ. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಸ್ಟಾರ್ಟ್ ಆಗೋದೇ ಬ್ರೈನಿಂದ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯವಾಗಿ ನಮ್ಮ ಇಡೀ ದೇಹವನ್ನು ನಿಯಂತ್ರಣ ಮಾಡ್ತಕ್ಕಂಥ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ಮೆದುಳು. ಈ ಮೆದುಳಲ್ಲಿ ಪ್ರಮುಖವಾಗಿ 3 ಭಾಗಗಳಿದೆ: ಮುಮ್ಮೆದುಳು, ಮಧ್ಯ ಮೆದುಳು ಆ್ಯಂಡ್ ಹಿಮ್ಮೆದುಳು. ಈ ಮುಮ್ಮೆದುಳಲ್ಲಿ ಪ್ರಶ್ನೆಗಳು ಬರುತ್ತೆ ನೋಡಿ, ನೋಡ್ಕೊಳ್ಳಿ. ಮುಮ್ಮೆದುಳಲ್ಲಿ ಪ್ರಮುಖವಾಗಿ 2 ಭಾಗ ಇದೆ. ಒಂದು ಮಹಾಮಸ್ತಿಷ್ಕ ಆರ್ ಸೆರೆಬ್ರಮ್, ಇನ್ನೊಂದು ಹೈಪೋಥಲಾಮಸ್ ಅಂತ. ಈ ಮಹಾಮಸ್ತಿಷ್ಕ ಏನಿದೆ, ಸೆರೆಬ್ರಮ್ ಏನಿದೆ ನೋಡಿ, ಇಲ್ಲಿ ಮಡಿಕೆಗಳ ಥರ ಕಾಣ್ತಿದೆಯಲ್ವಾ, ಇದಕ್ಕೆ ಕಾರ್ಟೆಕ್ಸ್ ಅಂತ ಕರಿತೀವಿ. ಈ ಕಾರ್ಟೆಕ್ಸ್ ಎಷ್ಟು ಅಗಲ ಇರುತ್ತೋ ಅಷ್ಟು ಮನುಷ್ಯ ಏನಾಗಿರ್ತಾನೆ? ಬುದ್ಧಿವಂತ ಆಗಿರ್ತಾನೆ. ಮಾನವನ ಉನ್ನತವಾದಂತಹ ಬುದ್ಧಿವಂತಿಕೆಗೆ ಕಾರಣ ಮಾಮಾನ ಕಾರ್ಟೆಕ್ಸ್. ಮಾಮ ಅಂದರೆ ಮಹಾಮಸ್ತಿಷ್ಕದ ಕಾರ್ಟೆಕ್ಸ್ ಆರ್ತೊಗಟೆ. ಈ ಮಹಾಮಸ್ತಿಷ್ಕ ಬುದ್ಧಿಶಕ್ತಿಯ ಕೇಂದ್ರ, ಪ್ರಜ್ಞೆಯ ಕೇಂದ್ರ, ಆಲೋಚನೆ ಮಾಡೋ ಕೇಂದ್ರ, ಅರ್ಥ ಮಾಡೋ ಕೇಂದ್ರ, ತರ್ಕ ಮಾಡೋ ಕೇಂದ್ರ. 80% ಜ್ಞಾನೇಂದ್ರಿಯಗಳಿಂದ ಬಂದಂತಹ ಚಟುವಟಿಕೆಗಳನ್ನು ಅರ್ಥ ಕಲ್ಪಿಸ್ತಕ್ಕಂಥ ಕೇಂದ್ರ ಯಾವುದಪ್ಪ ಅಂತ ಕೇಳಿದ್ರೆ ಮಾಮ ಆರ್ ಸೆರೆಬ್ರಮ್. ಇದು ಮೆದುಳಿನ ಅತ್ಯಂತ ದೊಡ್ಡ ಭಾಗ. ನೆಕ್ಸ್ಟ್ ನಮ್ಮ ಮುಮ್ಮೆದುಳಿನ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಭಾಗ ಇದೆ ಹೈಪೋಥಲಾಮಸ್. ಈ ಹೈಪೋಥಲಾಮಸ್ ನೋಡಿ, ನಾವೆಲ್ಲ ಬಿಸಿ ರಕ್ತ ಪ್ರಾಣಿಗಳು. ನಮ್ಮ ದೇಹದ ಉಷ್ಣತೆ 37 ಡಿಗ್ರಿ ಸೆಲ್ಸಿಯಸ್ ಇದೆ ಅಂದರೆ ಅಷ್ಟೇ ಇರಬೇಕು. ಜಾಸ್ತಿ ಆದರೆ ಜ್ವರ ಅಂತ ಕರಿತೀವಿ, ಕಡಿಮೆ ಆದರೆ ಯಾಕೋ ತಣ್ಣಗಾಗಿದೆ ಅಂತ ಹೇಳ್ತೀವಿ. ನಮ್ಮ ದೇಹದ ಉಷ್ಣತೆಯನ್ನು ಸ್ಥಿರವಾಗಿ ನಿಯಂತ್ರಣ ಮಾಡ್ತಾ ಇರತಕ್ಕಂಥ ಮೆದುಳಿನ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಹೈಪೋಥಲಾಮಸ್. ನಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡುತ್ತೆ, ನಿದ್ರೆಯನ್ನು ನಿಯಂತ್ರಣ ಮಾಡುತ್ತೆ, ಹಸಿವನ್ನು ನಿಯಂತ್ರಣ ಮಾಡುತ್ತೆ. ನೆಕ್ಸ್ಟ್ ನೀರನ್ನು ಸಮತೋಲನದಲ್ಲಿ ಇಡತಕ್ಕಂತಹ ನಮ್ಮ ದೇಹದ ಮೆದುಳಿನ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಹೈಪೋಥಲಾಮಸ್. ಇವೆಲ್ಲ ಬೇಡ ಬಿಡಿ. ಹೈಪೋಥಲಾಮಸ್ ಉಷ್ಣತೆಯನ್ನು ನಿಯಂತ್ರಣ ಮಾಡುತ್ತೆ. ನೆಕ್ಸ್ಟ್ ಮಹಾಮಸ್ತಿಷ್ಕ, ಇದು ಮೆಧಾವಿ ಅಂದರೆ ಮೆದುಳಿಗೆ ಸಂಬಂಧಪಟ್ಟಂಥ ಏನು ಬುದ್ಧಿಶಕ್ತಿ, ಪ್ರಜ್ಞೆ, ಅರ್ಥ, ಆಲೋಚನೆ ಇವನ್ನೆಲ್ಲ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಭಾಗ. ಸಾಮಾನ್ಯವಾಗಿ ಹಿಮ್ಮೆದುಳಿಂದ ಬಂದಂಥ ಸಂದೇಶಗಳನ್ನು ಮುಮ್ಮೆದುಳಿಗೆ ಕಳಿಸ್ತಕ್ಕಂಥ ಒಂದು ಬ್ಯೂಟಿಫುಲ್ ನಿಲ್ದಾಣದಂತೆ ಯಾವುದು ಕೆಲಸ ಮಾಡ್ತಾ ಇರುತ್ತೆ? ಮಧ್ಯ ಮೆದುಳು ಕೆಲಸ ಮಾಡ್ತಾ ಇರುತ್ತೆ. ಬಟ್ ಹಿಮ್ಮೆದುಳು ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಈ ಹಿಮ್ಮೆದುಳಲ್ಲಿ ಪ್ರಮುಖವಾಗಿ 3 ಭಾಗಗಳಿದೆ. ಒಂದು ಅನುಮಸ್ತಿಷ್ಕ, ಇದಕ್ಕೆ 2ನೇ ದೊಡ್ಡ ಮೆದುಳು ಅಂತ ಕರಿತೀವಿ. ಮಹಾಮಸ್ತಿಷ್ಕ ಮಾಮಾನ ಸೆರೆಬ್ರಮ್ ಅಂತ ಕರೆದ್ರೆ ಆಮಾನ ಸೆರೆಬೆಲ್ಲಮ್ ಅಂತ ಕರಿತೀವಿ. 2 ಹೆಸರು ನೆನಪಿಟ್ಕೊಳ್ಬೇಕು. ಇನ್ನೊಂದು ಫಾನ್ಸ್, ಇನ್ನೊಂದು ಮೆಡುಲಾ. ಇವು ಹಿಮ್ಮೆದುಳಿನ ಪ್ರಮುಖವಾಗಿರ್ತಕ್ಕಂತಹ ಭಾಗಗಳು. ಈ ಹಿಮ್ಮೆದುಳಿನ ಅನುಮಸ್ತಿಷ್ಕ ಏನಿದೆಯಲ್ವಾ, ಇದು ದೇಹದ ಸಮತೋಲನವನ್ನು ಕಾಪಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಮೆದುಳಿನ ಭಾಗ. ನೋಡಿ, ಒಂದು ದೇಹ ಸಮತೋಲನವನ್ನು ಪಡ್ಕೊಳ್ಬೇಕಪ್ಪ ಅಂದರೆ ಸ್ನಾಯುಗಳ ಹೊಂದಾಣಿಕೆ ಆಗಬೇಕು. ಸ್ನಾಯುಗಳ ಹೊಂದಾಣಿಕೆಯನ್ನು ಮಾಡಿ ದೇಹದ ಸಮತೋಲನವನ್ನು ಕಾಪಾಡುವ ಮೆದುಳಿನ ಭಾಗ ಯಾವುದಪ್ಪ ಅಂದರೆ ಅನುಮಸ್ತಿಷ್ಕ. ಒಬ್ಬ ಎಣ್ಣೆ ಹೊಡ್ಕೊಂಡಿರೋ ವ್ಯಕ್ತಿ ರೋಡೆಲ್ಲ ಅಲ್ಲಾಡ್ತಾನೆ. ಕಾರಣ ಅಂದರೆ ಅವನ ಚಲನವಲನಗಳಿಗೆ ಸ್ನಾಯುಗಳ ಹೊಂದಾಣಿಕೆ ಸರಿಯಾಗಿ ಆಗ್ತಾ ಇರಲ್ಲ. ಕಾರಣ ನಮ್ಮ ಅನುಮಸ್ತಿಷ್ಕ ಏನಾಗಿಬಿಡುತ್ತೆ? ವೀಕ್ ಆಗಿರುತ್ತೆ. ಹಾಗಾಗಿ ದೇಹದ ಸಮತೋಲನವನ್ನು ಸ್ನಾಯುಗಳ ಹೊಂದಾಣಿಕೆ ಮಾಡಿ ಕಾಪಾಡ್ತಕ್ಕಂಥ ಮೆದುಳಿನ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ಅನುಮಸ್ತಿಷ್ಕ. ಯಾರೊಬ್ಬರು ಸರ್ಕಸ್ ಮಾಡೋರು ಹಗ್ಗದ ಮೇಲೆ ಓಡಾಡ್ತಾರೆ ಅಂದರೆ ಅವರ ಅನುಮಸ್ತಿಷ್ಕ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಯಾರೋ 99 ಔಟ್ ಮಾಡಿದ್ದಾರೆ ಅಂದರೆ ಅವ್ರದ್ದು ಮಹಾಮಸ್ತಿಷ್ಕ ಸ್ಟ್ರಾಂಗ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಫಾನ್ಸ್, ಮುಖದ ಭಾವನೆಯನ್ನು ನಿಯಂತ್ರಿಸುವ ಮೆದುಳಿನ ಭಾಗ. ಫೇಸಿಯಲ್ ಎಕ್ಸ್ಪ್ರೆಷನ್, ನಗು, ಖುಷಿ ಮುಖದಲ್ಲೇ ಗೊತ್ತಾಗ್ತಿದೆ ಅಂದರೆ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರತಕ್ಕಂಥ ನಮ್ಮ ಮೆದುಳಿನ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ಫಾನ್ಸ್. ಹಾಗಾಗಿ
ಫೇಸಿಯಲ್ ಮುಖದ ಭಾವನೆಯನ್ನು ನಿಯಂತ್ರಿಸ್ತಕ್ಕಂಥ ಮೆದುಳಿನ ಭಾಗ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಫಾನ್ಸ್. ಮೆಡುಲ್ಲಾ ನೋಡಿ, ನಮ್ಮ ದೇಹದಲ್ಲಿ ಐಚ್ಛಿಕ ಅಂಗಗಳು ಆ್ಯಂಡ್ ಅನೈಚ್ಛಿಕ ಅಂಗಗಳಿದೆ. ನೋಡಿ, ಈ ಕೈಕಾಲನ್ನು ನಾನು ಇಷ್ಟಕ್ಕೆ ತಕ್ಕ ಹಾಗೆ ನಾನು ಅಲ್ಲಾಡಿಸ್ತಾ ಇದ್ದೀನಿ, ಓ ನನ್ನ ಕಂಟ್ರೋಲ್ ಆಗಿದೆ ಅಂತ ಅರ್ಥ. ಹೃದಯನ ನಿಲ್ಸಕ್ಕೆ ಬರಲ್ಲ, ಓ ನನ್ನ ಕಂಟ್ರೋಲ್ ಆಗಿಲ್ಲ. ಶ್ವಾಸಕೋಶನ ನಿಲ್ಸಕ್ಕೆ ಬರಲ್ಲ, ನನ್ನ ಕಂಟ್ರೋಲ್ ಆಗಿಲ್ಲ. ಓ ಜೀರ್ಣಕ್ರಿಯೆನ ನಿಲ್ಸಕ್ಕೆ ಬರಲ್ಲ, ನನ್ನ ಕಂಟ್ರೋಲ್ ಆಗಿಲ್ಲ. ಅರ್ಥಾತ್ ಈ ಹೃದಯದಲ್ಲಿ ನಡೀತಕ್ಕಂಥ ಕ್ರಿಯೆಗಳು, ಶ್ವಾಸಕೋಶದಲ್ಲಿ ನಡೀತಕ್ಕಂಥ ಕ್ರಿಯೆಗಳು, ಜೀರ್ಣಾಂಗದಲ್ಲಿ ನಡೀತಕ್ಕಂಥ ಕ್ರಿಯೆಗಳು ಇವೆಲ್ಲ ಅನೈಚ್ಛಿಕ ಕ್ರಿಯೆಗಳು. ಈ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಮೆಡುಲ್ಲಾ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಕೇಳಿಬಿಡ್ತಾನೆ, ಈ ಪಾರ್ಟ್ಗಳನ್ನು ಕೊಟ್ಟು ಈ ಬ್ಯೂಟಿಫುಲ್ ಅಥವಾ ಚಿತ್ರ ಕೊಟ್ಟು ನಿಮಗೆ ಇಲ್ಲಿ ಅನುಮಸ್ತಿಷ್ಕ ಇದರ ಕಾರ್ಯ ಏನು, ನೆಕ್ಸ್ಟ್ ಫಾನ್ಸ್ ಇದರ ಕಾರ್ಯ ಏನು, ಮಾಮ ಇದರ ಕಾರ್ಯ ಏನು, ಹೈಪೋಥಲಾಮಸ್ ಇದರ ಕಾರ್ಯ ಏನು ಅಂತ ಕೇಳ್ತಾನೆ. ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಈ ಮೆದುಳಿನ ಅತ್ಯಂತ ಕೊನೆಯ ಭಾಗ ಏನು ಮೆಡುಲ್ಲ ಇದೆ, ಆ ಮೆಡುಲದ ಮುಂದುವರಿದ ಭಾಗಕ್ಕೆ ನಾವೇನಂತ ಕರಿತೀವಿ, ಮೆದುಳು ಬಳ್ಳಿ, ಸ್ಪೈನಲ್ ಕಾರ್ಡ್ ಅಂತ ಕರಿತೀವಿ. ಈ ಮೆದುಳು ಒಂದು ಪ್ರಚೋದನೆಗೆ ಆಲೋಚನೆ ಮಾಡಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ. ಹಾಗಾಗಿ ದೈತ್ಯದಲ್ಲಿ ನನಗೆ ಅಂತ ಹೇಳ್ತಾರೆ, ಯಾಕಂದರೆ ಮೆದುಳು ಆಲೋಚನೆ ಮಾಡಿ ಕ್ರಿಯೆಯನ್ನು ಕೊಡುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಆಲೋಚನೆ ಮಾಡಲಿಕ್ಕೆ ಸಮಯ ಇರೋದಿಲ್ಲ. ಎಕ್ಸಾಂಪಲ್, ನಮ್ಮ ಕೈ ಬಿಸಿ ಟಚ್ ಆಗಿಬಿಡತ್ತೆ, ಓ ಇದು ಬಿಸಿ ಅಂತ ಆಲೋಚನೆ ಮಾಡೋದ್ರಲ್ಲಿ ಕೈ ಏನಾಗ್ಬಿಡತ್ತೆ, ಸುಟ್ಟು ಹೋಗ್ಬಿಡತ್ತೆ. ಹಾಗಾಗಿ ಈ ಬಿಸಿ ಅಂತಕ್ಕಂತಹ ಪ್ರಚೋದನೆ ಟಚ್ ಆದಾಗ ಆಲೋಚನೆ ಮಾಡ್ದಂಗೆ ತತ್ಕ್ಷಣ ಪ್ರತಿಕ್ರಿಯೆಯನ್ನು ಕೊಡಬೇಕಾಗತ್ತೆ. ಇಂತಹ ಪ್ರತಿಕ್ರಿಯೆಗೆ ನಾವೇನಂತ ಕರಿತೀವಿ, ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ. ಓಕೆ, ತತ್ಕ್ಷಣ ನಡೀತಕ್ಕಂತಹ ಜೀವಕ್ರಿಯೆಗಳನ್ನು ನಾವು ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ. ಈ ಪರಾವರ್ತಿತ ಕ್ರಿಯೆಯನ್ನು ಮಾಡ್ತಕ್ಕಂತಹ ನಮ್ಮ ಭಾಗ, ಈ ಜೀವಕ್ರಿಯೆಗಳಲ್ಲಿರ್ತಕ್ಕಂಥ ಭಾಗ ಯಾವುದಪ್ಪ ಅಂತ ಕೇಳಿದರೆ ದಟ್ ಇಸ್ ದ ಮೆದುಳು ಬಳ್ಳಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಮೆದುಳು ಬಳ್ಳಿ ಇದೊಂದು ಕೇಂದ್ರ ನರವ್ಯೂಹದ ಭಾಗ. ಇದಕ್ಕೆ ಸಾಧನಾ ಶಂಕರ್ ಅಕಾಡೆಮಿಯ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮೆದುಳಿನ ಬಗ್ಗೆ ನೀವು ನೋಡಿದ್ರೆ ಅಲ್ಲಿ ನಿಮಗೆ ಕ್ಲಿಯಾರಿಟಿ ಸಿಗುತ್ತೆ. ಹಾಗಾಗಿ ಮೆದುಳು ಬಳ್ಳಿ ತತ್ಕ್ಷಣ ಏನು ಒಂದು ಪ್ರಚೋದನೆಗೆ ತತ್ಕ್ಷಣ ಪ್ರತಿಕ್ರಿಯೆ ನಡೆಯುತ್ತೆ. ಇವುಗಳನ್ನು ನಿಯಂತ್ರಿಸ್ತಕ್ಕಂಥ ಒಂದು ಕೇಂದ್ರ ನರವ್ಯೂಹದ ಭಾಗ. ಈ ಕ್ರಿಯೆಗೆ ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಬಿಸಿ ಮುಟ್ಟಿದ ತಕ್ಷಣ ಕೈಯನ್ನು ರಪ್ ಅಂತ ಹೇಳ್ಕೊಂಡು ಯಾರೋ ಮುಖಕ್ಕೆ ಹೊಡೆದು ಬಿಡ್ತೀವಿ. ಯಾಕಂದರೆ ಇಲ್ಲಿ ಆಲೋಚನೆ ನಡೆಯಲ್ಲ. ಆಲೋಚನೆ ನಡೆದಿದ್ರೆ ಅವ್ನ ಮುಖಕ್ಕೆ ಹೊಡೆತಾ ಬೀಳ್ತಿರಲಿಲ್ಲ. ಈ ಥರನೂ ಒಂದು ಅಪ್ಲೈಡ್ ಕ್ವಶನ್ ಬರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಸಸ್ಯ ಹಾರ್ಮೋನ್ಗಳು. ಇದ್ರ ಮೇಲೆ ಕ್ವಶನ್ ಪ್ರತಿ ವರ್ಷನೂ ಕೂಡ ಬರ್ತಾ ಇದೆ. ನಮ್ಮ ಹುಡುಗರು ಸ್ವಲ್ಪ ಇಲ್ಲಿ ಟಚ್ ಮಾಡಲಿಕ್ಕೆ ಹೆದರ್ತಾ ಇದ್ದಾರೆ. ಏನೆಲ್ಲ ಈಸಿಯಾಗಿ ನೆನ್ಪಿಡ್ಕೊಳ್ಳಿ. ಸಸ್ಯ ಹಾರ್ಮೋನ್ಗಳು, ಸಸ್ಯನ ನಾವು ಫೈಟೋ ಅಂತ ಕರೆಯೋದ್ರಿಂದ ಇನ್ನೊಂದು ಹೆಸರಲ್ಲಿ ಬರುತ್ತೆ, ಫೈಟೋ ಹಾರ್ಮೋನ್ಗಳು ಅಂತಲೂ ಕೂಡ ಬರುತ್ತೆ. ಸಸ್ಯದ ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥ ರಾಸಾಯನಿಕಗಳನ್ನು ಸಸ್ಯ ಹಾರ್ಮೋನುಗಳು ಅಂತ ಕರಿತೀವಿ. ಸಸ್ಯದ ಬೆಳವಣಿಗೆ ಆಧಾರದ ಮೇಲೆ ಬೆಳವಣಿಗೆಯನ್ನು ಹೆಚ್ಚಿಸುವ ಸಸ್ಯ ಹಾರ್ಮೋನ್ಗಳು 3 ಅದಾವ. ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಸಸ್ಯ ಹಾರ್ಮೋನ್ಗಳು ನಿಮ್ಮ ಪುಸ್ತಕದಲ್ಲಿ 2 ಅದಾವೆ. ಬೆಳವಣಿಗೆಯನ್ನು ಹೆಚ್ಚಿಸುವ ಸಸ್ಯ ಹಾರ್ಮೋನ್ಗಳು ಆಕ್ಸಿನ್ ಇದೆ, ಗಿಬ್ಬರ್ಲಿನ್ ಇದೆ ಅಂಡ್ ಸೈಟೋಕೈನಿನ್ ಇದೆ. ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ಗಳು ಈಥಿನ್ ಇದೆ, ಅಬ್ಸಿಸಿಕ್ ಆಮ್ಲ ಇದೆ. ಸಾಮಾನ್ಯವಾಗಿ ಬೆಳವಣಿಗೆಯನ್ನು ಹೆಚ್ಚಿಸ್ತಕ್ಕಂಥ ಈ ಸಸ್ಯ ಹಾರ್ಮೋನ್ಗಳು ಆಕ್ಸಿನ್ ಇದೆಯಲ್ವಾ, ಇದು ಬೇರಿನ ತುದಿ ಅಂಡ್ ಕಾಂಡದ ತುದಿಯಲ್ಲಿ ಕಂಡುಬರುತ್ತೆ. ಇದು ಕೋಶ ವಿಭಜನೆಯನ್ನು ಮಾಡಿ ಸಸ್ಯದ ಎತ್ತರಕ್ಕೆ ಏನು ಮಾಡುತ್ತೆ, ಹೆಚ್ಚಿಗೆ ಮಾಡುತ್ತೆ. ಸಸ್ಯದ ಎತ್ತರವನ್ನು ಏನು ಮಾಡುತ್ತೆ, ಹೆಚ್ಚಿಸುತ್ತೆ. ನೆಕ್ಸ್ಟ್ ಈ ಗಿಬ್ಬರ್ಲಿನ್ ಏನಿದೆ ಸಸ್ಯದ ಒಂದು ಕಾಂಡದ ಪಾರ್ಶ್ವಗಳಲ್ಲಿ ಕಂಡು ಬರುತ್ತೆ. ಹಾಗಾಗಿ ಸಸ್ಯದ ಸುತ್ತಳತೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಅಥವಾ ಸಸ್ಯವನ್ನು ದಪ್ಪ ಮಾಡ್ತಕ್ಕಂಥ ಒಂದು ಸಸ್ಯದ ಬೆಳವಣಿಗೆಯನ್ನು ಹೆಚ್ಚಿಸ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದರೆ ಗಿಬ್ಬರ್ಲಿನ್. ಈ ಆಕ್ಸಿನ್ ಮತ್ತು ಗಿಬ್ಬರ್ಲಿನ್ ಎರಡರ ಕೆಲಸ ಜಾಸ್ತಿ ಆಗಬೇಕಪ್ಪ ಅಂದರೆ ಕೋಶಗಳ ವಿಭಜನೆ ಏನಾಗಬೇಕು, ಜಲ್ದಿ ಆಗಬೇಕು. ಸೈಟೋ ಅಂದರೆ ಕೋಶ, ಕೈನಿನ್ ಅಂದರೆ ವಿಭಜನೆ. ಜೀವಕೋಶಗಳ ವಿಭಜನೆಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಸಸ್ಯ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದರೆ ಸೈಟೋಕೈನಿನ್. ನೆಕ್ಸ್ಟ್ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಸಸ್ಯ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾನೆ. ನೋಡಿ, ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಅಂದರೆ ಹೇಗೆ, ಸಿಂಪಲ್. ಒಂದು ಹೂ ಮೊಗ್ಗಿದೆ, ಅದು ಒಂದು ವಾರ ಬಿಟ್ಟು ಅರಳುತ್ತೆ. ಆದರೆ ನಮಗೆ ನಾಳೆನೇ ಬೇಕು, ಈಗ ನಾಳೆನೇ ಅರಳಬೇಕಪ್ಪ ಅಂದರೆ ಅದಕ್ಕೇನು ಮಾಡಬೇಕು, ನಾವು ಈಥಿನನ್ನು ಸ್ಪ್ರೇ ಮಾಡಬೇಕು. ಒಂದು ವಾರ ಬಿಟ್ಟು ಅರಳಬೇಕಾಗಿತ್ತು, ಪಾಪ ಅದರದ್ದು 6 ದಿವಸನ ನಾವು ತಿಂದು ಹಾಕಿ ನಾಳೆನೇ ಅರಳಿಸ್ತಿದ್ದೀವಿ ಅಂದರೆ ಅದರ ಗ್ರೋತನ್ನು ಇನ್ಹಿಬಿಟ್ ಮಾಡ್ತಿದ್ದೀವಿ, ಅದರ ಬೆಳವಣಿಗೆಯನ್ನು ಕಡಿಮೆ ಮಾಡ್ತಿದ್ದೀವಿ ಅಂತ ಅರ್ಥ. ಈ ಈಥಿನ್ ಹಾರ್ಮೋನ್ ಈ ಮೊಗ್ಗನ್ನು ಹೂವನ್ನಾಗಿ ಅರಳಿಸ್ಲಿಕ್ಕೆ, ಈ ಕಾಯಿಯನ್ನು ಹಣ್ಣನ್ನಾಗಿ ಅಥವಾ ಹಣ್ಣನ್ನು ಮಾಗಿಸ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಕ್ಲಿಯರ್. ನೆಕ್ಸ್ಟ್ ಅಬ್ಸಿಸಿಕ್ ಆಮ್ಲ ಸಸ್ಯಗಳ ಎಲೆಗಳನ್ನು ಉದುರಿಸ್ಬಿಟ್ಟು ಸಸ್ಯವನ್ನು ಕಾಪಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇದರಲ್ಲೂ ಕೂಡ ಹುಡುಗರು ಪಾಸಾಗಲಿ ಅಂತ ತುಂಬ ಚೆನ್ನಾಗಿ ಈಸಿ ಕ್ವಶನ್ ಕೇಳ್ತಾನೆ.
ಆದರೂ ನೀವು ಸ್ವಲ್ಪ ದ್ವಿತೀಯಾನುವರ್ತನೆ ಎಂದರೇನು, ಫೋಟೋಟ್ರೋಫಿಸಮ್, ಇದರಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಫೋಟೋಟ್ರೋಫಿಸಮ್, ಧನಾತ್ಮಕ ಮತ್ತು ಋಣಾತ್ಮಕ ದ್ವಿತೀಯಾನುವರ್ತನೆ ಎಂದರೇನು ಅಂತ. ಈಸಿ ಇದು. ದ್ವಿತೀಯಾನುವರ್ತನೆ, ದ್ವಿತೀಯ ಅಂದರೆ ಬೆಳಕು, ದ್ವಿತೀಯಾನುವರ್ತನೆ ಅಂದರೆ ಒಂದು ಸಸ್ಯ ಬೆಳಕಿನ ಕಡೆಗೆ ಬೆಳೆಯುವುದು ಅಂತ ಅರ್ಥ. ಅನ್ನಾನುವರ್ತನೆ ಅಂದರೆ ನಾವು ಅನ್ನದ ಕಡೆ ಹೋಗೋದು ಅಂತ ಸುಮ್ಮನೆ ಹೇಳ್ತಾ ಇರೋದು. ಲವ್ವಾನುವರ್ತನೆ ಅಂದರೆ ನಾವು ಪ್ರೀತಿ ಕಡೆಗೆ ಹೋಗೋದು ಅಂತ. ಅನುವರ್ತನೆ ಅಂದರೆ ಆ ಕಡೆ ಹೋಗೋದು ಅಂತ. ದ್ವಿತೀಯಾನುವರ್ತನೆ, ಗುರುತ್ವಾನುವರ್ತನೆ, ಪ್ರಕಾಶಾನುವರ್ತನೆ, ಪ್ರಕಾಶದ ಕಡೆ ಬೆಳೆಯೋದು, ಗುರುತ್ವದ ಕಡೆಗೆ ಬೆಳೆಯೋದು. ದ್ವಿತೀಯಾನುವರ್ತನೆ, ಬೆಳಕಿನ ಕಡೆಗೆ, ಜಲಾನುವರ್ತನೆ, ನೀರಿನ ಕಡೆ ಬೆಳೆಯೋದು, ರಾಸಾಯನಿಕ ವರ್ತನೆ, ಗೊಬ್ಬರದ ಕಡೆ ಬೆಳೆಯೋದು. ಅರ್ಥ ಆಗಿದೆ ಸರ್? ನೋಡಿ, ಇಲ್ಲಿ ಸ್ವಲ್ಪ ಒಂದು ಅರ್ಥ ಮಾಡ್ಕೊಂಡ್ರೆ ಸಾಕು. ದ್ವಿತೀಯಾನುವರ್ತನೆ ಅಂದರೆ ಸಸ್ಯ ಬೆಳಕಿನ ಕಡೆಗೆ ಬೆಳೆಯೋದು. ಈಗ ಸಸ್ಯ ಅಂದಮೇಲೆ ನಮಗೆ ಬೇರು ಇದೆ, ಕಾಂಡ ಇದೆ. ಬೆಳಕಿನ ಕಡೆಗೆ ಬೆಳೀತಾ ಇರೋದು ಯಾವುದು? ಕಾಂಡ. ಅದು ಧನಾತ್ಮಕ ದ್ವಿತೀಯಾನುವರ್ತನೆ. ಆದರೆ ಬೇರಿದೆಯಲ್ವಾ, ಬೆಳಕಿಗೆ ವಿರುದ್ಧವಾಗಿ ಮಣ್ಣಲ್ಲಿ ಹೋಗ್ತಾ ಇದೆ. ಇದಕ್ಕೆ ಋಣಾತ್ಮಕ ದ್ವಿತೀಯಾನುವರ್ತನೆ ಅಂತ ಕರಿತೀವಿ. ಅದೇ ರೀತಿ ಗುರುತ್ವಾನುವರ್ತನೆ, ಒಂದು ಸಸ್ಯ ಗುರುತ್ವದ ಕಡೆಗೆ ಬೆಳೆಯೋದು. ಧನಾತ್ಮಕ ಗುರುತ್ವಾನುವರ್ತನೆ, ಗುರುತ್ವ ಅಂದರೆ ಕೆಳಮುಖ ವರ್ತಿಸ್ತಕ್ಕಂತಹ ಬಲ. ಹಾಗಾದರೆ ಧನಾತ್ಮಕ ಗುರುತ್ವಾನುವರ್ತನೆ ಅಂದರೆ ಬೇರು ಭೂಮಿಯ ಒಳಗಡೆ ಇಳಿತಾ ಇರತಕ್ಕಂಥದ್ದು ಧನಾತ್ಮಕ ಗುರುತ್ವಾನುವರ್ತನೆ. ಕಾಂಡ ಗುರುತ್ವಕ್ಕೆ ವಿರುದ್ಧವಾಗಿ ಬೆಳೀತಾ ಇದೆ, ಋಣಾತ್ಮಕ ಗುರುತ್ವಾನುವರ್ತನೆ. ಯಾವುದರ ಕೇಳಿ ಸರ್? ಜಲಾನುವರ್ತನೆ, ಒಂದು ಸಸ್ಯ ನೀರಿನ ಕಡೆಗೆ ಬೆಳೆಯೋದು. ಧನಾತ್ಮಕ ಜಲಾನುವರ್ತನೆ, ನೀರಿನ ಕಡೆಗೆ ಯಾವ್ದು ಬೆಳೆಯುತ್ತೆ? ಬೇರುಗಳು ಬೆಳೀತಕ್ಕಂಥದ್ದು ಜಲಾನುವರ್ತನೆ, ಕಾಂಡ ಬೆಳೀತಾ ಇರತಕ್ಕಂಥದ್ದು ಋಣಾತ್ಮಕ ಜಲಾನುವರ್ತನೆ. ಓಕೆ, ಈ ಥರ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಈ ಪ್ರಾಣಿಗಳಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಗ್ರಂಥಿಗಳು ಕಂಡುಬರುತ್ತೆ. ರಸವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಅಂಗಗಳಿಗೆ ಗ್ರಂಥಿ ಅಂತ ಕರಿತೀವಿ. ಆ ಗ್ರಂಥಿಯ ವಿಧಗಳೆಲ್ಲ ನೀವು ಕಲಿತೀರಾ. ಕ್ಲಿಯರ್? ಇಲ್ಲಿ ಗ್ರಂಥಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಗ್ರಂಥಿ, ಅವುಗಳು ಸ್ರವಿಸ್ತಕ್ಕಂಥ ರಸ, ಹಾರ್ಮೋನು, ಅವುಗಳಿಂದ ಏನೇನು ಕಾಯಿಲೆಗಳು ಬರುತ್ತೆ, ಇಂಪಾರ್ಟೆಂಟ್ ಯಾವುದು ಅನ್ನೋದನ್ನು ಮಾತ್ರ ಚರ್ಚೆ ಮಾಡಿದ್ದೀನಿ. ಸಾಮಾನ್ಯವಾಗಿ ನಮ್ಮ ಮೆದುಳಿನ ಬುಡಭಾಗದಲ್ಲಿ ಒಂದು ಗ್ರಂಥಿ ಇದೆ. ಇದಕ್ಕೆ ಪೆಟ್ಯೂಟರಿ ಗ್ರಂಥಿ ಅಂತ ಕರಿತೀವಿ. ಈ ಪೆಟ್ಯೂಟರಿ ಗ್ರಂಥಿ ಏನಿದೆ, ನಮ್ಮ ದೇಹದಲ್ಲಿರೋ ಎಲ್ಲ ಅಂತರ್ಸ್ರಾವಕ ಗ್ರಂಥಿಗಳನ್ನು ಕಂಟ್ರೋಲ್ ಮಾಡುತ್ತೆ. ಎಕ್ಸಾಂಪಲ್, ಥೈರಾಯ್ಡ್ ಪೆಟ್ಯೂಟರಿ ಹೇಳ್ದಂಗೆ ಕೇಳಬೇಕು, ಪ್ಯಾರಾಥೈರಾಯ್ಡ್ ಪೆಟ್ಯೂಟರಿ ಹೇಳ್ದಂಗೆ ಕೇಳಬೇಕು. ನೆಕ್ಸ್ಟ್, ಅಡ್ರಿನಲ್ ಪೆಟ್ಯೂಟರಿ ಹೇಳ್ದಂಗೆ ಕೇಳಬೇಕು. ಮೇದೋಜೀರಕ, ನೋಡಿ, ಈ ಒಳಗಡೆ ಇರತಕ್ಕಂಥ ಎಲ್ಲ ಅಂತರ್ಸ್ರಾವಕ ಗ್ರಂಥಿಗಳು ಪೆಟ್ಯೂಟರಿ ಹೇಳ್ದಂಗೆ ಕೇಳಬೇಕು. ಹಾಗಾಗಿ ಎಲ್ಲ ಅಂತರ್ಸ್ರಾವಕ ಗ್ರಂಥಿಗಳನ್ನು ನಿಯಂತ್ರಿಸುವ ಗ್ರಂಥಿ ಪೆಟ್ಯೂಟರಿ. ಹಾಗಾಗಿ ಪೆಟ್ಯೂಟರಿ ಗ್ರಂಥಿಯನ್ನು ನಾವೇನಂತ ಕರಿತೀವಿ ಅಂದರೆ ನಾಯಕ ಗ್ರಂಥಿ ಅಂತ ಕರಿತೀವಿ. ಎಲ್ಲರನ್ನ ಕಂಟ್ರೋಲ್ ಮಾಡೋದು ಪೆಟ್ಯೂಟರಿ. ಎಕ್ಸಾಂಪಲ್, ನಿಮ್ಮ ಸ್ಕೂಲಲ್ಲಿ ಸೈನ್ಸ್ ಮೇಟ್ರ್ ಒಂಥರ ಪೆಟ್ಯೂಟರಿ ಇದ್ದಂಗೆ, ತಾವೆಲ್ಲ ಗ್ಲ್ಯಾಂಡ್ಗಳಿದ್ದಂಗೆ. ತಮ್ಮನ್ನೆಲ್ಲ ಯಾರು ಕಂಟ್ರೋಲ್ ಮಾಡ್ತಾರೆ? ಸೈನ್ಸ್ ಸಬ್ಜೆಕ್ಟಲ್ಲಿ ಸೈನ್ಸ್ ಮೇಸ್ಟ್ರು. ಹಾಗಾಗಿ ತಮ್ಮನ್ನೆಲ್ಲ ಆ ಸೈನ್ಸ್ ಟೀಚರ್ ಕಂಟ್ರೋಲ್ ಮಾಡೋದ್ರಿಂದ ನಿಮ್ಮ ಸೈನ್ಸ್ ಪೀರಿಯಡಲ್ಲಿ ಯಾರಪ್ಪ ನಾಯಕ ಅಂದರೆ ಸೈನ್ಸ್ ಟೀಚರ್ ನಾಯಕ. ಕ್ಲಿಯರ್? ಹಾಗೆ ನಮ್ಮ ದೇಹದ ಇರ್ತಕ್ಕಂಥ ಎಲ್ಲ ಈ ಅಂತರ್ಸ್ರಾವಕ ಗ್ರಂಥಿಗಳನ್ನು ಈ ಪೆಟ್ಯೂಟರಿ ಕಂಟ್ರೋಲ್, ನಿಯಂತ್ರಣ ಮಾಡೋದ್ರಿಂದ ಪೆಟ್ಯೂಟರಿಯನ್ನು ನಾಯಕ ಗ್ರಂಥಿ ಅಂತ ಕರಿತೀವಿ. ಈ ಪೆಟ್ಯೂಟರಿಯನ್ನು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಈ ಹಾರ್ಮೋನ್ ಪ್ರೌಢಾವಸ್ಥೆಯ ಮುಂಚೆ ಜಾಸ್ತಿ ಉತ್ಪತ್ತಿ ಆದರೆ ವ್ಯಕ್ತಿ ಲಂಬು ಬೆಳೆದ್ಬಿಡ್ತಾನೆ, ಅಥವಾ ಕಡಿಮೆ ಉತ್ಪತ್ತಿ ಆದರೆ ಕುಬಾಯಿ ಕುಳ್ಳ, ಅಕ್ಕ ನಿನ್ನ ಗಂಡ ಹೆಂಗಿರಬೇಕು, ಸಣ್ಣ ಕುಳ್ಳ ಆಗಿಬಿಡ್ತಾನೆ. ಆ ಉದ್ದಕ್ಕೆ ಬೆಳೆಯೋದನ್ನು ದೈತ್ಯತೆ ಅಂತ ಕರಿತೀವಿ, ಕುಳ್ಳ ಆಗ್ಬಿಡೋದನ್ನು ಕುಬ್ಜತೆ ಅಂತ ಕರಿತೀವಿ. ಪ್ರೌಢಾವಸ್ಥೆಯಲ್ಲಿ ಪೆಟ್ಯೂಟರಿ ಗ್ರಂಥಿಯ ಅತಿಯಾದ ಚಟುವಟಿಕೆಯಿಂದ ಒಂದು ರೋಗ ಬರುತ್ತೆ, ಅಕ್ರೋಮೆಗಾಲಿ. ಇದು ಕೂಡ ಪೆಟ್ಯೂಟರಿ ಗ್ರಂಥಿಯ ದೋಷದಿಂದ ಬರುತ್ತೆ ಅಂತ. ನೆಕ್ಸ್ಟ್, ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಮಾಡುತ್ತೆ. ಥೈರಾಕ್ಸಿನ್ ಹಾರ್ಮೋನನ್ನು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ. ಪರೋಕ್ಷವಾಗಿ ಜೀವಿಯ ಚಯಾಪಚಯ ಕ್ರಿಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಮೇಲೆ ಈ ಥೈರಾಕ್ಸಿನ್ ಹಾರ್ಮೋನ್ ಪ್ರಭಾವ ಬೀರೋದ್ರಿಂದ ಥೈರಾಕ್ಸಿನ್ ಹಾರ್ಮೋನನ್ನು ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ. ನಿಮ್ಮ ಪುಸ್ತಕದಲ್ಲಿ ಈ ಥೈರಾಕ್ಸಿನ್ ಪ್ರಾಬ್ಲಮ್ ಆದರೆ ಒಂದು ರೋಗದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ, ದಟ್ ಈಸ್ ಸರಳ ಗಾಯಟರ್. ಇಡೀ ಥೈರಾಯ್ಡ್ ಬಗ್ಗೆ ನಿಮಗೆ ಮಾಹಿತಿ ಬೇಕಾ? ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇದೆ, ನೋಡಿ. ಥೈಮಸ್ ಬರೀ ಮಕ್ಕಳಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಒಂದು ಬ್ಯೂಟಿಫುಲ್ ಗ್ರಂಥಿ. ಆ ಮಗು ಬೆಳೀತಾ 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 ಲೈಂಗಿಕ ಪರಿಪಕ್ವತೆಗೆ ಬಂದಾಗ ಕಂಪ್ಲೀಟ್ ಈ ಗ್ರಂಥಿ ನಾಶ ಆಗಿಬಿಡತ್ತೆ. ಆ ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥ ಈ ಥೈಮಸ್ ಗ್ರಂಥಿ ಥೈಮಾಸಿಸ್ ಅನ್ನೋ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಈ ಥೈಮಾಸಿಸ್ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್, ಮೇದೋಜೀರಕ ಗ್ರಂಥಿ. ಆಲ್ರೆಡಿ ಜೀರ್ಣಕ್ರಿಯೆಯಲ್ಲಿ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಈ ಮೇದೋಜೀರಕ ಗ್ರಂಥಿಯಲ್ಲಿ ಕೆಲವೊಂದು ಕೋಶಗಳಿವೆ.
ಆ ಕೋಶಗಳು ಇನ್ಸುಲಿನ್ ಎಂಬ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಈ ಇನ್ಸುಲಿನ್ ಹಾರ್ಮೋನ್ ಏನಾದರೂ ಕಡಿಮೆ ಆದರೆ ನಮಗೇನು ಬರುತ್ತೆ ಅಂದರೆ ಸಕ್ಕರೆ ಕಾಯಿಲೆ ಬರುತ್ತೆ, ಡಯಾಬಿಟಿಸ್ ಬರುತ್ತೆ. ನೆಕ್ಸ್ಟ್ ಅಡ್ರಿನಲ್ ಗ್ರಂಥಿ ಇದೆ. ಅಡ್ರಿನಲಿನ್ ಅಂತಕ್ಕಂತಹ ಪ್ರಮುಖ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಈ ಅಡ್ರಿನಲಿನ್ ಹಾರ್ಮೋನನ್ನು ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ. ಯಾಕೆ ಏನು ಅಂತ ಒಂದೊಂದೇ ನೋಡ್ತಾ ಬರೋಣ. ನೋಡಿ, ಆಲ್ರೆಡಿ ಹೇಳಿದೆ, ದೈತ್ಯತೆ ಮತ್ತು ಕುಬ್ಜತೆಗಿಳಿರುವ ವ್ಯತ್ಯಾಸ. ಪೆಟ್ಯುಟರಿಯ ಅತಿಯಾದ ಸ್ರವಿಕೆಯಿಂದ ಅಥವಾ ಪ್ರೌಢಾವಸ್ಥೆ ಮುಂಚೆ ಪೆಟ್ಯುಟರಿ ಜಾಸ್ತಿ ಉತ್ಪತ್ತಿಯಾಗಿ ಒಬ್ಬ ವ್ಯಕ್ತಿ ಲಂಬುವಾಗ್ಬಿಡ್ತಾನೆ, ದೈತ್ಯತೆ. ಪ್ರೌಢಾವಸ್ಥೆಯ ಮುಂಚೆ ಪಿಟ್ಯುಟರಿ ಅಗತ್ಯಕ್ಕಿಂತ ಕಡಿಮೆ ಬಿಡುಗಡೆ ಆಗುತ್ತೆ, ಅವ ವ್ಯಕ್ತಿ ಕುಳ್ಳ ಆಗಿಬಿಡ್ತಾನೆ, ದಟ್ ಇಸ್ ಕುಬ್ಜತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಇವೆರಡೂ ಕೂಡ ಪಿಟ್ಯುಟರಿ ಗ್ರಂಥಿಯ ದೋಷದಿಂದ ಉಂಟಾಗ್ತಕ್ಕಂಥ ರೋಗ. ತುಂಬಾ ಇಂಪಾರ್ಟೆಂಟ್. ಸರಳ ಗಾಯಟರ್ ಆರ್ ಗಳಗಂಡ ರೋಗ ಅಂತ ಕರಿತೀವಿ. ನೋಡಿ, ಏನೋ ಕೊರತೆಯಿಂದ ಏನೋ ಊದಿಕೊಂಡು ಏನೋ ಕಡಿಮೆಯಾಗಿ ಬರುವ ರೋಗ. ಒಂದ್ಸತಿ ಮೈಂಡಿಗೆ ಏನೋ ಕೊರತೆಯಿಂದ ಏನೋ ಊದಿಕೊಂಡು ದಟ್ ಈಸ್ ಬರುವ ರೋಗ. ಸಿಂಪಲ್. ಏನೋ ಕೊರತೆಯಿಂದ, ಆಹಾರದಲ್ಲಿ ಅಯೋಡಿನ್ ಕೊರತೆಯಿಂದ ಗಂಟಲಲ್ಲಿರೋ ಥೈರಾಯ್ಡ್ ಗ್ರಂಥಿ ಊದಿಕೊಂಡು ಥೈರಾಕ್ಸಿನ್ ಕಡಿಮೆಯಾಗಿ ಬರ್ತಕ್ಕಂಥ ರೋಗಕ್ಕೆ ನಾವೇನಂತ ಕರಿತೀವಿ? ಗಳಗಂಡ ಆರ್ ಸರಳ ಗಾಯಟರ್. ಓಕೆ, ಅಯೋಡಿನ್ ಕಡಿಮೆಯಾಗಿ ಥೈರಾಯ್ಡ್ ಊದಿಕೊಂಡು ಥೈರಾಕ್ಸಿನ್ ಕೊರತೆಯಾಗಿ ಬರ್ತಕ್ಕಂಥ ರೋಗಕ್ಕೆ ನಾವೇನಂತ ಕರಿತೀವಿ? ಸರಳ ಗಾಯಟರ್. ಇಲ್ಲಿ ಅಯೋಡಿನ್ ಅನ್ನೋ ಪದ ಹಾಕ್ಕೊಂಡು ನೀವು ಒಂದು ಥೈರಾಯ್ಡ್ ಆರ್ ಥೈರಾಕ್ಸಿನ್ ಯಾವ ಪದ ಒಂದು ಹಾಕ್ಕೊಂಡು ಬರೆದ್ರೂ ಕೂಡ ಆನ್ಸರ್ ರೈಟ್ ಆಗುತ್ತೆ. ಓಕೆ, ಈ ರೋಗದ ಲಕ್ಷಣ, ಥೈರಾಯ್ಡ್ ಗಂಟ್ಲಲ್ಲಿ ಇದೆ, ಹಾಗಾಗಿ ಗಂಟ್ಲು ಏನಾಗ್ಬಿಡುತ್ತೆ? ಊದ್ಕೊಳ್ಳೋದು. ಪರಿಹಾರ ಆಹಾರದ ಮೂಲಕ ಮತ್ತೆ ಅಯೋಡಿನ್ ಕೊಟ್ಟರೆ ಮತ್ತು ಈ ರೋಗ ಏನಾಗ್ಬಿಡುತ್ತೆ? ಸರಿಯಾಗ್ಬಿಡುತ್ತೆ. ಸಾಮಾನ್ಯವಾಗಿ ವಾತಾವರಣದಲ್ಲಿ ಅಯೋಡಿನ್ ಕಡಿಮೆ ಇರತಕ್ಕಂಥ ಪ್ರದೇಶದಲ್ಲಿ ಈ ರೋಗ ಪದೇ 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 ಬರ್ತಾ ಇರುತ್ತೆ. ಎಕ್ಸಾಂಪಲ್, ಬಯಲು ಸೀಮೆ ಪ್ರದೇಶದಲ್ಲಿ ಅಲ್ಲಿನ ವಾತಾವರಣದಲ್ಲಿ ಅಯೋಡಿನ್ ಕಡಿಮೆ ಇರುತ್ತೆ. ನೆಕ್ಸ್ಟ್, ಈ ಸಮುದ್ರದ ತೀರದ ಪ್ರದೇಶದ ವಾತಾವರಣದಲ್ಲಿ ಅಯೋಡಿನ್ ಅಂಶ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಹಾಗಾಗಿ ಈ ಸರಳ ಗಾಯಟರ್ ಸಮುದ್ರದ ತೀರದ ಪ್ರದೇಶದ ಜನಕ್ಕೆ ಅಷ್ಟು ಬರಲ್ಲ. ಈ ಕಡೆ ಬಯಲುಸೀಮೆಯಲ್ಲಿ ಪದೇ ಪದೇ ಬರ್ತಾ ಇರೋದ್ರಿಂದ ಒಂದೇ ಸ್ಥಳದಲ್ಲಿ ಪದೇ ಪದೇ ಒಂದು ರೋಗ ಬರ್ತಾ ಇದ್ರೆ ಅದಕ್ಕೆ ಸ್ಥಾನಿಕ ವ್ಯಾಧಿ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆಲ್ರೆಡಿ ಅಲ್ಲಿ ಹೇಳಿದ್ವಿ, ಮೇದೋಜೀರಕ ಗ್ರಂಥಿ ಕೆಲವೊಂದು ಕೋಶಗಳು ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಮಾಡುತ್ತೆ ಅಂತ. ಅಯ್ಯೋ, ಆ ಮೇದೋಜೀರಕ ಗ್ರಂಥಿ ಇನ್ಸುಲಿನ್ ಉತ್ಪತ್ತಿ ಮಾಡಲಿಲ್ಲಪ್ಪ, ಆವಾಗ ರಕ್ತದಲ್ಲಿ ಗ್ಲೂಕೋಸ್ ಏನಾಗ್ಬಿಡುತ್ತೆ? ಜಾಸ್ತಿ ಆಗಿಬಿಡುತ್ತೆ. ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಇನ್ಸುಲಿನ್ ಗ್ಲೂಕೋಸನ್ನು ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡ್ತಾ ಇರುತ್ತೆ. ಇನ್ಸುಲಿನ್ ಕಡಿಮೆ ಆಯ್ತಪ್ಪ ಅಂದರೆ ರಕ್ತದಲ್ಲಿ ಗ್ಲೂಕೋಸ್ ಜಾಸ್ತಿಯಾಗಿ ಮೂತ್ರದ ಮೂಲಕ ಹೊರಗಡೆ ಬರುತ್ತೆ. ಈ ರೋಗಕ್ಕೆ ನಾವೇನಂತ ಕರಿತೀವಿ? ಸಕ್ಕರೆ ಕಾಯಿಲೆ ಆರ್ ಡಯಾಬಿಟಿಸ್. ಸರ್, ಮೈಂಡ್ ಮ್ಯಾಪ್ ಹೇಗೆ ಮಾಡಬೇಕು? ಏನೋ ಕಡಿಮೆಯಾಗಿ ಏನೋ ಜಾಸ್ತಿ ಆಗಿದ್ದು ರಿಸಸಲ್ಲಿ ಬರೋ ರೋಗಕ್ಕೆ ಸಕ್ಕರೆ ಕಾಯಿಲೆ ಅಂತ. ಏನೋ ಕಡಿಮೆಯಾಗಿ ಇನ್ಸುಲಿನ್ ಕಡಿಮೆಯಾಗಿ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿಯಾಗಿ ಮೂತ್ರದ ಮೂಲಕ ಹೊರಗಡೆ ಬರ್ತಕ್ಕಂಥ ರೋಗಕ್ಕೆ ನಾವೇನಂತ ಕರಿತೀವಿ? ಸಕ್ಕರೆ ಕಾಯಿಲೆ ಆರ್ ಡಯಾಬಿಟಿಸ್ ಅಂತ ಕರಿತೀವಿ. ಗ್ಲೂಕೋಸ್ ಮೂತ್ರದ ಮೂಲಕ ಹೋಯಿತು ಅಂದರೆ ಶಕ್ತಿ ಕೊಡದೆ ಗ್ಲೂಕೋಸ್ ಅಲ್ವಾ, ಹಾಗಾಗಿ ಸುಸ್ತಾಗತ್ತೆ ಮತ್ತು ಗ್ಲೂಕೋಸನ್ನು ತೆಗಿಲಿಕ್ಕೆ ಪದೇ 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 ಮೂತ್ರ ಏನಾಗ್ತಾ ಇರುತ್ತೆ? ಬರ್ತಾ ಇರುತ್ತೆ. ಇದು ನಮ್ಮ ಡಯಾಬಿಟಿಸ್ ಆರ್ ಸಕ್ಕರೆ ಕಾಯಿಲೆಯ ಲಕ್ಷಣ. ಯಾವ ಹಾರ್ಮೋನ್ ಕೊರತೆಯಿಂದ ಬರುತ್ತೆ ಅಂತ ಕೇಳಿದ್ರೆ ಇನ್ಸುಲಿನ್ ಹಾರ್ಮೋನ್ ಕೊರತೆಯಿಂದ ಬರುತ್ತೆ. ಇಷ್ಟು ಬರೆದ್ರೂ 1 ಮಾರ್ಕ್ ಕೊಡ್ತಾನೆ. ಆಪತ್ಕಾಲದ ಗ್ರಂಥಿ ಆರ್ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಅಡ್ರಿನಲಿನ್ನ ಯಾಕೆ ಕರಿತೀವಿ? ಅಥವಾ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಯಾವುದು ಅಂತಲೂ ಕೂಡ ಕೇಳ್ಬೋದು. ತುರ್ತು ಪರಿಸ್ಥಿತಿ ಅಂದರೆ ಏನಿಲ್ಲ, ಭಯ ಆದಾಗ, ಖುಷಿ ಆದಾಗ, ಏನೋ ಒಂದು ಸಂವೇದನೆ ಆದಾಗ, ಅಪಘಾತ ಆದಾಗ ಅಡ್ರಿನಲಿನ್ ಬಿಡುಗಡೆಯಾಗಿ ಹೃದಯದ ಬಡಿತವನ್ನು ನಿಯಂತ್ರಣ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ. ನೋಡಿ, ಏನಾದರೂ ಭಯ ಆದಾಗ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗಿಬಿಡುತ್ತೆ, ಖುಷಿಯಾದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗಿಬಿಡುತ್ತೆ. ಯಾರೋ ನಿಮ್ಮ ಫ್ರೆಂಡ್ ಆಸ್ಪತ್ರೆಯಲ್ಲಿದ್ದಾರೆ, ದೇವರೇ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಭಯ, ಖುಷಿ, ಈ ಥರ ಸಂವೇದನೆ, ಅಪಘಾತದ ಸಂದರ್ಭದಲ್ಲಿ ಈ ಅಡ್ರಿನಲಿನ್ ಹೆಚ್ಚು ಬಿಡುಗಡೆ ಆಗಿಬಿಡತ್ತೆ. ಬಿಡುಗಡೆ ಆದಾಗ ಹೃದಯದ ಬಡಿತ ಜಾಸ್ತಿ ಆಗತ್ತೆ. ಈ ಥರ ಹೃದಯದ ಬಡಿತವನ್ನು ನಿಯಂತ್ರಿಸುವುದರ ಮೂಲಕ ಆಪತ್ಕಾಲದಲ್ಲಿ ಜೀವಿಯನ್ನು ರಕ್ಷಣೆ ಮಾಡೋದ್ರಿಂದ ಇದನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್, ಜನನ ಗ್ರಂಥಿಗಳು. ನೋಡಿ, ಏನೆಲ್ಲ ವಿಡಿಯೋ ನೋಡ್ತಿದ್ದೀರಿ ನೀವು? ಹುಡುಗರು ಇದ್ದೀರಾ, ಹುಡುಗಿಯರು ಇದ್ದೀರಾ ಅಲ್ವಾ? ನೋಡಿ, ಇಲ್ಲಿ ಜನನ ಗ್ರಂಥಿ ಅಂದರೆ ಒಂದು ಜನನ ಆಗಬೇಕು ಅಂದರೆ ಹುಡುಗರು ಬೇಕು, ಹುಡುಗಿಯರು ಅಂದರೆ ನಾವು ತಂದೆ ತಾಯಿ ಅಂತ. ಸಾಮಾನ್ಯವಾಗಿ ಗಂಡಸರಲ್ಲಿ ವೃಷಣಗಳು ಕಂಡುಬರುತ್ತೆ, ಹೆಂಗಸರಲ್ಲಿ ಅಂಡಾಶಯಗಳು ಕಂಡುಬರುತ್ತೆ. ಗಂಡಸರ ವೃಷಣಗಳು ಒಂದು ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ಆ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ಟೆಸ್ಟೋಸ್ಟಿರಾನ್. ಹಾಗೆ ಹೆಂಗಸರ ಅಂಡಾಶಯಗಳು ಒಂದು ಪ್ರಮುಖವಾಗಿರೋ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ಇದಕ್ಕೆ ಈಸ್ಟ್ರಾಡಯಲ್, ಹೆಣ್ಣು ಇಸ್ಟ್ರಾಡಯಲ್ ನೆನ್ಪಿಡ್ಕೊಳ್ಳಿ.
ಸಾಮಾನ್ಯವಾಗಿ ಟೆಸ್ಟೋಸ್ಟಿರಾನ್ ಆ ಒಬ್ಬ ಗಂಡು ಮಗುವಿನಲ್ಲಿ ಬಿಡುಗಡೆ ಆದಾಗ ಅಲ್ಲಿ ಲೈಂಗಿಕ ಲಕ್ಷಣಗಳು ಕಂಡುಬರುತ್ತೆ, ಆ ಸೆಕೆಂಡರಿ ಲಕ್ಷಣಗಳು ಕಂಡುಬರುತ್ತೆ. ಒಂದು ಧ್ವನಿ ಗಡಸಾಗೋದು, ಗಡ್ಡ ಮೀಸೆ ಬರೋದು, ಕಂಕುಳಲ್ಲಿ ಕೂದಲು ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಪ್ರೌಢಾವಸ್ಥೆಗೆ ಬಂದಂತಹ ಗಂಡಸಿನ ಲಕ್ಷಣಗಳು. ಅದೇ ರೀತಿ ಪ್ರೌಢಾವಸ್ಥೆಗೆ ಬಂದಂತಹ ಹೆಂಗಸಿನ ಲಕ್ಷಣಗಳು ಧ್ವನಿ ಕೋಮಲವಾಗೋದು, ಸ್ತನಗಳು ಬೆಳೆಯೋದು, ಸೊಂಟ ಅಗಲ ಆಗೋದು. ಇದಕ್ಕೆಲ್ಲ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಈಸ್ಟ್ರಾಡಯಲ್. ಈ ಧ್ವನಿ, ಗಡ್ಡ, ಮೀಸೆ ಇದಕ್ಕೆಲ್ಲ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಟೆಸ್ಟೋಸ್ಟಿರಾನ್. ಇದನ್ನು ವೃಷಣಗಳು ಉತ್ಪತ್ತಿ ಮಾಡುತ್ತೆ, ಇದನ್ನು ಅಂಡಾಶಯಗಳು ಉತ್ಪತ್ತಿ ಮಾಡುತ್ತೆ. ಎಂಜಾಯ್ ಮಾಡಿ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪಾಸಾಗಲಿ ಅಂತ ಇಲ್ಲೊಂದು ಕ್ವಶನ್ ಕೇಳ್ತಿರ್ತಾನೆ ನಿಮಗೆ. ಕ್ಲಿಯರ್? ನೆಕ್ಸ್ಟ್, ಸಂತಾನೋತ್ಪತ್ತಿ. ಸಾಮಾನ್ಯವಾಗಿ ಸಂತಾನೋತ್ಪತ್ತಿ ಕೆಳವರ್ಗದ ಜೀವಿಗಳಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತೆ. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಇಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂದರೆ ಇಲ್ಲಿ ಗಂಡು ಮತ್ತು ಹೆಣ್ಣು ಇರಲ್ಲ. ವಿದಳನ ಅಮೀಬದಲ್ಲಿ ಗಂಡು ಹೆಣ್ಣಿಲ್ಲ, ಲೆಶ್ಮಾನಿಯ ಗಂಡು ಹೆಣ್ಣಿಲ್ಲ, ಪ್ಲಾಸ್ಮೋಡ್ ಇಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಇಲ್ಲ ಯಾವುದು ಕೆಳವರ್ಗದ ಜೀವಿಗಳಲ್ಲಿ. ಈ ಕೆಳವರ್ಗದ ಜೀವಿಗಳಲ್ಲಿ ನಡೀತಕ್ಕಂಥ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗಳಾಗಿರ್ತಕ್ಕಂಥ ವಿದಳನ ಇರ್ಬೋದು, ಲಂಬ ವಿದಳನ ಇರ್ಬೋದು, ಬಹು ವಿದಳನ ಇರ್ಬೋದು, ಮಗು ಇದು ನೋಡಿ. ಇದ್ರ ಮೇಲೆಲ್ಲ ಒಂದೊಂದು ಕ್ವಶನ್ ಈಸಿಯಾಗಿ ಕೇಳಿಬಿಡ್ತಾನೆ. ಬಟ್ ಕ್ವಶನಲ್ಲಿ ಉತ್ತರ ಇರುತ್ತೆ. ವಿದಳನ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತದೆ, ಯಾವ ಜೀವಿಯಲ್ಲಿ ನಡೆಯುತ್ತೆ? ಕ್ವಶನಲ್ಲಿ ಆನ್ಸರ್ ಇದೆ. ವಿದಳನ ಜೀವಿಯ ದೇಹವು 2 ಭಾಗಗಳಾಗಿ ತನ್ನ ಸಂತತಿಯನ್ನು ಮುಂದುವರಿಸಿದರೆ ಇದಕ್ಕೆ ವಿದಳನ ಅಂತ ಕರಿತೀವಿ. ಅಮೀಬಾ ಮತ್ತು ಬ್ಯಾಕ್ಟೀರಿಯಾಗಳಲ್ಲಿ ನಡೆಯುತ್ತೆ. ಲಂಬ ವಿದಳನ ಇದು ಕೂಡ 2 ಭಾಗನೇ. ಕೆಲವೊಂದು ಜೀವಿಗಳಲ್ಲಿ ತನ್ನ ದೇಹವು ಲಂಬವಾಗಿ 2 ಭಾಗಗಳಾಗುವುದರ ಮೂಲಕ ತನ್ನ ಸಂತತಿ ಮುಂದುವರಿಯುತ್ತೆ. ಇದಕ್ಕೆ ಲಂಬ ವಿದಳನ. ಇಂತಹ ಸಂತತಿ ಎಲ್ಲಿ ನಡೆಯುತ್ತೆ? ಲೆಶ್ಮಾನಿಯದಲ್ಲಿ ನಡೆಯುತ್ತೆ. ಬಹು ವಿದಳನ ಅಲ್ಲಿದೆ. ಬಹು ವಿದಳನ ಕೆಲವೊಂದು ಜೀವಿಗಳು ಅನಾನುಕೂಲಕರ ಪರಿಸ್ಥಿತಿಯಲ್ಲಿ ತನ್ನ ನ್ಯೂಕ್ಲಿಯಸನ್ನು ಅನೇಕ ಭಾಗಗಳನ್ನಾಗಿ ಹೊಡ್ಕೊಳ್ಳುತ್ತೆ. ಅನುಕೂಲಕರ ಪರಿಸ್ಥಿತಿ ಬಂದಾಗ ಆ ಎಲ್ಲ ಭಾಗಗಳನ್ನು ಹೊಸ ಜೀವಿಗಳನ್ನಾಗಿ ಮಾಡಿ ತನ್ನ ದೇಹದಿಂದ ಹೊರಗಡೆ ಹಾಕತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಬಹು ವಿದಳನ ಅಂತ. ಒಮ್ಮೆಲೆ ಅನೇಕ ಜೀವಿಗಳಿಗೆ ತನ್ನ ಸಂತತಿಯ ಮೂಲಕ ಹೊರಗಡೆ ಕಳಿಸಿದ್ರೆ ಇದಕ್ಕೆ ಬಹು ವಿದಳನ ಹೆಸರಲ್ಲೇ ಇದೆ. ಇಂತಹ ಸಂತಾನೋತ್ಪತ್ತಿಯನ್ನು ಯಾವ ಜೀವಿ ಮಾಡುತ್ತೆ ಅಂತ ಕೇಳಿದ್ರೆ ಪ್ಲಾಸ್ಮೋಡಿಯಂ ಮಾಡುತ್ತೆ. ನೆಕ್ಸ್ಟ್, ತುಂಡರಿಕೆ ಆ ಹೆಸರಲ್ಲಿದೆ. ಕೆಲವೊಂದು ಜೀವಿಯ ದೇಹಗಳು ಅನೇಕ ಭಾಗಗಳಾಗಿ ಆ ಭಾಗಗಳು ಹೊಸ ಜೀವಿಯಾಗಿ ಬೆಳೆಯುತ್ತೆ. ಇದಕ್ಕೆ ಉದಾಹರಣೆ ಸ್ಪೈರೋಗೈರಾ. ತುಂಡೆಲ್ಲ ಹೊಸ ಹೊಸ ಜೀವಿಗಳಾಗಿ ಬೆಳೆಯುತ್ತೆ. ಪುನರ್ ಉತ್ಪಾದನೆ, ರೀಜನರೇಷನ್. ಕೆಲವೊಂದು ಜೀವಿಗಳ ದೇಹ ತನ್ನ ಭಾಗಗಳನ್ನು ಕಳ್ಕೊಳ್ಳುತ್ತೆ. ಕಳ್ಕೊಂಡಿರೋ ಭಾಗಗಳನ್ನು ಪುನಃ ಮತ್ತೆ ರೆಡಿ ಮಾಡ್ಕೊಳ್ಳುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಪುನರ್ ಉತ್ಪಾದನೆ. ಓಕೆ, ಕೆಲವೊಂದು ಜೀವಿಯು ತನ್ನ ದೇಹದ ಕಳೆದುಕೊಂಡು ಭಾಗಗಳನ್ನು ಹೊಸದಾಗಿ ಬೆಳೆಸ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ಪುನರುತ್ಪಾದನೆ. ಇಂಥ ಒಂದು ಸಂತಾನೋತ್ಪತ್ತಿ ಎಲ್ಲಿ ಕಂಡುಬರುತ್ತೆ ಅಂದರೆ ಪ್ಲನೇರಿಯಾದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ಮಗ್ಗುವಿಕೆ. ಕೆಲವೊಂದು ಜೀವಿಯು ಬೆಳೆದು ಅದರ ದೇಹದ ಕೆಳಗಡೆ ಮೊಗ್ಗಾಗಿ ಆ ಮೊಗ್ಗು ಬೆಳೆದು ತಾಯಿ ದೇಹದಿಂದ ಬೇರ್ಪಟ್ಟು ಆ ಮಗು ಹೊಸ ಜೀವಿಯಾಗಿ ಬೆಳೆಯುತ್ತೆ. ಇಂತಹ ಸಂತತಿಗೆ ನಾವೇನಂತ ಕರಿತೀವಿ? ಮಗ್ಗುವಿಕೆ ಅಂತ. ಅಲ್ಲೇ ಇದೆ ನೋಡಿ, ಮಗ್ಗುವಿಕೆ. ಕೆಲವೊಂದು ಜೀವಿಯು ಬೆಳೆದು ಅದರ ದೇಹದಲ್ಲಿ ಮೊಗ್ಗಾಗಿ ಆ ಮಗು ಹೊಸ ಜೀವಿಯಾಗಿ ಬೆಳೆಯುತ್ತೆ. ಇದಕ್ಕೆ ಮಗ್ಗುವಿಕೆ ಅಂತ ಕರಿತೀವಿ. ಉದಾಹರಣೆ ದಟ್ ಇಸ್ ದ ಹೈಡ್ರಾ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಥರ ಕೆಳವರ್ಗದ ಜೀವಿಗಳಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತೆ. ಮೇಲ್ವರ್ಗದ ಜೀವಿಗಳಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯೂ ನಡೆಯುತ್ತೆ, ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯೂ ಕೂಡ ನಡೆಯುತ್ತೆ. ಸಸ್ಯಗಳಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಹೂವುಗಳ ಮೂಲಕ ನಡೆಯುತ್ತೆ. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂದರೆ ಗಂಡು ಇರಬೇಕು, ಹೆಣ್ಣು ಇರಬೇಕು. ಸಸ್ಯಗಳಲ್ಲಿ ಗಂಡು ಹೂ ಇದೆ, ಹೆಣ್ಣು ಹೂ ಇದೆ, ಒಟ್ಟಿಗೆ ಇರತಕ್ಕಂತಹ ದ್ವಿಲಿಂಗಿ ಹೂ ಕೂಡ ಇದೆ. ಇದು ಹೂವು ಅಂತಕ್ಕಂಥದ್ದು ಸಸ್ಯದ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಭಾಗ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸಸ್ಯದ ಎಲೆಗಳ ಮೂಲಕ ಸಂತತಿ ನಡೆದರೆ ಅದಕ್ಕೆ ಬ್ರಯೋಫಿಲಮ್ ಅಂತ ಕರಿತೀವಿ. ಸಸ್ಯದ ಕಾಂಡ ಕಟ್ಟಾಗಿ ನೋಡಿ, ಗುಲಾಬಿ ಗಿಡ ಕಾಂಡ ಕಟ್ ಮಾಡಿ ಹೊಸ ಸಸ್ಯನ ಬೆಳೆಸ್ತೀವಿ. ಇದಕ್ಕೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಸಸ್ಯದ ಹೂಗಳ ಮೂಲಕ ಸಂತತಿ ನಡೆದರೆ ಇದಕ್ಕೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಹೂವಿನಲ್ಲಿ ಪ್ರಮುಖವಾಗಿ ಕೇಸರ ಇದು ಹೂವಿನ ಗಂಡು ಭಾಗ, ಶಲಾಕಾಗ್ರ ಇದು ಹೂವಿನ ಹೆಣ್ಣು ಭಾಗ, ಅಂಡಾಶಯ ಇದು ಹೂವಿನ ಹೆಣ್ಣು ಭಾಗ. ನೋಡಿ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪರಾಗಸ್ಪರ್ಶ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ನಿಷೇಚನ. ಇದಕ್ಕಿರೋ ವ್ಯತ್ಯಾಸ ಆ ಪರಾಗಸ್ಪರ್ಶ ಕ್ರಿಯೆ ಅಂದ್ರೇನು, ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ, ಏನು ಬೇಕಾದರೂ ಕೇಳಿ, ಈ ಪದಗಳು ಗೊತ್ತಿರಬೇಕು. ಕೇಸರದ ಮೇಲೆ ನೀವು ಮುಟ್ಟಿದಾಗ ಪೌಡ್ರ್ ಇರುತ್ತೆ, ಇದಕ್ಕೆ ಪರಾಗ ರೇಣುಗಳು ಅಂತ ಕರಿತೀವಿ. ಹೂವಿನ ಗಂಡು ಭಾಗ ಕೇಸರದ ಮೇಲೆ ಪರಾಗ ರೇಣುಗಳು ಇರುತ್ತೆ, ಪೌಡ್ರ್ ಥರ. ನೆಕ್ಸ್ಟ್,
ಹೂವಿನ ಹೆಣ್ಣು ಭಾಗ ಶಲಾಕಾಗ್ರ, ಶಲಾಕನಳಿಕೆ, ಅಂಡಾಶಯ ಇವು ಹೂವಿನ ಹೆಣ್ಣು ಭಾಗ. ಹೂವಿನ ಗಂಡು ಭಾಗ ಕೇಸರದಲ್ಲಿರ್ತಕ್ಕಂಥ ಪರಾಗ ರೇಣುಗಳು ಗಾಳಿಯ ಸಹಾಯದಿಂದನೋ ನೀರಿನ ಸಹಾಯದಿಂದನೋ ಅಥವಾ ಯಾವುದೋ ಜೀವಿಯ ಸಹಾಯದಿಂದನೋ ಶಲಾಕಾಗ್ರಕ್ಕೆ ವರ್ಗಾವಣೆ ಆಗತ್ತೆ. ಕೇಸರದ ಮೇಲಿರ್ತಕ್ಕಂಥ ಪರಾಗ ರೇಣುಗಳು ಶಲಾಕಾಗ್ರಕ್ಕೆ ವರ್ಗಾವಣೆಯಾದರೆ ಇದಕ್ಕೆ ಪರಾಗಸ್ಪರ್ಶ ಅಂತ ಕರಿತೀವಿ. ಈಗ ಪರಾಗರೇಣುಗಳು ಎಲ್ಲಿಗೆ ಬಂತು? ಶಲಾಕಾಗ್ರಕ್ಕೆ ಬಂತು. ಶಲಾಕಾಗ್ರದಿಂದ ಪರಾಗರೇಣು ಅಂಡಾಶಯಕ್ಕೆ ಬಂದರೆ ಇದಕ್ಕೆ ನಿಷೇಚನ ಅಂತ ಕರಿತೀವಿ. ಎಕ್ಸಾಂಪಲ್, ನಮ್ಮ ಸ್ಕೂಲ್ಗಳಲ್ಲಿ ಇದನ್ನು ಹೇಗೆ ಕಲಿಸ್ತೀನಿ ಅಂದರೆ, ಪರಾಗರೇಣು ಇದೊಂದು ಬಸ್, ಕೇಸರ ಶಿಕಾರಿಪುರ ಬಸ್ ಸ್ಟ್ಯಾಂಡ್, ಶಲಾಕಾಗ್ರ ಸವಳಂಗ, ಅಂಡಾಶಯ ಶಿವಮೊಗ್ಗ. ನೋಡಿ ಸಿಂಪಲ್. ಹಾಗಾದ್ರೆ ಬಸ್ ಹೆಂಗೆ ಹೋಗುತ್ತೆ? ಓ, ಶಿಕಾರಿಪುರ ಟು ಸವಳಂಗ, ಸವಳಂಗ ಟು ಶಿವಮೊಗ್ಗ. ಹಾಗೆ ಈಗ ಇಲ್ಲಿ ಪರಾಗರೇಣು ಕೇಸರದಿಂದ ಶಲಾಕಾಗ್ರಕ್ಕೆ ಹೋದರೆ ಪರಾಗಸ್ಪರ್ಶ, ಶಿಕಾರಿಪುರ ಟು ಸವಳಂಗಕ್ಕೆ ಹೋದರೆ ಪರಾಗಸ್ಪರ್ಶ, ಸವಳಂಗದಿಂದ ಮತ್ತೆ ಶಿವಮೊಗ್ಗ ಹೋಗಿಬಿಟ್ರೆ ನಿಷೇಚನ ಅಷ್ಟೇ. ಪರಾಗರೇಣು ಕೇಸರದಿಂದ ಶಲಾಕಾಗ್ರಕ್ಕೆ ಬಂದರೆ ಇದಕ್ಕೆ ಪರಾಗಸ್ಪರ್ಶ ಅಂತ ಕರಿತೀವಿ. ಶಲಾಕಾಗ್ರದಿಂದ ಅಂಡಾಶಯಕ್ಕೆ ಬಂದರೆ ನಿಷೇಚನ ಅಂತ ಕರಿತೀವಿ. ಸರ್, ಏನಾದ್ರು 2 ಮಾರ್ಕ್ಸಿಗೆ ಪರಾಗಸ್ಪರ್ಶ ಕ್ರಿಯೆ ಅಂಡ್ ನಿಷೇಚನಕ್ಕಿರೋ ವ್ಯತ್ಯಾಸ ಈಸಿ ಇದೆ. ಪರಾಗರೇಣು ಕೇಸರದಿಂದ ಶಲಾಕಾಗ್ರಕ್ಕೆ ಬಂದರೆ ಪರಾಗಸ್ಪರ್ಶ, ಇದು ಗಾಳಿಯಿಂದನೋ ನೀರಿನಿಂದನೋ ಕೆಲವೊಂದು ಜೀವಿಗಳಿಂದ ನಡೆಯೋದ್ರಿಂದ ಇದು ಒಂದು ಭೌತಿಕ ಕ್ರಿಯೆ. ಶಲಾಕಾಗ್ರದಿಂದ ಅದೇ ಪರಾಗರೇಣು ಅಂಡಾಶಯಕ್ಕೆ ಹೋಗಬೇಕಾದ್ರೆ ಇಲ್ಲಿ ಗಾಳಿ ಗೀಳಿ ಏನು ಹೆಲ್ಪ್ ಇಲ್ಲ, ಅದು ಜೈವಿಕ ಕ್ರಿಯೆ. ಅದು ಜೀವಿಗಳಲ್ಲಿ ಮಾತ್ರ ನಡೀತಕ್ಕಂಥದ್ದು, ನಡೆದ ಜೈವಿಕ ಕ್ರಿಯೆ. ಸಾಮಾನ್ಯವಾಗಿ ಪರಾಗಸ್ಪರ್ಶ ಅಂತಕ್ಕಂಥದ್ದು ಸಸ್ಯಗಳಲ್ಲಿ ಮಾತ್ರ ಕಂಡುಬರುತ್ತೆ. ನಿಷೇಚನ ಅಂತಕ್ಕಂಥದ್ದು ಸಸ್ಯಗಳಲ್ಲೂ ಕಂಡುಬರುತ್ತೆ, ಪ್ರಾಣಿಗಳಲ್ಲೂ ಕೂಡ ಕಂಡುಬರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸರ್, ಸ್ವಲ್ಪ ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ ಅಂತ ಹೇಳಿಬಿಡಿ ಸರ್. ಯಾಕಂದರೆ ಪರಾಗಸ್ಪರ್ಶ ಅಂದರೆ ಅರ್ಥ ಆಗಿದೆ, ಕೇಸರದಿಂದ ಪರಾಗರೇಣು ಶಲಾಕಾಗ್ರಕ್ಕೆ. ಓಕೆ, ಇರಲಿ ಬಿಡಿ. ಪರಾಗರೇಣು ಕೇಸರದಿಂದ ಅದೇ ಹೂವಿನ ಶಲಾಕಾಗ್ರಕ್ಕೆ ಅಥವಾ ಅದೇ ಗಿಡದ ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ಬಂದರೆ ಇದಕ್ಕೆ ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಪರಾಗರೇಣು ಕೇಸರದಿಂದ ಬೇರೆ ಗಿಡದ ಹೂವಿನ ಶಲಾಕಾಗ್ರಕ್ಕೆ ಹೋದರೆ ಇದಕ್ಕೆ ಪರಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಪುರುಷ ಸಂತಾನೋತ್ಪತ್ತಿಯ ಭಾಗಗಳು, ಇದ್ರ ಮೇಲಂತೂ ಈ ಸ್ತ್ರೀ ಸಂತಾನೋತ್ಪತ್ತಿ, ಪುರುಷ ಸಂತಾನೋತ್ಪತ್ತಿ ಮೇಲೆ ಎಕ್ಸಾಂಪಲ್ ಪ್ರಶ್ನೆ ಬರ್ತಾನೆ ಇರುತ್ತೆ. ಪುರುಷ ಸಂತಾನೋತ್ಪತ್ತಿಯ ಭಾಗಗಳೇನಿದೆ ಅದನ್ನು ಸರಿಯಾಗಿ ಒಂದ್ಸತಿ ಬರೆದು ಕಲ್ತುಬಿಡಿ. ಹಾರ್ಟ್, ಹೈಯರ್ ಆರ್ಡರ್ ಥಿಂಕಿಂಗ್, ಈ ಚಿತ್ರ ಕೊಟ್ಟು ಎಕ್ಸ್ಪ್ಲನೇಷನ್ ಕೂಡ ಕೊಡ್ಬೋದು ನಿಮಗೆ. ಸಾಮಾನ್ಯವಾಗಿ ಈ ಪುರುಷ ಸಂತಾನೋತ್ಪತ್ತಿಯ ಭಾಗಗಳು ವೃಷಣಗಳು, ನೆಕ್ಸ್ಟ್ ವೀರ್ಯ ಕೋಶಿಕೆಗಳು, ನೆಕ್ಸ್ಟ್ ಪ್ರೋಸ್ಟೇಟ್ ಗ್ರಂಥಿ, ವೀರ್ಯನಾಳ, ಮೂತ್ರನಾಳ, ಸಿಸ್ನ, ಅದು ಸೆಕೆಂಡರಿ. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ವೃಷಣಗಳೇನಿದೆ, ವೃಷಣ ಚೀಲದ ಒಳಗಡೆ ವೃಷಣಗಳಿರ್ತಾವೆ. ಈ ವೃಷಣಗಳು ಏನು ಮಾಡುತ್ತೆ ಅಂದರೆ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತೆ. ಸಾಮಾನ್ಯವಾಗಿ ಈ ಸೂಕ್ಷ್ಮ ಅಂಗಗಳೆಲ್ಲವೂ ನಮ್ಮ ದೇಹದ ಒಳಗಡೆ ಅದಾವ, ವೃಷಣ ಮಾತ್ರ ದೇಹದಿಂದ ಹೊರಗಡೆ ಇದೆ. ಯಾಕೆ ಅಂತಲೂ ಕೂಡ ಕ್ವಶನ್ ಕೇಳ್ಬೋದು. ಸಾಮಾನ್ಯವಾಗಿ ಈ ವೃಷಣ ಚೀಲದಲ್ಲಿದಾವಲ್ಲ, ಈ ವೃಷಣಗಳು ಈ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ಹಾಗಾಗಿ ದೇಹದಿಂದ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇರೋದ್ರಿಂದ, ಆ ಕಡಿಮೆ ಉಷ್ಣತೆ ಇದ್ದಾಗ ಹೆಚ್ಚು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡೋದ್ರಿಂದ ಈ ವೃಷಣ ಮತ್ತು ವೃಷಣ ಚೀಲ ಏನಾಗಿದೆ ದೇಹದಿಂದ ಹೊರಗಡೆ ಇದೆ. ಇರಲಿ ಬಿಡಿ, ವೃಷಣಗಳು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ವೃಷಣಗಳೇನೋ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತು. ಆ ವೀರ್ಯಾಣುಗಳಿಗೆ ಆಹಾರ ಬೇಕಲ್ವಾ, ಅವುಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಯಾವುದು ಕೊಡುತ್ತೆ? ವೀರ್ಯ ಕೋಶಿಕೆಗಳು ಕೊಡುತ್ತೆ. ಈ ವೃಷಣಗಳಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ವೀರ್ಯಾಣುಗಳು ವೀರ್ಯ ಕೋಶಿಕೆ ಕೊಟ್ಟಂಥ ಆಹಾರ ಪೋಷಕಾಂಶಗಳನ್ನು ತಿಂದು ವೀರ್ಯನಾಳ, ಮೂತ್ರನಾಳದ ಮೂಲಕ, ಸಿಸ್ನದ ಮೂಲಕ ಸ್ತ್ರೀ ಸಂತಾನೋತ್ಪತ್ತಿ ಹೋಗಬೇಕಲ್ವಾ. ಅಲ್ಲಿ ಮುಟ್ಟ ಚಲಿಸಲಿಕ್ಕೆ ಅದಕ್ಕೊಂದು ದ್ರವ ವಸ್ತು ಬೇಕಾಗತ್ತೆ. ಆ ದ್ರವ ವಸ್ತುವನ್ನು ಯಾವುದು ಬಿಡುಗಡೆ ಮಾಡುತ್ತೆ ಅಂದರೆ ಪ್ರೋಸ್ಟೇಟ್ ಗ್ರಂಥಿ ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಪ್ರೋಸ್ಟೇಟ್ ಗ್ರಂಥಿ ಒಂದು ದ್ರವನ ಉತ್ಪತ್ತಿ ಮಾಡುತ್ತೆ. ವೀರ್ಯ ಕೋಶಿಕೆಗಳು ವೀರ್ಯಾಣುಗಳಿಗೆ ಬೇಕಾಗಿರೋ ಪೋಷಕಾಂಶವನ್ನು ಕೊಡುತ್ತೆ. ಆ ವೀರ್ಯಾಣುಗಳನ್ನು ವೃಷಣಗಳು ಉತ್ಪತ್ತಿ ಮಾಡುತ್ತೆ. ವೃಷಣಗಳು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ವೀರ್ಯಾಣುಗಳು ವೀರ್ಯ ಕೋಶಿಕೆಗಳಿಂದ ಪೋಷಕಾಂಶಗಳನ್ನು ತಗೊಂಡು ಪ್ರೋಸ್ಟೇಟ್ ಗ್ರಂಥಿ ಬಿಡುಗಡೆ ಮಾಡ್ತಕ್ಕಂಥ ದ್ರವದಲ್ಲಿ ಈಚ್ಕೊಂಡು ವೀರ್ಯನಾಳ, ಮೂತ್ರನಾಳ, ಸಿಸ್ನದ ಮೂಲಕ ಚಲಿಸತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅದೇ ರೀತಿ ಸ್ತ್ರೀ ಸಂತಾನೋತ್ಪತ್ತಿಯ ಭಾಗಗಳು ಕೂಡ ಇದೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಅದು ಕೇಳಿಲ್ಲ ಅಂದರೆ ಇದು ಕೇಳಿಬಿಡ್ತಾನೆ. ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು ಅಂಡಾಶಯ,
ಅಂಡನಾಳ, ಇದಕ್ಕೆ ಫೆಲೋಪಿಯನ್ ಟ್ಯೂಬ್, ಫೆಲೋಪಿಯನ್ ನಾಳ ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟ್ ಗರ್ಭಕೋಶ, ಗರ್ಭಕಂಠ ಆ್ಯಂಡ್ ಯೂನಿ. ಪ್ರಮುಖವಾಗಿ ಅಂಡಾಶಯ, ಅಂಡನಾಳ ಆ್ಯಂಡ್ ಗರ್ಭ. ನೋಡಿ, ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ಒಂದು ಜೊತೆ ಅಂಡಾಶಯ ಇರುತ್ತೆ. ಈ ಅಂಡಾಶಯ ಪ್ರೌಢ ಸ್ತ್ರೀಯಲ್ಲಿ ತಿಂಗಳಿಗೆ ಪರ್ಯಾಯವಾಗಿ ಅಂದರೆ ಒಂದು ಅಂಡಾಣುವನ್ನು ಉತ್ಪತ್ತಿ ಮಾಡುತ್ತೆ. ಒಂದು ಅಂಡಾಶಯ ಉತ್ಪತ್ತಿ ಮಾಡಿದ್ರೆ ಇನ್ನೊಂದು ಅಂಡಾಶಯ ಉತ್ಪತ್ತಿ ಮಾಡೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಅಂಡಾಶಯ ಅಂಡಾಣುವನ್ನು ಉತ್ಪತ್ತಿ ಮಾಡುತ್ತೆ. ಆ ಅಂಡಾಶಯ ಉತ್ಪತ್ತಿ ಮಾಡಿರ್ತಕ್ಕಂಥ ಅಂಡಾಣು ಅಂಡನಾಳಕ್ಕೆ ಬರುತ್ತೆ. ಅಂಡನಾಳಕ್ಕೆ ಬಂದು 24 ಗಂಟೆ ವೀರ್ಯಾಣು ಬರುತ್ತಾ ಅಂತ ಕಾಯುತ್ತೆ. ಆ ವೀರ್ಯಾಣು ಬರುವಿಕೆಗೆ ಕಾಯ್ತಾ ಇರತಕ್ಕಂತಹ ಏನು ಅಂಡಾಣು ಇದೆಯಲ್ವಾ, ಆ ಸಂದರ್ಭದಲ್ಲಿ ಫಲಿತ ಅಂಡಾಣು ಫಲಿತ ಅಂದರೆ ಅಂಡಾಣಿನ ಒಳಗಡೆ ವೀರ್ಯಾಣು ಹೋಗುವ ಕ್ರಿಯೆಗೆ, ನೋಡಿಲಿ ಏನು ಶಲಾಕಾಗ್ರದಿಂದ ಅಂಡಾಶಯಕ್ಕೆ ಪರಾಗರೇಣು ಹೋಗೋದನ್ನು ನಿಷೇಚನ ಅಂತ ಕರೆದ್ವಿ. ಅದು ಸಸ್ಯಗಳಲ್ಲಿ. ಪ್ರಾಣಿಗಳಲ್ಲಿ ಅಂಡಾಣುವಿನ ಒಳಗಡೆ ವೀರ್ಯಾಣು ಹೋಗುವ ಕ್ರಿಯೆಗೆ ನಾವೇನಂತ ಕರಿತೀವಿ? ನಿಷೇಚನ. ಸಾಮಾನ್ಯವಾಗಿ ಮಾನವನಲ್ಲಿ ನಿಷೇಚನ ಎಲ್ಲಿ ನಡೆಯುತ್ತೆ ಅಂದರೆ ಅಂಡನಾಳದಲ್ಲಿ ನಡೆಯುತ್ತೆ. ಆ ನಿಷೇಚನಕ್ಕಾಗಿ ಅಂಡನಾಳದಲ್ಲಿ ಅಂಡಾಣು ಕಾಯ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಗರ್ಭ ಏನು ಮಾಡುತ್ತೆ, ಒಂದು ಸ್ಪಂಜಿನಂತಹ ಪೋಷಕಾಂಶವನ್ನು ಹೊಂದಿರತಕ್ಕಂತಹ ದಪ್ಪನೆಯ ಪದರನ್ನು ನಿರ್ಮಾಣ ಮಾಡ್ಕೊಳ್ಳುತ್ತೆ. ಯಾಕಂದರೆ ಆ ನಿಷೇಚನಗೊಂಡ ಫಲಿತ ಅಂಡಾಣು ಬಂದರೆ ಅದರ ಬೆಳವಣಿಗೆಗೆ ಆಹಾರ ಕೊಡೋಣ ಅಂತ. ಈಗ ಸ್ತ್ರೀ ಹೆಣ್ಣು ಮಕ್ಕಳು ಗಂಡಿನ ಸಂಪರ್ಕದಲ್ಲಿ ಇರಲ್ಲ, ಆವಾಗ ವೀರ್ಯಾಣು ಅಂಡಾಣುವಿನ ಹತ್ರ ಹೋಗೋದಿಲ್ಲ. ಈಗ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗಿದೆ. ಆ ಅಂಡಾಣು ಅಂಡನಾಳದಲ್ಲಿ ವೀರ್ಯಾಣುವಿಗಾಗಿ ಕಾಯ್ತಾ ಇದೆ. ವೀರ್ಯಾಣು ಬರಲಿಲ್ಲ. ಅದೇ ಸಂದರ್ಭದಲ್ಲಿ ಗರ್ಭ ಪೋಷಕಾಂಶವನ್ನು ಹೊಂದಿರತಕ್ಕಂಥ ಸ್ಪಂಜಿನಂಥ ಪದರವನ್ನು ನಿರ್ಮಾಣ ಮಾಡಿಕೊಂಡಿದೆ. ವೀರ್ಯಾಣು ಬರಲಿಲ್ಲ, ಅಂಡಾಣು ಅಂಡನಾಳದಲ್ಲಿ ನಿಷೇಚನ ಆಗಲಿಲ್ಲ. ನಿಷೇಚನಗೊಳ್ಳದ ಅಂಡಾಣು ಈಗ ಗರ್ಭಕ್ಕೆ ಬರುತ್ತೆ. ಗರ್ಭಕ್ಕೆ ಬಂದಾಗ ಆ ಅಂಡಾಣು ಫಲಿತ ಆಗದೇ ಇದ್ದರೆ ಆ ಅಂಡಾಣು ಆ ಪೋಷಕಾಂಶವನ್ನು ಹೊಂದಿರತಕ್ಕಂಥ ಸ್ಪಂಜಿನಂತಹ ಪದರದ ಮೇಲೆ ಬಿದ್ದು ಆ ಪದರ ಕರಗಿ ಲೋಳೆಯ ರೂಪದಲ್ಲಿ ಹೊರಗಡೆ ಬರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಋತುಚಕ್ರ ಅಂತ ಕರಿತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಅಂಡಾಶಯ ಅಂಡಾಣುವನ್ನು ಉತ್ಪತ್ತಿ ಮಾಡುತ್ತೆ ಪರ್ಯಾಯವಾಗಿ. ನಿಷೇಚನ ಎಲ್ಲಾಗತ್ತೆ? ಅಂಡನಾಳದಲ್ಲಾಗತ್ತೆ. ನೆಕ್ಸ್ಟ್ ಋತುಚಕ್ರ ಹೇಗೆ ನಿರ್ವಹಣೆ ಆಗತ್ತೆ ನೋಡ್ಕೊಳ್ಳಿ. ಅಂಡಾಣು ನಿಷೇಚನ ಆಗದೇ ಇದ್ದರೆ ಗರ್ಭದಲ್ಲಿರ್ತಕ್ಕಂಥ ಪೋಷಕಾಂಶವನ್ನು ಹೊಂದಿರತಕ್ಕಂತಹ ಸ್ಪಂಜಿನಂತಹ ಪದರ ಕರಗಿ ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಗಡೆ ಬರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಋತುಚಕ್ರ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಅನುವಂಶೀಯತೆ. ತಮಗೆಲ್ಲರಿಗೂ ಗೊತ್ತಿದೆ, ಅನುವಂಶೀಯತೆ ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ ಗುಣಗಳು ಹರಿದು ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಅನುವಂಶೀಯತೆ ಅಂತ ಕರಿತೀವಿ. ಅದರಲ್ಲೇನಾದರೂ ವ್ಯತ್ಯಾಸ ಆದರೆ ಅದಕ್ಕೆ ಭಿನ್ನತೆ ಅಂತ ಕರಿತೀವಿ. ಆ ಅನುವಂಶೀಯತೆ ಮತ್ತು ಭಿನ್ನತೆಯ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಜೀವಶಾಸ್ತ್ರದ ವಿಭಾಗಕ್ಕೆ ತಳಿಶಾಸ್ತ್ರ ಅಂತ ಕರಿತೀವಿ. ಈ ತಳಿಶಾಸ್ತ್ರದ ಪಿತಾಮಹ ಜೊಹಾನ್ ಗ್ರೆಗರ್ ಮೆಂಡಲ್ ಅಂತ ಕರಿತೀವಿ. ಇದರಲ್ಲಿ ಪ್ರಮುಖವಾಗಿ 3 ಕ್ವಶನ್ ನೀವು ಗಟ್ಟು ಹೊಡಿಲೇಬೇಕು. ಒಂದು ಏಕತಳೀಕರಣ, ಇನ್ನೊಂದು ದ್ವಿತಳೀಕರಣ, ಇನ್ನೊಂದು ಮೆಂಡಲ್ನ ನಿಯಮಗಳು, ಇನ್ನೊಂದು ಲಿಂಗ ನಿರ್ಧಾರಣೆ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಹೇಗೆ ಹುಡ್ತಾರೆ ಅಂತ. ಸಿಂಪಲ್. ಇಲ್ಲಿ ಏಕತಳೀಕರಣ ಅಂದರೆ ಹೆಸರಲ್ಲೇ ಇದೆ. ಒಂದು ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಸ್ಯಗಳನ್ನು ಸಂಕರಿಸುವುದು. ಅಂದರೆ ಭಿನ್ನ ರೂಪಗಳು ಸಾಕು ನಮಗೆ ಒಂದು ಮಾರ್ಕಿಗೆ. ಒಂದು ಲಕ್ಷಣಕ್ಕೆ ಅಲ್ಲೇ ಇದೆ ಏಕ ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಸ್ಯಗಳನ್ನು ಸಂಕರಿಸುವುದನ್ನು ಏಕತಳೀಕರಣ ಅಂತ ಕರಿತೀವಿ. ನೋಡಿ, ಇಲ್ಲಿ ಎತ್ತರ ಅಂತಕ್ಕಂಥ ಒಂದು ಲಕ್ಷಣ ತಗೊಂಡಿದ್ದೀನಿ, ಗಿಡ್ಡ ಅಂತಕ್ಕಂಥ ಒಂದು ಲಕ್ಷಣ, ಒಂದೇ ಲಕ್ಷಣ. ಓಕೆ, ಸಸ್ಯದ ಕಾಂಡದ ಉದ್ದ ಅಂತಕ್ಕಂಥದ್ದು ಒಂದು ಲಕ್ಷಣ. ಉದ್ದ ಜಾಸ್ತಿ ಆದರೆ ಎತ್ತರ, ಉದ್ದ ಕಡಿಮೆ ಆದರೆ ಗಿಡ್ಡ. ಒಂದು ಲಕ್ಷಣಕ್ಕೆ ಸಂಬಂಧಪಟ್ಟಂತೆ 2 ಭಿನ್ನ ರೂಪನ ತಗೊಂಡಿದ್ದೀನಿ ನಾನು. ಶುದ್ಧ ಎತ್ತರ ಟಿ, ಶುದ್ಧ ಗಿಡ್ಡ ಸ್ಮಾಲ್ ಟಿ. ನೋಡಿ, ಇಲ್ಲಿ ಬರ್ಕೊಳ್ಳಿ. ಶುದ್ಧ ಎತ್ತರ ಕ್ವಶನಲ್ಲಿ ಇರುತ್ತೆ, ಶುದ್ಧ ಗಿಡ್ಡ ಕ್ವಶನಲ್ಲಿ ಇರುತ್ತೆ, ದುಂಡು ಆರ್ ಕ್ವಶನಲ್ಲಿ ಇರುತ್ತೆ, ರಿಂಕಲ್ಡ್ ಸುಕ್ಕು ಕ್ವಶನಲ್ಲಿ ಇರುತ್ತೆ, ನಂಬರು ಕೊಟ್ಟಿರ್ತಾನೆ. ಆವಾಗ ಕ್ವಶನ್ ಪೇಪರ್ಲಿರೋ ಶುದ್ಧ ಎತ್ತರ, ಶುದ್ಧ ಗಿಡ್ಡ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಬರ್ಕೊಳ್ಳಿ. ಬರ್ಕೊಂಡಾದಮೇಲೆ ಆ ಒಂದು ಕ್ಯಾಪಿಟಲ್ ಟಿಯಲ್ಲಿ 2 ಕ್ಯಾಪಿಟಲ್ ಟಿಯಲ್ಲಿ ಒಂದು ಟಿಯನ್ನು ಕೆಳಗಡೆ ಬರೆದು ರೌಂಡ್ ಮಾಡಿ, ಒಂದು ಸ್ಮಾಲ್ ಟಿ ಏನಿದೆಯಲ್ವ ಅದನ್ನು ರೌಂಡ್ ಮಾಡಿ. ಈಗ F1 ಪೀಳಿಗೆಯಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿಯನ್ನು ಅಕ್ಕಪಕ್ಕ ಬರೆದುಬಿಡಿ. ಹಾಗಾದ್ರೆ ಕ್ಯಾಪಿಟಲ್ ಇದನ್ನು ಅವನೇ ಗ್ರೇಟ್. ಎತ್ತರ 2 ಕ್ಯಾಪಿಟಲ್ ಟಿ ಇದ್ದರೆ ಶುದ್ಧ ಎತ್ತರ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದರೆ ಒಂದು ಕ್ಯಾಪಿಟಲ್ ಇರೋದು ಗುಣವನ್ನು ತೋರಿಸ್ತಾ ಇದೆ, ಸ್ಮಾಲ್ ಇರೋದು ಗುಣವನ್ನು ತೋರಿಸ್ತಾ ಇಲ್ಲ ಅಂತ. ಹಾಗಾಗಿ ಇದು ಅಶುದ್ಧ ಎತ್ತರ.
F1 ಪೀಳಿಗೆಯಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದಿದೆ, ಇದು ಅಶುದ್ಧ ಎತ್ತರ. ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ಮಾಡಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿಯನ್ನು ಮತ್ತೆ ಕ್ರಾಸ್ ಮಾಡಿ ಸಂಕರಣ ಮಾಡಿ. ಸಂಕರಣ ಮಾಡಿದಾಗ F2 ಪೀಳಿಗೆಯಲ್ಲಿ ನೋಡಿ, ಈ ಬೋರ್ಡ್ ಇದೆ, ಚಾರ್ಟ್ ಇದೆ, ಏನಿದೆ ಆ ಚಾರ್ಟನ್ನು ಹಿಂಗೆ ಭಾಗ ಮಾಡ್ಕೊಳ್ಳಿ, ಗೆರೆ ಹಾಕ್ಕೊಳ್ಳಿ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಈ ಕಡೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರ್ಕೊಳ್ಳಿ, ಮತ್ತು ಅದಕ್ಕೆ ಅಡ್ಡ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರ್ಕೊಳ್ಳಿ. ಎರಡನ್ನ ಕೂಡಿಸಿ ಕ್ಯಾಪಿಟಲ್ ಟಿ ಎರಡು ಕ್ಯಾಪಿಟಲ್ ಟಿ, ಒಂದು ಕ್ಯಾಪಿಟಲ್ ಟಿ ಒಂದು ಸ್ಮಾಲ್ ಟಿ, ಎರಡನೇದು ಒಂದು ಕ್ಯಾಪಿಟಲ್ ಟಿ ಒಂದು ಸ್ಮಾಲ್ ಟಿ. ಈಗ ಸ್ಮಾಲ್ ಟಿ ಫೆಟ್ ಬರಿಬೇಡಿ, ಕ್ಯಾಪಿಟಲ್ಲೇ ಗ್ರೇಟ್, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಲಾಸ್ಟಿಗೆ ಸ್ಮಾಲ್ ಟಿ. ಬ್ಯೂಟಿಫುಲ್. ಚಕ್ಕರ್ ಬೋರ್ಡ್ ಬರೆಯಕ್ಕೆ ಬರುತ್ತೆ. ಈಗ ನೋಡಿದಾಗ ನಮಗೆ ಎತ್ತರ ಶುದ್ಧ ಅಶುದ್ಧ ಗೊತ್ತಾಗ್ತಾ ಇಲ್ಲ. 3 ಎತ್ತರ ಇದಾವೆ, ಯಾಕಂದರೆ ಕ್ಯಾಪಿಟಲ್ ಟಿ 3 ಅದಾವೆ. ಹಾಗಾಗಿ ವ್ಯಕ್ತರೂಪ ಅನುಪಾತ 3:1, 3 ಎತ್ತರ ಅದಾವೆ, 1 ಗಿಡ್ಡ ಅದಾವೆ. ಜೀನ್ ನಮೂನೆ ಅನುಪಾತ ಶುದ್ಧ ಎತ್ತರ ಎಷ್ಟದಾವೆ, ಅಶುದ್ಧ ಎತ್ತರ ಎಷ್ಟದಾವೆ, ಶುದ್ಧ ಗಿಡ್ಡ ಎಷ್ಟದಾವೆ, ಜೀನ್ ಚೆಕ್ ಮಾಡೋದು, ಒಳಗಡೆ ಚೆಕ್ ಮಾಡಿದಾಗ ಕ್ಯಾಪಿಟಲ್ ಟಿ ಶುದ್ಧ ಎತ್ತರ 1, ಜೀನ್ ನಮೂನೆ ಅನುಪಾತ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ದಟ್ ಇಸ್ ಅಶುದ್ಧ ಎತ್ತರ 2, ಸ್ಮಾಲ್ ಟಿ ಶುದ್ಧ ಗಿಡ್ಡ 1. ಜೀನ್ ನಮೂನೆ ಅನುಪಾತ 1:2:1. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಅಲ್ಲಿ ಒಂದು ಲಕ್ಷಣ ತಗೊಂಡಿದ್ವಿ, ಇಲ್ಲಿ 2 ಲಕ್ಷಣ. 2 ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಸ್ಯಗಳನ್ನು ಸಂಕರಿಸುವುದನ್ನು ನಾವು ದ್ವಿತಳೀಕರಣ, ಡೈ ಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಅಲ್ಲಿ ಟಿ ಒಂದು ಲಕ್ಷಣ ತಗೊಂಡಿದೆ. ನೋಡಿ, ಇಲ್ಲಿ ಆರ್ ಒಂದೇ ತಗೊಂಡ್ರೆ ಏಕತಳೀಕರಣ. ಈಗ RRYY 2 ಲಕ್ಷಣ ತಗೊಂಡ್ಬಿಟ್ಟಿದ್ದೀನಿ ನಾನು. RR ಅಂದರೆ ದುಂಡು, YY ಅಂದರೆ ಹಸಿರು, ದುಂಡು ಹಸಿರು. ನೆಕ್ಸ್ಟ್ ಇನ್ನೊಂದು ಸುಕ್ಕು ಹಳದಿ, 2 ಲಕ್ಷಣಗಳನ್ನು ತಗೊಂಡಿದ್ದೀನಿ ನಾನು. 2 ಲಕ್ಷಣಗಳನ್ನು ತಗೊಂಡು ಸಸ್ಯಗಳನ್ನು ಸಂಕರಿಸೋದನ್ನು ನಾವು ದ್ವಿತಳೀಕರಣ ಅಂತ ಕರಿತೀವಿ. ಅಲ್ಲಿ ಕ್ಯಾಪಿಟಲ್ ಟಿಯಲ್ಲಿ 1 ಟಿ ತಗೊಂಡಿದೆ, ಇಲ್ಲೂ ಕೂಡ ಅಷ್ಟೇ. ಕ್ಯಾಪಿಟಲಲ್ಲಿ 1 R ತಗೊಂಡಿದ್ದೀನಿ. ಸ್ಮಾಲ್ ವೈ ಅಲ್ಲಿ 1 Y ಅನ್ನು ತಗೊಂಡಿದ್ದೀನಿ. ಅಲ್ಲಿ ಸ್ಮಾಲ್ ಆರ್ ಅಲ್ಲಿ 1 R ತಗೊಂಡಿದ್ದೀನಿ. ಕ್ಯಾಪಿಟಲ್ ವೈ ಅಲ್ಲಿ 1 ತಗೊಂಡಿದ್ದೀನಿ. ಅಲ್ಲಿ ಹೆಂಗೆ ತಗೊಂಡಿದ್ದೀನಿ, ಅಲ್ಲಿ 1 ತಗೊಂಡಿದ್ದೆ. ಇಲ್ಲಿ 2 ಲಕ್ಷಣ 2 ತಗೊಂಡಿದ್ದೀನಿ. ಈಗ R ಸ್ಮಾಲ್ ವೈ ಇದೆ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಇದೆ. ಅವು ಒಂದೊಂದು ಕಡೆ RR ಒಂದು ಕಡೆ ಮಾಡಿಬಿಡೋಣ, ವೈ ಒಂದು ಕಡೆ ಮಾಡೋಣ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. F1 ಪೀಳಿಗೆಯಲ್ಲಿ ದುಂಡು ಹಳದಿ ಬೀಜವನ್ನು ಹೊಂದಿರತಕ್ಕಂತಹ ಸಸ್ಯ ಬಂತು. ಅದನ್ನು ನಾವೀಗ ಸ್ವಕೀಯ ಪರಾಗಸ್ಪರ್ಶ ಮಾಡೋಣ. ಸ್ವಕೀಯ ಪರಾಗಸ್ಪರ್ಶ ಮಾಡಿದಾಗ ನೋಡಿ, ಸ್ವಲ್ಪ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಬರಲಿ, ಈ ಟೆಕ್ನಿಕ್ಗೋಸ್ಕರ ಈ ಸ್ಲೈಡ್ ಹಾಕಿದ್ದೀನಿ ನಾನು. ಇಲ್ಲಿ 4 ಥರ ಸಸ್ಯಗಳನ್ನು ತೊಗೊಳ್ಬೇಕು ನಾವು. ಈಗ ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದೆ, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇದೆ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರಿಂದ ಕ್ಯಾಪಿಟಲ್ ವೈ ಸ್ಮಾಲ್ ವೈಯನ್ನು ಗುಣಿಸಿ ಅಷ್ಟೇ, ಗುಣಿಸಕ್ಕೆ ಬರಲ್ಲ, ಗೆರೆ ಹಾಕಿ. ಕ್ಯಾಪಿಟಲ್ ಆರ್ ಒಂದು ಗೆರೆ, ಕ್ಯಾಪಿಟಲ್ ವೈ ಒಂದು ಗೆರೆ. ಕ್ಯಾಪಿಟಲ್ ಆರ್ ಅಂದರೆ ಏನು, ದುಂಡು. ಕ್ಯಾಪಿಟಲ್ ವೈ ಅಂದ್ರೇನು, ಹಳದಿ. ದುಂಡು ಹಳದಿ ಒಂದು ಸಸ್ಯ. ಈಗ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಮತ್ತು ಗೆರೆ ಹಾಕಿ. ಕ್ಯಾಪಿಟಲ್ ಆರ್ ದುಂಡು, ಸ್ಮಾಲ್ ವೈ ಹಸಿರು. ದುಂಡು ಹಸಿರು ಬೀಜವನ್ನು ಹೊಂದಿರತಕ್ಕಂತಹ ಸಸ್ಯ, ಹಸಿರು ಬಣ್ಣದ. ಈಗ ನೋಡಿ, ಮತ್ತೆ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸುಕ್ಕು ಹಳದಿ ಬೀಜವನ್ನು ಹೊಂದಿರತಕ್ಕಂತಹ ಸಸ್ಯ. ಸ್ಮಾಲ್ ಆರ್ ಸ್ಮಾಲ್ ವೈ, ಕ್ಯಾಪಿಟಲ್ ಆರಿಂದ ವೈಯನ್ನು ಗುಣಿಸಿ, ಸ್ಮಾಲ್ ಆರಿಂದ ವೈಯನ್ನು ಗುಣಿಸಿ, ಅವಾಗ ಸುಕ್ಕು ಮತ್ತು ಹಸಿರು ಬೀಜವನ್ನು ಹೊಂದಿರತಕ್ಕಂಥ ಸಸ್ಯ. ಇವುಗಳನ್ನು ಈ ಬ್ಯೂಟಿಫುಲ್ ಚಕ್ಕರ್ ಬೋರ್ಡಲ್ಲಿ ಬರ್ಕೊಳ್ಳಿ. ಫಸ್ಟ್ RY ಬಂತು, ಆಮೇಲೆ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಬಂತು, ನೆಕ್ಸ್ಟ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಬಂತು, ಸ್ಮಾಲ್ ಆರ್ ಸ್ಮಾಲ್ ವೈ ಬಂತು. ಅಲ್ಲೇನು ನಾನು ಆರ್ಡರ್ಸ್ ಇದ್ದೀನಿ, ಇದೇ ಆರ್ಡರ್ಸನ್ನು ಬರ್ಕೊಳ್ಳಿ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಇಲ್ಲಿ ಸ್ವಲ್ಪ ಚೇಂಜ್ ಆಗಿದೆ, ಬರ್ಕೊಳ್ಳಿ, ಅದೇ ಬರುತ್ತೆ ಉತ್ತರ. ಕ್ಲಿಯರ್? ದುಂಡು ಹಸಿರು, ಸುಕ್ಕು ಹಳದಿ, ಟಕ್ ಈ ಚಾರ್ಟ್. ನೆಕ್ಸ್ಟ್ ಈಗ ಕ್ಯಾಪಿಟಲ್ ಆರ್ RR, ಕ್ಯಾಪಿಟಲ್ ವೈ ವೈ ಗುಣಿಸಿ, ಅಲ್ಲಿ ಒಂದೊಂದು ಗುಣಿಸಿದ್ವಿ, ಇಲ್ಲಿ 2 ಗುಣಿಸಿ ಅಷ್ಟೇ. ಗುಣಿಸಿದಾಗ ಒಂದು ಬ್ಯೂಟಿಫುಲ್ ಬರುತ್ತೆ. ವ್ಯಕ್ತರೂಪ ಅನುಪಾತ 9:3:3:1. ಇಲ್ಲಿ 9 ಸಸ್ಯಗಳು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಅಂದರೆ ದುಂಡು ಹಳದಿ ಬೀಜವನ್ನು ಹೊಂದಿರತಕ್ಕಂಥ ಸಸ್ಯ. ನೆಕ್ಸ್ಟ್ 3 ಸುಕ್ಕು ಹಳದಿ ಬೀಜವನ್ನು ಹೊಂದಿರತಕ್ಕಂಥ ಸಸ್ಯ. ಮತ್ತೆ 3 ದುಂಡು ಹಸಿರು ಬೀಜವನ್ನು ಹೊಂದಿರತಕ್ಕಂಥ ಸಸ್ಯ. 1 ಸುಕ್ಕು ಹಸಿರು ಬೀಜವನ್ನು ಹೊಂದಿರತಕ್ಕಂತಹ ಸಸ್ಯ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೀಟಾಗಿ ನೋಡಿ, ಪ್ರಾಕ್ಟೀಸ್ ಮಾಡಿ. ಈ 2ರಲ್ಲಿ ಒಂದು ಬಂದೇ ಬರುತ್ತೆ. ಮಗುವಿನ ಲಿಂಗ ನಿರ್ಧಾರಣೆ ಹೆಂಗಾಗತ್ತೆ? ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ 23 ಕ್ರೋಮೋಸೋಮ್ಗಳಿವೆ.
ವರ್ಣತಂತುಗಳಿವೆ. ಆ ವರ್ಣತಂತುಗಳಲ್ಲಿ 22 ದೇಹದ ಲಕ್ಷಣವನ್ನು ನಿರ್ಧಾರ ಮಾಡಿದ್ರೆ ಒಂದು ಜೊತೆ ಏನು ಮಾಡುತ್ತೆ ಅಂದರೆ ಲಿಂಗವನ್ನು ನಿರ್ಧಾರಣೆ ಮಾಡುತ್ತೆ. ಆ ಒಂದು ಜೊತೆ ಗಂಡಸರಲ್ಲಿ XY ಇರುತ್ತೆ, ಹೆಂಗಸರಲ್ಲಿ XX ಇರುತ್ತೆ. ನೋಡಿ, ಈಗ ಗಂಡಸು ಮತ್ತು ಹೆಂಗಸು ತಂದೆ ಮತ್ತು ತಾಯಿ ಮಿಲನ ಆಗಿದ್ದಾರೆ, ಗರ್ಭ ಬೆಳೆದಿದೆ. ಈ ಲಿಂಗ ನಿರ್ಧಾರ ಹೇಗಾಗತ್ತೆ? ತಂದೆಯಿಂದ X, ತಾಯಿಯಿಂದ X ಮುಂದಿನ ಪೀಳಿಗೆಗೆ ವರ್ಗಾವಣೆ ಆದರೆ ಹೆಣ್ಣು ಮಗಳು ಹುಡ್ತಾರೆ. ನೆಕ್ಸ್ಟ್ ತಂದೆಯಿಂದ X, ತಾಯಿಯಿಂದ ತಂದೆಯಿಂದ X, ತಾಯಿಯಿಂದ X ಆದರೆ ಮತ್ತೆ ಹೆಣ್ಣು ಮಗುನೇ ಹುಟ್ಟತ್ತೆ. ತಂದೆಯಿಂದ Y, ತಾಯಿಯಿಂದ X ಮುಂದಿನ ಪೀಳಿಗೆಗೆ ಬಂದರೆ ಬ್ಯೂಟಿಫುಲ್ ಆಗಿರತಕ್ಕಂಥ ಗಂಡು ಮಗು ಹುಟ್ಟತ್ತೆ. ಹಾಗಾಗಿ ತಂದೆಯಿಂದ Y, ತಾಯಿಯಿಂದ X, ಇಲ್ಲಿ ಲಿಂಗ ನಿರ್ಧಾರಕ ವರ್ಣತಂತು ಯಾವುದಪ್ಪ ಅಂತ ಕೇಳಿದ್ರೆ Y ತಂದೆಯಿಂದ ಪಾಸ್ ಆದರೆ ಮಾತ್ರ ಗಂಡು ಮಗು ಹುಟ್ಟತ್ತೆ. ಸಾಮಾನ್ಯವಾಗಿ ಹೆಣ್ಮಕ್ಳು ಹುಟ್ಟಿದಾಗ ಹೆಣ್ಮಕ್ಳಿಗೆ ಬೋಯ್ತೀವಿ. ಪ್ರಾಬ್ಲಮ್ ಹೆಣ್ಮಕ್ಳಲ್ಲ, ಪಾಪ ಅವಳ ಹತ್ರ ಇರೋದು 2 XX. ಯಾವ್ದು ಕೊಟ್ಟರು X ಕೊಡ್ತಾಳೆ. ಗಂಡು ಅವನು X ಕೊಟ್ಟರೆ ಹೆಣ್ಮಗು ಹುಟ್ಟತ್ತೆ, ಅವನು Y ಕೊಟ್ಟರೆ ಗಂಡು ಮಗು ಹುಟ್ಟತ್ತೆ. ಇಲ್ಲಿ ಈ ಪ್ರಾಬ್ಲಮ್ ಅಂತ ಅಲ್ಲ, ದಟ್ ಈಸ್ ದೇವರು. ಬಟ್ ಆದರೂ ಕೂಡ XX XY ಈ ಚಾರ್ಟ್ ಬರೆಯೋದನ್ನು ಕಲೀರಿ, ಈಸಿಯಾಗಿ ನಿಮಗೆ ಮಾರ್ಕ್ಸ್ ಸಿಗತ್ತೆ. ಮೆಂಡಲ್ನ ಪ್ರಬಲತೆಯ ನಿಯಮ, ಮೆಂಡಲ್ನ ಪ್ರತ್ಯೇಕತೆಯ ನಿಯಮ, ಇದು ಮೆಂಡಲ್ನ ನಿಯಮಗಳು. ಇದು ಕೂಡ ಕೇಳ್ಬೋದು, ಈಸಿ ಇದೆ. ನಾವು ಏಕತಳೀಕರಣದಲ್ಲಿ ಏನು ಮಾಡಿದ್ವಿ? ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, F1 ಪೀಳಿಗೆಯಲ್ಲಿ ಕ್ಯಾಪಿಟಲ್ T ಸ್ಮಾಲ್ ಟಿ ಬಂತು. ಕ್ಯಾಪಿಟಲ್ ಟಿಯನ್ನು ಎತ್ತರನೇ ಅಂತ ಕರೆದ್ವಿ. ಅಲ್ಲಿ ಪೀಳಿಗೆಯಿಂದ ಪೀಳಿಗೆಗೆ ಗುಣಗಳು ಬರಬೇಕಾದ್ರೆ ಓಕೆ ನೋಡಿ, ಇಲ್ಲಿ ಸಿಂಪಲ್ ಮೆಂಡಲ್ನ ಪ್ರಬಲತೆಯ ನಿಯಮ, ಇದು ಏಕತಳೀಕರಣಕ್ಕೆ ಸಂಬಂಧಪಟ್ಟಂತಹ ನಿಯಮ. ಉದಾಹರಣೆ ಸಹಿತ ವಿವರಿಸಿ ಅಂದಾಗ ಏಕತಳೀಕರಣನ ಉದಾಹರಣೆ ಕೊಟ್ಟು ನಾವು ಪಾಸಿಂಗ್ ಪ್ಯಾಕೇಜ್ ಈಸಿಯಾಗಿ ಇದನ್ನು ಕಲೀರಿ. ಪೀಳಿಗೆಯಿಂದ ಪೀಳಿಗೆಗೆ ಗುಣಗಳು ಹರಿದು ಬರಬೇಕಾದ್ರೆ ಕ್ಲಿಯರ್, ಒಂದು ಗುಣ ವ್ಯಕ್ತವಾಗತ್ತೆ, ಅಲ್ಲಿ ಕ್ಯಾಪಿಟಲ್ ಟಿ ವ್ಯಕ್ತ ಆಯಿತು. ಒಂದು ಗುಣ ಸುಪ್ತವಾಗತ್ತೆ, ವ್ಯಕ್ತವಾಗುವುದಿಲ್ಲ, ಸ್ಮಾಲ್ ಟಿ ವ್ಯಕ್ತವಾಗಲಿಲ್ಲ. ವ್ಯಕ್ತವಾಗುವ ಗುಣವನ್ನು ಪ್ರಬಲ ಗುಣವೆಂದು, ಆ ನಿಯಮವನ್ನು ಪ್ರಬಲತೆಯ ನಿಯಮ ಅಂತ ಕರಿತೀವಿ. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಮೆಂಡಲ್ನ ಎರಡನೇ ನಿಯಮ ಪ್ರತ್ಯೇಕತೆಯ ನಿಯಮ. ಸೇಮ್, ಪೀಳಿಗೆಯಿಂದ ಪೀಳಿಗೆಗೆ ಗುಣಗಳು ಹರಿದು ಬರಬೇಕಾದ್ರೆ ಮುಂದಿನ ಪೀಳಿಗೆಗೆ ಪ್ರತಿಯೊಂದು ಗುಣಗಳೇನಾಗತ್ತೆ? ಸ್ವತಂತ್ರವಾಗಿಯೇ ಚಲಿಸತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಪ್ರತ್ಯೇಕತೆಯ ನಿಯಮ ಅಂತ ಕರಿತೀವಿ. ಈಸಿ ನೆನ್ಪಿಡ್ಕೊಳ್ಳಿ, ಎರಡು ಒಂದೇ ಥರನೇ. ನೋಡಿ, ಇಲ್ಲಿ ಪ್ರಬಲತೆಯ ನಿಯಮ, ಪ್ರತ್ಯೇಕತೆಯ ನಿಯಮ. ಪ್ರಬಲತೆಯ ನಿಯಮ ಪೀಳಿಗೆಯಿಂದ ಪೀಳಿಗೆಗೆ ಗುಣಗಳು ಹರಿದು ಬರುವಾಗ, ಪ್ರತ್ಯೇಕತೆ ಪೀಳಿಗೆಯಿಂದ ಪೀಳಿಗೆಗೆ ಗುಣಗಳು ಹರಿದು ಬರುವಾಗ. ಒಂದು ಗುಣ ವ್ಯಕ್ತವಾಗುತ್ತದೆ, ಇನ್ನೊಂದು ಗುಣ ವ್ಯಕ್ತವಾಗುವುದಿಲ್ಲ. ಇಲ್ಲಿ ಪ್ರತಿಯೊಂದು ಗುಣಗಳು ಸ್ವತಂತ್ರವಾಗಿಯೇ ಚಲಿಸುತ್ತವೆ. ವ್ಯಕ್ತವಾಗುವ ಗುಣವನ್ನು ಪ್ರಬಲ, ನಿಯಮವನ್ನು ಪ್ರಬಲತೆಯ ನಿಯಮ ಅಂತ ಕರಿತೀವಿ. ಇಲ್ಲಿ ಪ್ರತಿಯೊಂದು ಗುಣಗಳು ಸ್ವತಂತ್ರವಾಗಿ ಚಲಿಸೋದ್ರಿಂದ ಸ್ವತಂತ್ರತೆಯ ಆರ್ ಪ್ರತ್ಯೇಕತೆಯ ನಿಯಮ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈಸಿಯೆಸ್ಟ್ ಟಾಪಿಕ್ ನಮ್ಮ ಪರಿಸರ, ಅವರ್ ಎನ್ವೈರನ್ಮೆಂಟ್. ಇಲ್ಲಿ ಯಾವ ಥರ ಕ್ವಶನ್ ಬರ್ಬೋದು? ಆಹಾರ ಸರಪಳಿ ಮೇಲೆ ಕ್ವಶನ್ ಬರ್ಬೋದು, ಪೋಷಣ ಸ್ತರದ ಮೇಲೆ ಕ್ವಶನ್ ಬರ್ಬೋದು, ಅಥವಾ ಆಹಾರ ಸರಪಳಿಯನ್ನು ರಚನೆ ಮಾಡಿ ಇದರಲ್ಲಿ ಉತ್ಪಾದಕರು ಯಾರು, ಪ್ರಾಥಮಿಕ ಭಕ್ಷಕ ಯಾರು, ದ್ವಿತೀಯಕ. ನೋಡಿ, ಉತ್ಪಾದಕರು ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋ ಜೀವಿಗಳು ಉತ್ಪಾದಕರು. ಈ ಆಹಾರ ಸರಪಳಿಯಲ್ಲಿ ಸಸ್ಯ. ಉತ್ಪಾದಕರನ್ನು ತಿಂದು ಬದುಕುವ ಜೀವಿಗಳೇನಿದೆ, ಸಸ್ಯಗಳನ್ನು ತಿಂದು ಯಾರು ಬದುಕ್ತಾರೆ ಅವರು ದಟ್ ಈಸ್ ಪ್ರಾಥಮಿಕ ಭಕ್ಷಕ ಅಂತ. ಪ್ರಾಥಮಿಕ ಭಕ್ಷಕರನ್ನು ಯಾರು ತಿಂದು ಬದುಕ್ತಾರೆ? ದ್ವಿತೀಯಕ ಭಕ್ಷಕ, ಕಪ್ಪೆ. ದ್ವಿತೀಯಕ ಭಕ್ಷಕವನ್ನು ಯಾರು ತಿಂದು ಬದುಕ್ತಾರೆ? ತೃತೀಯಕ ಭಕ್ಷಕ, ದಟ್ ಈಸ್ ಅ ಹಾವು. ತೃತೀಯಕ ಭಕ್ಷಕರನ್ನು ಯಾರು ತಿಂದು ಬದುಕ್ತಾರೆ ಅವರಿಗೆ ಚತುರ್ಥಕ ಭಕ್ಷಕ ಅಂತ ಕರಿತೀವಿ. ಇದು ಆಹಾರ ಸರಪಳಿಯಲ್ಲಿ ಉತ್ಪಾದಕ, ಭಕ್ಷಕ, ಕೊನೆಯಲ್ಲಿ ಅವುಗಳನ್ನು ಕೊಳಿಸ್ಲಿಕ್ಕೆ ವಿಘಟಕರು ಇರ್ತಾರೆ. ವಿಘಟಕರು ಅಂದರೆ ಕೊಳೆಸುವ ಅಂತ. ಸಾಮಾನ್ಯವಾಗಿ ಆಹಾರ ಸರಪಳಿ ಅಂದರೆ ನೋಡಿ, ಇಲ್ಲಿ ಪ್ರತಿಯೊಂದು ಹಂತ, ಇಲ್ಲಿ ಉತ್ಪಾದಕರು ಒಂದು ಹಂತ, ಪ್ರಾಥಮಿಕ ಭಕ್ಷಕ ಹಂತ. ನೋಡಿ, ಇಲ್ಲಿ ಪ್ರತಿಯೊಂದು ಹಂತಗಳಲ್ಲಿ ಪೋಷಕಾಂಶಗಳ ವರ್ಗಾವಣೆಯಾದರೆ ಆಹಾರ ಸರಪಳಿ. ಪ್ರತಿಯೊಂದು ಹಂತದಲ್ಲಿ ಶಕ್ತಿಯ ವರ್ಗಾವಣೆಯಾದರೆ ಪೋಷಣ ಸ್ತರ. ಒಂದೇ ಆನ್ಸರ್. ಪ್ರತಿಯೊಂದು ಹಂತದಲ್ಲಿ ಪೋಷಕಾಂಶಗಳು ವರ್ಗಾವಣೆಯಾದರೆ ಆಹಾರ ಸರಪಳಿ, ಶಕ್ತಿ ವರ್ಗಾವಣೆಯಾದರೆ ಪೋಷಣ ಸ್ತರ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆಹಾರ ಸರಪಳಿಯಲ್ಲಿ ಉತ್ಪಾದಕರು, ಪ್ರಾಥಮಿಕ ಭಕ್ಷಕ, ದ್ವಿತೀಯಕ ಭಕ್ಷಕ, ತೃತೀಯಕ ಭಕ್ಷಕ ಅಂತ ಆಹಾರ ಸರಪಳಿಯನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪೋಷಣ ಸ್ತರ ಅಂದಾಗ ಇಲ್ಲಿ ಉತ್ಪಾದಕರು 1ನೇ ಪೋಷಣ ಸ್ತರ. ನೆಕ್ಸ್ಟ್ ಪ್ರಾಥಮಿಕ ಭಕ್ಷಕ 2ನೇ ಪೋಷಣ ಸ್ತರ, 1ನೇ ಪೋಷಣ ಸ್ತರ, 2ನೇ ಪೋಷಣ ಸ್ತರ, 3ನೇ ಪೋಷಣ ಸ್ತರ, 4ನೇ ಪೋಷಣ ಸ್ತರ, 5ನೇ ಪೋಷಣ ಸ್ತರ.
ಇಲ್ಲಿ ತೃತೀಯಕ ಭಕ್ಷಕ 4ನೇ ಪೋಷಣ ಸ್ತರ ಆಗಿರ್ತಾನೆ. ಸ್ವಲ್ಪ ನೋಡ್ಕೊಳ್ಳಿ, ಪೋಷಣ ಸ್ತರದಲ್ಲಿ ಶಕ್ತಿಯ ವರ್ಗಾವಣೆ ಆಗತ್ತೆ, ಆಹಾರ ಸರಪಳಿಯಲ್ಲಿ ಪೋಷಕಾಂಶಗಳ ವರ್ಗಾವಣೆ ಆಗತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಸ್ವಾಭಾವಿಕ ಶಕ್ತಿಯ ಮೂಲ ಸೂರ್ಯ. ಸೂರ್ಯನಿಂದ ಬಂದಂತಹ ಶಕ್ತಿಯನ್ನು ಈ ಉತ್ಪಾದಕರು ಬಳಸ್ಕೊಳ್ಳುತ್ತೆ. ಉತ್ಪಾದಕರಿಂದ ಪ್ರಾಥಮಿಕ ಭಕ್ಷಕ, ದ್ವಿತೀಯಕ ಭಕ್ಷಕ ಅಥವಾ 1ನೇ ಪೋಷಣ ಸ್ತರದಿಂದ 2ನೇ ಪೋಷಣ ಸ್ತರ, 3ನೇ ಪೋಷಣ ಸ್ತರ, 4ನೇ ಪೋಷಣ ಸ್ತರಕ್ಕೆ ಸೂರ್ಯನಿಂದ ಬಂದಂತಹ ಶಕ್ತಿಯಲ್ಲಿ 10% ಶಕ್ತಿ ಮಾತ್ರ ವರ್ಗಾವಣೆ ಆಗತ್ತೆ. ಈ ಥರ ಪೋಷಣ ಸ್ತರದ ಪ್ರತಿಯೊಂದು ಹಂತದಲ್ಲೂ 10% ಶಕ್ತಿ ಮಾತ್ರ ವರ್ಗಾವಣೆ ಆಗತ್ತೆ. ಇದನ್ನು ಪ್ರತಿಶತ 10ರ ನಿಯಮ ಅಂತ ಕರಿತೀವಿ. 90% ಶಕ್ತಿ ಶಾಖದ ರೂಪದಲ್ಲಿ ಏನಾಗ್ತಾ ಇರುತ್ತೆ, ನಷ್ಟ ಆಗ್ತಾ ಇರುತ್ತೆ. ನೋಡ್ಕೊಳ್ಳಿ. ನೆಕ್ಸ್ಟ್, ಇದೊಂದು ತುಂಬ ಈಸಿ ಕ್ವಶನ್, ಆದರೂ ನಮ್ಮ ಹುಡುಗರು ಕಷ್ಟಪಡ್ತಾ ಇರ್ತಾರೆ. ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಒಳಗಾಗದ ಮಾಲಿನ್ಯಕಾರಕಗಳು ಅಂದ್ರೇನು? ಮಾಲಿನ್ಯಕಾರಕ ಅಂದರೆ ಸಿಂಪಲ್, ಪರಿಸರದಲ್ಲಿ ಇರೋ ವಸ್ತುಗಳನ್ನು ಹಾಳು ಮಾಡ್ತಕ್ಕಂಥದ್ದಕ್ಕೆ ಮಾಲಿನ್ಯಕಾರಕಗಳು ಅಂತ ಕರಿತೀವಿ. ಓಕೆ, ಹಾಗಾದರೆ ಇಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ, ಜೈವಿಕ ವಿಘಟನೆಗೆ ಒಳಗಾಗದ ಅಂತ. ಜೈವಿಕ ಅಂದರೆ ಜೀವಿಗಳು, ಸೂಕ್ಷ್ಮಾಣು ಜೀವಿಗಳು. ವಿಘಟನೆ ಅಂದರೆ ಕೊಳೆಯೋದು ಅಂತ. ಕೊಳೆಯೋದು. ಒಂದು ಟೊಮಾಟೊ ಹಣ್ಣನ್ನು ನಿಮ್ಮ ಮನೆ ಚರಂಡಿಯಲ್ಲಿ 3 ದಿವಸ ಹಾಕಿದರೆ ಏನಾಗುತ್ತೆ, ಕೊಳೆತು ಬಿಡತ್ತೆ. ಹಾಗಾದರೆ ಅದು ಕೊಳಿತದ ಅಂದರೆ ಅದು ವಿಘಟನೆ ಆಗತ್ತೆ. ವಿಘಟನೆಗೆ ಮತ್ತೊಂದು ಪದನೇ ಕೊಳೆಯತ್ತೆ ಅಂತ. ಕೊಳೆಯುವ ಮಾಲಿನ್ಯಕಾರಕಗಳನ್ನು ವಿಘಟನೆಗೆ ಒಳಗಾಗುವ ಮಾಲಿನ್ಯಕಾರಕಗಳು ಅಂತ ಕರಿತೀವಿ. ಕೊಳೆಯದ ಮಾಲಿನ್ಯಕಾರಕಗಳನ್ನು ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕಗಳು ಅಂತ ಕರಿತೀವಿ. ಈಜಿ ಬರ್ರಿ, ಕೊಳೆಯುವ ಮಾಲಿನ್ಯಕಾರಕಗಳು, ಕೊಳೆಯದ ಮಾಲಿನ್ಯಕಾರಕಗಳು. ಇವು ಕೊಳಿತಾವ ಮತ್ತು ಪರಿಸರ ಸ್ವಚ್ಛ ಆಗ್ತಾವ, ತಾತ್ಕಾಲಿಕ ಮಾಲಿನ್ಯಕಾರಕಗಳು. ಇವು ಕೊಳೆಯಲ್ಲ, ಹಾಗೆ ಬಿದ್ದಿರ್ತಾವ, ಶಾಶ್ವತ ಮಾಲಿನ್ಯಕಾರಕಗಳು. ಹಾಗಾದರೆ ಸಾಮಾನ್ಯವಾಗಿ ವಿಘಟನೆಗೆ ಒಳಗಾಗುವ, ಕೊಳಿಲಿಕ್ಕೆ ಒಳಗಾಗುವ ಮಾಲಿನ್ಯಕಾರಕಗಳು ತರಕಾರಿಗಳು, ಕಾಗದ ಇತ್ಯಾದಿ. ಕೊಳೆಯದೇ ಇರತಕ್ಕಂಥ ಮಾಲಿನ್ಯಕಾರಕಗಳು DDT, ಪ್ಲಾಸ್ಟಿಕ್. ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ಸ್ ಮಾಡಿ, ಕಮೆಂಟ್ಸಲ್ಲಿ ಕ್ವಶನನ್ನು ಮಾಡಿ. ಆ ಕ್ವಶನನ್ನು ಮತ್ತೆ ಸಾಧನಾ ಶಂಕರ್ ಅಕಾಡೆಮಿ ನಿಮ್ಮ ಜೊತೆಗೆ ಬ್ಯೂಟಿಫುಲ್ ಒಂದೊಂದು ಕ್ವಶನ್ನ ಅರ್ಥ ಮಾಡಿಸುತ್ತೆ ಅಂತ ಹೇಳ್ತಾ, ಮತ್ತು ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ, ಓಝೋನ್ ಪದರ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ನಮ್ಮ ಭೂಮಿಯ ಮೇಲೆ ವಾಯುಮಂಡಲ ಇದೆ. ವಾಯುಮಂಡಲದ ಸ್ಥಿರ ಮಂಡಲದಲ್ಲಿ ಜೀವಿಗಳನ್ನು ರಕ್ಷಣೆ ಮಾಡ್ತಾ ಇರತಕ್ಕಂಥ ಒಂದು ಪದರ ಓಝೋನ್ ಪದರ. ಭೂಮಿಯ ಮೇಲೆ ಸ್ಥಿರ ಮಂಡಲದಲ್ಲಿ ನೇರಳಾತೀತ ಕಿರಣಗಳಿಂದ ಜೀವಿಗಳಿಗೆ ರಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥ ಪದರ ಓಝೋನ್ ಪದರ. ಆಕ್ಸಿಜನ್ನ 3 ಪರಮಾಣುಗಳಿಂದ ಆಗಿರ್ತಕ್ಕಂತಹ ಒಂದು ಅಣು, ಇದಕ್ಕೆ ಓಝೋನ್ ಪದರ ಅಂತ ಕರಿತೀವಿ. ಈ ಓಝೋನ್ ಪದರ ಹೇಗೆ ರಚನೆ ಆಗತ್ತೆ? ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ವಾತಾವರಣದಲ್ಲಿ ಸಸ್ಯಗಳು ಆಮ್ಲಜನಕವನ್ನು ಕೊಡುತ್ತೆ, ಅರ್ಥಾತ್ O2 ಕೊಡುತ್ತೆ. ಈ O2 ಪರಿವರ್ತನಾ ಮಂಡಲದಿಂದ ಮೇಲ್ಗಡೆ ಸ್ಥಿರ ಮಂಡಲಕ್ಕೆ ಹೋದಾಗ O2 ಆ ನೇರಳಾತೀತ ಕಿರಣಗಳಿಂದ ಏನಾಗತ್ತೆ, ವಿಭಜನೆ ಆಗತ್ತೆ. O2 ವಿಭಜನೆ ಆದಾಗ O ಆಗತ್ತೆ. ಆ ಒಂದು O ಇನ್ನೊಂದು O2 ಸೇರಿ ಬ್ಯೂಟಿಫುಲ್ O3 ಆಗತ್ತೆ. ಈ ಥರ ಓಝೋನ್ ಪದರ ರಚನೆ ಆಗತ್ತೆ. ಓಝೋನ್ ಪದರ ರಚನೆ ಆಗತ್ತೆ. ನಿಮಗೆ ಬರೀಲಿಕ್ಕೆ ಬರಲಿಲ್ಲ, ಈ ಸಮೀಕರಣ ಬರೆದ್ಬಿಡಿ. O2 O ಬಾಣ O ಪ್ಲಸ್ O2 ಬಾಣ O3. ಓಝೋನ್ ಪದರ ಸ್ಥಿರ ಮಂಡಲದಲ್ಲಿ ರಚನೆ ಆಯಿತು. ಈ ರಚನೆ ಆಗಿರ್ತಕ್ಕಂಥ ಓಝೋನ್ ಪದರ ನೇರಳಾತೀತ ಕಿರಣಗಳಿಂದ ಜೀವಿಗಳನ್ನ ರಕ್ಷಣೆ ಮಾಡ್ತಾ ಇದೆ. ಓಕೆ, ಅಂತಹ ಪದರ ನಾಶ ಆಗ್ತಾ ಇದೆ. ಹೆಂಗೆ ನಾಶ ಆಗ್ತಾ ಇದೆ? ನಾವೇನು ಫ್ರಿಜ್ಜನ್ನು ಬಳಸ್ತಾ ಇದ್ದೀವಿ, AC ಬಳಸ್ತಾ ಇದ್ದೀವಿ, ಫೋಮ್ಗಳನ್ನು ಬಳಸ್ತಾ ಇದ್ದೀವಿ. ಇವುಗಳಿಂದ CFC ಅಂತಕ್ಕಂಥ ರಾಸಾಯನಿಕ ಬಿಡುಗಡೆ ಆಗ್ತಾ ಇದೆ. CFC ಅಂದರೆ ಕ್ಲೋರೋ ಫ್ಲೋರೋ ಕಾರ್ಬನ್ ಅಂತ. ಈ ರೆಫ್ರಿಜರೇಟರ್ಗಳಿಂದ, ಈ AC ರೂಮ್ಗಳಿಂದ, ಏನು ಈ ಫೋಮ್ಗಳಿಂದ ಏನು ಈ CFC ಬಿಡುಗಡೆ ಆಗ್ತಾ ಇದೆ. ಈ CFC ಮೇಲ್ಗಡೆ ಹೋಗಿ ಓಝೋನ್ ಸವಕಳಿಗೆ ಕಾರಣ ಆಗ್ತಾ ಇದೆ. ಓಝೋನ್ ಸವಕಳಿ ಆದರೆ ಹಾನಿಕಾರಕ ನೇರಳಾತೀತ ಕಿರಣಗಳು ಬಂದು ನಮ್ಮ ಕಣ್ಣಿನ ರೆಟಿನನ್ನು ಹಾಳು ಮಾಡ್ಬೋದು, ಅಥವಾ ಚರ್ಮವನ್ನು ಸುಟ್ಟು ಹಾಕ್ಬೋದು, ಚರ್ಮದ ಕ್ಯಾನ್ಸರ್ನಾದರೂ ತರಬಹುದು. ಹಾಗಾಗಿ ಈ ಭಾರಿ ಡೇಂಜರ್ ಇರತಕ್ಕಂಥ ನೇರಳಾತೀತ ಕಿರಣಗಳನ್ನು ತಡೆದು ಜೀವಿಗಳನ್ನು ರಕ್ಷಣೆ ಮಾಡ್ತಾ ಇರತಕ್ಕಂಥ ಒಂದು ಬ್ಯೂಟಿಫುಲ್ ಪದರ ಯಾವುದಪ್ಪ ಅಂತ ಕೇಳಿದ್ರೆ ಓಝೋನ್ ಪದರ. ಹಾಗಾಗಿ ಓಝೋನ್ ಪದರ ಹಾಳಾದರೆ ಇವೆಲ್ಲ ಕಾಯಿಲೆಗಳು ಬರ್ಬೋದು ಅಂತ ಒಂದು ಮಾಹಿತಿಯಿಂದ ನಮ್ಮ ಘನ ಸರ್ಕಾರ, ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಮಿಟಿಗಳು ಸೇರಿ ಈ CFCಯನ್ನು ಬಿಡುಗಡೆ ಮಾಡದೇ ಇರತಕ್ಕಂತಹ ರೆಫ್ರಿಜರೇಟರ್
AC ಗಳನ್ನು ಬಳಸಬೇಕು ಅಂತ ಈಗೆಲ್ಲ CFC ಮುಕ್ತ ರೆಫ್ರಿಜರೇಟರ್ಗಳದಾವ, CFC ಮುಕ್ತ AC ಗಳದಾವ, ಫೋಮ್ಗಳದಾವ. ಅವುಗಳನ್ನು ಬಳಸಿ ಓಝೋನ್ ಸವಕಳಿಯನ್ನು ಏನು ಮಾಡಿದ್ದೀವಿ ನಾವು ತಡೆದಿದ್ದೀವಿ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈಗ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪರಿಕಲ್ಪನೆಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ. ಇಲ್ಲಿ ತುಂಬ ಸರಳ ಭಾಷೆಯಲ್ಲಿ ಬರೆದಿದ್ದೀನಿ ನಾನು, ಈ ಸರಳ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಬಟ್ ಅದರ ಅರ್ಥ ಅದೇ ಇರುತ್ತೆ. ನೀವು ಕೂಡ ಆ ಥರ ಈಸಿಯಾಗಿ ಕಲಿತಾ ಹೋದರೆ SSLCಯಲ್ಲಿ ಒಂದು ಸ್ವಲ್ಪ ನಾವು ಈ ಕಡೆ ಕಡಿಮೆನೂ ಸ್ಕೋರ್ ಅಲ್ಲ, ಈ ಕಡೆ ಜಾಸ್ತಿ ಸ್ಕೋರನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಫಸ್ಟ್ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ರಾಸಾಯನಶಾಸ್ತ್ರದಲ್ಲಿ ಫಸ್ಟ್ ಚಾಪ್ಟರ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ ಇದೆ. ಈ ರಾಸಾಯನಿಕ ಕ್ರಿಯೆಗಳಲ್ಲಿ ಒಂದು ಬ್ಯೂಟಿಫುಲ್ ಕ್ವಶನ್ ಬರಬಹುದು. ತುಂಬ ವರ್ಷದಿಂದ ಈ ಹೊಸ ಸಿಲೆಬಸ್ ಬಂದಾಗಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ, ಬಂದಿಲ್ಲ, ಪ್ರತಿ ವರ್ಷ ಬರ್ಬೋದು. ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಗೆ ದೃಢೀಕರಿಸ್ತೀರಿ ಅಂತ. ಎಲ್ಲೊಂದು ರಾಸಾಯನಿಕ ಕ್ರಿಯೆ ನಡೀತಾ ಇದೆ, ಅದು ನಡೀತಾ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಗತ್ತೆ ಅಂತ. ಅಲ್ಲಿ ಹೆಂಗೆ ಗೊತ್ತಾಗತ್ತೆ ಅಂದರೆ, ಎರಡು ವಸ್ತುಗಳನ್ನು ಹಾಕಿದಾಗ ಅದು ದ್ರವ ಇದು ದ್ರವ, ಹಾಕಿದಾಗ ಅದರ ಒಂದು ಘನ ಬಂತು, ಅಥವಾ ಘನ ಇತ್ತು ಹೀಟ್ ಮಾಡಿದಾಗ ಅನಿಲ ಆಯಿತು. ಈ ಥರ ವಸ್ತುಗಳ ಸ್ಥಿತಿ ಬದಲಾಗುವುದರಿಂದ ನಮಗೆ ಗೊತ್ತಾಗತ್ತೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ. ಅದರ ಜೊತೆಗೆ ಹಾಕಿದಾಗ ಎರಡು ವಸ್ತುಗಳು ಅಂದರೆ ಒಂದರಲ್ಲಿ ಇನ್ನೊಂದು ವಸ್ತುವನ್ನು ಹಾಕಿದಾಗ ಎರಡು ವಸ್ತುಗಳಿಗೆ ಬಣ್ಣ ಇರಲಿಲ್ಲ, ಹಾಕಿದ ನಂತರ ಅದಕ್ಕೊಂದು ಹೊಸದಾಗಿ ಬಣ್ಣ ಬಂತು. ಬಣ್ಣ ಬದಲಾವಣೆ ಆಗಬೇಕು ಅಂದರೆ ರಾಸಾಯನಿಕ ಕ್ರಿಯೆ ನಡೀಲೇಬೇಕು. ಬಣ್ಣ ಬದಲಾಗುವುದರಿಂದ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದನ್ನು ದೃಢೀಕರಿಸಬಹುದು. ಯಾವುದೋ ಒಂದು ವಸ್ತುವಿನಲ್ಲಿ ಇನ್ನೊಂದು ವಸ್ತುವನ್ನು ಹಾಕಿದ್ದೀವಿ, ಹೊರಗಡೆ ಬುಸ್ ಅಂತ ಗ್ಯಾಸ್ ಬರ್ತಾ ಇದೆ, ಅನಿಲ ಬಿಡುಗಡೆಯಾಗುವುದರ ಮೂಲಕ, ಆ ಶಬ್ದ ಉಂಟಾಗುವುದರ ಮೂಲಕ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ದೃಢೀಕರಿಸಬಹುದು. ಅಷ್ಟೇ ನೋಡಿದ್ರೆ ಟೆಸ್ಟು ಬಿಸಿ 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 ಆಗ್ತಾ ಇದೆ, ಉಷ್ಣ ಹೊರಗಡೆ ಬರ್ತಾ ಇದೆ, ಉಷ್ಣ ಬಿಡುಗಡೆಯಾಗುವುದರಿಂದ ಅಥವಾ ಉಷ್ಣವನ್ನು ಹೀರ್ಕೊಳ್ಳೋದ್ರ ಮೂಲಕ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದನ್ನು ದೃಢೀಕರಿಸಬಹುದು ಸ್ನೇಹಿತರೆ. ಹಾಗೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಗೆ ದೃಢೀಕರಿಸ್ತೀರಿ ಅಂತ ಒಂದು ಕ್ವಶನ್ ಬಂದರೆ ಖುಷಿಯಾಗಿ ಬರೀರಿ. ಸರ್, ಸ್ಥಿತಿ ಬದಲಾಗೋದ್ರಿಂದ, ಬಣ್ಣ ಬದಲಾಗೋದ್ರಿಂದ, ಅನಿಲ ಬಿಡುಗಡೆ ಆಗೋದ್ರಿಂದ, ಉಷ್ಣ ಬಿಡುಗಡೆ ಆಗೋದ್ರಿಂದ, ಶಬ್ದ ಬಿಡುಗಡೆ ಆಗೋದ್ರಿಂದ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ದೃಢೀಕರಿಸ್ಬೋದು, ಹೇಳಬಹುದು ಸರ್ ಅಂತ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು ಕೆಮಿಸ್ಟ್ರಿಯಲ್ಲಿ. ಮೆಗ್ನೀಸಿಯಂ ತಂತಿ, ನಿಮಗೆ ಮೆಗ್ನೀಸಿಯಂ ಲೋಹ ಗೊತ್ತಿದೆ, ಸ್ವಲ್ಪ ಕ್ರಿಯಾಕಾರಿ ಲೋಹ. ಈ ಮೆಗ್ನೀಸಿಯಂ ಲೋಹನ ನಾವು ಉರಿತಿರ್ತಕ್ಕಂಥ ಜ್ವಾಲೆ ಹಿಡಿಯೋ ಮುಂಚೆ ಮರಳು ಕಾಗದದಿಂದ ಉಜ್ಜಬೇಕು ಏಕೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ಮೆಗ್ನೀಸಿಯಂ ಲೋಹದ ಮೇಲೆ ಒಂದು ಪ್ರಶ್ನೆ ಇದ್ದರೆ ಈ ಸಮೀಕರಣ ಬರೆದು ಇದು ಬರೀರಿ, ನಿಮ್ಗೆ ಓದಕ್ಕೆ ಬರಲಿಲ್ಲ ಅಂದರೆ. ಕ್ಲಿಯರ್, ಸಿಂಪಲ್. ನಿಮಗೆ ಆಲ್ರೆಡಿ ಇದು ಬುಕ್ಕಲ್ಲಿ ಹೇಗೆ ಕೊಟ್ಟಿರ್ತಾನೆ ಅಂದರೆ, ಮೆಗ್ನೀಸಿಯಂ ಇದೊಂದು ಕ್ರಿಯಾಕಾರಿ ಲೋಹ, ಗಾಳಿಲಿರೋ ಆಮ್ಲಜನಕದೊಂದಿಗೆ ವರ್ತಿಸಿಬಿಟ್ಟು ತನ್ನ ಮೇಲೆ, ಈ ಲೋಹ ತನ್ನ ಮೇಲೆ ಮೆಗ್ನೀಸಿಯಂ ಆಕ್ಸೈಡ್ ಎಂಬ ಬಿಳಿ ಪದರವನ್ನು ನಿರ್ಮಾಣ ಆಲ್ರೆಡಿ ಮಾಡ್ಕೊಂಡಿರುತ್ತೆ. ಮೆಗ್ನೀಸಿಯಂ ಆಕ್ಸೈಡ್ ಪದರ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ ತಂತಿನ ನಾವು ಜ್ವಾಲೆಗೆ ಹಿಡಿದ್ರೆ ಅದು ಸರಿಯಾಗಿ ಉರಿಯಲ್ಲ, ಯಾಕಂದರೆ ಆಲ್ರೆಡಿ ಅದ್ರ ಮೇಲೆ ಮೆಗ್ನೀಸಿಯಂ ಆಕ್ಸೈಡ್ ಇರುತ್ತೆ. ಅದು ಬೇಡ ಬಿಡಿ. ಈಗ ನಿಮ್ಮ ಮುಖಕ್ಕೆ ಒಂದು ಫೇರ್ ಅಂಡ್ ಲವ್ಲಿ ಹಚ್ಚಬೇಕು ಅಂದರೆ ಸುಮ್ಮನೆ ಹಚ್ತಿರೋ ಏನು ತೊಳ್ಕೊಂಡು ಹಚ್ತಿರೋ ಅಂತ. ಸರ್, ಆಲ್ರೆಡಿ ಎಣ್ಣೆ ಮುಖದ ಮೇಲೆ ನಾವು ಫೇರ್ ಅಂಡ್ ಲವ್ಲಿ ಹಚ್ಚಿದರೆ ಕೆಟ್ಟದಾಗಿ ಕಾಣುತ್ತೆ ಸರ್. ಹಾಗಾದ್ರೆ ಚೆನ್ನಾಗಿ ಕಾಣಬೇಕು ಅಂದರೆ ಮುಖನ ತೊಳ್ಕೊಂಡು ಫೇರ್ ಅಂಡ್ ಲವ್ಲಿ ಹಚ್ಚಿದರೆ ಮುಖ ಪಳ 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 ಹೊಳೆಯುತ್ತೆ ಅಲ್ವಾ. ಹಾಗೆ ಮೆಗ್ನೀಸಿಯಂ ತಂತಿ ಏನಿದೆ ಅದು ತನ್ನ ಮೇಲೆ ಆಕ್ಸೈಡ್ ನಿರ್ಮಾಣ ಮಾಡಿರೋದ್ರಿಂದ ಮೆಗ್ನೀಸಿಯಂ ತಂತಿಯನ್ನು ಮರಳು ಕಾಗದದಿಂದ ಉಜ್ಜಿ ಬೆಂಕಿಗೆ ಹಿಡಿದ್ರೆ ಬೆಳ್ಳಗೆ ಪ್ರಕಾಶಮಾನವಾಗಿ ಉರಿಯುತ್ತೆ. ಮುಖ ತೊಳೆದು ಫೇರ್ ಅಂಡ್ ಲವ್ಲಿ ಹಚ್ಚಿದರೆ ಮುಖ ಚೆನ್ನಾಗಿ ಕಾಣಲು ಮೆಗ್ನೀಸಿಯಂ ತಂತಿಯನ್ನು ಮರಳು ಕಾಗದದಿಂದ ಉಜ್ಜಿ ಬೆಂಕಿಗೆ ಹಿಡಿದ್ರೆ ಚೆನ್ನಾಗಿ ಬೆಳ್ಳಗೆ ಉರಿಯಲು ಅಂತ ಅಂದ್ಬಿಟ್ರೆ ಮುಗಿತು. ಮೆಗ್ನೀಸಿಯಂ ತಂತಿಯನ್ನು ಮರಳು ಕಾಗದದಿಂದ ಉಜ್ಜೋದೆ ಅದು ಬೆಳ್ಳಗೆ ಚೆನ್ನಾಗಿ ಉರಿಲಿ ಅಂತ ಅದನ್ನು ಹೇಳಿಬಿಟ್ಟು ಇದನ್ನು ಬರೆದುಬಿಟ್ರೆ ಸಾಕು. 2mg+O2 2mgO. ಕ್ಲಿಯರ್, ಈಸಿಯಾಗಿ ಮಾರ್ಕ್ಸ್ ಬರುತ್ತೆ, ಬರಲಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿ. ನೆಕ್ಸ್ಟ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ನೇ ಪಾಸಿಂಗ್ ಪ್ಯಾಕೇಜಲ್ಲಿ. ಕಮಟುವಿಕೆ ಎಂದರೇನು, ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ. ನೋಡಿ, ಈ ಪ್ರಶ್ನೆಯನ್ನು ನೀವು ಈಗ ನೋಡ್ತಿರ್ಬೋದು, ಆದರೆ ಮಕ್ಕಳಾಗಿದ್ದಾಗಿಂದನೂ ಕೂಡ ನೀವು ಅಂಗಡಿಗಳಲ್ಲಿ ಹೋಗಿ ಆ ಕುರ್ಕುರೆ ಪ್ಯಾಕು, ಲೇಸ್ ಪ್ಯಾಕು ಅವೆಲ್ಲವೂ ಕೂಡ ಅನೇಕ ಪ್ಯಾಕ್ಗಳನ್ನು ತಿಂದಿದ್ದೀರಿ ಅಲ್ವಾ. ಆ ಪ್ಯಾಕ್ ನೋಡಿ ಡುಮ್ಮಿ ಡುಮ್ಮಿ ಅಂದರೆ ಆ ಪ್ಯಾಕ್ನ ಒಳಗಡೆ ಒಂದು ಗ್ಯಾಸ್ ತುಂಬಿರ್ತಾರೆ. ಆ ಗ್ಯಾಸ್ ಅನಿಲ ಯಾವುದಪ್ಪ ಅಂತ ಕೇಳಿದ್ರೆ ನೈಟ್ರೋಜನ್. ಯಾಕೆ ನೈಟ್ರೋಜನ್ ಅನಿಲ ತುಂಬಿರ್ತಾರೆ? ಕಮಟುವಿಕೆಯನ್ನು ತಪ್ಪಿಸ್ಲಿಕ್ಕೆ. ಹಾಗಾದ್ರೆ ಕಮಟುವಿಕೆ ಅಂದರೆ ಏನು? ಬರೀ ಕುರ್ಕುರಿಗೆ ಮಾತ್ರ ಸಂಬಂಧನ? ಇಲ್ಲ. ನೋಡಿ, ಮನೇಲಿ ಏನಾದ್ರು ಹಬ್ಬ ಆಯಿತು ಅಂದರೆ ನಾವು ಅನೇಕ ಪದಾರ್ಥಗಳನ್ನ ರೆಡಿ ಮಾಡ್ತಾರೆ.
ಅಲ್ಲಿ ಕೆಲವೊಂದು ಪದಾರ್ಥಗಳನ್ನು ಎಣ್ಣೆಗಳಲ್ಲಿ ಏನು ಮಾಡ್ತಾರೆ, ಕರೀತಾರೆ. ಸರ್ ಹಪ್ಪಳ ಕರೀತಾರಲ್ಲ ಸರ್, ಸಂಡ್ಗಿ ಕರೀತಾರಲ್ಲ ಸರ್, ಎಸ್. ಹೋಳಿಗೆ, ಹ್ಞೂ ಸರ್. ಈ ಥರ ಎಣ್ಣೆಯಿಂದ ಕರಿದ ಪದಾರ್ಥಗಳೇನದಾವೋ ತುಂಬ ಕಾಲ ಬಿಟ್ಟರೆ ಕೆಟ್ಟ ವಾಸನೆಯನ್ನು ಕೊಡುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಕಮಟುವಿಕೆ ಅಂತ ಕರಿತೀವಿ. ಊಟ ಕಮ್ಟ್ ಹೋಗಿದೆ ಅಂತ ಹೇಳ್ತಾರೆ. ಎಣ್ಣೆಯಿಂದ ಕರಿದ ಪದಾರ್ಥಗಳನ್ನು ತುಂಬ ಕಾಲ ಹಾಗೆ ಬಿಟ್ಟರೆ ಗಾಳಿ ಜೊತೆ ಸೇರಿ ಕೆಟ್ಟ ವಾಸನೆಯನ್ನು ಕೊಡುತ್ತೆ. ಈ ಕ್ರಿಯೆಗೆ ಕಮಟುವಿಕೆ ಅಂತ ಕರಿತೀವಿ. ಆ ಕುರ್ಕುರೆ ಲೇಸು ಕೂಡ ಎಣ್ಣೆಯಿಂದ ಕರೆದಿರ್ತಾರೆ. ಅದು ಗಾಳಿ ಜೊತೆಗೆ ವರ್ತಿಸಿ ಕೆಟ್ಟ ವಾಸನೆ ಕೊಡಬಾರ್ದು, ಹಾಳಾಗಬಾರ್ದು ಅಂತ ಅದರ ಒಳಗಡೆ, ಆ ಪಾಕೆಟ್ನ ಒಳಗಡೆ ದಟ್ ಈಸ್ ನೈಟ್ರೋಜನ್ ಅನಿಲವನ್ನು ತುಂಬಿರ್ತಾರೆ. ಹಾಗಾದರೆ ಅದನ್ನು ಹಾಳು ಮಾಡೋದು ಯಾವುದು ಅಂದರೆ ಆಕ್ಸಿಜನ್ ಅನಿಲ ಹಾಳು ಮಾಡುತ್ತೆ. ಆಕ್ಸಿಜನ್ ಅನಿಲ ಇದೆಯಲ್ವ, ಅದು ಹಾಳು ಮಾಡುತ್ತೆ. ಹಾಗಾಗಿ ಆಕ್ಸಿಜನ್ ಅನಿಲ ಹಾಳು ಮಾಡಬಾರ್ದು ಅಂತ ಪಾಕೆಟ್ನ ಒಳಗಡೆ ನೈಟ್ರೋಜನ್ ಅನಿಲವನ್ನು ತುಂಬಿರ್ತಾರೆ. ನಮಗೆ ಸಿಂಪಲ್, ಈಗ ಪಾಸಿಂಗ್ ಪ್ಯಾಕೇಜಿಗೆ ಹೋಗ್ತಾ ಇರೋದ್ರಿಂದ ಎಣ್ಣೆಯಿಂದ ಕರಿದ ಪದಾರ್ಥಗಳನ್ನು ಹಾಗೆ ಗಾಳಿಗೆ ಬಿಟ್ಟರೆ ಕೆಟ್ಟ ವಾಸನೆ ಕೊಡುತ್ತೆ, ಕಮಟುವಿಕೆ. ಇದನ್ನು ತಪ್ಪಿಸ್ಲಿಕ್ಕೆ ನಾವೇನು ಬಳಸ್ತೀವಿ, ಏನು ಆಹಾರ ಪೊಟ್ಟಣಗಳನ್ನು ಮಾಡಬೇಕಾದ್ರೆ ಅದರೊಳಗಡೆ ನೈಟ್ರೋಜನ್ ಅನಿಲವನ್ನು ತುಂಬ್ತೀವಿ. ಈಸಿಯಾಗಿ ಗೊತ್ತಾಗಿದೆ ನಿಮಗೆ ಕುರ್ಕುರೆ ಯಾಕೆ ಡುಮ್ಮಿ ಇರುತ್ತೆ ಅಂತ. ಸಂಕ್ಷಾರಣ ಎಂದರೇನು, ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ. ಸಂಕ್ಷಾರಣ ನಮ್ಮ ಹಳ್ಳಿಯಲ್ಲಿ ತುಕ್ಕು ಹಿಡಿದಿದೆ ಅಂತ ಹೇಳ್ತೀವಿ, ಜಂಗ್ ಹಿಡಿದಿದೆ ಅಂತ ಹೇಳ್ತೀವಿ. ಈ ಸಂಕ್ಷಾರಣ ಇದನ್ನು ಹೇಗೆ ತಡೆಗಟ್ಟಬಹುದು ಅಂದರೆ ಸೇಮ್ ಅಲ್ಲಿ ನೋಡಿ, ಕಮಟುವಿಕೆ ಸಂಕ್ಷಾರಣ ಎರಡೂ ಕೂಡ ಉತ್ಕರ್ಷಣ ಕ್ರಿಯೆಗಳಿಗೆ ಉದಾಹರಣೆ. ಗಾಳಿಲಿರೋ ಆಮ್ಲಜನಕವನ್ನು ತಗೊಂಡು ಹಾಳಾಗೋ ಕ್ರಿಯೆಗಳಿಗೆ ಉದಾಹರಣೆ. ಕಮಟುವಿಕೆ ಎಣ್ಣೆಯಿಂದ ಕರಿದ ಪದಾರ್ಥಗಳು ಗಾಳಿ ಜೊತೆ ಸೇರಿ, ಇಲ್ಲ ಹಂಗಲ್ಲ, ಕಬ್ಬಿಣದಂಥ ವಸ್ತುಗಳು ಗಾಳಿ ಜೊತೆ ಸೇರಿ ಅಲ್ಲಿ ಕೆಟ್ಟ ವಾಸನೆಯನ್ನು ಕೊಡುತ್ತೆ. ಇಲ್ಲಿ ತನ್ನ ಹೊಳಪನ್ನು ಕಳೆದುಕೊಳ್ಳುವ ಕ್ರಿಯೆಗೆ ಏನಂತ ಕರಿತೀವಿ, ಸಂಕ್ಷಾರಣ ಅಂತ ಕರಿತೀವಿ. ಎರಡು ಸೇಮ್ ಡೆಫಿನಿಷನ್. ಎಣ್ಣೆಯಿಂದ ಕರಿದ ಪದಾರ್ಥಗಳು ಅಷ್ಟೇ ಚೇಂಜ್. ಇಲ್ಲಿ ಕಬ್ಬಿಣದಂಥ ವಸ್ತುಗಳು ಗಾಳಿ ಜೊತೆ ಸೇರಿ, ಗಾಳಿ ಜೊತೆ ಸೋರಿ ಕೆಟ್ಟ ವಾಸನೆ, ಇಲ್ಲಿ ತನ್ನ ಹೊಳಪನ್ನು ಕಳೆದುಕೊಳ್ಳುವ ಕ್ರಿಯೆಗೆ ಏನಂತ ಕರಿತೀವಿ, ಸಂಕ್ಷಾರಣ. ಹೇಗೆ ತಡೆಗಟ್ಟಬಹುದು, ಅಲ್ಲೇನೋ ನೈಟ್ರೋಜನ್ ಅನಿಲವನ್ನು ತುಂಬಿ ತಡೆಗಟ್ಟಿದ್ವಿ. ಇಲ್ಲಿ ಪ್ರಾರಂಭದಲ್ಲಿ ಆ ಕಬ್ಬಿಣದಂಥ ವಸ್ತುಗಳಿಗೆ ಬಣ್ಣವನ್ನು ಹಚ್ಚೋದ್ರ ಮೂಲಕ, ಎಣ್ಣೆಯನ್ನು ಹಚ್ಚೋದ್ರ ಮೂಲಕ, ಡಾಂಬರನ್ನು ಹಚ್ಚೋದ್ರ ಮೂಲಕ ಟೆಕ್ನಾಲಜಿ ಚೇಂಜ್ ಆಯಿತು. ನೆಕ್ಸ್ಟ್ ಸ್ವಲ್ಪ ಗ್ಯಾಲ್ವನೀಕರಣ ಮಾಡೋದ್ರ ಮೂಲಕ, ಇದು ಕೂಡ ಒಂದು ಎಕ್ಸ್ಟ್ರಾ ಕ್ವಶನ್ ಆಗಿ ಬಂದುಬಿಡ್ಬೋದು. ಗ್ಯಾಲ್ವನೀಕರಣ ಅಂದರೆ ಏನು, ಸಿಂಪಲ್. ಸಂಕ್ಷಾರಣವನ್ನು ತಡಿಲಿಕ್ಕೆ ಕಬ್ಬಿಣದ ಮೇಲೆ ಸತುವಿನ ಲೇಪನ, ಹಳ್ಳಿಗಳಲ್ಲಿ ವಾರ್ನಿಷ್ ಹೊಡಿತಾರೆ ಅಂತ ಹೇಳ್ತಾರೆ, ಕ್ಲಿಯರ್. ಸಂಕ್ಷಾರಣವನ್ನು ತಡಿಲಿಕ್ಕೆ, ಕಬ್ಬಿಣ ತುಕ್ಕು ಹಿಡಿಯೋದನ್ನು ತಡಿಲಿಕ್ಕೆ ಕಬ್ಬಿಣದ ಮೇಲೆ ಸತುವಿನ ಲೇಪನವನ್ನು ನಾವೇನಂತ ಕರಿತೀವಿ, ಗ್ಯಾಲ್ವನೀಕರಣ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದರೊಳಗಡೆ ಇರೋದನ್ನು ಹೊಸ ಕ್ವಶನಾಗಿ ಬಂದುಬಿಡತ್ತೆ. ನೆಕ್ಸ್ಟ್ ಆನೋಡೀಕರಣ ಆ್ಯಂಡ್ ಮಿಶ್ರಲೋಹಗಳನ್ನು ತಯಾರಿಸೋದ್ರ ಮೂಲಕ ನಾವು ಕಬ್ಬಿಣ ತುಕ್ಕು ಹಿಡಿಯೋದನ್ನು ಏನು ಮಾಡ್ಬೋದು, ತಡಿಬಹುದು. ಹಾಗಾದರೆ ಸಂಕ್ಷಾರಣ ಅಂದರೆ ಕಬ್ಬಿಣ ತುಕ್ಕು ಹಿಡಿಯೋದು ಅಂತ ಅನ್ನೋದ್ರೂ ಬರಿಬೋದು. ಕಬ್ಬಿಣದಂಥ ವಸ್ತುಗಳು ಗಾಳಿ ಜೊತೆ ಸೇರಿ ತನ್ನ ಹೊಳಪನ್ನು ಕಳ್ಕೊಳ್ಳೋದಂತ ಅನ್ನೋದ್ರೂ ಬರ್ಕೋಬೋದು. ಕಬ್ಬಿಣದಂಥ ವಸ್ತುಗಳು ತನ್ನ ಹೊಳಪನ್ನು ಕಳ್ಕೊಳ್ತಕ್ಕಂಥ ಕ್ರಿಯೆಗೆ ಸಂಕ್ಷಾರಣ. ಏನು ಬರೆದ್ರೂ ಕೂಡ ಮಾರ್ಕ್ಸ್ ಕೊಡ್ತಾರೆ ಪಾಸಿಂಗ್ ಪ್ಯಾಕೇಜ್ನವರಿಗೆ. ಸ್ಕೋರ್ ಮಾಡೋರು ಎಕ್ಸಾಕ್ಟ್ ಪಾಯಿಂಟ್ಗಳನ್ನು ಹಾಕಿ ಬರೀಬೇಕು ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್. ಈ ಕ್ವಶನ್ ಅಂತೂ ಪದೇ ಪದೇ ಎಕ್ಸಾಮಲ್ಲಿ ಕೇಳ್ತಾನೇ ಇರ್ತಾನೆ. ರಸಾಯನಶಾಸ್ತ್ರ ಅಂದರೆ ಫಸ್ಟ್ ಈ ಕ್ವಶನ್ ಬರುತ್ತೆ. ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ, ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು, ಗಿವ್ ಆ್ಯನ್ ಎಕ್ಸಾಂಪಲ್. ಅಪ್ಲೈಡ್ ಆಗಿ ಕೂಡ ಬರ್ತಾ ಇರುತ್ತೆ. ರಾಸಾಯನಿಕ ಸ್ಥಾನಪಲ್ಲಟ ಅಂದರೆ ನಮ್ಮ ಸ್ವಲ್ಪ ತಲೆಯಲ್ಲಿ ಇಲ್ಲಿ ಒಂದು ಧಾತು ಇರುತ್ತೆ, ಇನ್ನೊಂದು ಸಂಯುಕ್ತ ಇರುತ್ತೆ. ಧಾತು ಅಂದರೆ ಸಿಂಗಲ್ ಇರುತ್ತೆ, ಸಂಯುಕ್ತ ಅಂದರೆ ಜೋಡಿ ಇದೆ. ಹಾಗಾದರೆ ಸರ್ ಇಲ್ಲಿ Fe ಧಾತು, CuSO4 ಇದೆಯಲ್ವಾ, ಇದು ಸಂಯುಕ್ತ. ಒಂದು ಜೋಡಿ, ಅದರ ಪಕ್ಕ ಒಬ್ಬ ಕೇಡಿ. ಕೇಡಿ ಯಾರಪ್ಪ ಅಂದರೆ ಕಬ್ಬಿಣ, ಜೋಡಿ ಯಾರಪ್ಪ ಅಂದರೆ ಇಲ್ಲಿ ತಾಮ್ರದ ಸಲ್ಫೇಟ್. ಈ ಜೋಡಿ ಏನಿದಾನಲ್ಲ, ಅಲ್ಲಿ ಪಕ್ಕದಲ್ಲಿ ಕೇಡಿ ಇದಾನಲ್ಲ, ಈ ಜೋಡಿಯಲ್ಲಿ ಒಂದು ಲೋಹ ಇದೆ, ಅದರ ಪಕ್ಕದಲ್ಲಿರೋ ಕೇಡಿ ಲೋಹ ಇದಾನಲ್ಲ, ಅವನು ಈ ಲೋಹದಕ್ಕಿಂತ ಸ್ಟ್ರಾಂಗ್ ಇದ್ದರೆ ಅದರೊಳಗಡೆ ಮಿಕ್ಸ್ ಮಾಡಿದ್ರೆ ಪಾಪ ಅಲ್ಲಿರೋ ಆ ವ್ಯಕ್ತಿನ ಅಲ್ಲಿಂದ ಏನು ಮಾಡಿಬಿಡ್ತಾನೆ, ಕಳಿಸಿ ಅವನ ಜೋಡಿ ಜೊತೆಗೆ ಇವನು ಫಿಕ್ಸ್ ಆಗಿಬಿಡ್ತಾನೆ. ಅದಕ್ಕೆ ಹೆಚ್ಚು ಕ್ರಿಯಾಕಾರಿ ಲೋಹವನ್ನು ಕಡಿಮೆ ಕ್ರಿಯಾಕಾರಿ ಲೋಹ, ಕ್ಲಿಯರ್ ಅಂದರೆ ಕಡಿಮೆ ಕ್ರಿಯಾಕಾರಿ ಲೋಹವನ್ನು ಹೆಚ್ಚು ಕ್ರಿಯಾಕಾರಿ ಲೋಹ ತನ್ನ ಸಂಯುಕ್ತದಿಂದ ಏನು ಮಾಡುತ್ತೆ, ಸ್ಥಾನಪಲ್ಲಟ ಮಾಡುತ್ತೆ. ಈ ಕ್ರಿಯೆಗೆ ನಾವೇನಂತ ಕರಿತೀವಿ, ರಾಸಾಯನಿಕ ಸ್ಥಾನಪಲ್ಲಟ. ಕ್ಲಿಯರ್. ಹೆಚ್ಚು ಕ್ರಿಯಾಕಾರಿ ಲೋಹ ಕಡಿಮೆ ಕ್ರಿಯಾಕಾರಿ ಲೋಹವನ್ನು ಆ ಸಂಯುಕ್ತದಿಂದ ಸ್ಥಾನಪಲ್ಲಟ ಮಾಡುತ್ತೆ, ಅಥವಾ ಹೆಚ್ಚು ಕ್ರಿಯಾಕಾರಿ ಲೋಹ ಕಡಿಮೆ ಕ್ರಿಯಾಕಾರಿ ಲೋಹವನ್ನು ಸ್ಥಾನಪಲ್ಲಟ ಮಾಡ್ತಕ್ಕಂತಹ ಕ್ರಿಯೆಗೆ ನಾವೇನಂತ ಕರಿತೀವಿ, ರಾಸಾಯನಿಕ ಸ್ಥಾನಪಲ್ಲಟ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್. ಇಲ್ಲಿ ತಾಮ್ರದ ಸಲ್ಫೇಟ್ಗೆ ನೀಲಿ ಬಣ್ಣ ಇರುತ್ತೆ. ನೀಲಿ ಬಣ್ಣವನ್ನು ಹೊಂದಿರೋ ತಾಮ್ರದ ಸಲ್ಫೇಟ್ಗೆ ಕಬ್ಬಿಣದ ಹರಳುಗಳನ್ನು ಹಾಕಿದಾಗ ಒಂದು 5 ನಿಮಿಷ ಬಿಟ್ಟು ನೋಡಿದಾಗ ಅದು ಹಸಿರು ಬಣ್ಣಕ್ಕೆ ಬರುತ್ತೆ. ಕಾರಣ ಅಲ್ಲಿರ್ತಕ್ಕಂಥ ತಾಮ್ರ ಕಬ್ಬಿಣದ ಮೊಳೆಯ ಮೇಲೆ ಫಿಕ್ಸ್ ಆಗಿಬಿಡುತ್ತೆ.
ಕಬ್ಬಿಣ ಸಲ್ಫೇಟ್ನ ಜೊತೆಗೆ ಸೇರಿ ಹಸಿರು ಬಣ್ಣಕ್ಕೆ ಬದಲಾವಣೆ ಆಗತ್ತೆ. ಈ ಥರ ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್ ಹಸಿರು ಬಣ್ಣದ ಕಬ್ಬಿಣದ ಸಲ್ಫೇಟ್ ಆಗಿ ಬದಲಾವಣೆ ಆಗತ್ತೆ. ಇದಕ್ಕೆ ಕಾರಣ ರಾಸಾಯನಿಕ ಸ್ಥಾನಪಲ್ಲಟ. ರಾಸಾಯನಿಕ ಸ್ಥಾನಪಲ್ಲಟ ಅಂದರೆ ಲೋಹಗಳೇನಾಗತ್ತೆ, ಎಕ್ಸ್ಚೇಂಜ್ ಆಗಿಬಿಡತ್ತೆ. ಹಾಗಾಗಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಪ್ರಕ್ಷೇಪಣ ಕ್ರಿಯೆ ಎಂದರೇನು, ಉದಾಹರಣೆ ಕೊಡಿ ಅಂತ. ಪ್ರಕ್ಷೇಪಣ ಕ್ರಿಯೆ ಅಂದರೆ ಏನಿಲ್ಲ. ಎಕ್ಸಾಂಪಲ್, 2 ರಾಸಾಯನಿಕ ವಸ್ತುಗಳದಾವು. ರಾಸಾಯನಿಕ ವಸ್ತುಗಳು, ಒಂದು ರಾಸಾಯನಿಕ ವಸ್ತುಗಳು ಅಂದರೆ ದ್ರಾವಣ. ಅದು ಒಂದು ರಾಸಾಯನಿಕ ವಸ್ತುಗಳನ್ನು ಹೊಂದಿರೋ ಒಂದು ದ್ರಾವಣ ಇದೆ, ಇನ್ನೊಂದು ದ್ರಾವಣ ಇದೆ. ದ್ರಾವಣ ಅಂದರೆ ಎಕ್ಸಾಂಪಲ್ ನೀರಲ್ಲಿ ಉಪ್ಪು ಹಾಕಿದರೆ ಉಪ್ಪಿನ ದ್ರಾವಣ. ಈ ಥರ ಒಂದು ದ್ರಾವಣ ಇದೆ. ಈ ಥರ 2 ದ್ರಾವಣ ಅದಾವ. ಅದು ದ್ರವ ಸ್ಥಿತಿಯಲ್ಲಿದ್ದಾವೆ, ಇದು ದ್ರವ ಸ್ಥಿತಿಯಲ್ಲಿದ್ದಾವೆ. ಎರಡಕ್ಕೂ ಬಣ್ಣ ಇಲ್ಲ. ಅವೆರಡನ್ನು ನಾವು ಒಂದರಲ್ಲೊಂದು ಮಿಕ್ಸ್ ಮಾಡ್ತೀನಿ. ಯಪ್ಪ, ರಾಸಾಯನಿಕ ಕ್ರಿಯೆ ನಡೀತಾ ಇದೆ. ರಾಸಾಯನಿಕ ಕ್ರಿಯೆ ನಡೆದ್ಬಿಟ್ಟು ಸ್ಥಿತಿ ಬದಲಾವಣೆ, 2 ದ್ರಾವಣ ದ್ರವ ಸ್ಥಿತಿಯಲ್ಲಿದ್ದವು, ಹಾಕಿದ್ಮೇಲೆ ಒಂದು ಘನ ಸ್ಥಿತಿಗೆ ಬಂತು. ಅದ್ರ ಮೇಲೆ ಮತ್ತೆ ದ್ರವ ನಿಂತ್ಕೊಂಡ್ಬಿಡ್ತು. ಸಿಂಪಲ್. ರಾಸಾಯನಿಕ ಕ್ರಿಯೆ ನಡೆದಾಗ ನೀರಲ್ಲಿ ಕರಗದ ವಸ್ತು ಉಂಟಾದರೆ ಆ ವಸ್ತುವನ್ನು ಪ್ರಕ್ಷೇಪ ಅಂತ ಕರಿತೀವಿ. ಈ ಕ್ರಿಯೆಗೆ ನಾವೇನಂತ ಕರಿತೀವಿ, ಪ್ರಕ್ಷೇಪಣಾ ಕ್ರಿಯೆ ಅಂತ ಕರಿತೀವಿ. ನೋಡಿ, ಇಲ್ಲಿ ಬೇರಿಯಂ ಕ್ಲೋರೈಡ್ ಅನ್ನೋ ಬಣ್ಣರಹಿತ ದ್ರಾವಣಕ್ಕೆ ಸೋಡಿಯಂ ಸಲ್ಫೇಟ್ ಅಂತಕ್ಕಂಥ ಬಣ್ಣರಹಿತ ದ್ರಾವಣವನ್ನು ಹಾಕಿದಾಗ ಬೇರಿಯಂ ಸಲ್ಫೇಟ್ ಅಂತಕ್ಕಂಥ ಘನವಸ್ತು ಉಂಟಾಗತ್ತೆ. ಆ ಘನವಸ್ತು ಆ ದ್ರಾವಣದಲ್ಲಿ ಕರಗಲ್ಲ. ಆ ದ್ರಾವಣದಲ್ಲಿ ಕರಗದ ಘನವಸ್ತು ಉಂಟಾದರೆ ಅದಕ್ಕೆ ಪ್ರಕ್ಷೇಪ ಅಂತ ಕರಿತೀವಿ. ಆ ಕ್ರಿಯೆಗೆ ಪ್ರಕ್ಷೇಪಣಾ ಕ್ರಿಯೆ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೀರಲ್ಲಿ ಕರಗದ ವಸ್ತು ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾದರೆ ಇಂತಹ ರಾಸಾಯನಿಕ ಕ್ರಿಯೆಗಳಿಗೆ ಪ್ರಕ್ಷೇಪಣಾ ಕ್ರಿಯೆ ಅಂತ ಕರಿತೀವಿ. ಕ್ಲಿಯರ್? ನೋಡ್ಕೊಳ್ಳಿ. ಈ ಸಮೀಕರಣ ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿ, ತುಂಬಾ ಇಂಪಾರ್ಟೆಂಟ್. ಏನಿಲ್ಲ, ಫಸ್ಟ್ ಬೇರಿಯಂ ಕ್ಲೋರೈಡ್ ಸೋಡಿಯಂ ಸಲ್ಫೇಟನ್ನು ಬರ್ಕೊಳ್ಳಿ. ಆ ಜೋಡಿಗಳದಾವು. ಆ ಫಸ್ಟ್ ಇರೋ ಕೇಡಿಗಳನ್ನು ಎಕ್ಸ್ಚೇಂಜ್ ಮಾಡಿ ಅಷ್ಟೇ. ಬೇರಿಯಂ ಇದ್ದಾನೆ, ಅದನ್ನು ಸಲ್ಫೇಟ್ ಹತ್ರ ಹಾಕಿ. ಸೋಡಿಯಂ ಇದ್ದಾನೆ, ಅದನ್ನು ಕ್ಲೋರೈಡ್ ಹತ್ರ ಹಾಕಿಬಿಡಿ. ಸಮೀಕರಣ ಈ ಕಡೆದು ಕೂಡ ನಿಮಗೆ ಕ್ಲಿಯರಾಗಿ ಬರುತ್ತೆ. ಬೇರಿಯಂ ಸಲ್ಫೇಟ್ ಒಂದು ಘನವಸ್ತು ಅಂತ ಬರೆದುಬಿಡಿ, ಪ್ರಕ್ಷೇಪ ಅಂತ ಆರಾಮ್ 2 ಮಾರ್ಕ್ಸ್ ಬರುತ್ತೆ. ರಾಸಾಯನಿಕ ದ್ವಿಸ್ಥಾನಪಲ್ಲಟಕ್ಕೂ ಕೂಡ ಇದೇ ಕ್ವಶನ್. ರಾಸಾಯನಿಕ ದ್ವಿಸ್ಥಾನಪಲ್ಲಟವನ್ನು ಉದಾಹರಣೆ ಸಹಿತ ವಿವರಿಸಿ ಅಂದ್ರೂ ಕೂಡ 2 ಸ್ಥಾನಪಲ್ಲಟ. ನೋಡಿ, ಈ ಸಂಯುಕ್ತ ಆ ಸಂಯುಕ್ತ ತನ್ನ ಜೋಡಿಗಳನ್ನು ಏನು ಮಾಡ್ಕೊಳ್ತವೆ, ಎಕ್ಸ್ಚೇಂಜ್ ಮಾಡ್ಕೊಳ್ತವೆ. ಆ ಥರ ಕ್ವಶನ್ ಬಂದ್ರೂ ಕೂಡ ಇದೇ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ ಅಂದರೆ ಏನು? ತುಂಬ ಸಿಂಪಲ್. ಉತ್ಕರ್ಷಣ ಕ್ರಿಯೆ, ಅಪಕರ್ಷಣ ಕ್ರಿಯೆ, ಒಂದು ತಗೊಳ್ಳೋದು, ಇನ್ನೊಂದು ಬಿಡೋದು. ಒಂದು ವಸ್ತು ತಗೊಳತ್ತೆ, ಇನ್ನೊಂದು ವಸ್ತು ಅದನ್ನು ಬಿಡತ್ತೆ. ಏನು ಸರ್ ವಸ್ತು ಏನು ತಗೊಳತ್ತೆ? ಒಂದು ವಸ್ತು ಆಮ್ಲಜನಕವನ್ನು ತೆಗೆದುಕೊಂಡ್ರೆ, ಆಮ್ಲಜನಕ ಬರೆಯೋಕ್ಕೆ ಬರಲ್ಲ. ಒಂದು ವಸ್ತು O2ವನ್ನು ತೆಗೆದುಕೊಂಡ್ರೆ ಉತ್ಕರ್ಷಣೆ. ಒಂದು ವಸ್ತು ತನ್ನಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ಬಿಟ್ಟುಕೊಟ್ರೆ ಅದಕ್ಕೆ ಅಪಕರ್ಷಣೆ ಅಂತ ಕರಿತೀವಿ. ಅದಕ್ಕೆ ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ರಿಡಕ್ಷನ್, ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂದರೆ ಆಮ್ಲಜನಕ ತಗೊಳ್ಳೋದು, ರಿಡಕ್ಷನ್ ಅಂದರೆ ಆಮ್ಲಜನಕವನ್ನು ಬಿಡೋದು. ಹಾಗಾಗಿ ಈಸಿಯಾಗಿ ಬರಿಬೋದು. ವಸ್ತು ಆಮ್ಲಜನಕವನ್ನು ತಗೊಂಡ್ರೆ ಉತ್ಕರ್ಷಣೆ, ವಸ್ತು ಆಮ್ಲಜನಕ ಬಿಟ್ಟುಕೊಟ್ರೆ ದಟ್ ಇಸ್ ದ ಅಪಕರ್ಷಣೆ. ಇದರಲ್ಲಿ ಉತ್ಕರ್ಷಣ ವಸ್ತು ಯಾವುದು, ಅಪಕರ್ಷಣ ವಸ್ತು ಯಾವುದು ಅಂತಲೂ ಕೂಡ ಸಮೀಕರಣ ಅವನು ಕೊಟ್ಟು ಕೇಳ್ಬೋದು, ಅಥವಾ ನೀವೇ ಬರೆದು ತೋರಿಸಿ ಅಂತ ಹೇಳ್ಬೋದು. ಒಂದು ಸಮೀಕರಣ ಗಟ್ಟು ಹೊಡ್ಕೊಂಡ್ರೆ ಸಾಕು. ಉತ್ಕರ್ಷಣನೂ ಹೇಳ್ಬೋದು, ಅಪಕರ್ಷಣೆನೂ ಹೇಳ್ಬೋದು. 2 ಒಟ್ಟಿಗೆ ನಡೆದರೆ ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ, ಅದನ್ನು ಕೂಡ ಹೇಳ್ಬೋದು. ಒಂದು ಸಮೀಕರಣ ಕ್ಲೀನಾಗಿ ಕಲ್ತ್ಬಿಡಿ. ಈಗ ಉತ್ಕರ್ಷಣೆ ಅಂದರೆ ಆಮ್ಲಜನಕ ತಗೊಳ್ಬೇಕಲ್ವಾ? ಆಮ್ಲಜನಕ ತಗೊಳ್ಬೇಕಂದ್ರೆ ಅದರ ಹತ್ರ ಆಮ್ಲಜನಕ ಇರಬಾರ್ದು. ಈಗ ಫಸ್ಟ್ ಸಮೀಕರಣ ನೋಡಿ, ಉತ್ಕರ್ಷಣೆದು CuO ಅಂತ ಇದೆ. ತಾಮ್ರದ ಹತ್ರ ಆಮ್ಲಜನಕ ಇದೆ. ಆಮ್ಲಜನಕ ಇದೆ ಅಂದಮೇಲೆ ಅದು ಬಿಡೋದೇ ಹೊರತು ತಗೊಳ್ಳಲ್ಲ. ಪಕ್ಕದಲ್ಲಿ ನೋಡಿ H2, ಇದರ ಹತ್ರ ಆಮ್ಲಜನಕ ಇಲ್ಲ, ಇದು ಆಮ್ಲಜನಕ ಅಂತ ತಗೊಳತ್ತೆ. ಹಾಗಾದರೆ ಉತ್ಕರ್ಷಣ ವಸ್ತು ಯಾವುದು ಅಂತ ಕೇಳಿದ್ರೆ H2. ಈ ಕಡೆ ಸಮೀಕರಣಕ್ಕೆ ಬನ್ನಿ. ಅಪಕರ್ಷಣ ವಸ್ತು ಯಾವುದು ಅಂತ ಇದೆ. ಅಪಕರ್ಷಣ ಅಂದರೆ ಆಮ್ಲಜನಕ ಬಿಡಬೇಕು. ಆಮ್ಲಜನಕ ಬಿಡಬೇಕು ಅಂದರೆ ಯಾರ ಹತ್ರ ಆಮ್ಲಜನಕ ಇದೆ? ತಾಮ್ರದ ಹತ್ರ ಇದೆ. ತಾಮ್ರದ ಆಕ್ಸೈಡ್, ಇದು ಅಪಕರ್ಷಣ ವಸ್ತು. ಕ್ಲಿಯರ್? ಮದುವೆಯಾಗೋರು ಯಾರು ಅಂದರೆ ಅವನ ಪಕ್ಕ ಹೆಂಡತಿ ಇರಲ್ಲ. ಹೆಂಡತಿ ಈಸ್ ದಟ್ ಆಕ್ಸಿಜನ್. ಡೈವರ್ಸ್ ಕೊಡೋರು ಯಾರು ಅಂದರೆ ಅವನ ಪಕ್ಕ ಹೆಂಡತಿ ಹೇಳ್ತಾಳೆ, ಇವನು ಹೆಂಡ್ತಿನ ಬಿಡ್ತಾನೆ. ಹಾಗೆ. ಕ್ಲಿಯರ್? ಹಾಗಾದರೆ ಸಿಂಪಲ್. ಉತ್ಕರ್ಷಣ ಅಂದರೆ ಮ್ಯಾರೇಜ್, ಅಪಕರ್ಷಣ ಅಂದರೆ ಡೈವರ್ಸ್. ಮ್ಯಾರೇಜ್ ಆಗೋರು ಯಾರು? ಬ್ಯಾಚುಲರ್. ಅವನ ಹತ್ರ ಹೆಂಡ್ತಿ ಮೀನ್ಸ್ ಆಕ್ಸಿಜನ್ ಇರಲ್ಲ. ಡೈವರ್ಸ್ ಆಗೋರು ಯಾರಪ್ಪ ಅಂದರೆ ಅವನ ಹತ್ರ ಹೆಂಡ್ತಿ ಇರುತ್ತೆ, ಬಿಟ್ಕೊಡ್ತಾನೆ. ಕ್ಲಿಯರ್? ಅರ್ಥ ಆಗಿದೆಯಲ್ವಾ? ಓಕೆ. ನೆಕ್ಸ್ಟ್, ರೆಡಾಕ್ಸ್ ಕ್ರಿಯೆ ಅಂದರೆ ಏನು? 2 ಒಟ್ಟಿಗೆ. ಇವನು ಹೆಂಡ್ತಿ ಬಿಟ್ಟ, ಅವನು ಅದೇ ಹುಡುಗಿನ ಮದುವೆ ಆಗಿಬಿಟ್ಟ. ಉತ್ಕರ್ಷಣ ಅಪಕರ್ಷಣ ಕ್ರಿಯೆ, ರೆಡಾಕ್ಸ್ ಕ್ರಿಯೆ. ಹಿಂಗೆ ಬರೀರಿ. ಉತ್ಕರ್ಷಣ ಪ್ಲಸ್ ಅಪಕರ್ಷಣೆ ಈಕ್ವಲ್ಸ್ ರೆಡಾಕ್ಸ್. ಸರ್ ಅಷ್ಟು ದಡ್ಡ ಅಲ್ಲ ಸರ್, ಇರಲಿ ಬಿಡು, ಚೆನ್ನಾಗಿ ಬರೀ.
ಉತ್ಕರ್ಷಣ ಕ್ರಿಯೆ ಅಪಕರ್ಷಣ ಕ್ರಿಯೆ ಒಟ್ಟಿಗೆ ನಡೆದರೆ ಇದಕ್ಕೇನಂತ ಕರಿತೀವಿ? ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ನೋಡಿ, ಇಲ್ಲಿ CuO ಅಪಕರ್ಷಣೆ, ಆಕ್ಸಿಜನ್ ಬಿಡ್ತಾ ಇದೆ, H2 ಆಮ್ಲಜನಕನ ತಗೋತಾ ಇದೆ, ಉತ್ಕರ್ಷಣೆ. ಅಪಕರ್ಷಣೆ ಉತ್ಕರ್ಷಣೆ ಒಟ್ಟಿಗೆ ನಡೆದರೆ ಇದಕ್ಕೆ ನಾವೇನಂತ ಕರಿತೀವಿ? ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ಸೊ ರೆಡಾಕ್ಸ್ ಕ್ರಿಯೆ ಎಂದರೇನು? ಉದಾಹರಣೆ ಈಸಿಯಾಗಿ ಬರಿಬೋದು. ಒಂದು ಸಮೀಕರಣ ಕಲ್ತ್ಬಿಟ್ರೆ 3 ಬರಿಬೋದು, ಈಸಿ ಇದೆ. ಉತ್ಕರ್ಷಣೆ ಆಕ್ಸಿಜನ್ ತಗೊಳ್ಳೋದು, ಅಪಕರ್ಷಣೆ ಆಕ್ಸಿಜನ್ ಬಿಡೋದು, ಅವೆರಡು ಒಟ್ಟಿಗೆ ನಡೆದರೆ ದಟ್ ಇಸ್ ರೆಡಾಕ್ಸ್ ಕ್ರಿಯೆ. ನೋಡಿ, ರಾಸಾಯನಶಾಸ್ತ್ರದ ಒಂದು 2ನೇ ಪಾಠ ತುಂಬ ಈಸಿ ಪಾಠ. ಅದು ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು. ಈ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಪಾಠದ ಹೆಸರು ನಿಮಗೆ ಕ್ಲಿಯರಿಟಿ ಇತ್ತು ಅಂದರೆ ಈ ಪ್ರಶ್ನೆ ಈಸಿಯೆಸ್ಟ್ ಆನ್ಸರ್. ಫಸ್ಟೇ ನೋಡ್ಕೊಳ್ಳಿ, ತಟಸ್ಥೀಕರಣ ಕ್ರಿಯೆ ಎಂದರೇನು ಅಂತ ಇದೆ ಅಲ್ವಾ? ಪಾಠದ ಹೆಸರು ಬರುತ್ತೆ ಆಮ್ಲ ಪ್ರತ್ಯಾಮ್ಲ ಲವಣ. ಆಮ್ಲ ಪ್ಲಸ್ ಅದಕ್ಕೆ ಪ್ರತ್ಯಾಮ್ಲ ಹಾಕಿ ಬಾಣ ಹಾಕಿ ಲವಣ ಆಗತ್ತೆ. ನೀರು ಒಂದು ಸೇರಿಸ್ಬಿಟ್ರೆ ಇದಕ್ಕೆ ಆನ್ಸರ್ ಆಯಿತು. ಆಮ್ಲ ಪ್ರತ್ಯಾಮ್ಲ ಸೇರಿ ಲವಣ ನೀರು ಉಂಟಾಗೋ ಕ್ರಿಯೆಗೆ ಏನಂತ ಕರಿತೀವಿ? ತಟಸ್ಥೀಕರಣ. ಪಾಠದ ಹೆಸರೇ ಆಮ್ಲ ಪ್ರತ್ಯಾಮ್ಲ ಲವಣ ಪ್ಲಸ್ ನೀರು ಉಂಟಾಗುವ ಕ್ರಿಯೆಗೆ ತಟಸ್ಥೀಕರಣ ಎನ್ನುವರು. ಆಮ್ಲ ಪ್ರತ್ಯಾಮ್ಲದಲ್ಲಿ ಸೇರಿ ಲವಣ ಮತ್ತು ನೀರು ಉಂಟಾಗ್ತಕ್ಕಂಥ ಕ್ರಿಯೆಗೆ ತಟಸ್ಥೀಕರಣ. ಈಸಿ. ಇದರ ಎಷ್ಟರೀಕರಣನೂ ಅಂತಲೂ ಬರುತ್ತೆ. ಎಷ್ಟರೀಕರಣನೂ ಕೂಡ ಅಷ್ಟೇ. ಇಲ್ಲಿ ಆಮ್ಲ ತಗೊಳ್ತೀವಿ, ಅಲ್ಲೂ ಕೂಡ ಆಮ್ಲ ತಗೊಳ್ತೀವಿ. ಇಲ್ಲಿ ಪ್ರತ್ಯಾಮ್ಲ ಹಾಕ್ತೀವಿ, ಅಲ್ಲಿ ಆಲ್ಕೋಹಾಲ್ ಹಾಕ್ತೀವಿ. ಸೇಮ್ ಎಸ್ಟರ್ ನೀರು ಅಷ್ಟೇ. ಇಲ್ಲಿ ಆಮ್ಲ, ಅಲ್ಲೂ ಆಮ್ಲ, ಇಲ್ಲಿ ಪ್ರತ್ಯಾಮ್ಲ, ಅಲ್ಲಿ ಆಲ್ಕೋಹಾಲ್, ಇಲ್ಲಿ ಲವಣ, ಅಲ್ಲಿ ಎಸ್ಟರ್, ಇಲ್ಲಿ ನೀರು, ಅಲ್ಲೂ ನೀರೇ. ಸಿಂಪಲ್. ಆಮ್ಲಕ್ಕೆ ಆಲ್ಕೋಹಾಲ್ ಹಾಕಿದಾಗ ಎಸ್ಟರ್ ಮತ್ತು ನೀರು ಉಂಟಾಗುವ ಕ್ರಿಯೆಗೆ ಎಸ್ಟರೀಕರಣ ಲಾಸ್ಟ್ ಸ್ಲೈಡಲ್ಲಿ ಹೇಳಿದ್ದೀನಿ ನಾನು. ಕ್ಲಿಯರ್? ಸೊ ಸಿಂಪಲ್ ಒಂದು ಸಮೀಕರಣ ಬರೆದ್ಬಿಡಿ. ಆಮ್ಲ HCl, ನಮ್ಮ ಜಠರದಲ್ಲಿ ಉತ್ಪತ್ತಿ ಆಗಲೋ ಆಮ್ಲ HCl. ಪ್ರತ್ಯಾಮ್ಲ NaOH. ಇವೆರಡು ನೋಡಿ, ಆ ಕಡೆ OH ಇದೆ, ಈ ಕಡೆ H ಇದೆ. ಇವೆರಡು ಸೇರಿ 2H, H2, 1O, H2O ಆಗಿದೆ. NaCl ಬರೆದ್ಬಿಡಿ. ಸಮೀಕರಣ ಇಸ್ ದ ರೈಟ್ ಆಗತ್ತೆ ಸ್ನೇಹಿತರೆ. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ ಅಂತ ಇದೆ. ತುಂಬ ಸಿಂಪಲ್. ಕ್ವಶನ್ ಒಂಥರ ಇದೆ ಅಷ್ಟೇ. ಕ್ವಶನಲ್ಲೇ ಆನ್ಸರ್ ಇದೆ. ಕ್ಲೋರ್ ಅಂದರೆ ಕ್ಲೋರಿನ್, ಆಲ್ಕಲಿ ಅಂದರೆ ಪ್ರತ್ಯಾಮ್ಲ ಮೀನ್ಸ್ ಕ್ಷಾರ ಅಂತ. ಕ್ಲೋರಿನ್ ಮತ್ತು ಕ್ಷಾರ ಉಂಟಾಗುವ ಕ್ರಿಯೆ ಉದಾಹರಣೆ ಕೊಡಿ. ಅಥವಾ ಇಲ್ಲೊಂದು ಕ್ಷಾರ, ಇಲ್ಲೊಂದು ಪ್ರತ್ಯಾಮ್ಲ, ನೀರಲ್ಲಿ ಕರಗೋ ಪ್ರತ್ಯಾಮ್ಲ ನಾವು ತಯಾರು ಮಾಡ್ತೀವಿ, ಅದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಈ ಕ್ವಶನ್ ಇನ್ನೊಂದು ಥರನೂ ಬರ್ಬೋದು. ಸೋಡಿಯಂ ಹೈಡ್ರಾಕ್ಸೈಡ್ ತಯಾರಿಕೆಯನ್ನು ವಿವರಿಸಿ ಅಂತ, ಆ ಕ್ರಿಯೆಯನ್ನು ಹೆಸರಿಸಿ ವಿವರಿಸಿ ಅಂತ ಬರ್ಬೋದು. NaOH ತಯಾರಿಕೆ, ಸೋಡಿಯಂ OH ಅಂದರೆ ಹೈಡ್ರಾಕ್ಸೈಡ್ ತಯಾರಿಕೆಯನ್ನು ವಿವರಿಸಿ ಅಂತ. ಹಾಗಾದರೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೋತೀನಿ ನಾನು. ಅರ್ಥ ಆಗಿಲ್ಲ, ಈಗ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಬ್ರೈನ್ ದ್ರಾವಣ. ಬ್ರೈನ್ ದ್ರಾವಣ ಅಂದರೆ ಏನಿಲ್ಲ, ಒಂದು ಬೀಕರ್ ತಗೊಳ್ಳಿ, ಅದರಲ್ಲಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅಲ್ಲಾಡಿಸಿ. ಹಾಗಾದರೆ ಬೀಕರಲ್ಲಿ ಏನಿದೆ? ಉಪ್ಪಿನ ದ್ರಾವಣ ಇದೆ. ಉಪ್ಪಿನ ದ್ರಾವಣನೇ ಬ್ರೈನ್ ದ್ರಾವಣ ಅಂತ ಕರಿತೀವಿ. ಆ ಉಪ್ಪಿನ ದ್ರಾವಣ ಬ್ರೈನ್ ದ್ರಾವಣಕ್ಕೆ ವಿದ್ಯುತ್ತನ್ನು ಹಾಯಿಸಿ ಕ್ಲೋರಿನ್ ಮತ್ತು ಆಲ್ಕಲಿ ಪಡೆಯುವ ಕ್ರಿಯೆಗೆ ನಾವೇನಂತ ಕರಿತೀವಿ? ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಕರಿತೀವಿ. ನೋಡಿ, ಇಲ್ಲಿ ಬ್ರೈನ್ ದ್ರಾವಣ 2NaCl ಪ್ಲಸ್ H2O, ನೀರು ಮತ್ತು ಉಪ್ಪು ಸೇರಿದ್ರೆ ಬ್ರೈನ್ ದ್ರಾವಣ. ವಿದ್ಯುತ್ತನ್ನು ಹಾಯಿಸಿ, ಈ ಕಡೆ ನೋಡಿ Cl2 ಕ್ಲೋರಿನ್ ಇದೆ, ನೆಕ್ಸ್ಟ್ ಆಲ್ಕಲಿ NaOH ಇದೆ. ಇದು ಉಂಟಾಗೋ ಕ್ರಿಯೆಗೆ ನಾವಂತ ಕರಿತೀವಿ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡನ್ನು ಎಲ್ಲಿ ಬಳಸ್ತಾನೆ, ಕ್ಲೋರಿನ್ ಎಲ್ಲಿ ಬಳಸ್ತಾನೆ, ಹೈಡ್ರೋಜನ್ ಎಲ್ಲಿ ಬಳಸ್ತಾನೆ ಅದು ಕೂಡ ಕೇಳಬಹುದು. ಸೋಡಿಯಂ ಹೈಡ್ರಾಕ್ಸೈಡ್ಗಳನ್ನು ಸಾಬೂನುಗಳ ತಯಾರಿಕೆಗೆ ಬಳಸ್ತೀವಿ, ಕ್ಲೋರಿನನ್ನು ನೀರನ್ನು ಶುದ್ಧೀಕರಣ ಮಾಡಲಿಕ್ಕೆ ಬಳಸ್ತೀವಿ, ಹೈಡ್ರೋಜನನ್ನು ಇಂಧನವನ್ನಾಗಿ ಬಳಸ್ತೀವಿ. ಈ ಥರ ಇವುಗಳನ್ನು ಪಡಿತಕ್ಕಂಥ ಕ್ರಿಯೆಗೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಕರಿತೀವಿ. ಊಟ ಮಾಡಿದ ನಂತರ ಬಾಯಿಯನ್ನು ನೀರು ಹಾಕಿ ಮುಕ್ಕಳಿಸ್ಬೇಕು ಏಕೆ ಅಂತ. ತುಂಬ ಸಿಂಪಲ್. ಊಟ ಮಾಡಿದ್ಮೇಲೆ ಕಾಮನ್ ಆಗಿ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಇದೇ ಪ್ರಶ್ನೆ ಬರುತ್ತೆ, ಯಾಕೆ ಬಾಯಲ್ಲಿ ನೀರು ಹಾಕಿ ಮುಕ್ಕಳಿಸ್ಬೇಕು ಅಂತ. ನೋಡಿ, ನಾವು ಊಟ ಮಾಡೋ ಮುಂಚೆ ನಮ್ಮ ಬಾಯಲ್ಲಿ ಆಹಾರದ ಕಣಗಳು ಇರಲ್ಲ. ನಮ್ಮ ಬಾಯಲ್ಲಿರ್ತಕ್ಕಂಥ ಲಾಲಾರಸದ pH ಏನಾಗಿರುತ್ತೆ? ಜಾಸ್ತಿ ಇರುತ್ತೆ, ಅಂದರೆ ಪ್ರತ್ಯಾಮ್ಲೀಯವಾಗಿರುತ್ತೆ. ಹಲ್ಲುಗಳಿಗೇನು ಪ್ರಾಬ್ಲಮ್ ಇಲ್ಲ. ಊಟ ಮಾಡಿದಾಗ ನಮ್ಮ ಬಾಯಿನ ಒಳಗಡೆ ಇರತಕ್ಕಂಥ ಹಲ್ಲುಗಳ ಮಧ್ಯೆ ಆಹಾರದ ಕಣಗಳು ಸೇರ್ಕೊಳತ್ತಾವೆ. ಆ ಆಹಾರದ ಕಣಗಳನ್ನು ನಮ್ಮ ಬಾಯಲ್ಲಿರೋ ಬ್ಯಾಕ್ಟೀರಿಯಾಗಳೇನು ಮಾಡುತ್ತೆ ಅಂದರೆ ಆಮ್ಲವಾಗಿ ಪರಿವರ್ತನೆ ಮಾಡುತ್ತೆ. ಹಾಗಾಗಿ ಊಟ ಮಾಡಿದ ನಂತರ ನಮ್ಮ ಬಾಯಲ್ಲಿರ್ತಕ್ಕಂತಹ ಲಾಲಾರಸದ pH ಏನಾಗ್ಬಿಡತ್ತೆ? ಕಡಿಮೆ ಆಗಿಬಿಡತ್ತೆ, ಹೆಚ್ಚು ಆಮ್ಲೀಯ ಆಗಿಬಿಡತ್ತೆ. ಇಲ್ಲಿ ಹೆಚ್ಚು ಆಮ್ಲೀಯ ಆಯಿತು ಅಂದರೆ ಆವಾಗ
ನಮ್ಮ ಬಾಯಲ್ಲಿ ಆಮ್ಲ ಪ್ರಮಾಣ ಜಾಸ್ತಿಯಾಗಿ ಈ ಹಲ್ಲುಗಳೇನದಾವ ಅಥವಾ ಹಲ್ಲಿನ ಅತ್ಯಂತ ಗಟ್ಟಿಯಾದ ಎನಾಮಲ್ ಅದರ ಸವೆತಕ್ಕೆ ಕಾರಣ ಆಗತ್ತೆ. ಆ ಎನಾಮಲ್ ಸವಿಬಾರ್ದು. ಒಂದು 80 ವರ್ಷದವರೆಗೂ ಹಲ್ಲಿ ಇರಬೇಕು ಅಂದರೆ ಊಟ ಮಾಡಿದ ತಕ್ಷಣವೇ ಸ್ವಲ್ಪ ನೀರು ಹಾಕಿ ಬಾಯನ್ನು ಮುಕ್ಕಳಿಸ್ಬೇಕು. ಇದನ್ನು ಬರೆದ್ರೆ ಕ್ಲಿಯರ್. ನೆಕ್ಸ್ಟ್, ಆಮ್ಲೀಯತೆ ಎಂದರೇನು, ಇದನ್ನು ಹೇಗೆ ತಡೆಗಟ್ಟಬಹುದು ಅಂತಲೂ ಕೂಡ ಇದೆ. ಆಮ್ಲೀಯತೆ ಅಂದರೆ ಏನು ಅಂತ ಏನಿಲ್ಲ, ಹೆಚ್ಚು ಊಟ ಮಾಡಿದಾಗ ನಿಮಗೆಲ್ಲ ಗೊತ್ತಿದೆ, ಬಯಾಲಜಿಯಲ್ಲೂ ಕೂಡ ಇದೆ, ಜಠರ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಿಡುಗಡೆ ಮಾಡುತ್ತೆ. ನೀನು ಹೆಚ್ಚು ಊಟ ಮಾಡಿದಾಗ ಜಠರ ಹೆಚ್ಚು ಆಮ್ಲನ ಬಿಡುಗಡೆ ಮಾಡುತ್ತೆ. ಆ ಹೆಚ್ಚು ಆಮ್ಲ ಜಠರದಲ್ಲಿ ಶೇಖರಣೆ ಆಯಿತು ಅಂದರೆ ಜಠರ ಉರಿ ಆಗತ್ತೆ. ಆಮ್ಲ ಜಾಸ್ತಿಯಾಗಿ ಜಠರ ಉರಿ ಆಗ್ತಾಯಿದೆ. ಇದಕ್ಕೆ ನಾವೇನಂತ ಕರಿತೀವಿ, ಆಮ್ಲೀಯತೆ, ಅಸಿಡಿಟಿ ಅಂತ ಕರಿತೀವಿ. ಕ್ಲಿಯರ್? ಹೆಚ್ಚು ಊಟ ಮಾಡಿದಾಗ ಹೆಚ್ಚು ಆಮ್ಲ ಬಿಡುಗಡೆಯಾಗಿ ಹೊಟ್ಟೆ ಉರಿ ಆಗೋದನ್ನೇ ಆಮ್ಲೀಯತೆ ಅಂತ ಕರಿತೀವಿ. ಇದನ್ನು ನಿವಾರಣೆ ಮಾಡಲಿಕ್ಕೆ ಆಮ್ಲವನ್ನು ತಟಸ್ಥ ಮಾಡೋ ಪ್ರತ್ಯಾಮ್ಲವನ್ನು ಹಾಕಬೇಕು. ಆಮ್ಲವನ್ನು ತಟಸ್ಥ ಮಾಡ್ತಕ್ಕಂಥ, ಆಮ್ಲವನ್ನು ಕೂಲ್ ಮಾಡ್ತಕ್ಕಂಥ ವಸ್ತುವನ್ನು ಆಮ್ಲಶಾಮಕ ಅಂತ ಕರಿತೀವಿ. ಆ ಆಮ್ಲಶಾಮಕವಾಗಿ ಯಾವುದನ್ನು ಬಳಸ್ತೀವಿ ಅಂದರೆ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಅಥವಾ ಮಿಲ್ಕ್ ಆಫ್ ಮೆಗ್ನೀಸಿಯಾ ಅಂತ ಕರಿತೀವಿ. ಸೋಡಿಯಂ ಬೈಕಾರ್ಬೋನೇಟ್, ಸೋಡಾ ಪುಡಿಯನ್ನು ನಾವು ಆಮ್ಲೀಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಬಳಸ್ತೀವಿ ಸ್ನೇಹಿತರೆ. ನೆಕ್ಸ್ಟ್, ತುಂಬಾ ಈ ಸತಿ ಬರಲಿಕ್ಕೆ ಫಸ್ಟ್ ಇರತಕ್ಕಂಥ ಕ್ವಶನ್ ಇದು. ಚೆಲುವೆ ಪುಡಿ ತಯಾರಿಕೆ ಅಥವಾ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ನ ತಯಾರಿಕೆಯನ್ನು ವಿವರಿಸಿ ಅಂತ. ಬ್ಲೀಚಿಂಗ್ ಪೌಡರ್ ಆರ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ನ ತಯಾರಿಕೆಯನ್ನು ವಿವರಿಸಿ ಅಂತ ಇದೆ. ಸಿಂಪಲ್. ಅರಳಿದ ಸುಣ್ಣ ಏನು ಅಡುಗೆ ನಾವು ಎಲೆ ಅಡಿಕೆ ಹಾಕೋತೇವಲ್ವ, ಈ ಥರ ಏನು ಕಲ್ಲು ಅರಳಿರುತ್ತಲ್ಲ ನೀರು ಹಾಕಿದಾಗ, ಅದಕ್ಕೆ ಅರಳಿದ ಸುಣ್ಣ ಅಂತ ಕರಿತೀವಿ. ಆ ಅರಳಿದ ಸುಣ್ಣಕ್ಕೆ ಕ್ಲೋರಿನ್ ಹಾಕಿ ಚೆಲುವೆ ಪುಡಿ ತಯಾರಿಸ್ತೀವಿ. ಸಿಂಪಲ್. ಅರಳಿದ ಸುಣ್ಣಕ್ಕೆ ಕ್ಲೋರಿನ್ ಹಾಕಿದಾಗ ಕ್ಯಾಲ್ಸಿಯಂ ಆಕ್ಸಿಕ್ಲೋರಿನ್ ಸೇರ್ಕೊಳ್ಳುತ್ತಲ್ವ, ಆಕ್ಸಿಕ್ಲೋರೈಡ್ ಆಗುತ್ತೆ. ಆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡನ್ನೇ ನಾವೇನಂತ ಕರಿತೀವಿ, ಚೆಲುವೆ ಪುಡಿ ಅಂತ ಕರಿತೀವಿ. ಇದನ್ನು ಕಾಗದ, ದಾರ ಇವುಗಳ ಥ್ರೆಡ್ಗಳನ್ನು ಚೆಲುವೆಗೊಳಿಸಲಿಕ್ಕೆ ಬಳಸ್ತೀವಿ. ನೀರಲ್ಲಿ ಕ್ರಿಮಿಕೀಟಗಳನ್ನು ನಾಶ ಮಾಡಿ ಆ ನೀರಿನ ಶುದ್ಧೀಕರಣದಲ್ಲೂ ಕೂಡ ನಾವು ಯಾವುದನ್ನು ಬಳಸ್ತೀವಿ, ಚೆಲುವೆ ಪುಡಿಯನ್ನು ಬಳಸ್ತೀವಿ. ನೆಕ್ಸ್ಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಬಾಯಿಗೆ ಹಾಕ್ಕೊಳ್ಳೋ ಸೋಡಿಯಂ ಬೈಕಾರ್ಬೋನೇಟ್ ಆರ್ ಅಡಿಗೆ ಸೋಡದ ಉಪಯೋಗಗಳೇನು ಅಂತ ಕರಿತೀರಿ. ಬೇಕಿಂಗ್ ಪುಡಿಯಲ್ಲಿ ಬಳಸ್ತೀವಿ, ಆಗಲೇ ಹೇಳಿದ್ದೀವಿ, ಆಮ್ಲಶಾಮಕವಾಗಿ ಬಳಸ್ತೀವಿ. ನೆಕ್ಸ್ಟ್, ಸೋಡಾ ಆ್ಯಸಿಡ್ ಬೆಂಕಿ ಆರಿಸುವ ಯಂತ್ರಗಳಲ್ಲೂ ಕೂಡ ಬಳಸ್ತೀವಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಬರ್ತಾ ಇದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ POPಯ ತಯಾರಿಕೆಯನ್ನು ವಿವರಿಸಿ ಅಂತ ಇದೆ. POP ಏನಿಲ್ಲ, ನಿಮ್ಮೆಲ್ಲ ಗೊತ್ತಿದೆ, ಕ್ಯಾಲ್ಸಿಯಂ ಸಲ್ಫೇಟ್ ಅಂದರೆ ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಕರಿತೀವಿ. ಜಿಪ್ಸಮ್, ಇದು ಸಿಮೆಂಟಲ್ಲಿ ಮಿಕ್ಸ್ ಮಾಡೋ ವಸ್ತು. ಈ ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ ಏನಿದೆ ಅಥವಾ ಜಿಪ್ಸಮನ್ನು 373 ಕೆಲ್ವಿನ್ ತಾಪದಲ್ಲಿ ಕಾಯಿಸಿದಾಗ ತನ್ನಲ್ಲಿರ್ತಕ್ಕಂಥ ಮುಕ್ಕಾಲು ಭಾಗ ನೀರನ್ನು ಕಳ್ಕೊಂಡು ಸ್ವಲ್ಪ ಭಾಗ ನೀರು ಹೆಮಿ ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ ಆಗಿ ಬದಲಾವಣೆ ಆಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ, POP ಅಂತ ಕರಿತೀವಿ. ಜಿಪ್ಸಮನ್ನು ಈ ಉಷ್ಣದಲ್ಲಿ ಕಾಸಿ POPಯನ್ನು ಪಡಿತಕ್ಕಂಥದ್ದನ್ನೇ ನಾವೇನಂತ ಕರಿತೀವಿ, POP ತಯಾರಿಕೆ ಅಂತ ಕರಿತೀವಿ. ಈ ಸೂತ್ರ ಒಂದು ಸ್ವಲ್ಪ ನೋಡಿ. CaSO4 2H2O ಇದೆ. ಈ ಕಡೆ ನೋಡಿ COSO4 1.5 H2O ಕಿತ್ಕೊಂಡು ಹೋಗಿದೆ, ಆ ಕಡೆ ಬರೆದಿದ್ದೀನಿ. ಹಾಫ್ H2O ಉಳ್ಕೊಂಡಿದೆ. ಸ್ವಲ್ಪ H2O ಹೈಡ್ರೇಟೆಡ್, ಸ್ವಲ್ಪ ಹೆಮಿ ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟನ್ನೇ ನಾವೇನಂತ ಕರಿತೀವಿ, POP ಅಂತ ಕರಿತೀವಿ. ಈಗ ನೀವು POPಯನ್ನು ಎಲ್ಲಿ ಬಳಸ್ತೀರಿ ನಿಮಗೆಲ್ಲ ಗೊತ್ತಿದೆ. ಆಟದ ಸಾಮಾನುಗಳ ತಯಾರಿಕೆಯಲ್ಲಿ ಬಳಸ್ತೀವಿ, ಮನೆ ಡೆಕೋರೇಷನ್ ಮಾಡಲಿಕ್ಕೆ ಬಳಸ್ತೀವಿ, ಬ್ಯಾಂಡೇಜ್ ಕಟ್ಟಲಿಕ್ಕೆ ನಿಮಗೆ ತುಂಬ ಪರಿಚಿತ ಇರತಕ್ಕಂಥ ವಸ್ತು POP. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್, ಇನ್ನೊಂದು ಇಂಪಾರ್ಟೆಂಟ್ ಪಾಠ ಇದೆ, ಲೋಹಗಳು ಮತ್ತು ಅಲೋಹಗಳು. ಸಾಮಾನ್ಯವಾಗಿ ಲೋಹಗಳೇನದಾವು ಅವುಗಳ ಭೌತ ಲಕ್ಷಣಗಳನ್ನು ತಿಳಿಸಿ ಅಂತ ಆಗಾಗ ಎಕ್ಸಾಮಲ್ಲಿ ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ಲೋಹಗಳ ಭೌತ ಲಕ್ಷಣಗಳು, ಸರ್ ಗಟ್ಟಿ ಇರುತ್ತೆ, ಸರ್ ಕುಟ್ಯ ತನ್ಯ ಗುಣವನ್ನು ಹೊಂದಿರುತ್ತೆ. ಕುಟ್ಯ ಅಂದರೆ ತಗಡು ಮಾಡ್ಬೋದು ಲೋಹಗಳನ್ನು, ತನ್ಯ ಅಂದರೆ ತಂತಿ ಮಾಡ್ಬೋದು ಲೋಹಗಳನ್ನು. ಸೊ ನಾವು ಹಂಗೂ ಬರಿಬೋದು ಸರ್. ಹಾಂ, ಲೋಹಗಳು ಘನಸ್ಥಿತಿಯಲ್ಲಿ ಇರ್ತಾವೆ, ತಗಡು ಮಾಡ್ಬೋದು, ತಂತಿ ಮಾಡಬಹುದು. ಲೋಹಗಳು ಹೊಳಿತಾವೆ, ಲೋಹಗಳನ್ನು ಬಡ್ದಾಗ ಟಕ 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 ಶಬ್ದವನ್ನು ಉಂಟು ಮಾಡ್ತಾವೆ, ಲೋಹಗಳಲ್ಲಿ ವಿದ್ಯುತ್ ಹರಿತಾವೆ, ಲೋಹಗಳಲ್ಲಿ ಉಷ್ಣ ಹರಿತಾವೆ. ಇದು ಲೋಹಗಳ ಭೌತ ಲಕ್ಷಣಗಳು. ಸ್ವಲ್ಪ ಇದರಲ್ಲಿ ಒಂದು ಕ್ವಶನ್ ತೊಗೋಬೋದು, ಕುಟ್ಯತೆ ಮತ್ತು ತನ್ಯತೆಗಿರ್ತಕ್ಕಂಥ ವ್ಯತ್ಯಾಸ ತಿಳಿಸಿ. ಅತಿ ಹೆಚ್ಚು ಕುಟ್ಯ ಮತ್ತು ತನ್ಯ ಗುಣವನ್ನು ಹೊಂದಿರೋ ಲೋಹ ಯಾವುದು? ಕುಟ್ಯತೆ ಅಂದರೆ ಆಲ್ರೆಡಿ ಗೊತ್ತಿದೆ, ಕುಟ್ಟಿ ಲೋಹವನ್ನು ತಗಡು ಮಾಡೋದು ಕುಟ್ಯತೆ, ಕುಟ್ಟಿ ಲೋಹವನ್ನು ತಂತಿಯನ್ನಾಗಿ ಮಾಡೋದು ದಟ್ ಇಸ್ ದ ತನ್ಯತೆ. ಅತಿ ತೆಳು ತಗಡು, ಅತಿ ತೆಳು ತಂತಿಯನ್ನಾಗಿ ಯಾವ ಲೋಹವನ್ನು ಮಾಡಬಹುದು, ಅತಿ ಹೆಚ್ಚು ಕುಟ್ಯತೆ ತನ್ಯತೆ ಗುಣವನ್ನು ಹೊಂದಿರೋ ಲೋಹ ಅಂತ ಹೇಳ್ತೀವಿ.
ಆ ಕೆಪಾಸಿಟಿ ಬಂಗಾರಕ್ಕೆ ತುಂಬಾ ಇದೆ. ಹೆಚ್ಚು ಕುಟ್ಯ, ಹೆಚ್ಚು ತನ್ಯ ಗುಣವನ್ನು ಹೊಂದಿರತಕ್ಕಂಥ ಲೋಹ ಯಾವುದಪ್ಪ ಅಂತ ಕೇಳಿದ್ರೆ ಬಂಗಾರ ಸ್ನೇಹಿತರೆ. ನೆಕ್ಸ್ಟ್, ಅಯಾನಿಕ್ ಸಂಯುಕ್ತಗಳ ಲಕ್ಷಣಗಳನ್ನು ತಿಳಿಸಿ. ಇದು ಕೂಡ ನಮ್ಮ ಈ SLC ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್. ಅಯಾನಿಕ್ ಸಂಯುಕ್ತಗಳಂದರೆ ಏನಿಲ್ಲ, ಇಲ್ಲಿ ಒಂದು ಧಾತು ಎಲೆಕ್ಟ್ರಾನನ್ನು ಕೊಟ್ಟು ಇನ್ನೊಂದು ಧಾತು ಸಂಪೂರ್ಣ ಎಲೆಕ್ಟ್ರಾನನ್ನು ಸ್ವೀಕಾರ ಮಾಡಿ ಉಂಟಾಗ್ತಕ್ಕಂತಹ ಸಂಯುಕ್ತಕ್ಕೆ ನಾವೇನಂತ ಕರಿತೀವಿ, ಅಯಾನಿಕ್ ಸಂಯುಕ್ತಗಳು ಅಂತ ಕರಿತೀವಿ. ಅದಕ್ಕೆ ನಾನು ಸಿಂಪಲ್ಲಾಗಿ ಎಲೆಕ್ಟ್ರಾನ್ ಕೊಡುವುದರಿಂದ, ಸಂಪೂರ್ಣವಾಗಿ ಎಲೆಕ್ಟ್ರಾನ್ ತೆಗೆದುಕೊಳ್ಳುವುದರಿಂದ ಉಂಟಾಗ್ತಕ್ಕಂಥ ಸಂಯುಕ್ತಕ್ಕೆ ಅಯಾನಿಕ್ ಸಂಯುಕ್ತ ಅಂತ ಕರಿತೀವಿ. ಈ ಅಯಾನಿಕ್ ಸಂಯುಕ್ತಗಳ ಲಕ್ಷಣಗಳು ಹೇಗಿರುತ್ತೆ, ಇಲ್ಲೊಂದು ಕ್ವಶನ್ ಬರುತ್ತೆ. ಸಾಮಾನ್ಯವಾಗಿ ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿ ಇರ್ತಾವ, ಅಲ್ಲಿ ಇರೋದೇ ಇಲ್ಲಿ ಬಂದಿದೆ. ನೀರಲ್ಲಿ ಕರಗ್ತಾವ. ಉಪ್ಪನ್ನು ನೆನ್ಪಿಡ್ಕೊಳ್ಳಿ, ಘನ ಸ್ಥಿತಿಯಲ್ಲಿ ಇರ್ತಾವ. ಅದು ಸ್ಫಟಿಕ ಘನ, ರೌಂಡ್ ಮಾಡೋಕ್ಕೆ ಬರೋದಿಲ್ಲ, ಅದಕ್ಕೆ ಎಡ್ಜ್ ಇರ್ತಾವೆ. ಸ್ಫಟಿಕ ಘನ ಸ್ಥಿತಿಯಲ್ಲಿರುತ್ತೆ. ನೆಕ್ಸ್ಟ್ ನೀರಲ್ಲಿ ಕರಗತ್ತೆ. ನೆಕ್ಸ್ಟ್ ಈ ಅಯಾನಿಕ್ ಸಂಯುಕ್ತಗಳನ್ನು ನೀರಲ್ಲಿ ಹಾಕಿದ್ರೆ ಅಯಾನುಗಳಾಗಿ ಉಳಿಯೋದ್ರಿಂದ ಅದರ ಮೂಲಕ ವಿದ್ಯುತ್ ಹರಿಯತ್ತೆ. ಸಾಮಾನ್ಯವಾಗಿ ಅಯಾನಿಕ್ ಸಂಯುಕ್ತಗಳ ದ್ರವಣ ಬಿಂದು, ಕುದಿ ಬಿಂದು ಏನಾಗಿರುತ್ತೆ, ತುಂಬ ಜಾಸ್ತಿ ಇರುತ್ತೆ. ಅಯಾನಿಕ್ ಸಂಯುಕ್ತಗಳನ್ನು ಎಷ್ಟೇ ಹೀಟ್ ಮಾಡಿದ್ರೂ ಅದು ಬಹಳ ಬೇಗ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರಲ್ಲ. ಎಕ್ಸಾಂಪಲ್, ಈ ಉಪ್ಪು ಅಯಾನಿಕ್ ಸಂಯುಕ್ತ, ಸಕ್ಕರೆ ಸಾವಯವ ಸಂಯುಕ್ತ. ಹಂಚನ್ನು ಬಿಸಿ ಮಾಡಿ ಎರಡನ್ನು ಒಟ್ಟಿಗೆ ಹಾಕಿಬಿಡಿ, ಒಂದು ನಿಮಿಷ ಗೊತ್ತಾಗ್ಬಿಡುತ್ತೆ. ಸಕ್ಕರೆ ಜಿನುಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ನೀರು ಥರ ಉಬ್ಬಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಉಪ್ಪು ಹಾಗೆ ಕಲ್ಲು ಬಿದ್ದಂಗೆ ಬಿದ್ದಿರುತ್ತೆ. ಯಾಕಂದರೆ ಉಪ್ಪು ಅಯಾನಿಕ್ ಸಂಯುಕ್ತ, ಇದರ ದ್ರವಣ ಬಿಂದು, ಇದು ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರಲಿಕ್ಕೆ ತುಂಬಾ ಉಷ್ಣ ಬೇಕು. ಹಾಗಾಗಿ ಇದರ ದ್ರವಣ ಬಿಂದು ಮತ್ತು ಕುದಿ ಬಿಂದು ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಪಾಪ ಸಕ್ಕರೆ ಸಾವಯವ ಸಂಯುಕ್ತ, ಬಹಳ ಬೇಗ ಅದು ದ್ರವಣ ಬಿಂದು ಕಡಿಮೆ ಇರೋದ್ರಿಂದ ಬಹಳ ಬೇಗ ಏನಾಗ್ಬಿಡತ್ತೆ, ದ್ರವ ಸ್ಥಿತಿಗೆ ಬಂದುಬಿಡತ್ತೆ. ಇಲ್ಲಿ ಅಯಾನಿಕ್ ಸಂಯುಕ್ತ ದ್ರವಣ ಬಿಂದು ಮತ್ತು ಕುದಿ ಬಿಂದು ಹೆಚ್ಚಿರುತ್ತೆ. ಇದು ಕ್ವಶನ್ ಕೇಳ್ಬೋದು. ಅಯಾನಿಕ್ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದು ಯಾಕೆ ಜಾಸ್ತಿ ಇರುತ್ತೆ ಅಂದರೆ, ಅಯಾನಿಕ್ ಸಂಯುಕ್ತದ ಏನು ಅಯಾನ್ಗಳಿವೆ, ಅಣುಗಳಿವೆ, ಆ ಅಣುಗಳ ನಡುವೆ ಪ್ರಬಲ ಆಕರ್ಷಣೆ ಇರುತ್ತೆ, ಭಾರಿ ಗಟ್ಟಿ ಹಿಡ್ಕೊಂಡಿರ್ತಾವೆ. ಹಾಗಾಗಿ ತನ್ನ ಸ್ಥಿತಿಯನ್ನು ನಾವು ಬದಲಾಯಿಸೋದಿಲ್ಲ. ಇದು ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಅಥವಾ ಅಯಾನಿಕ್ ಸಂಯುಕ್ತಗಳು ನೀರಲ್ಲಿ ಕರಗಿದಾಗ ವಿದ್ಯುತ್ ಹರಿಯುತ್ತೆ, ಏಕೆ ಅಂದರೆ ಅವು ಅಯಾನ್ಗಳಾಗಿ ಒಡೆಯುತ್ತೆ. ಉಪ್ಪು ನೀರಲ್ಲಿ ಕರಗಿದಾಗ ನೀರಲ್ಲಿ ವಿದ್ಯುತ್ ಹರಿಯುತ್ತೆ, ಯಾಕಂದರೆ ಉಪ್ಪು ಅಯಾನ್ಗಳಾಗಿ ಒಡೆಯುತ್ತೆ. ಸಕ್ಕರೆ ನೀರಲ್ಲಿ ಕರಗಿದಾಗ ಅದು ವಿದ್ಯುತ್ ಹರಿಯಲ್ಲ, ಯಾಕೆ ಅಂದರೆ ಅದು ಅಯಾನ್ಗಳಾಗಲ್ಲ. ವಿದ್ಯುತ್ ಹರಿಯತ್ತೆ ಏಕೆ ಅಂದರೆ ಅಯಾನುಗಳು ಆಗತ್ತೆ, ವಿದ್ಯುತ್ ಹರಿಯಲ್ಲ ಏಕೆ ಅಂದರೆ ಅದು ಅಯಾನುಗಳು ಆಗಲ್ಲ ಅಂತ ಬರೀರಿ. ದಟ್ ಈಸ್ ದ ರೈಟ್ ಆನ್ಸರ್. ಹುರಿಯುವಿಕೆ ಮತ್ತು ಕಾಸುವಿಕೆಗಿರ್ತಕ್ಕಂಥ ವ್ಯತ್ಯಾಸ ಏನು? ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್ಗಿರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂತ ಕೇಳ್ತಾನೆ. ಹುರಿಯುವಿಕೆ, ಕಾಸುವಿಕೆ ಇದೆಯಲ್ವಾ, ಇವೆರಡೂ ಕೂಡ ಅದಿರುಗಳಿಂದ ಲೋಹವನ್ನು ಉದ್ಧರಿಸುವ ವಿಧಾನಗಳೇ. ಅದಿರಿನಿಂದ ಲೋಹಗಳನ್ನು ಸಪ್ರೇಟ್ ಮಾಡ್ತಕ್ಕಂಥ ಒಂದು ಟೆಕ್ನಿಕ್ಸ್, ಒಂದು ಹುರಿಯುವಿಕೆ, ಇನ್ನೊಂದು ಕಾಸುವಿಕೆ. ಸಾಮಾನ್ಯವಾಗಿ ಹುರಿಯೋದು ಅಂದರೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ, ಶೇಂಗಾ ಹುರಿತಾರೆ ಹೇಗೆ, ಚುಂಚಕ ಹಾಕಿ ಎತ್ತೆತ್ತಿ ರೊಟ್ಟಿನ ರೋಸ್ಟ್ ಮಾಡೋದು, ಹಂಚ ಮೇಲೆ 3-4 ಸತಿ ಎತ್ತೆತ್ತು ಹಾಕಿ, ಎತ್ತದಾಗ ಗಾಳಿ ಪಾಸ್ ಆಗತ್ತೆ, ಹುರಿಯೋದಾಗ ಗಾಳಿ ಪಾಸ್ ಆಗತ್ತೆ. ಹೆಚ್ಚಿನ ತಾಪದಲ್ಲಿ ಗಾಳಿಯೊಂದಿಗೆ ಅದಿರಿನಿಂದ ಲೋಹವನ್ನು ತಯಾರಿಸುವ ವಿಧಾನ ಹುರಿಯುವಿಕೆ. ನೋಡಿ, ಹೆಚ್ಚಿನ ತಾಪದಲ್ಲಿ ಗಾಳಿ ಇಲ್ಲದೆ ಲೋಹವನ್ನು ತಯಾರಿಸುವ ವಿಧಾನ ಕಾಸುವಿಕೆ. ಎರಡು ಒಂದೇ ಥರ. ಹೆಚ್ಚಿನ ತಾಪದಲ್ಲಿ ಹುರಿಯೋದು ಅಂದರೆ ಗಾಳಿ ಜೊತೆ, ಕಾಸುವಿಕೆ ಅಂದರೆ ಗಾಳಿ ಇಲ್ಲದೆ ಲೋಹವನ್ನು ತಯಾರಿಸುವ ವಿಧಾನ, ಹುರಿಯುವಿಕೆ ಮತ್ತು ಕಾಸುವಿಕೆ ಒಂದೇ ಡೆಫಿನಿಷನ್. 1 get 1 free. ಒಂದು ಗಾಳಿ ಇಲ್ಲದೆ, ಇನ್ನೊಂದು ಗಾಳಿಯ ಜೊತೆ ಅಂತ. ಉದಾಹರಣೆ, ಸಲ್ಫೈಡ್ ಅದಿರುಗಳನ್ನು ನಾವು ಹುರಿಯುವಿಕೆ ವಿಧಾನದ ಮೂಲಕ ಉದ್ಧರಿಸ್ತೀವಿ. ನೆಕ್ಸ್ಟ್, ಆಕ್ಸೈಡ್ ಮತ್ತು ಕಾರ್ಬೋನೇಟ್ ಅದಿರುಗಳನ್ನು ಕಾಸುವಿಕೆ ವಿಧಾನದ ಮೂಲಕ ಉದ್ಧರಿಸ್ತೀವಿ. ಯಾಕಂದರೆ ಆಕ್ಸೈಡ್ ಮತ್ತು ಕಾರ್ಬೋನೇಟಲ್ಲಿ ಆಲ್ರೆಡಿ ಆಮ್ಲಜನಕ ಇರುತ್ತೆ, ಮತ್ತೆ ಗಾಳಿ ಪಾಸ್ ಮಾಡಿಬಿಟ್ರೆ ಲೋಹ ಹೊರಗಡೆ ಬರೋದೇ ಇಲ್ಲ. ಹಾಗಾಗಿ ಇಲ್ಲಿ ಸಲ್ಫೈಡ್ ಅದಿರುಗಳಲ್ಲಿ ಆಮ್ಲಜನಕ ಇರಲ್ಲ, ಆಮ್ಲಜನಕ ಕೊಟ್ಟಂಗೆ ಸಲ್ಫರ್ ಅದ್ರ ಜೊತೆಗೆ ಸೇರಿಕೊಂಡು ಹೊರಗಡೆ ಬರ್ತಾ ಇರುತ್ತೆ. ಹಾಗಾಗಿ ಹುರಿಯುವಿಕೆ ವಿಧಾನ, ಕಾಸುವಿಕೆ ವಿಧಾನಕ್ಕೆ ಇರತಕ್ಕಂಥ ವ್ಯತ್ಯಾಸ ತುಂಬಾ ಈಸಿ ಇದೆ. ಹೆಚ್ಚಿನ ತಾಪ, ಗಾಳಿ ಇಲ್ಲದೆ ಗಾಳಿ ಜೊತೆ ಲೋಹವನ್ನು ತಯಾರಿಸುವ ವಿಧಾನ, ಸಲ್ಫೈಡ್ ಅದಿರು, ಆಕ್ಸೈಡ್ ಅದಿರು. ಕ್ಲಿಯರ್. ನೆಕ್ಸ್ಟ್, ಥರ್ಮೈಟ್ ಕ್ರಿಯೆ ಎಂದರೇನು, ಉಪಯೋಗ ತಿಳಿಸಿ ಅಂತ ಇದೆ. ನೋಡಿ, ಥರ್ಮೈಟ್ ಕ್ರಿಯೆ, ಥರ್ಮ ಅಂತ ಎಲ್ಲಾದರೂ ಬರಲಿ ನಮ್ಮ ಸೈನ್ಸಲ್ಲಿ, ಉಷ್ಣ ಅಂತ, ಹೀಟ್ ಅಂತ. ಈ ಹೆಚ್ಚಿನ ಹೀಟಲ್ಲಿ ನಡೀತಕ್ಕಂಥ ಕ್ರಿಯೆ ಥರ್ಮೈಟ್ ಕ್ರಿಯೆ. ಹೆಚ್ಚಿನ ತಾಪದಲ್ಲಿ, ಆಲ್ರೆಡಿ ನಾವಲ್ಲಿ ರಾಸಾಯನಿಕ ಸ್ಥಾನಪಲ್ಲಟದಲ್ಲಿ ನೋಡಿದ್ದೀವಿ, ಹೆಚ್ಚಿನ ತಾಪದಲ್ಲಿ ಹೆಚ್ಚಿನ ಕ್ರಿಯಾಕಾರಿ ಲೋಹವನ್ನು ಕಡಿಮೆ ಕ್ರಿಯಾಕಾರಿ ಲೋಹದ ಆಕ್ಸೈಡ್ಗೆ ಹಾಕೋದು. ನೋಡಿ, ಎಕ್ಸಾಂಪಲ್, ಅಲ್ಯೂಮಿನಿಯಂ ಹೆಚ್ಚು ಕ್ರಿಯಾಕಾರಿ ಲೋಹ, ಎಲ್ಲೊಂದು ರೈಲ್ವೆ ಹಳೆ ಬಿರುಕಾಗ್ಬಿಟ್ಟಿದೆ, ಒಳಗಡೆ ತುಕ್ಕು ಹಿಡಿದುಬಿಟ್ಟಿದೆ, ಆ ತುಕ್ಕನ್ನು ತೆಗೆದು ಅದನ್ನು ಬೆಸುಗೆ ಹಾಕಬೇಕು. ಆ ಆಕ್ಸಿಜನ್ ಕಿತ್ಕೊಂಬರಲಿಕ್ಕೆ ಕಬ್ಬಿಣಕ್ಕಿಂತ ಯಾರು ಸ್ಟ್ರಾಂಗ್ ಇದ್ದಾರೆ ಅವನನ್ನು ಅಲ್ಲಿ ಹಾಕಬೇಕು ನಾವು. ಹಾಗಾಗಿ ಹೆಚ್ಚಿನ ತಾಪದಲ್ಲಿ
ಹೆಚ್ಚಿನ ಕ್ರಿಯಾಕಾರಿ ಲೋಹವನ್ನು ಕಡಿಮೆ ಕ್ರಿಯಾಕಾರಿ ಲೋಹದ ಆಕ್ಸೈಡ್ಗೆ ಹಾಕಿ ಆ ಆಕ್ಸೈಡನ್ನು ತೆಗೆದು ಬೆಸುಗೆ ಹಾಕ್ತಕ್ಕಂತಹ ವಿಧಾನಕ್ಕೆ ನಾವೇನಂತ ಕರಿತೀವಿ, ಥರ್ಮೈಟ್ ಕ್ರಿಯೆ ಅಂತ ಕರಿತೀವಿ. ಈಸಿಯಾಗಿ ಬರೀರಿ. ಥರ್ಮೈಟ್ ಹೆಚ್ಚಿನ ತಾಪದಲ್ಲಿ ಹೆಚ್ಚು ಕ್ರಿಯಾಕಾರಿ ಲೋಹವನ್ನು ಕಡಿಮೆ ಕ್ರಿಯಾಕಾರಿ ಲೋಹದ ಜೋಡಿ ಆಕ್ಸೈಡ್ಗೆ ಹಾಕಿ ಬೆಸುಗೆ ಹಾಕುವ ವಿಧಾನಕ್ಕೆ ನಾವೇನಂತ ಕರಿತೀವಿ, ಥರ್ಮೈಟ್ ಕ್ರಿಯೆ. Fe2O3 ಕಬ್ಬಿಣ ತುಕ್ಕು ಹಿಡಿದಿದೆ. ಹೆಚ್ಚು ಕ್ರಿಯಾಕಾರಿ ಲೋಹ ಅಲ್ಯೂಮಿನಿಯಮನ್ನು ಹಾಕಿದ್ದೀವಿ. ಪಾಪ ಕಬ್ಬಿಣ ತನ್ನ ಜೋಡಿಗೆ ಅಲ್ಯೂಮಿನಿಯಂ ಕೊಟ್ಟಿದೆ. ನೋಡಿ, ಕಬ್ಬಿಣ ಪತ್ರಾವಳಿ ಆಗಿದೆ, ಅಲ್ಯೂಮಿನಿಯಂ Al2O3 ಆಗಿದೆ. ಈ ಕಬ್ಬಿಣ ಪ್ಯೂರ್ ಆಗಿದೆ, ಅದರ ತುಕ್ಕು ಹೋಗಿಬಿಟ್ಟಿದೆ. ಈಗ ನಾವು ಹೀಟ್ ಮಾಡಿ ಅದನ್ನು ಬೆಸುಗೆ ಹಾಕ್ಬೋದು. ರೈಲ್ವೆ ಹಳಿಗಳ ಬಿರುಕನ್ನು ಸರಿಪಡಿಸಲಿಕ್ಕೆ, ಮುರಿದ ಯಂತ್ರಗಳನ್ನು ಜೋಡಿಸಲಿಕ್ಕೆ ಈ ಕ್ರಿಯೆಯನ್ನು ನಾವು ಬಳಸ್ತೀವಿ ಸ್ನೇಹಿತರೆ. ನೆಕ್ಸ್ಟ್, ಮಿಶ್ರಲೋಹ ಅಂದ್ರೇನು? ಕೆಲವೊಂದು ಮಿಶ್ರಲೋಹಗಳ ತಯಾರಿಕೆಯ ಘಟಕಾಂಶಗಳು ಕೂಡ ಈಸಿಯಾಗಿ ಕ್ವಶನ್ ಬರ್ಬೋದು. ಲೋಹ ಸಂಧಿ ಬಿಡಿಸಿ ಹೆಸರಿ. ಲೋಹಗಳಲ್ಲಿ ಹಾಕಿ, ಲೋಹ ಅಲೋಹಗಳಲ್ಲಿ ಹಾಕಿ ಏನು ಹೊಸದಾಗಿ ಪಡಿತೀವಿ, ಇವುಗಳಿಗೆ ನಾವೇನಂತ ಕರಿತೀವಿ, ಮಿಶ್ರ ಲೋಹಗಳು ಅಂತ ಕರಿತೀವಿ, ಘನ ದ್ರಾವಣಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಕಬ್ಬಿಣದ ಮಿಶ್ರಲೋಹ ನಿಮ್ಮ ಬುಕ್ಕಲ್ಲಿ ಎರಡಿದೆ. ಆ ಎರಡನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಒಂದು ಉಕ್ಕು, ಇನ್ನೊಂದು ಕಲೆರಹಿತ ಉಕ್ಕು. ಇಷ್ಟು ನೆನ್ಪಿಟ್ಕೊಳ್ಳಿ. ಕೋಡ್ ವರ್ಡ್ ಉಕ್ಕು ಕಾಕ, ಕಲೆರಹಿತ ಉಕ್ಕು ಕನಿಕೋ ಅಂತ ನೆನ್ಪಿಟ್ಕೊಳ್ಳಿ. ಉಕ್ಕನ್ನು ಹೇಗೆ ತಯಾರಿಸ್ತಾರೆ? ಕಬ್ಬಿಣಕ್ಕೆ ಕಾರ್ಬನನ್ನು ಹಾಕಿ ಉಕ್ಕನ್ನು ತಯಾರಿಸ್ತಾರೆ. ಕಲೆರಹಿತ ಉಕ್ಕನ್ನು ಹೇಗೆ ತಯಾರಿಸ್ತಾರೆ? ಕಬ್ಬಿಣಕ್ಕೆ ನಿಕ್ಕಲ್ ಮತ್ತು ಕ್ರೋಮಿಯಮನ್ನು ಹಾಕಿ ಕಲೆರಹಿತ ಉಕ್ಕನ್ನು ತಯಾರಿಸ್ತಾರೆ. ಅರ್ಥ ಆಗಿದೆಯಲ್ವಾ? ಸರ್, ಉಕ್ಕು ಕಾಕ. ನೆಕ್ಸ್ಟ್ ಬ್ಯೂಟಿಫುಲ್. ಕಲೆರಹಿತ ಉಕ್ಕು ಕನಿಕೋ, ಕಬ್ಬಿಣಕ್ಕೆ ನಿಕ್ಕಲ್ ಮತ್ತು ಕ್ರೋಮಿಯಮನ್ನು ಹಾಕಿ ಸ್ಟೈನ್ಲೆಸ್ ಸ್ಟೀಲನ್ನು ತಯಾರಿಸ್ತಾರೆ. ತಾಮ್ರದ ಮಿಶ್ರಲೋಹಗಳು ನಿಮ್ಮ ಬುಕ್ಕಲ್ಲಿ ಎರಡಿದೆ. ಒಂದು ಹಿತ್ತಾಳೆ ಇದೆ, ಇನ್ನೊಂದು ಕಂಚಿದೆ. ತಾಸ ತಾತ ಅಂತ ನೆನಪಿಕೊಳ್ಳಿ. ತಾಸ ತಾತ. ಹಾಗಾದರೆ ತಾಸ ಹಿತ್ತಾಳೆ ತಯಾರಿಕೆಯಲ್ಲಿ ತಾಮ್ರದಲ್ಲಿ ಸತ್ವವನ್ನು ಮಿಕ್ಸ್ ಮಾಡಿದರೆ ಹಿತ್ತಾಳೆ ರೆಡಿ. ತಾಮ್ರದಲ್ಲಿ ತವರವನ್ನು ಮಿಕ್ಸ್ ಮಾಡಿದರೆ ಕಂಚು ರೆಡಿ. ಸರ್, ಎಕ್ಸಾಮ್ ಹಾಲಲ್ಲಿ ಮಿಕ್ಸ್ ಆದರೆ ತಾತನ ಕಂಚಿನ ಗಂಟೆ ಅಂತ ಅಂದ್ಕೊಳ್ಳಿ. ಸರ್, ಗಂಟೆ ತಯಾರಿಕೆಗೆ ಇದೇ ಕಂಚನ್ನು ಬಳಸೋದು. ಹಾಗಾಗಿ ತಾತನ ಕಂಚಿನ ಗಂಟೆ. ತಾತ ಅಂದರೆ ತಾಮ್ರದಲ್ಲಿ ತವರ, ಕಂಚು, ಗಂಟೆ ತಯಾರಿಕೆಯಲ್ಲಿ ಬಳಸ್ತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ಬೆಸುಗೆ ಲೋಹ ಸಾಲ್ಡರ್ ಗನ್ನನ್ನು ತಯಾರಿಸಲಿಕ್ಕೆ ಶೀತ. ಸಾಲ್ಡರ್ ಅಂದರೆ ಬೆಸುಗೆ ಮಾಡಬೇಕು ಅಂದರೆ ಹೀಟ್. ಬೆಸುಗೆ ಹೀಟ್ ಎರಡು ಅಂಟರಿಸ್ಬೇಕಂದ್ರೆ ಹೀಟ್ ಬೇಕಲ್ವಾ? ಹೀಟಿಗೆ ಆಪೋಸಿಟ್, ಉಷ್ಣಕ್ಕೆ ಆಪೋಸಿಟ್ ಶೀತ. ಹಾಗಾದರೆ ಶೀತ ಅಂದರೆ ಸೀಸ, ಅದರಲ್ಲಿ ತವರವನ್ನು ಮಿಕ್ಸ್ ಮಾಡಿದರೆ ಸಾಲ್ಡರ್ ಗನ್, ಬೆಸುಗೆ ಲೋಹ ಇಸ್ ರೆಡಿ. ನೆಕ್ಸ್ಟ್, ಅಮಾಲ್ಗಮ್ಗಳ ತಯಾರಿಕೆಯಲ್ಲಿ ಯಾವುದನ್ನು ಬಳಸ್ತೀವಿ? ಪಾದರಸದ ಮಿಶ್ರಲೋಹವನ್ನು ಬಳಸ್ತೀವಿ ಅಮಾಲ್ಗಮ್ಗಳ ತಯಾರಿಕೆಯಲ್ಲಿ. ನಾವು ಇದು ಫಿಸಿಕ್ಸಲ್ಲೂ ಕೂಡ ಹೇಳಿದ್ವಿ. ನಾವು ಒಂದು ಇದು ಗಾಜಿನ ಹಾಳೆಗೆ ಅಮಾಲ್ಗಮ್ ಲೇಪನ ಮಾಡಿ ಅಂದರೆ ಅಲ್ಲಿ ತವರದ ಅಮಾಲ್ಗಮ್ ಲೇಪನ ಮಾಡಿದಾಗ ನಮಗೆ ಕನ್ನಡಿ ದರ್ಪಣ ಸಿಗತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಸತಿ ಕೋಡ್ವರ್ಡನ್ನು ನೋಡಿ. ಕಾಕ, ಕನಿಕೋ, ತಾಸ, ತಾತ. ನೆಕ್ಸ್ಟ್, ಬೆಸುಗೆ ಲೋಹ. ನೆಕ್ಸ್ಟ್, ಅಪ್ಪ, ಅಮಾಲ್ಗಮ್ ಮತ್ತು ಪಾದರಸ. ಒಂದು ಸತಿ ಈ ಥರ ರಿಕಾಲ್ ಮಾಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಎಂಟ್ರಿ ಆಗ್ತೀನಿ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ನೋಡಿ, ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾವುದು? ಸಮಾಂಗತೆ ಎಂದರೇನು ಅಂತ. ಎರಡು ಕ್ವಶನ್. ಕೆಟನೀಕರಣ ಅಂದ್ರೇನು, ಸಮಾಂಗತೆ ಅಂದ್ರೇನು ಅಂತ ಬರುತ್ತೆ. ಕೆಟನೀಕರಣ ಅಂದರೆ ಕಾರ್ಬನ್ ಸರಪಳಿ ಉಂಟಾಗುವ ಕ್ರಿಯೆ ಅಷ್ಟೇ. ಕಾರ್ಬನ್ ಸರಪಳಿ ಉಂಟಾಗುವ ಕ್ರಿಯೆ. ನೆಕ್ಸ್ಟ್, ಇಲ್ಲಿ ಸಮಾಂಗತೆ ಅಂದರೆ ನೀವು ನೋಡಿ, ಮೇಲ್ಗಡೆ ಅಣು ಸೂತ್ರ ಇದೆ. C1 ಇದ್ದರೆ ಪರಮಾಣು, ಎರಡಕ್ಕಿಂತ ಹೆಚ್ಚಿದ್ರೆ ಅಣು. ಇಲ್ಲಿ C4 ಇದೆ, ಹೈಡ್ರೋಜನ್ 10 ಇದೆ. ಇದು ಅಣು, ದೊಡ್ಡ ಅಣುನೇ. ನೋಡಿ, ಇಲ್ಲಿ ಎರಡು ಅಣು ಇದೆ, C4H10, C4H10. ಎರಡು ಅಣು ಇದೆ, ಎರಡು ಅಣು ಒಂದೇ ಥರ ಇದೆ. ಅಣು ಸೂತ್ರ ಏನಾಗಿದೆ? ಒಂದೇ ಇದೆ. ಫಸ್ಟ್ ಅಣುವನ್ನು ನಾನು ಬಿಡಿಸಿ ಬರೆದೀನಿ. ಕಾರ್ಬನ್ 4 ನೇರ ಬರೆದಿದ್ದೀನಿ. ಅದರ ಸುತ್ತಲೂ H10 ಬರೆದಿದ್ದೀನಿ. ಇದು ನೇರ ಸರಪಳಿ, ಸಾಮಾನ್ಯ ಬ್ಯೂಟೇನ್ ಅಂತ ಕರಿತೀವಿ. ಈ ಕಡೆ ನೋಡಿ, ಕಾರ್ಬನ್ ಅಲ್ಲಿ 4 ಇತ್ತು, ಒಂದು ಕಾರ್ಬನನ್ನು ಕಿತ್ತು ಇನ್ನೊಂದು ಕಾರ್ಬನ್ಗೆ ಜೋಡಿಸ್ಬಿಟ್ಟಿದ್ದೀನಿ. ಕವಲು ಮಾಡಿಬಿಟ್ಟಿದ್ದೀನಿ, ಕವಲು ಸರಪಳಿ. ಓಕೆ, ಸಿಂಪಲ್. ಫಸ್ಟ್ ಬರೆದಿರ್ತಕ್ಕಂಥದ್ದು ಅಣು ಸೂತ್ರ, ಎರಡನೇ ಬರೆದಿರ್ತಕ್ಕಂಥದ್ದು ಅದನ್ನು ಬಿಡಿಸಿ ಬರೆದಂಥ ಸೂತ್ರ, ದಟ್ ಈಸ್ ರಚನಾ ಸೂತ್ರ. ಅಣು ಸೂತ್ರ ಒಂದೇ ಥರ ಇದೆ, ರಚನಾ ಸೂತ್ರ ಬೇರೆ ಬೇರೆ ಇದೆ. ಅಣು ಸೂತ್ರ ಒಂದೇ ಇದ್ದು ರಚನಾ ಸೂತ್ರ ಬೇರೆ ಬೇರೆ ಥರ ಇದ್ದರೆ ಈ ವಿದ್ಯಮಾನಕ್ಕೆ ನಾವೇನಂತ ಕರಿತೀವಿ? ಸಮಾಂಗಿಗಳು ಆರ್ ಸಮಾಂಗತೆ ಅಂತ ಕರಿತೀವಿ. ಈಸಿಯಾಗಿ ಬರೀರಿ. ಅಣು ಸೂತ್ರ ಒಂದೇ ಇದ್ದು ರಚನಾ ಸೂತ್ರ ಬೇರೆ ಬೇರೆ ಇದ್ದರೆ ಅದಕ್ಕೆ ಸಮಾಂಗಿಗಳು ಅಂತ ಕರಿತೀವಿ. ಈ ವಿದ್ಯಮಾನಕ್ಕೆ ಸಮಾಂಗತೆ. ನೇರ ಸರಪಳಿ ಇರೋದನ್ನು ನಾವು ಸಾಮಾನ್ಯ ಬ್ಯೂಟೇನ್ ಅಂತ ಕರಿತೀವಿ. ನಾವು ಕವಲು ಸರಪಳಿ ಇರೋದನ್ನು ಐಸೋಬ್ಯೂಟೇನ್ ಅಂತ ಕರಿತೀವಿ. ಸಾಮಾನ್ಯ ಪೆಂಟೇನ್, ಐಸೋಪೆಂಟೇನ್ ಹೆಂಗಾರ ಬರ್ಬೋದು ನೋಡ್ಕೊಳ್ಳಿ. ಪರ್ಯಾಪ್ತ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವ ವ್ಯತ್ಯಾಸ. ವಾಟ್ ದ ಡಿಫ್ರೆನ್ಸ್ ಇನ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಅಂತ ಇದೆ. ಪರ್ಯಾಪ್ತ ಅಂದರೆ ಸರ್ ಕನ್ನಡ ಬರೆಯೋಕೆ ಬರೋದಿಲ್ಲ.
ಮಧ್ಯ ಸಿಂಗಲ್ ಸಿ. ಕಾರ್ಬನ್ ಪರಮಾಣುಗಳ ಮಧ್ಯೆ ಏಕಬಂಧ ಇದ್ದರೆ ಪರ್ಯಾಪ್ತ. ನಿಮಗೆ ಬರೆಯೋಕ್ಕೆ ಬಂದರೆ ಬರೀರಿ, ಇಲ್ಲಾಂದರೆ ಸಿ ಸಿಂಗಲ್ ಬಾಂಡ್ ಸಿ ಅಂತ ಬರೀರಿ. ನಾನು ಬರ್ದಿ ನೋಡಿ ಆ ಥರ. ಅಪರ್ಯಾಪ್ತ ಅಂದರೆ ಕಾರ್ಬನ್ ಪರಮಾಣುಗಳ ಮಧ್ಯೆ ದ್ವಿ ಅಥವಾ ಕಾರ್ಬನ್ ಪರಮಾಣುಗಳ ಮಧ್ಯೆ ತ್ರಿಬಂಧ ಇದ್ದರೆ ಇದಕ್ಕೆ ನಾವೇನಂತ ಕರಿತೀವಿ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಉದಾಹರಣೆ ಆಲ್ಕೇನ್, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಉದಾಹರಣೆ ಆಲ್ಕೀನ್ ಅಂಡ್ ಆಲ್ಕೈನ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆಲ್ಕೀನ್ ಮತ್ತು ಆಲ್ಕೈನ್ ಇವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಉದಾಹರಣೆ. ಇನ್ ಕೇಸ್ ಆಲ್ಕೇನ್ ಎಂದರೇನು ಅಂತ ಒಂದು ಮಾರ್ಕ್ಸಿಗೆ ಕೇಳಿದ್ರೆ ಅದೇ ಮೇಲ್ಗಡೆ ಸಿ ಒಂದು ಬಾಣ, ಸಿ ಒಂದು ಗೆರೆ, ಸಿ ಮುಗೀತು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಆಲ್ಕೇನ್ ಎನ್ನುವರು. ಆಲ್ಕೀನ್ ಎಂದರೇನು ಅಂತ ಕೇಳಿದ್ರೆ ಸೇಮ್ ಸಿ ಎರಡು ಗೆರೆ, ಸಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಆಲ್ಕೀನ್ ಎನ್ನುವರು. ಆಲ್ಕೈನ್ ಅಂದರೆ ಸರ್ ನಾನು ಹೇಳ್ತೀನಿ ಸರ್, ಸಿ ಮೂರು ಗೆರೆ, ಸಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಆಲ್ಕೈನ್ ಎನ್ನುವರು. ನೋಡಿ, ಕೆಳಗಡೆಯಿಂದನೂ ಕೇಳಿ ಮೇಲ್ಗಡೆಯಿಂದನೂ ಕೇಳಿ, ಈಸಿಯಾಗಿ ಒಂದು ಕ್ವಶನ್ ಇಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಹೈಡ್ರೋಜನೀಕರಣ ಎಂದರೇನು, ಉಪಯೋಗ ತಿಳಿಸಿ ಅಂತ ಇದೆ. ಹೈಡ್ರೋಜನೀಕರಣ ಹೆಸರಲ್ಲೇ ಇದೆ. ಏನು ಹಿಂದಿನ ಸ್ಲೈಡಲ್ಲಿ ನಾವು ಎರಡು ಪದಗಳನ್ನು ನೋಡಿದ್ದೀವಿ, ಒಂದು ಅಪರ್ಯಾಪ್ತ ಇನ್ನೊಂದು ಪರ್ಯಾಪ್ತ. ಆ ಎರಡು ಪದ ಗೊತ್ತಿದ್ದರೆ ಮುಗೀತು. ಹೈಡ್ರೋಜನ್ ಅನಿಲವನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹಾಯಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪಡೆಯುವ ವಿಧಾನಕ್ಕೆ ನಾವೇನಂತ ಕರಿತೀವಿ, ಹೈಡ್ರೋಜನೀಕರಣ ಅಂತ ಕರಿತೀವಿ. ಹೈಡ್ರೋಜನ್ ಅನಿಲ ತಗೊಳ್ಳೋದು, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಪಾಸ್ ಮಾಡೋದು, ಅವಾಗ ಅಲ್ಲಿ ಬಾಂಡ್ ಎರಡು ಬಾಂಡ್ ಇರುತ್ತಲ್ಲ, ಬ್ರೇಕ್ ಆಗಿ ಒಂದು ಬಾಂಡ್ ಆಗುತ್ತೆ, ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತನೆ ಆಗುತ್ತೆ. ಈ ಕ್ರಿಯೆಗೆ ನಾವೇನಂತ ಕರಿತೀವಿ, ಹೈಡ್ರೋಜನೀಕರಣ ಅಂತ ಕರಿತೀವಿ. ನೋಡಿ, ಇಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಇದೆ, ಸಮೀಕರಣದಲ್ಲಿ ಎರಡು ಬಾಂಡ್ ಇದೆ, ಹೈಡ್ರೋಜನ್ ಅನಿಲವನ್ನು ಪಾಸ್ ಮಾಡಿದ್ದೀನಿ +H2O. ಈಗ ನೋಡಿ, ಅಲ್ಲಿ ಒಂದು ಬಾಂಡ್ ಹೊಡೆದು ಆ ಹೈಡ್ರೋಜನ್ ಆ ಕಡೆ ಈ ಕಡೆ ಸೇರಿಕೊಂಡಿದೆ, ಪರ್ಯಾಪ್ತ ಹೈಡ್ರೋಕಾರ್ಬನ್. ಪರ್ಯಾಪ್ತ ಅಂದರೆ ಎಲ್ಲ ಕಡೆ ಏಕಬಂಧವನ್ನು ಹೊಂದಿರೋ ಹೈಡ್ರೋಕಾರ್ಬನ್ ಆಗಿ ಪರಿವರ್ತನೆ ಆಗಿದೆ. ಈ ಹೈಡ್ರೋಜನೀಕರಣ ಕ್ರಿಯೆಯಲ್ಲಿ ಬಳಸುವ ಕ್ರಿಯಾವರ್ಧಕ, ಆ ಕ್ರಿಯಾ ವೇಗವನ್ನು ಜಾಸ್ತಿ ಮಾಡೋದು ಯಾವುದಪ್ಪ ಅಂತ ಕೇಳಿದ್ರೆ ನಿಕ್ಕಲನ್ನು ಕೆಟಲಿಸ್ಟ್ ಆಗಿ ಬಳಸ್ತೀವಿ ನಾವು. ಕ್ಲಿಯರ್, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ಅಣುಸೂತ್ರಗಳನ್ನು, ರಚನಾ ಸೂತ್ರಗಳನ್ನು ಕೇಳ್ತಿರ್ತಾನೆ, ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಬ್ಯೂಟೇನ್ನ ಅಣುಸೂತ್ರ ಅಲ್ಲಿ ಕಲ್ತಿದ್ದೀವಿ, C4H10. ರಚನಾ ಸೂತ್ರ, ಸಿಯನ್ನು ಕ್ಲೀನಾಗಿ ಬರೆದು ಅದ್ರ ಸುತ್ತಲೂ ಹೈಡ್ರೋಜನ್ ಹಾಕಿಬಿಟ್ರೆ ಬ್ಯೂಟೇನ್ ಈಸ್ ರೆಡಿ. ಸರ್, ಬ್ಯೂಟೇನ್ ಕೇಳಿದ್ರೆ ಎರಡು ಹೈಡ್ರೋಜನ್ ಕೀಳೋದು, ಕಿತ್ತಾಗ ಅದರ ಮಧ್ಯೆ ಇರತಕ್ಕಂಥ ಏನು ಕಾರ್ಬನ್ ಇದೆ ಅಲ್ಲಿ ಡಬಲ್ ಬಾಂಡ್ ಹಾಕಿಬಿಟ್ರೆ ಬ್ಯೂಟೀನ್ ಆಗಿಬಿಡತ್ತೆ. ಎರಡು ಕಾರ್ಬನ್ನಲ್ಲಿರೋ ಎಲ್ಲ ಹೈಡ್ರೋಜನ್ ಕಿತ್ತು 3 ಬಾಂಡ್ ಹಾಕಿಬಿಟ್ರೆ ಬ್ಯೂಟೈನ್ ಆಗತ್ತೆ. ನೆಕ್ಸ್ಟ್, ಸೈಕ್ಲೋಬ್ಯೂಟೇನ್ ಇದೆ. ನೀವೊಂದು ಚೌಕ ಹಾಕ್ಬಿಟ್ರೂ ರೈಟ್ ಆನ್ಸರ್. C4H8 ಇದರದ್ದು ಅಣುಸೂತ್ರ. ನೆಕ್ಸ್ಟ್, ಇದನ್ನು ಬರೆದಾಗ ಒಂದು ಚೌಕ ಹಾಕಿದ್ರೂ ರೈಟ್, ಅಥವಾ C4H10 ಇರೋದ್ರಿಂದ ಕಾರ್ಬನ್ ಕಾರ್ಬನ್ ಕ್ಲೀನಾಗಿ ಒಂದು ಚೌಕ ಹಾಕಿ ಆ ಕಡೆ ಹೈಡ್ರೋಜನ್, ಈ ಕಡೆ 2 ಹೈಡ್ರೋಜನ್, ಈ ಕಡೆ ಎಲ್ಲ ಕಾರ್ಬನ್ಗೆ 2 ಹೈಡ್ರೋಜನ್ ಬರೆದುಬಿಟ್ರೆ, ಯಾಕಂದರೆ 8 ಹೈಡ್ರೋಜನ್ ಅಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ಸೈಕ್ಲೋಹೆಕ್ಸೇನ್ ತುಂಬ ಸತಿ ಎಕ್ಸಾಂಪಲ್ ಬಂದಿರೋದು. ಸೇಮ್ ಅಲ್ಲಿ ಸೈಕ್ಲೋಬ್ಯೂಟೇನ್ ಮಾಡಿದಿರಲ್ಲ, ಇಲ್ಲೂ ಕೂಡ ಅಷ್ಟೇ ಸೈಕ್ಲೋಹೆಕ್ಸೇನ್. ಕಾರ್ಬನ್ ಹೆಕ್ಸ್ ಅಂದರೆ ಕಾರ್ಬನ್ 6. ಕ್ಲೀನಾಗಿ ರಿಂಗ್ ಥರ ಬರೆದುಬಿಡಿ. ಬರೆದುಬಿಟ್ಟು ಒಂದೊಂದು ಕಾರ್ಬನ್ಗೆ 2 ಹೈಡ್ರೋಜನನ್ನು ಜಾಯಿಂಟ್ ಮಾಡ್ತಾ ಬನ್ನಿ, ಸೈಕ್ಲೋಹೆಕ್ಸೇನ್. ಈಗ ಬೆಂಜೀನಿಗೆ ಬನ್ನಿ. ಸಿಂಪಲ್ ಬೆಂಜೀನ್ ಅರೋಮೆಟಿಕ್ ಹೈಡ್ರೋಕಾರ್ಬನ್ದ ಮೊದಲ ಸದಸ್ಯ. ಸೈಕ್ಲೋಹೆಕ್ಸೇನ್ ಇದ್ದಂಗೆ ಅಲ್ಲಿ ಒಂದು ಕಾರ್ಬನ್ಗೆ 2 ಹೈಡ್ರೋಜನ್ ಇತ್ತಲ್ಲ, ಅದರಿಂದ ಒಂದೊಂದು ಹೈಡ್ರೋಜನ್ ಕಿತ್ಕೊಂಡು ಡಬಲ್ ಬಾಂಡ್ ಒಂದು ಬಿಟ್ಟು ಒಂದು ಡಬಲ್ ಬಾಂಡ್ ಹಾಕ್ತಾ ಬನ್ನಿ. ಸೈಕ್ಲೋಹೆಕ್ಸೇನ್ ಬೆಂಜೀನ್ ಆಗುತ್ತೆ. ಅದಕ್ಕೆ ಅಲ್ಲಿ 12 ಹೈಡ್ರೋಜನ್ ಇರಿದೆ, ಇಲ್ಲಿ 6 ಹೈಡ್ರೋಜನ್ ಮತ್ತು 6 ಹೈಡ್ರೋಜನ್ ಏನಾಗುತ್ತೆ, ಅವು ಕಿತ್ಕೊಂಡು ಹೋಗೋದ್ರಿಂದ ಅವುಗಳ ಎಲೆಕ್ಟ್ರಾನ್ ಸೇರಿ 3 ಡಬಲ್ ಬಾಂಡ್ ಆಗುತ್ತೆ. ಕ್ಲಿಯರ್, 3 ಡಬಲ್ ಬಾಂಡ್, ಒಂದು ಬಿಟ್ಟು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಸ್ಟರೀಕರಣ ಅಂದರೆ ಏನು, ಆಲ್ರೆಡಿ ಫಸ್ಟೇ ಹೇಳಿದ್ದೀನಿ. ಸಿಂಪಲ್ ಕ್ವಶನ್. ಆಲ್ಕೋಹಾಲನ್ನು ಕಾರ್ಬಾಕ್ಸಿಲಿಕ್ ಆಮ್ಲಕ್ಕೆ ಹಾಕಿದಾಗ ಎಸ್ಟರ್ ಉಂಟಾಗತ್ತೆ. ಈ ಕ್ರಿಯೆಗೆ ನಾವು ಏನಂತ ಕರಿತೀವಿ, ಎಸ್ಟರೀಕರಣ ಅಂತ ಕರಿತೀವಿ. ನೋಡಿ, CH3COOH. ಎಥನೋಯಿಕ್ ಆಮ್ಲಕ್ಕೆ ಬ್ಯೂಟಿಫುಲ್ ಆಗಿ ಎಥನಾಲನ್ನು ಹಾಕಿದ್ದೀನಿ, ಒಂದು ಎಸ್ಟರ್ ಆಗಿದೆ. ನೋಡಿ, ಎಸ್ಟರ್ ಹಂಗಾಗಿದೆ, ಸಿಂಪಲ್. ಈ CH3COOH ಇದೆಯಲ್ವ, ಅಲ್ಲಿಂದ ಒಂದು H ಕಿತ್ಕೊಳ್ಳಿ. CH3CH2OH ಏನಿದೆ, ಇಲ್ಲಿಂದ ಒಂದು OH ಕಿತ್ಕೊಳ್ಳಿ, HOH H2 ಆಗುತ್ತೆ. ಈ CH3CH2 ಇದೆಯಲ್ವ, ಅದನ್ನು ತಿರುಗಿಸಿ CH3COO ಅದಕ್ಕೆ ಅಂಟಿಸ್ಬಿಡಿ. ಈ ಕಡೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎಸ್ಟರ್ ಆಗತ್ತೆ. ಇದು ನಮ್ಮ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪಾಸಿಂಗ್ ಪ್ಯಾಕೇಜ್. ಇದರ ಜೊತೆಗೆ ಇನ್ನೂ ಕೆಲವು ಇದಕ್ಕಿಂತನೂ ಈಸಿಯೆಸ್ಟ್ ಪ್ರಶ್ನೆಗಳದಾವೆ. ಸಾಮಾನ್ಯವಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲ ಪ್ರಶ್ನೆ ತಗೊಂಡ್ರೆ ನಾವು
ಆಮ್ಲಗಳಿಗೆ ನೀಲಿ ಲಿಟ್ಮಸ್ ಹಾಕಿದರೆ ಕೆಂಪಾಗ್ತಾವೆ, ಪ್ರತ್ಯಾಮ್ಲಗಳಿಗೆ ಕೆಂಪು ಲಿಟ್ಮಸ್ ಹಾಕಿದರೆ ನೀಲಿ ಆಗ್ತಾವೆ. ಆದರೆ ಸ್ವಲ್ಪ ಹುಷಾರಾಗಿರಬೇಕು. ಆಮ್ಲಗಳಿಗೆ ನೀಲಿ ಲಿಟ್ಮಸ್ ಹಾಕಿದರೆ ಕೆಂಪಾಗ್ತಾವೆ, ಆದರೆ ಕೆಂಪು ಲಿಟ್ಮಸ್ ಹಾಕಿದರೆ ಬಣ್ಣ ಬದಲಾವಣೆ ಮಾಡೋದಿಲ್ಲ. ಪ್ರತ್ಯಾಮ್ಲಗಳಿಗೆ ಕೆಂಪು ಲಿಟ್ಮಸ್ ಹಾಕಿದರೆ ನೀಲಿ ಆಗ್ತಾವೆ ಮತ್ತು ನೀಲಿ ಹಾಕಿದರೆ ಬಣ್ಣ ಬದಲಾವಣೆ ಮಾಡಲ್ಲ. ಇದೊಂದು ಕ್ಲಿಯರ್ ಗೊತ್ತಿರಲಿ. ಆಮ್ಲಗಳು ಸ್ವಚ್ಛಕಾರಕ, ಪ್ರತ್ಯಾಮ್ಲಗಳು ವಾಸನೆ ನಿವಾರಕ. ಇದು ತಲೆಯಲ್ಲಿರಲಿ. ಪ್ರತ್ಯಾಮ್ಲಗಳು ವಾಸನೆಯನ್ನು ನಿವಾರಣೆ. ಇನ್ನು ನಿಮ್ಮ ಮನೇಲಿ ಟಾಯ್ಲೆಟ್ ತೊಳಿತಿದ್ದೀರಿ ಅಂತ ಅಂದ್ಕೊಳ್ಳಿ. ಟಾಯ್ಲೆಟ್ ಫುಲ್ಲು ಕ್ಲೀನ್ ಆಗಬೇಕು ಅಂದರೆ ಆಮ್ಲ ಬೇಕು. ಅಲ್ಲಿರೋ ವಾಸನೆ ಹೋಗಿ ಘಮ ಘಮ ವಾಸನೆ ಬರಬೇಕಪ್ಪ ಅಂದರೆ ಪ್ರತ್ಯಾಮ್ಲ ಬೇಕು. ಈಗ ನಿಮ್ಮ ಮೈಯೇ ಅದನ್ನು ಕ್ಲೀನ್ ಮಾಡಲಿಕ್ಕೆ ಏನು ಬಳಸ್ತೀವಿ? ಸೋಪ್ ಬಳಸ್ತೀರಿ. ಸೋಪಲ್ಲಿ ಆಮ್ಲನೂ ಇದೆ, ಪ್ರತ್ಯಾಮ್ಲನೂ ಇದೆ. ಯಾರ್ದೋ ನಿಮ್ಮ ಸ್ನೇಹಿತನ ಮೈ ತುಂಬಾ ವಾಸನೆ ಬರ್ತಾ ಇದೆ, ಸ್ಟ್ರಾಂಗ್ ಪ್ರತ್ಯಾಮ್ಲ ಇರತಕ್ಕಂಥ ಸಾಬೂನು ಕೊಡಿಸೋದಷ್ಟೇ. ಯಾಕಂದರೆ ಸಾಬೂನಲ್ಲಿ ಪ್ರತ್ಯಾಮ್ಲ ವಾಸನೆಯನ್ನು ತೆಗೆಯುತ್ತೆ, ಆಮ್ಲ ಏನು ಮಾಡುತ್ತೆ? ಕ್ಲೀನ್ ಮಾಡುತ್ತೆ. ಹಾಗಾದ್ರೆ ಈಗ ಹಲ್ಲುಜ್ಜೋ ಪೇಸ್ಟ್ ಏನಿದೆ, ಇದು ಒಂದು ಲವಣ. ಹಲ್ಲುಜ್ಜೋ ಪೇಸ್ಟು ಅದರಲ್ಲಿರೋ ಆಮ್ಲ ಹಲ್ಲನ್ನು ಕ್ಲೀನ್ ಮಾಡುತ್ತೆ, ಬಾಯಲ್ಲಿರೋ ದುರ್ವಾಸನೆಯನ್ನು ಪ್ರತ್ಯಾಮ್ಲ ಹೊರಗಡೆ ತೆಗೆಯುತ್ತೆ. ಯಾಕಂದರೆ ಆಮ್ಲ ಸ್ವಚ್ಛಕಾರಕ, ಪ್ರತ್ಯಾಮ್ಲ ವಾಸನೆ ನಿವಾರಕ. ಈ ಥರ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಇನ್ನಷ್ಟು ಈಸಿಯೆಸ್ಟ್ ಪ್ರಶ್ನೆಗಳು ಬರ್ತವೆ. ನೋಡ್ಕೊಳ್ಳಿ. ಪಾಸಿಂಗ್ ಪ್ಯಾಕೇಜಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಇನ್ನೂ ಬೇಕಾದರೆ ಕಾಮೆಂಟ್ ಮಾಡಿ. ಯಾವುದರ ಟಾಪಿಕ್ ತುಂಬಾ ಅರ್ಥ ಆಗಿಲ್ಲ ಅಂದರೆ ಇಡೀ ಟಾಪಿಕ್ಕನ್ನೇ ಸಾಧನಾ ಶಂಕರ್ ಅಕಾಡೆಮಿ ಎಕ್ಸ್ಪ್ಲೇನ್ ಮಾಡಿಕೊಡತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಫಿಸಿಕ್ಸ್ನ ಫಸ್ಟ್ ಕಾನ್ಸೆಪ್ಟ್ ವಿದ್ಯುತ್ ಶಕ್ತಿ. ತಮ್ಮೆಲ್ಲರಿಗೂ ಗೊತ್ತಿದೆ ವಿದ್ಯುತ್ ಶಕ್ತಿ ಅಂದರೆ ಸರ್ ಕರೆಂಟ್, ಮನೇಲಿ ಬಲ್ಬ್ ಹೊತ್ಕೊಳ್ಳುತ್ತೆ, ಟಿ ವಿ ಕೆಲಸ ಮಾಡುತ್ತೆ, ವಾಷಿಂಗ್ ಮಿಷಿನ್ ಕೆಲಸ ಮಾಡುತ್ತೆ, ಇವೆಲ್ಲ ವಿದ್ಯುತ್ ಶಕ್ತಿಯಿಂದ ಅಂತ ನಿಮಗೆ ಗೊತ್ತು. ಈ ವಿದ್ಯುತ್ ಶಕ್ತಿಯಲ್ಲಿ ಫಸ್ಟ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್. ಒಂದು ಮಲ್ಟಿಪಲ್ ಚಾಯ್ಸಿಗಾರು ಬರ್ಬೋದು, ಆರ್ 2 ಮಾರ್ಕ್ಸಿಗಾರು ಬರ್ಬೋದು, ಆರ್ 1 ಮಾರ್ಕ್ಸಿಗಾರು ಬರ್ಬೋದು. ವಿದ್ಯುತ್ ಪ್ರವಾಹ ಅಂತ. ವಿದ್ಯುತ್ ಪ್ರವಾಹ ಏನಿದು? ವಿದ್ಯುತ್ ಪ್ರವಾಹ ಅಂದರೆ ಅಂತ ಒಂದು ಕ್ವಶನ್. ವಿದ್ಯುತ್ ಪ್ರವಾಹ ಎಂದರೇನು ಅಂತ ಕ್ವಶನ್ ಕೇಳ್ಬೋದು. ಆ ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು ಅಂತ ಕ್ವಶನ್ ಕೇಳ್ಬೋದು. ಆ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಅಂತಲೂ ಕೂಡ ಎಕ್ಸಾಮಲ್ಲಿ ಕ್ವಶನ್ಸ್ಗಳು ಬರುತ್ತೆ. ಅದ್ರ ಮೇಲೆ ಲೆಕ್ಕನೂ ಕೂಡ ಬರ್ಬೋದು. ನಾನೀಗ ಪಾಸಿಂಗ್ ಪ್ಯಾಕೇಜಿಂಗ್ ಮಾಡ್ತಾ ಇರೋದ್ರಿಂದ ಸಿಂಪಲ್ ಕಾನ್ಸೆಪ್ಟ್ಗಳನ್ನು ಹೇಳ್ತಾ ಹೋಗ್ತೀನಿ ಅಷ್ಟೇ. ಲೆಕ್ಕ ನೀವೇನು ಗೆಲ್ತೀರಾ ಅವರು ನಿಮಗೆಲ್ಲ ಮಾಡೋಕ್ಕೆ ಬರುತ್ತೆ. ಯಾಕಂದರೆ I = Q/T. ಆ್ಯಕ್ಚುಲಿ ಇದನ್ನು ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ I = Q/T ಅಂತ ಇದೆಯಲ್ವಾ, ಟಿ ಇದೆಯಲ್ವಾ. ಟಿ ಅಂದರೆ ಟೈಮ್. ಒಂದು ಏಕಮಾನ ಕಾಲದಲ್ಲಿ ಅಲ್ಲೊಂದು ಮೇಲ್ಗಡೆ ಟಿ ಮೇಲೆ ಗೆರೆ ಇದೆಯಲ್ವಾ, ಒಂದು ವಾಹಕದ ಮೂಲಕ ಕ್ಯೂ ಇದೆಯಲ್ವಾ, ಹರಿಯುವ ಆವೇಶಗಳ ದರವನ್ನು ನಾವೇನಂತ ಕರಿತೀವಿ? =I. ಇದಕ್ಕೆ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಒಂದು ಏಕಮಾನ ಕಾಲದಲ್ಲಿ ಒಂದು ವಾಹಕದ ಮೂಲಕ ಏನು ಹರಿತಕ್ಕಂಥ ವಿದ್ಯುತ್ ಆವೇಶಗಳ ದರವನ್ನು ನಾವೇನಂತ ಕರಿತೀವಿ? ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಪಾಪ ನಮ್ಮ ಹುಡುಗರಿಗೆ ಬರಲಿಕ್ಕೆ ಬರೋದಿಲ್ಲ, ಇಷ್ಟೆಲ್ಲ ಎಲ್ಲಿ ಬರೀತಾರೆ ಅವರು ಅಲ್ವಾ? ಅವರಿಗೊಂದು ಆನ್ಸರ್ ಇದೆ. ವಿದ್ಯುತ್ ಹರಿಯುವ ದರ ವಿದ್ಯುತ್ ಪ್ರವಾಹ. ಕ್ಲಿಯರ್? ವಿದ್ಯುತ್ ಹರಿಯುವ ವೇಗ ವಿದ್ಯುತ್ ಪ್ರವಾಹ. ಕಾರ್ ಹರಿಯುವ ವೇಗ, ಹಾಗೆ ವಿದ್ಯುತ್ ಹರಿಯುವ ವೇಗ, ಆರ್ ವಿದ್ಯುತ್ ಆವೇಶಗಳು ಹರಿಯುವ ದರ, ಆರ್ ವಿದ್ಯುತ್ ಆವೇಶಗಳು ಹರಿಯುವ ವೇಗಕ್ಕೆ ನಾವೇನಂತ ಕರಿತೀವಿ? ವಿದ್ಯುತ್ ಪ್ರವಾಹ. ಇಷ್ಟು ಬರೆದ್ರೂ ಕೂಡ 1 ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ. ಈಸಿ ಬರೀಬೋದು ಸರ್ ಒಂದು ಲೈನಲ್ಲಿ. ವಿದ್ಯುತ್ ಆವೇಶಗಳು ಹರಿಯುವ ದರ, ಆರ್ ವಿದ್ಯುತ್ ಹರಿಯುವ ದರ. ಓಕೆ, ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಇದರ ಏಕಮಾನ ಯಾವುದಪ್ಪ ಅಂತ ಕೇಳಿದ್ರೆ ಆಂಪಿಯರ್. ನೆಕ್ಸ್ಟ್ ಇದನ್ನು ಅಳಿತಕ್ಕಂಥ ಸಾಧನ ಯಾವುದಪ್ಪ ಅಂತ ಕೇಳಿದ್ರೆ ಅಮ್ಮೀಟರ್. ವಿದ್ಯುತ್ ಪ್ರವಾಹ, ಆವೇಶಗಳು ಹರಿಯುವ ದರ, ಆಂಪಿಯರ್, ಅಮ್ಮೀಟರ್. ಇದನ್ನು ಪದೇ ಪದೇ ರಿಕಾಲ್ ಮಾಡಿದ್ರೆ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ವಿಭವಾಂತರ. ನಾವು ಹಳ್ಳಿಗಳಲ್ಲಿ ಕಾಮನ್ ಆಗಿ ವೋಲ್ಟೇಜ್ ಅಂತ ಕರಿತೀವಿ. ಏನು ವಿಭವಾಂತರ ಅಂದರೆ? ಏನಿಲ್ಲ, ಒಂದು ವಾಹಕದಲ್ಲಿ ವಿದ್ಯುತ್ ಆವೇಶಗಳು ಹರಿತಾವೆ ಅಂದರೆ ಈ ಸುಮ್ಮನೆ ಅದಕ್ಕೆ ಹರಿಲಿಕ್ಕೆ ಒಂದು ಸ್ವಲ್ಪ ಶಕ್ತಿ ಬೇಕಲ್ವಾ, ಒಂದು ಸ್ವಲ್ಪ ಕೆಲಸ ಮಾಡಬೇಕಲ್ವಾ. ಎಕ್ಸಾಂಪಲ್, ಒಂದು ವಾಹಕ ಇದೆ, ವಾಹಕದ ಒಂದು ಬಿಂದುವಿನಲ್ಲಿ ಒಂದು ಆವೇಶ ಇದೆ. ಆ ಆವೇಶನ ಇನ್ನೊಂದು ಬಿಂದುವಿಗೆ ತರಬೇಕು ನಾವು. ಆ ಆವೇಶನ ಇನ್ನೊಂದು ಬಿಂದುವಿಗೆ ತರಬೇಕು ಅಂದರೆ ಅಲ್ಲೊಂದು ಕೆಲಸ ಆಗಲೇಬೇಕು. ಅಲ್ಲಿ ಆಗ್ತಕ್ಕಂಥ ಕೆಲಸ ಏನಿದೆ ಆ ಕೆಲಸಕ್ಕೆ ನಾವೇನಂತ ಕರಿತೀವಿ? ವಿಭವಾಂತರ ಆರ್ ವೋಲ್ಟೇಜ್ ಅಂತ ಕರಿತೀವಿ. ಈ ವಿಭವಾಂತರವನ್ನು ನಾವು ಶೆಲ್ಗಳ ಮೂಲಕ, ಆರ್ ಬ್ಯಾಟ್ರಿಗಳ ಮೂಲಕ, ಆರ್ AC ಕರೆಂಟ್ನ ಮೂಲಕ ಮಾಡ್ಕೋತಾ ಇರ್ತೀವಿ. ಬ್ಯಾಡ ನಮಗೆ ಬಿಡಿಯೋದು, ನಾವು ದೊಡ್ಡ ಹುಡುಗರು. ವಿಭವಾಂತರ ಅಂದರೆ ಹೇಗೆ ಬರಿಬೇಕು ಸರ್? ಒಂದು ಆವೇಶವನ್ನು ಒಂದು ತುದಿಯಿಂದ ಆರ್ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರಬೇಕಾದ್ರೆ ಆಗಬೇಕಾಗಿರೋ ಕೆಲಸ ಏನಿದೆ ಆ ಕೆಲಸಕ್ಕೆ ನಾವೇನಂತ ಕರಿತೀವಿ? ದಟ್ ಈಸ್ ವಿಭವಾಂತರ ಅಂತ ಕರಿತೀವಿ. ಓಕೆ, ಒಬ್ಬ ವ್ಯಕ್ತಿಯನ್ನು
ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಎಳ್ಕೊಂಬರ್ಬೇಕಾದ್ರೆ ಏನು ಕೆಲಸ ಆಗತ್ತೋ ನಮಗೆ ಗೊತ್ತಿರುತ್ತೆ. ಅವನು ಎಳ್ಕೊಂಬಂದಿರ್ತಾನೋ ಅವನಿಗೆ ಗೊತ್ತಿರುತ್ತೆ. ಹಾಗೆ ಒಬ್ಬ ವ್ಯಕ್ತಿ ಬಿಟ್ಟು ಇಲ್ಲಿ ಒಂದು ಆವೇಶವನ್ನು ಒಂದು ವಾಹಕದ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ತರಬೇಕಾದ್ರೆ ಆಗಬೇಕಾಗಿರೋ ಕೆಲಸಕ್ಕೆ ನಾವೇನಂತ ಕರಿತೀವಿ, ವಿಭವಾಂತರ ಅಂತ ಕರಿತೀವಿ. ಈ ವಿಭವಾಂತರವನ್ನು ಅಳಿತಕ್ಕಂಥ ಏಕಮಾನ ವೋಲ್ಟ್. ಇದನ್ನು ಅಳೆಯುವ ಸಾಧನ ಯಾವುದಪ್ಪ ಅಂತ ಕೇಳಿದ್ರೆ ವೋಲ್ಟಾಮೀಟರ್. ಲೆಕ್ಕನೂ ಕೂಡ ಬರುತ್ತೆ, V = W/Q ಅಂತ. ಕ್ಲಿಯರ್? ನೆಕ್ಸ್ಟು ಓಮನ ನಿಯಮ ನೋಡಿ. ಫಸ್ಟ್ ಸ್ಲೈಡಲ್ಲಿ ನಾವು ವಿ ಅಂದರೆ ಅರ್ಥ ಮಾಡ್ಕೊಂಡಿದ್ದೀವಿ, ವಿಭವಾಂತರ. ಕೆಲಸ, ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರಬೇಕಾದ್ರೆ ಆಗಬೇಕಾಗಿರೋ ಕೆಲಸ. ನೆಕ್ಸ್ಟ್ ಐ ಅಂದರೆ ವಿದ್ಯುತ್ ಆವೇಶಗಳ ಹರಿಯುವ ದರ. ಈಗ ವಿನೂ ಗೊತ್ತಾಗಿದೆ, ಐ ಗೊತ್ತಾಗಿದೆ. ಇದರಲ್ಲಿ ಇನ್ನೊಂದು ಹೊಸ ಲೆಟರ್ ಬಂದಿದೆ, ಆರ್. ಆರ್ ಅಂದರೆ ಏನು? ಆರ್ ಅಂದರೆ ರೋಧ ಅಂತ. ಹಾಗಾದರೆ ಈ ಓಮ್ನ ನಿಯಮದಲ್ಲಿ ಎಲ್ಲೂ ರೋಧ ಕಾಣ್ತಾನೇ ಇಲ್ವಲ್ಲ? ಏನಿಲ್ಲ, ಒಂದು ವಾಹಕ ತಗೊಳ್ಳಿ, ಯಾವುದಾರೆ ಒಂದು ವಾಹಕ ತಗೊಳ್ಳಿ. ಆ ವಾಹಕಕ್ಕೆ ತನ್ನದೇ ಆಗಿರೋ ರೋಧ ಇರುತ್ತೆ, ತನ್ನದೇ ಆಗಿರತಕ್ಕಂಥ ರೋಧ ಇರುತ್ತೆ. ಅತ್ಯಂತ ಕಡಿಮೆ ರೋಧವನ್ನು ಹೊಂದಿರತಕ್ಕಂಥ ವಾಹಕ ಬೆಳ್ಳಿ. ಹಾಗೆ ಬೆಳ್ಳಿ ಇದೆ, ಇದು ಒಂದು ಉತ್ತಮ ವಿದ್ಯುತ್ ವಾಹಕ. ರೋಧ ಅಂದರೆ ಏನು? ಅದು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ ನಾನು. ಇಲ್ಲಿ ರೋಧ ಅಂದರೆ ಸ್ವಲ್ಪ ಜನರಲಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ವಾಹಕದಲ್ಲಿ ಏನು ವಿದ್ಯುತ್ ಆವೇಶ ಹರಿತಾ ಇರುತ್ತೆ, ಆ ಆವೇಶಕ್ಕೆ ಅಡ್ಡಿ ಉಂಟು ಮಾಡೋದು, ಅದಕ್ಕೆ ಆಪೋಸ್ ಮಾಡೋದು. ನೀನು ಹೆಂಗೆ ಹರಿತೀಯಬ್ಬ ನನ್ನ ಮಗನೇ ಅಂತ ಅದಕ್ಕೆ ವಿರುದ್ಧ ಮಾಡೋದು, ವಿರೋಧ ಮಾಡೋದಕ್ಕೆ ನಾವೇನಂತ ಕರಿತೀವಿ? ವಿರೋಧ. ಅದಕ್ಕೆ ರೋಧ ಅಂತ ಕರಿತೀವಿ. ವಿದ್ಯುತ್ಗೆ ವಿರೋಧ ಮಾಡೋದು ರೋಧ ಅಂತ ಕರಿತೀವಿ. ಕ್ಲಿಯರ್? ವಿದ್ಯುತ್ಗೆ ವಿರೋಧ ಮಾಡೋದಕ್ಕೆ ನಾವೇನಂತ ಕರಿತೀವಿ? ರೋಧ ಅಂತ ಕರಿತೀವಿ. ಹಿಂಗೆ ಬರೆದ್ರೂ ಕೂಡ ರೋಧ ಎಂದರೇನು? ವಿದ್ಯುತ್ಗೆ ವಿರೋಧ ಮಾಡುವುದೇ ರೋಧ. ಓಕೆ, ಹಂಗೆ ಬರೆದ್ರೂ ಕೂಡ ಏನೋ ಒಂದು ಮಾರ್ಕ್ಸ್ ಕೊಡಬೇಕಂತ ವ್ಯಾಲ್ಯೂಯೇಷನ್ ಮಾಡ್ತಾ ಇರ್ತಾರೆ, ಕೊಡ್ತಾರೆ. ಯಾಕಂದರೆ ಅದು ಮೀನಿಂಗ್ ಇದೆ. ಹಾಗಾಗಿ ಈ ರೋಧ ಅಂತಕ್ಕಂಥ ಪದನ ಇಲ್ಲಿ ನಾನು ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಸಿಂಪಲ್, ಈ ಓಮ್ನ ನಿಯಮದಲ್ಲಿ ಒಂದು ಲೈನ್ ತೊಗೊಂಡಿದ್ದೀನಿ, ಸ್ಥಿರ ತಾಪಮಾನದಲ್ಲಿ ಅಂತ. ಒಂದು ವಾಹಕಕ್ಕೆ ತನ್ನದೇ ಆಗಿರೋ ರೋಧ ಇರುತ್ತೆ. ಆ ರೋಧ ಸ್ಥಿರವಾಗಿರಬೇಕಪ್ಪ ಅಂದರೆ ಆ ವಾಹಕದ ಸುತ್ತ ಇರತಕ್ಕಂತಹ ತಾಪಮಾನವೂ ಸ್ಥಿರವಾಗಿರಬೇಕಾಗತ್ತೆ. ಯಾಕಂದರೆ ತಾಪಮಾನ ಜಾಸ್ತಿ ಇದ್ದರೆ ರೋಧ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ತಾಪಮಾನ ಕಡಿಮೆ ಇದ್ದರೆ ರೋಧ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹಾಗಾಗಿ ರೋಧವನ್ನು ತಾಪಮಾನ ನಿಯಂತ್ರಣ ಮಾಡ್ತಾ ಇರುತ್ತೆ. ಹಾಗಾಗಿ ತಾಪಮಾನ ಸ್ಥಿರವಾಗಿದ್ದರೆ ಒಂದು ವಾಹಕದ ರೋಧನೂ ಕೂಡ ಏನಾಗಿರುತ್ತೆ? ಸ್ಥಿರವಾಗಿರುತ್ತೆ. ಹಾಗಾಗಿ ಇಲ್ಲಿ ರೋಧ ಅನ್ನೋ ಬದಲಿ ನಾವೇನು ಬಳಸ್ಕೊಂಡಿದ್ದೀವಿ? ಸ್ಥಿರವಾದ ತಾಪಮಾನದಲ್ಲಿ ಅಂತ. ಹಾಗಾದರೆ ಸ್ಥಿರವಾದ ತಾಪಮಾನದಲ್ಲಿ ಒಂದು ವೈರ್, ಒಂದು ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಅದರ ವಿಭವಾಂತರಕ್ಕೆ ಏನಾಗಿರುತ್ತೆ? ನೇರ ಅನುಪಾತದಲ್ಲಿರುತ್ತೆ ಅಂತ. ಕೆಲಸ ಜಾಸ್ತಿ ಆದಷ್ಟು ಆವೇಶಗಳ ಹರಿವು ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅರ್ಥಾತ್ ವಿಭವಾಂತರ ಜಾಸ್ತಿ ಆದಷ್ಟು ವಿದ್ಯುತ್ ಪ್ರವಾಹನೂ ಜಾಸ್ತಿ ಆಗುತ್ತೆ. ಯಾವಾಗ ಅಂದರೆ ಸ್ಥಿರವಾಗಿರತಕ್ಕಂಥ ತಾಪಮಾನದಲ್ಲಿ. ಈ ಸಂಗತಿಯನ್ನು ಹೇಳಿದ ವಿಜ್ಞಾನಿ ಓಮ್. ಹಾಗಾಗಿ ಈ ನಿಯಮವನ್ನು ನಾವೇನಂತ ಕರಿತೀವಿ? ಓಮನ ನಿಯಮ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸ್ಥಿರವಾದ ತಾಪಮಾನದಲ್ಲಿ ಒಂದು ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಅದರ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅಂತ. ಓಕೆ, ಹಾಗಾದರೆ ಇಲ್ಲಿ ಸೂತ್ರನೂ ತುಂಬಾ ಇಂಪಾರ್ಟೆಂಟ್. V = IR. ಆರ್ ಅಂದರೆ ಸ್ಥಿರವಾದ ತಾಪಮಾನ, ಐ ಅಂದರೆ ಒಂದು ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ, ವಿ ಅಂದರೆ ಅದರ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಓಮನ ನಿಯಮವನ್ನು ನಿರೂಪಿಸಿ ಅಂತ ಬರುತ್ತೆ. ಇದ್ರ ಮೇಲೆ ಲೆಕ್ಕನೂ ಕೂಡ ಬರ್ಬೋದು, ನೋಡ್ಕೊಳ್ಳಿ ಸ್ನೇಹಿತರೆ. ಆಗಲೇ ನಾನು ಹೇಳ್ತಾ ಇದ್ದೆ, ರೋಧ ವಿದ್ಯುತ್ಗೆ ವಿರೋಧ ಮಾಡೋದೇ ರೋಧ. ಹಂಗೆ ಬರೆದೂ ಕೊಡ್ತಾನೆ ನೋಡಿ. ಅದೇ ಲೈನ್ ಇದೆ ಅಲ್ಲಿ, ವಿದ್ಯುತ್ ಹರಿಯಲು ಅಡ್ಡಿ ಮಾಡುವ ವಾಹಕದ ಗುಣ. ವಿದ್ಯುತ್ ಹರಿಲಿಕ್ಕೆ ಅಡ್ಡಿ ವಿರೋಧ ಮಾಡುವ ವಾಹಕದ ಗುಣಕ್ಕೆ ನಾವೇನಂತ ಕರಿತೀವಿ? ರೋಧ. ಒಂದು ವಾಹಕದಲ್ಲಿ ವಿದ್ಯುತ್ ಹರಿತಾ ಇದೆ, ಆ ವಿದ್ಯುತ್ ಹರಿಲಿಕ್ಕೆ ಅದು ವಿರೋಧವನ್ನು ಮಾಡ್ತಾ ಇದೆ. ಆ ವಿರೋಧವನ್ನು ಮಾಡುವ ಆ ವಾಹಕದ ಗುಣಕ್ಕೆ ನಾವೇನಂತ ಕರಿತೀವಿ? ನಡೆದ ರೋಧ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸಿಂಪಲ್, ವಿದ್ಯುತ್ ಹರಿಯಲು ವಿರೋಧ ಮಾಡುವ ವಾಹಕದ ಗುಣಕ್ಕೆ ನಾವೇನಂತ ಕರಿತೀವಿ? ರೋಧ. ಹಾಗಾದರೆ ಈ ರೋಧ ಯಾವ್ಯಾವ ಅಂಶಗಳನ್ನು ಅವಲಂಬಿಸಿದೆ? ತುಂಬಾ ಇಂಪಾರ್ಟೆಂಟ್ ಕ್ವಶನ್. ವಾಹಕದ ಉದ್ದವನ್ನು ಅವಲಂಬಿಸಿದೆ, ವಾಹಕದ ದಪ್ಪ ಮೀನ್ಸ್ ಅಡ್ಡ ಕೊಯ್ತ ವಿಸ್ತೀರ್ಣವನ್ನು ಅವಲಂಬಿಸಿದೆ. ನೆಕ್ಸ್ಟ್ ವಾಹಕದ ತನ್ನದೇ ಆಗಿರತಕ್ಕಂಥ ಪ್ರಾಕೃತಿಕ ಗುಣ ಇರುತ್ತೆ. ಬಟ್ ಆಲ್ರೆಡಿ ಹೇಳಿದ್ದೀನಿ, ತಾಪ ಜಾಸ್ತಿ ಆದರೆ ರೋಧ ಜಾಸ್ತಿ ಆಗುತ್ತೆ, ತಾಪವನ್ನು ಕೂಡ ಅವಲಂಬಿಸಿದೆ.
ಹಾಗಾಗಿ ರೋಧ ಎಂದರೇನು, ರೋಧ ಅವಲಂಬಿಸಿರುವ ಅಂಶಗಳೇನು, ತುಂಬ ಸತಿ SLC ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಹಾಗಾಗಿ ಈ ಪಾಠದಲ್ಲಿ ಒಂದು ಸಂಜೀವಿನಿ ಪ್ರಶ್ನೆ ಇದ್ದಂಗೆ ಪಾಸ್ ಆಗೋರಿಗೆ ತುಂಬ ಈಸಿ ಪ್ರಶ್ನೆ ಇದು. ರೋಧ ಅಂದರೆ ವಿದ್ಯುತ್ ಹರಿಯಲು ವಾಹಕ ಮಾಡುವ ವಿರೋಧವೇ ರೋಧ. ಇಷ್ಟು ಬರಲಿಕ್ಕೆ ಬರುತ್ತಲ್ವಾ. ಇದು ಅವಲಂಬಿಸಿರೋ ಅಂಶಗಳು ಉದ್ದ, ದಪ್ಪ, ಪ್ರಾಕೃತಿಕ ಗುಣ ಅಂಡ್ ತಾಪ. ಇದು ಈ 4 ಅಂಶಗಳೇನು ಮಾಡ್ತಾ ಇರುತ್ತೆ, ರೋಧವನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ. ಹಾಗಾದರೆ ವಾಹಕದ ಉದ್ದ ಹೇಗೆ ನಿಯಂತ್ರಣ ಮಾಡುತ್ತೆ? ವಾಹಕದ ಉದ್ದ ಜಾಸ್ತಿ ಆದ ಹಾಗೆ ಆವೇಶಗಳು ತುಂಬ ದೂರ ಹರಿಬೇಕಲ್ವಾ, ವಿರೋಧನೂ ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ವಾಹಕದ ಉದ್ದ ಜಾಸ್ತಿ ಇದ್ದ ಹಾಗೆ ರೋಧ ಜಾಸ್ತಿ ಆಗತ್ತೆ. ವಾಹಕದ ದಪ್ಪ ಅಡ್ಡ ಕೊಯ್ತ ವಿಸ್ತೀರ್ಣ ಅಗಲ ಇದ್ದಾಗ ಕೆಲಸ ಮಾಡೋದು ಈಸಿ ಆಗುತ್ತೆ. ಆವಾಗ ರೋಧ ಏನಾಗಿಬಿಡತ್ತೆ, ಕಡಿಮೆ ಆಗುತ್ತೆ. ಆವೇಶ ಹರಿಲಿಕ್ಕೆ ಬೇಕಾದಷ್ಟು ಜಾಗ ಸಿಗೋದ್ರಿಂದ ಎಲ್ಲೋ ಒಂದು ಜಾಗದಲ್ಲಿ ವಿರೋಧ ಇದ್ರೂ ಅದನ್ನು ಸೈಡ್ ಮಾಡ್ಕೊಂಡು ಹೋಗಿಬಿಡತ್ತೆ. ಹಾಗಾಗಿ ವಾಹಕದ ದಪ್ಪ ಜಾಸ್ತಿ ಇದ್ದಾಗ ವಿದ್ಯುತ್ ಪ್ರವಾಹಕ್ಕೆ ಅಡ್ಡಿ ಕಡಿಮೆ ಆಗುತ್ತೆ, ರೋಧ ಏನಾಗುತ್ತೆ, ಕಡಿಮೆ ಆಗುತ್ತೆ. ತಾಪ ಜಾಸ್ತಿ ಇದ್ದಾಗ ಆಟೋಮೆಟಿಕ್ಕಾಗಿ ಆ ವಾಹಕದಲ್ಲಿರೋ ಕಣಗಳೇನಾಗುತ್ತೆ, ವೈಬ್ರೇಟ್ ಆಗುತ್ತೆ, ಕಂಪನ ಆಗುತ್ತೆ. ಕಂಪನ ಆಗಿದಾಗ ಆವೇಶ ಹರಿಲಿಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ತಾಪ ಜಾಸ್ತಿ ಇದ್ದಾಗ ಆಟೋಮೆಟಿಕ್ಕಾಗಿ ರೋಧನೂ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಕೆಲವೊಂದು ವಸ್ತುಗಳಿಗೆ ತನ್ನದೇ ಆಗಿರತಕ್ಕಂಥ ಹುಟ್ಟು ಗುಣ, ಪ್ರಾಕೃತಿಕ ಸ್ವಾಭಾವಿಕ ಗುಣ ಇರುತ್ತೆ, ಅದು ಕೂಡ ರೋಧವನ್ನು ಉಂಟು ಮಾಡ್ತಾ ಇರುತ್ತೆ. ಹಾಗಾಗಿ ರೋಧ ಎಂದರೇನು, ರೋಧ ಅವಲಂಬಿಸಿರುವ ಅಂಶಗಳು ಈ 4 ನೋಡ್ಕೊಳ್ಳಿ. ಅದರಲ್ಲಿ ವಾಹಕದ ಉದ್ದ ರೋಧವನ್ನು ಹೇಗೆ ಅವಲಂಬಿಸಿದೆ, ವಾಹಕದ ದಪ್ಪ ರೋಧವನ್ನು ಹೇಗೆ ಅವಲಂಬಿಸಿದೆ, ತಾಪ ರೋಧವನ್ನು ಹೇಗೆ ಅವಲಂಬಿಸಿದೆ ಅಂದಾಗ ಇವನ್ ಬರೀಬೇಕು. ವಾಹಕದ ಉದ್ದ ಜಾಸ್ತಿ ಇದ್ದಾಗ ರೋಧ ಜಾಸ್ತಿ ಆಗುತ್ತೆ, ವಾಹಕದ ದಪ್ಪ ಜಾಸ್ತಿ ಇದ್ದಾಗ ರೋಧ ಕಡಿಮೆ ಆಗುತ್ತೆ. ನೆಕ್ಸ್ಟ್ ತಾಪ ಜಾಸ್ತಿ ಇದ್ದಾಗ ರೋಧ ಜಾಸ್ತಿ ಆಗುತ್ತೆ, ತಾಪ ಕಡಿಮೆ ಇದ್ದಾಗ ರೋಧ ಕಡಿಮೆ ಆಗುತ್ತೆ. ಇದ್ರ ಮೇಲೆ ಒಂದು ಅಪ್ಡೇಟ್ ಕ್ವಶನ್ನು ಕೂಡ ಬರ್ಬೋದು, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಈ ಚಿತ್ರನೂ ಕೂಡ ತುಂಬ ಇಂಪಾರ್ಟೆಂಟ್. ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ, ರೋಧಗಳ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ ವ್ಯತ್ಯಾಸನಾದರೂ ಕೇಳ್ಬೋದು. ಬಟ್ ಚಿತ್ರ ಅಂತೂ ತುಂಬ ಸತಿ ಎಲ್ಲ ಮಾಡಲ್ ಕ್ವಶನ್ ಪೇಪರಲ್ಲಿದೆ ಮತ್ತು ಪದೇ ಎಕ್ಸಾಮಲ್ಲಿ ಕೇಳಿದ್ದಾನೆ. ಫಸ್ಟ್ ಒಂದು ವಿದ್ಯುತ್ ಮಂಡಲ ಬರೀಬೇಕು, ಒಂದು ಸರ್ಕ್ಯೂಟ್ ಬರೀಬೇಕು. ವಿದ್ಯುತ್ ಮಂಡಲ ಅಂದರೆ ಬಲ್ಬ್ ಇರಬೇಕು, ನೆಕ್ಸ್ಟ್ ವೈರ್ ಇರಬೇಕು, ನೆಕ್ಸ್ಟ್ ವೋಲ್ಟೇಜ್ ಕೊಡಲಿಕ್ಕೆ ಬ್ಯಾಟ್ರಿ ಇರಬೇಕು, ನೆಕ್ಸ್ಟ್ ಸ್ವಿಚ್ ಇರಬೇಕು, ನೆಕ್ಸ್ಟ್ ವಿದ್ಯುತ್ ಹರಿಲಿಕ್ಕೆ ಅಮ್ಮೀಟರ್ ಅಂದರೆ ವಿದ್ಯುತ್ ಹರಿಲಿಕ್ಕೆ ಏನು ವಾಹಕದಲ್ಲಿ ಹರಿತಕ್ಕಂಥ ವಿದ್ಯುತ್ ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ಅನ್ನೋದನ್ನು ನಾವು ನೋಡಲಿಕ್ಕೆ ಅಮ್ಮೀಟರ್ ಇರಬೇಕು. ಓಕೆ, ಈ ಸರ್ಕ್ಯೂಟನ್ನು ನೋಡಿ, ವೈರ್, ಬ್ಯಾಟ್ರಿ, ಸ್ವಿಚ್, ವೋಲ್ಟಾಮೀಟರ್ ಆ್ಯಂಡ್ ಅಮ್ಮೀಟರ್. ಕ್ಲಿಯರ್? ಇದು ಒಂದು ಮಂಡಲ. ಸರಣಿ ಜೋಡಣೆಯ ಮಂಡಲ ಅಂದರೆ ಏನಿಲ್ಲ, ಚಿತ್ರದಲ್ಲಿದೆ ನೋಡಿ, ಹೀಗೆ ಒಂಥರ ಹಾರ್ಟ್ ಬೀಟ್ ಡಗಡಗ ಜಿಗ್ಜಾಗ್ ಮೋಷನ್ ಇದೆಯಲ್ವಾ, ಅದನ್ನು ಒಂದು ಬಲ್ಪ್ ಅಂತನಾದರೂ ಅನ್ಕೋಬೋದು. ಅಲ್ಲೊಂದು ಯಾವುದೋ ಒಂದು ವಿದ್ಯುತ್ತನ್ನು ಬಳಸೋ ಸಾಧನನ ಅಳವಡಿಸಿದ್ದೀವಿ ಅಂತಲೂ ಅನ್ಕೋಬೋದು, ಅಥವಾ ಡೈರೆಕ್ಟಾಗಿ ಅದನ್ನು ರೋಧ ಅನ್ಕೋಬೋದು. ಕ್ಲಿಯರ್? ರೋಧ ನೋಡಿ, ಇಲ್ಲಿ 3 ಜಾಗದಲ್ಲಿ ಹಿಂಗೆ ಹಾರ್ಟ್ ಬೀಟ್ ಥರ ಬಂದೋಗಿದೆ. ಅಂದರೆ 3 ರೋಧ, R1, R2, R3 ಅಂತ. ಈ ರೋಧನ ಹೇಗೆ ಜೋಡಿಸಿದ್ದಾರೆ ಅಂದರೆ ಒಂದರ ಪಕ್ಕ ಒಂದರಂತೆ ರೋಧಗಳನ್ನು ಜೋಡಿಸಿ ಮಾಡಿದ ವಿದ್ಯುತ್ ಮಂಡಲವನ್ನು ನಾವು ಸರಣಿ ಜೋಡಣೆ ಅಂತ ಕರಿತೀವಿ. ಪಕ್ಕದಲ್ಲಿ ನೋಡಿ, ಒಂದರ ಕೆಳಗೆ ಒಂದು ಒಂದರ ಮೇಲೆ ಒಂದರಂತೆ ರೋಧಗಳನ್ನು ಜೋಡಿಸಿ ಮಾಡಿದ ನಾವು ವಿದ್ಯುತ್ ಮಂಡಲಕ್ಕೆ ಏನಂತ ಕರಿತೀವಿ, ಸಮಾಂತರ ಜೋಡಣೆ ಅಂತ ಕರಿತೀವಿ. ಎರಡೂ ಕೂಡ ಒಂದೇ. ರೋಧಗಳನ್ನು ಒಂದರ ಪಕ್ಕ ಒಂದು ಅಂತ ಹಾಕಿದರೆ ಸರಣಿ ಜೋಡಣೆ, ಒಂದರ ಮೇಲೆ ಒಂದು ರೋಧಗಳನ್ನು ಜೋಡಿಸಿರೋದು ಅಂತ ಕೇಳಿದರೆ ಸಮಾಂತರ ಜೋಡಣೆ. ಚಿತ್ರನೂ ಕೂಡ ಈಸಿ, ಸೇಮ್ ಸರ್ಕ್ಯೂಟ್ ಇರುತ್ತೆ. ರೋಧ R1, R2, R3 ಲೈನಾಗಿ ಹಾಕಿಬಿಟ್ರೆ ಸರಣಿ ಅಂದರೆ ಒಂದ್ರ ಪಕ್ಕ ಒಂದು. ಸಮಾಂತರ ಅಂದರೆ R1, R2, R3 ಒಂದರ ಕೆಳಗಡೆ ಒಂದು. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ಸರ್, ಸರಣಿ ಜೋಡಣೆ ಚಿತ್ರ, ಸಮಾಂತರ ಜೋಡಣೆ ಚಿತ್ರ ಬಂತು ಸರ್, 2 ಮಾರ್ಕ್ಸ್. ಈಗ ಇನ್ನೊಂದು ಕ್ವಶನ್ ಬರ್ಬೋದು, ಸರಣಿ ಜೋಡಣೆ ಸಮಾಂತರ ಜೋಡಣೆ ವ್ಯತ್ಯಾಸ ಬರೆಯಿರಿ ಅಂತ ಬರ್ಬೋದು. ಅವಾಗ ಆಲ್ರೆಡಿ ಕಲ್ತ್ಬಿಟ್ಟಿದ್ದೀವಲ್ಲ ಡೆಫಿನಿಷನ್ ನಾವು. ರೋಧಗಳನ್ನು ಒಂದರ ಪಕ್ಕ ಒಂದರಂತೆ ಜೋಡಿಸಿರುವುದು ಸರಣಿ, ರೋಧವನ್ನು ಒಂದರ ಕೆಳಗಡೆ ಒಂದರಂತೆ ಜೋಡಿಸಿರ್ತಕ್ಕಂಥದ್ದು ಸಮಾಂತರ ಜೋಡಣೆ. ಕ್ಲಿಯರ್? ಇನ್ನು ಮುಂದಕ್ಕೆ ಹೋಗೋಣ ಸ್ವಲ್ಪ. ಈ ಸರಣಿ ಜೋಡಣೆಯಲ್ಲಿ ನಾವು ವಿದ್ಯುತ್ ಮಂಡಲದ ಯಾವುದೇ ಜಾಗದಲ್ಲಿ ವಿದ್ಯುತ್ ಪ್ರವಾಹ ಏನಾಗಿರುತ್ತೆ, ಒಂದೇ ಇರುತ್ತೆ. ಸ್ವಿಚ್ಚಿನ ಮುಂದಿರಲಿ, ಸ್ವಿಚ್ಚಿನ ಹಿಂದಿರಲಿ, ಒಟ್ಟು ಇಡೀ ಸರ್ಕ್ಯೂಟಲ್ಲಿ ಸರಣಿ ಜೋಡಣೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಏನಾಗಿರುತ್ತೆ, ಸ್ಥಿರವಾಗಿ ಇರುತ್ತೆ.
ಹಾಗಾಗಿ ವಿದ್ಯುತ್ ಪ್ರವಾಹ ಸ್ಥಿರವಾಗಿ ಇರೋದರಿಂದ ಒಂದೇ ಥರ ಇರೋದರಿಂದ ಅಮ್ಮೀಟರನ್ನು ಎಲ್ಲಾದರೂ ಜೋಡಿಸಬಹುದು. ಇಲ್ಲಿ ಎರಡು ಡಿಫ್ರೆನ್ಸ್ ಬಂತು ಈಗ ನಿಮಗೆ. ಏನೋ ಸರಣಿ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ಸ್ಥಿರವಾಗಿರುತ್ತದೆ ಒಂದು. ನೆಕ್ಸ್ಟ್ ಸರಣಿ ಜೋಡಣೆಯ ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರನ್ನು ಎಲ್ಲಾದರೂ ಜೋಡಿಸಬಹುದು. ಈಗ 3 ಡಿಫ್ರೆನ್ಸ್ ಆಯ್ತು ಇಲ್ಲಿ. ರೋಧನ ಒಂದರ ಪಕ್ಕ ಒಂದು. ನೆಕ್ಸ್ಟ್ ಸರಣಿ ಜೋಡಣೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಸ್ಥಿರವಾಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಆಫ್ ದ ಅಮ್ಮೀಟರನ್ನು ಸರಣಿ ಜೋಡಣೆಯಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ಜೋಡಿಸ್ಬೋದು ಅಂತ. ಈ ಕಡೆ ಬಂದ್ಬಿಡೋಣ. ಈಗ ಸಮಾಂತರ ಜೋಡಣೆ. ರೋಧಗಳನ್ನು ಒಂದರ ಕೆಳಗೆ ಒಂದರಂತೆ ಜೋಡಿಸಿರ್ತಕ್ಕಂಥ ಜೋಡಣೆಗೆ ಸಮಾಂತರ ಜೋಡಣೆ ಅಂತ ಕರಿತೀವಿ. ಅಲ್ಲಿ ವಿದ್ಯುತ್ ಪ್ರವಾಹ ಇಡೀ ವಿದ್ಯುತ್ ಮಂಡಲದಲ್ಲಿ ಒಂದೇ ಇತ್ತು. ಇಲ್ಲಿ ವಿಭವಾಂತರ ವಿದ್ಯುತ್ ಮಂಡಲದಲ್ಲಿ ಸ್ಥಿರವಾಗಿ ಇರುತ್ತೆ. ವಿಭವಾಂತರ ವೋಲ್ಟೇಜ್ ಸ್ಥಿರವಾಗಿ ಇರುತ್ತೆ. ಅಲ್ಲಿ ಅಮ್ಮೀಟರ್ ವಿದ್ಯುತ್ ಪ್ರವಾಹ ಸ್ಥಿರವಾಗಿದ್ದರಿಂದ ಅಮ್ಮೀಟರನ್ನು ವಿದ್ಯುತ್ ಮಂಡಲದ ಯಾವುದೇ ಭಾಗದಲ್ಲಾದರೂ ಜೋಡಿಸ್ಬೋದಿತ್ತು. ಇಲ್ಲೂ ಕೂಡ ವೋಲ್ಟ್ ಅಮ್ಮೀಟರನ್ನು ಸಮಾಂತರ ಜೋಡಣೆಯಲ್ಲಿ ಅಂದರೆ ವಿಭವಾಂತರ ಸ್ಥಿರವಾಗಿ ಇರೋದರಿಂದ ವೋಲ್ಟ್ ಅಮ್ಮೀಟರ್ನ ಎಲ್ಲಿ ಬೇಕೋ ಅಲ್ಲಿಗೆ ಜೋಡಿಸ್ಬೋದು. ಸಾಮಾನ್ಯವಾಗಿ ಸರಣಿ ಜೋಡಣೆಯಂಥ ವಿದ್ಯುತ್ ಮಂಡಲಗಳದಾವಲ್ವಾ, ಅಲ್ಲಿ ಹೋಗ್ಲಿಕ್ಕೆ ಒಂದೇ ರೋಡ್, ಅದು ಒಂದ್ರ ಪಕ್ಕ ಒಂದಿರ್ತಾವೆ. ಒಂದು ರೋಡ್ ಕಟ್ ಆಗಿಬಿಟ್ರೆ ಬಾಕಿ ಹೊರಗಡೆ ಆ ಕಡೆ ಕರೆಂಟ್ ಹೋಗೋದೇ ಇಲ್ಲ. ಹಾಗಾಗಿ ಸರಣಿ ಜೋಡಣೆಯ ವಿದ್ಯುತ್ ಮಂಡಲ ಎಲ್ಲಾದರೂ ಒಂದು ಭಾಗದಲ್ಲಿ ಕಡಿತಗೊಂಡ್ರೆ ಇಡೀ ವಿದ್ಯುತ್ ಮಂಡಲ ಕಾರ್ಯವನ್ನು ನಿರ್ವಹಿಸೋದಿಲ್ಲ. ಬೇರೆ ಕಡೆ ಜಾಗ ಇಲ್ಲ, ವಿದ್ಯುತ್ ಹರಿಲಿಕ್ಕೆ ಇರೋ ಜಾಗ ಕಟ್ಟಾಗ್ಬಿಟ್ಟಿದೆ. ಇಲ್ಲಿ ಸಮಾಂತರ ಜೋಡಣೆಗೆ ಬನ್ನಿ. ಒಂದು ಮಂಡಲ ಕಡಿತಗೊಂಡ್ರೆ R1 ಕಡಿತಗೊಂಡ್ರೆ R1 ಇಲ್ಲ ಅಂದರೆ ಮಕ್ಕೆ ಇನ್ನೊಂದು ಬೈಪಾಸ್ ಇದೆಯಲ್ಲ, R2 ಮೂಲಕ ವಿದ್ಯುತ್ ಹರಿಯುತ್ತೆ. R2 ಕಟ್ಟಾದರೆ R3 ಮೂಲಕ ವಿದ್ಯುತ್ ಹರಿಯುತ್ತೆ. ಅಲ್ಲಿ ಒಂದು ಮಂಡಲ ಕಡಿತಗೊಂಡರೆ ಇಡೀ ಮಂಡಲ ಏನಾಗುತ್ತೆ, ಸ್ಥಗಿತ ಆಗುತ್ತೆ. ಇಲ್ಲಿ ಒಂದು ಮಂಡಲ ಕಡಿತಗೊಂಡ್ರೆ ಬೇರೆ ಮಂಡಲಕ್ಕೆ ಯಾವುದು ತೊಂದರೆಯೂ ಆಗಲ್ಲ. ಕ್ಲಿಯರ್? ಇದು ನಮ್ಮ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಯ ವ್ಯತ್ಯಾಸ. ಸಾಮಾನ್ಯವಾಗಿ ಸರಣಿ ಜೋಡಣೆಯನ್ನು ನಾವು ಸೀರಿಯಲ್ ಲೈಟ್ಗಳಲ್ಲಿ ಈ ಕನೆಕ್ಷನನ್ನು ಬಳಸ್ತೀವಿ. ಸಮಾಂತರ ಜೋಡಣೆಯನ್ನು ನಮ್ಮ ಮನೆಯಲ್ಲಿ ಬಳಸ್ತಕ್ಕಂತಹ ಗೃಹ ಮಂಡಲದ ಗೃಹ ವಿದ್ಯುತ್ ಮಂಡಲ ಏನಿದೆ, ನಮ್ಮ ಮನೆಯಲ್ಲಿ ಏನು ಕರೆಂಟ್ ಹಾಕ್ಸ್ಕೋತೀವಿ, ಸರ್ಕ್ಯೂಟ್ ಮಾಡಿಸ್ಕೋತೀವಿ, ಇಲ್ಲಿ ಯಾವ ಮಂಡಲವನ್ನು ಬಳಸ್ತೀವಿ ನಾವು, ಸಮಾಂತರ ಮಂಡಲ. ಒಂದು ಬೆಡ್ರೂಮ್ ಸ್ವಿಚ್ ಆಫ್ ಮಾಡಿದ್ರೆ ಎಲ್ಲವೇನು ಆಫ್ ಆಗಲ್ಲ. ಕ್ಲಿಯರ್? ಅರ್ಥ ಆಗಿತ್ತು ಅಂತ ಅನ್ಕೋತೀನಿ ನಾನು. ವ್ಯತ್ಯಾಸ ಕೇಳ್ಬೋದು, ಚಿತ್ರ ನೋಡ್ಕೊಳ್ಳಿ, ನಿಮ್ಮಿಂದ ಎಷ್ಟಾಗತ್ತೆ ಅಷ್ಟು ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಪಡಿ. ನೆಕ್ಸ್ಟ್, ಜೌಲನ ಉಷ್ಣೋತ್ಪಾದನಾ ನಿಯಮ ತುಂಬಾ ಇಂಪಾರ್ಟೆಂಟ್. ಈ ರೋಧ ಸರಣಿ ಜೋಡಣೆ ಅಲ್ಲೆಲ್ಲ ಕೇಳಿಲ್ಲ ಅಂದರೆ ಇಲ್ಲಿ ಬಂದ್ಬಿಡ್ತಾನೆ ನಾವು. ಜೌಲನ ಉಷ್ಣೋತ್ಪಾದನಾ ನಿಯಮ ಏನಿದೆ, ಇದ್ರ ಬಗ್ಗೆ ನಿಮಗೆ ಕ್ವಶನ್ ಕೇಳಿದಾಗ ಈ ಕ್ವಶನ್ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ವಿವರಿಸಿ ಅಂದಾಗ ಆಲ್ರೆಡಿ ನಾವು ಪಾಸಿಂಗ್ ಪ್ಯಾಕೇಜಿಗೆ ಟ್ರೈ ಮಾಡ್ತಿರೋದಲ್ಲ, ಫಸ್ಟ್ ಸೂತ್ರ ಬರೆದುಬಿಡೋದು H=I²RT ಅಂತ. ಈಗ H=I²RTನ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಡಿ. ಕ್ಲಿಯರ್? H ಅಂದರೆ ಒಂದು ರೋಧಕದಲ್ಲಿ ಉತ್ಪತ್ತಿಯಾಗೋ ಉಷ್ಣ, ಆರ್ ಒಂದು ವಾಹಕದಲ್ಲಿ ಉತ್ಪತ್ತಿಯಾಗೋ ಉಷ್ಣ. ಆ ವಾಹಕದಲ್ಲಿ ಹರಿಯುವ I² ಅಂದರೆ ಆಲ್ರೆಡಿ ಐ ಅಂದರೆ ಗೊತ್ತಿದೆ ನಿಮಗೆ, ವಿದ್ಯುತ್ ಪ್ರವಾಹದ ವರ್ಗಕ್ಕೆ. ಆರ್ ಅಂದರೆ ಆ ವಾಹಕದ ರೋಧಕ್ಕೆ. ಟಿ ಅಂದರೆ ಆ ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದು ಜೌಲನ ಉಷ್ಣೋತ್ಪಾದನಾ ನಿಯಮ. ಸರ್ ಇಷ್ಟೆಲ್ಲ ಬರೀಲಿಕ್ಕಾಗೋದಿಲ್ಲ, ಬರಬಿಡಿ. H=I²RT ಬರೀರಿ. ಈ ಕಡೆ H ಬರೀರಿ. I²ಗೆ ನೇರ ಅನುಪಾತದಲ್ಲಿರುತ್ತೆ, H ಆರ್ಗೆ ನೇರ ಅನುಪಾತದಲ್ಲಿರುತ್ತೆ, H ಟಿಗೆ ನೇರ ಅನುಪಾತದಲ್ಲಿರುತ್ತೆ. ಓಕೆ, ಅವಾಗ 1.5 ಮಾರ್ಕ್ಸ್ ಆದರೂ ನಿಮಗೆ ಸಿಗುತ್ತೆ. ಹಾಗಾಗಿ H ಅಂದರೆ ಏನು, ಉಷ್ಣ, ಹೀಟ್. I ಅಂದರೆ ಆಲ್ರೆಡಿ ಅಲ್ಲಿ ಕಲ್ತೀರಾ, ಆರ್ ಅಂದರೆ ಆಲ್ರೆಡಿ ಕಲ್ತೀರಾ, ಟಿ ಅಂದರೆ ಕಲ್ತೀರಾ. ಅವುಗಳನ್ನು ಹಾಕಿಬಿಟ್ರೆ ಒರಿಜಿನಲ್ ಡೆಫಿನಿಷನ್ನು ಕೂಡ ಆಗಿಬಿಡತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ಇದನ್ನು ನೋಡ್ಕೊಳ್ಳಿ, ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟು. ಈ ಜೌಲನ ಉಷ್ಣೋತ್ಪಾದನಾ ನಿಯಮದ ಆಧಾರದ ಮೇಲೆ ಕೆಲಸ ಮಾಡೋ 2 ಉಪಕರಣಗಳ ಬಗ್ಗೆ ನಮ್ಮ ಬುಕ್ಕಲ್ಲಿ 10th ಬುಕ್ಕಲ್ಲಿ ಇದೆ ಸ್ನೇಹಿತರೆ. ಇದು ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಒಂದು ಬಲ್ಬ್, ಇನ್ನೊಂದು ಫ್ಯೂಸ್. ಬುಲ್ಡಿ ಬಲ್ಬ್ ನಿಮಗೆಲ್ಲ ಗೊತ್ತಿದೆ, ನೋಡಿದ್ದೀರಾ. ಅದರಲ್ಲಿ ಒಂದು ತಂತಿ ಇರುತ್ತೆ, ಅದು ಯಾವಾಗ ಕಟ್ಟಾದಾಗ ಹಿಂಗೆ ನಾವೆಲ್ಲ ಚಿಕ್ಕವರಿದ್ದಾಗ ಅದನ್ನು ಅಂಟ್ರಿಸೋಕ್ಕೆ ತುಂಬಾ ಪ್ರಯತ್ನ ಮಾಡಿರ್ತೀವಿ. ಆ ತೆಳ್ಳಗೆ ಇರತಕ್ಕಂತಹ ಒಂದು ಸುರುಳಿ ಆಕಾರದಲ್ಲಿರತಕ್ಕಂಥ ತಂತಿಗೆ ನಾವೇನಂತ ಕರಿತೀವಿ, ಟಂಗಸ್ಟನ್ ತಂತಿ ಅಂತ ಕರಿತೀವಿ. ಆ ಬಲ್ಬ್ನ ಒಳಗಡೆ ಈ ತಂತಿಯನ್ನು ಬಳಸಬೇಕು, ಮತ್ತು ಬೇರೆ ತಂತಿ ಬಳಸಿದರೆ ಆಗಲ್ಲ. ಅವ್ರು ಈ ತಂತಿಯ ಒಂದು ವಿಶೇಷತೆ ಏನು, ಏನಿಲ್ಲ, ಈ ತಂತಿಗೆ ಹೆಚ್ಚು ರೋಧ ಅಂದರೆ ವಿದ್ಯುತ್ ಹರಿಲಿಕ್ಕೆ ಹೆಚ್ಚು ವಿರೋಧವನ್ನು ಮಾಡುತ್ತೆ. ಅಷ್ಟೇ ಅಲ್ಲ,
ಆ ವಿರೋಧ ಮಾಡಿದಾಗ ಈ ತಂತಿ ಬಿಸಿಯಾಗಿ ಕೆಂಪಗಾಗಿ ಎಷ್ಟು ಬಿಸಿಯಾಗಿ ಕೆಂಪಗಾದ್ರೂ ಕೂಡ ಕಟ್ ಆಗಲ್ಲ. ಅದರ ಮೆಲ್ಟಿಂಗ್ ಪಾಯಿಂಟ್ ದ್ರವಣ ಬಿಂದುನೂ ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಈ ತಂತಿಯ ವಿಶೇಷತೆಯೇ ಹಾಗೆ, ಹೆಚ್ಚು ರೋಧ ಹೆಚ್ಚು ದ್ರವಣ ಬಿಂದುವನ್ನು ಹೊಂದಿರುತ್ತೆ, ಹೈ ರೆಸಿಸ್ಟೆನ್ಸ್ ಇರುತ್ತೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಕ್ಲಿಯರ್? ಹಾಗಿರೋದ್ರಿಂದ ನೋಡಿ, ಈಗ ಬಲ್ಬ್ನ ಒಳಗಡೆ ವಿದ್ಯುತ್ ಹರಿಯಿತು, ಆ ವಿದ್ಯುತ್ ಟಂಗಸ್ಟನ್ ತಂತಿಗೆ ಬಂತು, ವಿದ್ಯುತ್ ಪ್ರವಾಹ. ಅವಾಗ ಟಂಗಸ್ಟನ್ ತಂತಿಗೆ ಹೆಚ್ಚು ರೋಧ ಇರೋದ್ರಿಂದ ವಿದ್ಯುತ್ ಆವೇಶಗಳಿಗೆ ತೀರಾ ಅಡ್ಡ ಬರುತ್ತೆ. ವಿದ್ಯುತ್ ಆವೇಶ ಮತ್ತು ರೋಧದ ನಡುವೆ ಘರ್ಷಣೆ ಆಗತ್ತೆ. ಆ ಘರ್ಷಣೆಯಿಂದ ಉಷ್ಣ ಬಿಡುಗಡೆ ಆಗತ್ತೆ. ಆ ಉಷ್ಣದಿಂದ ಆ ತಂತಿ ಕೆಂಪಗೆ ಬಿಸಿ ಆಗತ್ತೆ. ಬಿಸಿಯಾಗಿದ್ದು ಕೆಂಪಗಾಗತ್ತೆ. ಕೆಂಪಗಾಗಿದ್ದು ಬೆಳ್ಳಗಾಗತ್ತೆ. ಬೆಳ್ಳಗಾದ ಮೇಲೆ ವಿಕಿರಣಗಳ ರೂಪದಲ್ಲಿ ಹೊರಗಡೆ ಬೆಳಕು ಬರುತ್ತೆ. ಇಷ್ಟೆಲ್ಲ ಕೆಂಪಗಾಗಿ ಬೆಳ್ಳಗಾಗಿ ವಿಕಿರಣಗಳ ರೂಪದಲ್ಲಿ ಹೊರಗಡೆ ಬೆಳಕು ಬಂದರೂ ಕೂಡ ಆ ತಂತಿ ಕರಗಲ್ಲ. ಯಾಕಂದರೆ ಅದರ ದ್ರವಣ ಬಿಂದು ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಬಲ್ಬ್ ಹೇಗೆ ಕೆಲಸ ಮಾಡುತ್ತೆ ಅಂತಲೂ ಬರಿಬೋದು. ಒಳಗಡೆ ನೈಟ್ರೋಜನ್ ಅನಿಲವನ್ನು ತುಂಬಿರ್ತಾರೆ. ಈ ಟಂಗಸ್ಟನ್ ಬಾಳಿಕೆ ತಂತಿ ಜಾಸ್ತಿ ಬಾಳಿಕೆ ಆಗಲಿ ಅಂತ ಆರ್ಗನ್ ಅನಿಲವನ್ನು ಕೂಡ ತುಂಬಿರ್ತಾರೆ. ಅದು ನೋಡ್ಕೊಳ್ಳಿ ನೀವು. ಕ್ಲಿಯರ್? ನೆಕ್ಸ್ಟ್ ಫ್ಯೂಸ್. ಇದಕ್ಕೆ ವಿರುದ್ಧ ಕೆಲಸ ಮಾಡುತ್ತದು. ಇದು ಕೂಡ ಉಷ್ಣೋತ್ಪಾದನಾ ನಿಯಮದ ಆಧಾರದ ಮೇಲೆ ಕೆಲಸ ಮಾಡೋದು, ಆದರೆ ಬಲ್ಬಿಗೆ ವಿರುದ್ಧವಾಗಿರೋ ಕೆಲಸನ ಮಾಡುತ್ತೆ. ಫ್ಯೂಸ್ ತಮಗೆಲ್ಲರಿಗೂ ಗೊತ್ತಿದೆ, ಗೃಹ ವಿದ್ಯುತ್ ಮಂಡಲದ ರಕ್ಷಕ ಅಂತ ಕರಿತೀವಿ. ಏನು ಸರ್, ನಾವು ಆಲ್ರೆಡಿ ಹೇಳಿದ್ದೀವಿ, ನಮ್ಮ ಮನೆ ಗೃಹ ವಿದ್ಯುತ್ ಮಂಡಲ ಏನಿದೆ ಆ ಮಂಡಲ ಮನೆಯ ಒಳಗಡೆ ಸಮಾಂತರ ಜೋಡಣೆಯಲ್ಲಿರುತ್ತೆ. ಏನು ಹೊರಗಡೆ ಮೇನ್ಸಿಂದ ಕರೆಂಟ್ ಬರುತ್ತಲ್ಲ, ಆ ಕರೆಂಟ್ ಫಸ್ಟ್ ಯಾವುದಕ್ಕೆ ಬರುತ್ತೆ ಅಂದರೆ ಫ್ಯೂಸಿಗೆ ಬರುತ್ತೆ. ಆ ಫ್ಯೂಸಿಗೆ ಕರೆಂಟ್ ಬಂದಾಗ ಫ್ಯೂಸ್ ಏನು ಮಾಡುತ್ತೆ, ಎಷ್ಟು ಬೇಕೋ ಅಷ್ಟು ಕರೆಂಟನ್ನು ಮಾತ್ರ ಮನೆ ಒಳಗಡೆ ಸಪ್ಲೈ ಮಾಡ್ತಾ ಇರುತ್ತೆ. ಯಾಕಂದರೆ ಕರೆಂಟ್ ಎಲ್ಲರೂ ಹೆಚ್ಚಿಗೆ ಒಂದು ಆಟೋಮೆಟಿಕ್ ಒಂದು ಜಾಸ್ತಿ ಕರೆಂಟ್ ಬಂದುಬಿಡುತ್ತಪ್ಪ. ಜಾಸ್ತಿ ಕರೆಂಟ್ ಮನೆ ಒಳಗಡೆ ಬಂತು ಅಂದರೆ ಮತ್ತು ಮನೆಯಲ್ಲಿರೋ ಫ್ರಿಜ್ಜು, ವಾಷಿಂಗ್ ಮಿಷಿನ್, ಟಿ ವಿ ಎಲ್ಲ ಏನಾಗ್ಬಿಡುತ್ತಾವೆ, ಸುಟ್ಟು ಹೋಗ್ಬಿಡ್ತಾವೆ. ಹಾಗಾಗಿ ಮನೆ ಒಳಗಡೆ ಎಷ್ಟು ಬೇಕು ಒಂಥರ ಬ್ಯೂಟಿಫುಲ್ ರಿಸೆಪ್ಷನಿಸ್ಟ್ ಇದ್ದಂಗೆ ಯಾರು, ಫ್ಯೂಸ್. ಫಸ್ಟ್ ಯಾರು ಪರ್ಮಿಷನ್ಸ್ ಇರುತ್ತೆ ಎಷ್ಟು ಅಷ್ಟಕ್ಕೆ ಮಾತ್ರ ಒಳಗಡೆ ಬಿಡ್ತಾ ಇರುತ್ತೆ. ಒಂದೊಂದು ಸರ್ತಿ ಮೇನ್ಸ್ನ ಮೂಲಕ ಪರ್ಮಿಷನ್ ಇರೋದು ಕಡಿಮೆ, ಬ್ಲಾಕ್ ಅಂದರೆ ತುಂಬ ಹೆಚ್ಚು ವಿದ್ಯುತ್ ಬಂದ್ಬಿಡುತ್ತೆ. ಹೆಚ್ಚು ವಿದ್ಯುತ್ ಬಂದ್ಬಿಟ್ಟಾಗಿದೆ ಏನು ಮಾಡುತ್ತೆ ಅಂದರೆ ಫ್ಯೂಸ್ ವೈರ್ ಇದೆಯಲ್ವ, ಮಿಶ್ರಲೋಹಗಳಿಂದ ಮಾಡಿರ್ತಕ್ಕಂಥ ಫ್ಯೂಸ್ ವೈರ್ ಏನಿದೆ, ಆ ಫ್ಯೂಸ್ ವೈರ್ ಏನಾಗ್ಬಿಡತ್ತೆ ಅಂದರೆ ರೋಧ ವಿದ್ಯುತ್ ಒಂದೇ ಪಟ್ಟಿಗೆ ಜಾಸ್ತಿ ಬಂದಾಗ ಇದು ಅದಕ್ಕೆ ವಿರೋಧ ಮಾಡುತ್ತೆ. ನಮ್ಮ ಮನೆಗೆ ಇಷ್ಟ ಪರ್ಮಿಷನ್ ಏನು ಜಾಸ್ತಿ ಬಂದಿದೆ ಅಂತ ವಿರೋಧ ಮಾಡುತ್ತೆ. ಆ ಹೆಚ್ಚು ವಿದ್ಯುತ್ ಪ್ರವಾಹ ಮತ್ತು ಹೆಚ್ಚು ರೋಧದ ನಡುವೆ ಏನಾಗುತ್ತೆ, ಘರ್ಷಣೆ ಆಗುತ್ತೆ. ಸೇಮ್ ಬಲ್ಪಲ್ಲಿ ಹೇಗೆ ಉಷ್ಣ ಬಿಡುಗಡೆ ಆಯಿತೋ ಹಾಗೆ ಇಲ್ಲೂ ಉಷ್ಣ ಬಿಡುಗಡೆ ಆಗುತ್ತೆ. ಆದರೆ ತಂತಿ ಕೆಂಪ ಕಾಯೋದ್ರಲ್ಲಿ ಏನಾಗ್ಬಿಡುತ್ತೆ, ಕಟ್ ಅಂತ ಕಟ್ಟಾಗಿಬಿಡತ್ತೆ. ಕಾರಣ ಅಲ್ಲಿ ಕೆಂಪಾಗಿ ಕಾದು ಬಿಳಿ ಬೆಳಕಾಗಿ ಬಂತು, ಯಾಕಂದರೆ ಹೆಚ್ಚು ದ್ರವಣ ಬಿಂದು ಇತ್ತು. ಇಲ್ಲಿ ಕೆಂಪಾಗಿ ಕಾದ ತಕ್ಷಣವೇ ಬಿಸಿಯಾಗಿ ವೈರ್ ಕಟ್ಟಾಗಿಬಿಡತ್ತೆ. ಯಾಕೆಂದರೆ ಕಡಿಮೆ ದ್ರವಣ ಬಿಂದು ಇರುತ್ತೆ. ವೈರ್ ಕಟ್ಟಿದ ತಕ್ಷಣ ಏನಾಗ್ಬಿಡತ್ತೆ, ಮೇನ್ಸಲ್ಲಿರೋ ಹೆಚ್ಚುವರಿ ವಿದ್ಯುತ್ ಅಲ್ಲೇ ಉಳ್ಕೊಳ್ಳುತ್ತೆ, ಮನೆ ಒಳಗಡೆ ಬರಲ್ಲ. ಮನೆಯಲ್ಲಿರೋ ಎಲ್ಲ ಸಾಮಾನುಗಳೇನಾಗ್ಬಿಡತ್ತೆ, ರಕ್ಷಣೆ ಆಗಿಬಿಡತ್ತೆ. ಹಾಗಾಗಿ ನಾವು ಫ್ಯೂಸನ್ನು ವಿದ್ಯುತ್ ಮಂಡಲದ ಗೃಹ ವಿದ್ಯುತ್ ಮಂಡಲದ ರಕ್ಷಕ ಅಂತ ಕರಿತೀವಿ. ನೋಡಿ, ಇಲ್ಲಿ ಫ್ಯೂಸ್ನ ವೈರ್ ಕಟ್ಟಾದ ತಕ್ಷಣವೇ ಇಡೀ ಮನೆಯಲ್ಲಿರ್ತಕ್ಕಂಥ ವಿದ್ಯುತ್ ಮಂಡಲ ಆಫ್ ಆಗಿಬಿಡತ್ತೆ. ಒಂದು ಮಂಡಲ ಕಡಿತಗೊಂಡರೆ ಇಡೀ ಮಂಡಲ ಕಡಿತಗೊಂಡರೆ ಇದಕ್ಕೆ ಸರಣಿ ಜೋಡಣೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಮನೆ ಒಳಗಡೆ ಎಲ್ಲ ರೂಮ್ಗಳಲ್ಲೂ ಕೂಡ ನಾವು ವಿದ್ಯುತ್ ಮಂಡಲವನ್ನು ಸಮಾಂತರವಾಗಿ ಜೋಡಿಸಿದ್ರೂ ಮನೆ ಹೊರಗಡೆ ಈ ಸಮಾಂತರ ಜೋಡಣೆಯಲ್ಲಿರೋ ಎಲ್ಲ ವಿದ್ಯುತ್ ಮಂಡಲವನ್ನು ರಕ್ಷಣೆ ಮಾಡಲಿಕ್ಕೆ ಫ್ಯೂಸನ್ನು ಸರಣಿ ಜೋಡಣೆಯಲ್ಲಿ ಜೋಡಿಸಿರ್ತೀವಿ ನಾವು. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಫ್ಯೂಸನ್ನು ನಾವು ಮನೆಯ ವಿದ್ಯುತ್ ಮಂಡಲ ಸಮಾಂತರದ ಜೋಡಣೆಯಲ್ಲಿ ಆಗಿದ್ದರೂ ಕೂಡ ಮನೆಯ ಹೊರಗಡೆ ಇದಕ್ಕೆ ಕನೆಕ್ಷನ್ ಮಾಡಬೇಕಾದ್ರೆ, ಮೇನ್ಸಿಂದ ಕನೆಕ್ಷನ್ ಮಾಡಬೇಕಾದ್ರೆ ಆ ಫ್ಯೂಸನ್ನು ಯಾವ ಜೋಡಣೆಯಲ್ಲಿ ಜೋಡಿಸಿರ್ತೀವಿ ಅಂದರೆ ಸರಣಿ ಜೋಡಣೆಯಲ್ಲಿ ಜೋಡಿಸಿರ್ತೀವಿ. ಹೆಚ್ಚು ವಿದ್ಯುತ್ ಬಂದಾಗ ಇದು ಹೆಚ್ಚು ರೋಧ, ಕಡಿಮೆ ದ್ರವಣ ಬಿಂದು ಇರೋದರಿಂದ ಜಲ್ದಿ ಬಿಸಿಯಾಗಿ ಕಟ್ ಆಗಿಬಿಡತ್ತೆ, ಮನೆಯಲ್ಲಿರೋ ಎಲ್ಲ ಸಾಮಾನುಗಳನ್ನು ಉಳಿಸ್ಬಿಡತ್ತೆ. ಹಾಗಾಗಿ ಗೃಹ ವಿದ್ಯುತ್ ಮಂಡಲದ ರಕ್ಷಕ ಅಂತ ನಾವು ಯಾವುದನ್ನು ಕರಿತೀವಿ, ಫ್ಯೂಸ್. ಸರ್ ಕಷ್ಟ ಆಗ್ತಿದೆ, ಬೇಡ ಬಿಡು, ಬೆಲ್ಪ್ ಹೇರೋ ಹೇದ್ರ ನೆನ್ಪಿಟ್ಕೊಳ್ಳಿ. ಹೆಚ್ಚು ರೋಧ ಹೆಚ್ಚು ದ್ರವಣ ಬಲ್ಪ್ ಅಂತ ಇತ್ತ ಕ್ವಶನಲ್ಲಿ ಹೆಚ್ಚು ರೋಧ ಹೆಚ್ಚು ದ್ರವಣ ಬಿಂದು ಅಂತ ಬರೀರಿ, 1 ಮಾರ್ಕ್. ಫ್ಯೂಸ್ ಅಂತ ಎಕ್ಸಾಮಲ್ಲಿ ಕ್ವಶನ್ ಇತ್ತಾ, ಹೆಚ್ಚು ರೋಧ ಕಡಿಮೆ ದ್ರವಣ ಬಿಂದು ಅಂತ ಬರೀರಿ ಅಷ್ಟೇ. ಹೇರೋ ಹೇದ ಹೇರೋ ಕದ ಬರೆದ್ಬಿಡಿ, ಅದನ್ನು ಬಿಡಿಸಿ ಬರೆದ್ಬಿಡಿ, 1 ಮಾರ್ಕ್ ಅಂತೂ ಬರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ನೆಕ್ಸ್ಟು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ವಿದ್ಯುತ್ ಸಾಮರ್ಥ್ಯ ಅಂತ. ವಿದ್ಯುತ್ ಸಾಮರ್ಥ್ಯ ಅಂದರೆ ನಿಮಗೆಲ್ಲ ಗೊತ್ತಿದೆ. ಈಗ ಸಾಮರ್ಥ್ಯ ಅಂದರೆ ನಿಮ್ಮ ಕೆಪಾಸಿಟಿ ಅಂತ ಹೇಳ್ತೀವಿ ನಾವು.
ಕೆಲವರಿಗೆ ಓದೋ ಹೆಚ್ಚು ಸಾಮರ್ಥ್ಯ ಇರುತ್ತೆ, ಕೆಲವರಿಗೆ ಓದಲಿಕ್ಕೆ ಕಡಿಮೆ ಸಾಮರ್ಥ್ಯ ಇರುತ್ತೆ. ಹಾಗೆ ಆ ವಿದ್ಯುತ್ತನ್ನು ಉಪಯೋಗಿಸುವ ದರ, ಎಷ್ಟು ಪ್ರಮಾಣದಲ್ಲಿ ವಿದ್ಯುತ್ತನ್ನು ಉಪಯೋಗಿಸ್ತಾ ಇದೆ, ಏನು ಹೆಚ್ಚಿಗೆ ಉಪಯೋಗಿಸ್ತಾ ಇದೆಯಾ ಆರ್ ಕಡಿಮೆ ಉಪಯೋಗಿಸ್ತಾ ಇದೆಯಾ, ಅದನ್ನು ನಾವೇನಂತ ಕರಿತೀವಿ, ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ. ವಿದ್ಯುತ್ ಉಪಯೋಗಿಸುವ ದರ ನೋಡಿ, ವಿದ್ಯುತ್ ಹರಿಯುವ ದರ, ವಿದ್ಯುತ್ ಪ್ರವಾಹ ಹರಿಯುವ ತೆಗೆದು ಅಲ್ಲಿ ಉಪಯೋಗಿಸುವ ಹಾಕಿದರೆ ವಿದ್ಯುತ್ ಸಾಮರ್ಥ್ಯ. ಹಾಗಾದರೆ ವಿದ್ಯುತ್ ಸಾಮರ್ಥ್ಯದ ಏಕಮಾನ ವ್ಯಾಟ್. ಸೂತ್ರ P = VI. ಸರ್, P ಅಂದರೆ ಪವರ್, ವಿ ಅಂದರೆ ಗೊತ್ತು ಸರ್ ವಿಭವಾಂತರ, ಐ ಅಂದರೆ ವಿದ್ಯುತ್ ಪ್ರವಾಹ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಷ್ಟನ್ನು ಸರಿಯಾಗಿ ನೋಡ್ಕೊಳ್ಳಿ, ಇದರಲ್ಲಿ ಒಂದು ಕ್ವಶನ್ ಬರಬಹುದು ಅಂತ ಹೇಳ್ತಾ ಸೆಕೆಂಡ್ ಟಾಪಿಕ್ ಫಿಸಿಕ್ಸ್ಗೆ ಎಂಟ್ರಿ ಆಗ್ತೀನಿ. ವಿದ್ಯುತ್ ಕಾಂತೀಯ ಪರಿಣಾಮಗಳು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್ ಅಂತ ಕರಿತೀವಿ ನಾವು. ಕ್ಲಿಯರ್? ಆರ್ ಎಫೆಕ್ಟ್ ಅಂತ ಕರಿತೀವಿ. ಇದರಲ್ಲಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂತ ಕೇಳಿದ್ರೆ ಕಾಂತೀಯ ಬಲರೇಖೆಗಳು, ಅದರ ಲಕ್ಷಣಗಳು. ತುಂಬ ಸತಿ ಎಕ್ಸಾಮಲ್ಲಿ ಕೇಳಿರ್ತಾನೆ. ಇದರ ಮುಂಚೆ ಒಂದು ಕ್ವಶನ್ ಗೊತ್ತಿರಲಿಲ್ಲ ನಿಮಗೆ, ಕಾಂತಕ್ಷೇತ್ರ ಅಂತ. ಏನು ಕಾಂತಕ್ಷೇತ್ರ ಅಂದರೆ, ಈಗ ನಿಮಗೆ ಗೊತ್ತಿದೆ, ನೀವು ಯಾವುದೋ ತಾಲೂಕಲ್ಲಿದ್ದೀರಾ, ಅದು ನಿಮ್ಮ ಕ್ಷೇತ್ರ. ಅಂದರೆ ಈಗ ಎಕ್ಸಾಂಪಲ್ ನಾನು ಶಿಕಾರಿಪುರದಲ್ಲಿದ್ದೀನಿ, ಶಿಕಾರಿಪುರ ಕ್ಷೇತ್ರ. ಏನಿದು ಶಿಕಾರಿಪುರ ಕ್ಷೇತ್ರ ಅಂದರೆ ಬರೀ ಶಿಕಾರಿಪುರ ಮಾತ್ರನಾ? ಇಲ್ಲ ಸರ್, ಶಿಕಾರಿಪುರ ಸುತ್ತ ಅನೇಕ ಹಳ್ಳಿಗಳು ಸೇರಿ ಶಿಕಾರಿಪುರ ಕ್ಷೇತ್ರ ಆಗತ್ತೆ. ಹಾಗೆ ಒಂದು ಅಯಸ್ಕಾಂತ ಇದೆ ಅಂತ ಅಂದ್ಕೊಳ್ಳಿ. ಆ ಅಯಸ್ಕಾಂತ ಕಬ್ಬಿಣದಂಥ ವಸ್ತುಗಳನ್ನು ಹಿಡ್ಕೊಳ್ಳುತ್ತೆ. ಹಾಗಾದ್ರೆ ಅಯಸ್ಕಾಂತವನ್ನು ಟಚ್ ಮಾಡಿದ್ರೆ ಹಿಡ್ಕೊಳ್ಳುತ್ತೆ ಅಂತ ಅಲ್ಲ, ಅದ್ರ ಸುತ್ತಲೂ ನಾವು ಒಂದು ಪ್ರದೇಶ ಇದೆ, ಅದರೊಳಗಡೆ ಕಬ್ಬಿಣದ ವಸ್ತುಗಳನ್ನು ತಂದುಬಿಟ್ರೆ ಅದೇ ಎಳ್ಕೊಂಡ್ಬಿಡುತ್ತೆ. ಅಂದರೆ ಒಂದು ಅಯಸ್ಕಾಂತದ ಸುತ್ತ ಒಂದು ಕಾಂತೀಯ ಪ್ರದೇಶ ಇದೆ, ಅಯಸ್ಕಾಂತೀಯ ಪ್ರದೇಶ, ಅದನ್ನು ಕಾಂತಕ್ಷೇತ್ರ ಅಂತ ಕರಿತೀವಿ. ಹಾಗಾದರೆ ಈ ಕಾಂತಕ್ಷೇತ್ರವನ್ನು ನಾವು ತೋರಿಸ್ಬೇಕಲ್ವಾ? ಈ ಎಕ್ಸಾಂಪಲ್ ಶಿಕಾರಿಪುರ ಕ್ಷೇತ್ರವನ್ನು ತೋರಿಸ್ಬೇಕಲ್ವಾ, ಅದಕ್ಕೆ ನಕ್ಷೆ ಮೂಲಕ ತೋರಿಸ್ತೀವಿ. ಹಾಗೆ ಕಾಂತಕ್ಷೇತ್ರವನ್ನು ಕೆಲವೊಂದು ಕಾಲ್ಪನಿಕ ರೇಖೆಗಳ ಮೂಲಕ ತೋರಿಸ್ತೀವಿ. ಕಾಲ್ಪನಿಕ ರೇಖೆಗಳ ಮೂಲಕ ಹಿಂಗೆ ಉತ್ತರ ಹಿಂಗೆ 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 ಅದ್ರ ಸುತ್ತಲೂ ಇರುತ್ತೆ ಅಂತ. ಕಾಂತಕ್ಷೇತ್ರವನ್ನು ಸೂಚಿಸುವ ಈ ಕಾಲ್ಪನಿಕ ರೇಖೆಗಳಿಗೆ ನಾವೇನಂತ ಕರಿತೀವಿ, ಕಾಂತೀಯ ಬಲರೇಖೆಗಳು ಅಂತ ಕರಿತೀವಿ. ಅಥವಾ ಕಾಂತದ ಸುತ್ತ ಇರುವ ರೇಖೆಗಳು ಅಂತನಾದ್ರು ಬರಿಬೋದು. ಅಥವಾ ಸರ್ ನಾವೇನು ಅಷ್ಟು ಡಲ್ಲಿಲ್ಲ ಬಿಡಿ ಸರ್, ಫಸ್ಟ್ ಕಾಂತದ ಸುತ್ತ ಇರುವ ರೇಖೆಗಳು ಅಂತ ನೆನಪು ಇಟ್ಕೊಳ್ಳಿ, ಅದಕ್ಕೂ ಮಾರ್ಕ್ಸ್ ಕೊಡ್ತೀವಿ ನಾವು. ಅಥವಾ ಕಾಂತಕ್ಷೇತ್ರವನ್ನು ಸೂಚಿಸುವ ಕಾಲ್ಪನಿಕ ರೇಖೆಗಳಿಗೆ ನಾವೇನಂತ ಕರಿತೀವಿ, ಕಾಲ್ಪನಿಕ ರೇಖೆಗಳಿಗೆ ಕಾಂತೀಯ ಬಲರೇಖೆಗಳು ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರ ಲಕ್ಷಣಗಳು ಉತ್ತರದಲ್ಲಿ ಹುಟ್ಟಿ ದಕ್ಷಿಣದಲ್ಲಿ ಕೊನೆಗೊಳ್ಳುತ್ತೆ. ಅಂದರೆ ಒಂಥರ ವೃತ್ತಾಕಾರದಲ್ಲಿ, ಏಕಕೇಂದ್ರೀಯ ವೃತ್ತಾಕಾರದಲ್ಲಿ ಇರುತ್ತೆ. ನೋಡಿ, ಎರಡಾಯ್ತು ಇಲ್ಲಿ, ಉತ್ತರದಲ್ಲಿ ಹುಟ್ಟಿ ದಕ್ಷಿಣದಲ್ಲಿ ಕೊನೆಗೊಳ್ಳುತ್ತೆ. ಹಾಗಾಗಿ ಮತ್ತು ಅಲ್ಲಿಂದ ಅಲ್ಲಿಗೆ ಟಚ್ ಆಗೋದ್ರಿಂದ ಅದಕ್ಕೆ ನಾವು ಸರ್ಕ್ಯುಲರ್, ಅಂದರೆ ಒಂದು ಏಕಕೇಂದ್ರೀಯ ವೃತ್ತಾಕಾರದಲ್ಲಿ ಇರುತ್ತೆ. ಒಂದು ಕಾಂತದ ಸುತ್ತ ಕಾಂತಕ್ಷೇತ್ರದಲ್ಲಿ ಅನೇಕ ಕಾಂತೀಯ ಬಲರೇಖೆಗಳಿರುತ್ತೆ. ಎಷ್ಟಾರೆ ಕಾಂತೀಯ ಬಲರೇಖೆಗಳಿರಲಿ, ಇದರದೊಂದು ವಿಶೇಷತೆ ಇದೆ, ಈ ಒಂದನ್ನೊಂದು ಛೇದಿಸುವುದಿಲ್ಲ, ಟಚ್ ಆಗಲ್ಲ. ಇದು ಕೂಡ 10th ಎಕ್ಸಾಮಲ್ಲಿ ಕ್ವಶನ್ ಕೇಳಿಬಿಡ್ತಾನೆ. ಯಾಕೆ ಕಾಂತೀಯ ಬಲರೇಖೆಗಳು ಕಾಂತಕ್ಷೇತ್ರದಲ್ಲಿ ಛೇದಿಸುವುದಿಲ್ಲ ಅಂದರೆ, ಪ್ರತಿಯೊಂದು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಏನು ಮಾಡುತ್ತೆ, ವಿಕರ್ಷಣೆ ಮಾಡುತ್ತೆ, ಒಂದನ್ನೊಂದು ದೂರ ತಳ್ಳತ್ತೆ. ಹಾಗಾಗಿ ಅವು ಒಂದಕ್ಕೊಂದು ಟಚ್ ಆಗದೇ ಇಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಈ ಪಾಠದಲ್ಲಿ ತುಂಬಾ ಇಂಪಾರ್ಟೆಂಟ್ ಇರೋ ಕ್ವಶನ್, ಬಲಗೈ ಹಿಡಿಗಟ್ಟು ನಿಯಮ ಆರ್ ಮ್ಯಾಕ್ಸ್ವೆಲ್ನ ಬಲಗೈ ಹಿಡಿಗಟ್ಟು ನಿಯಮ. ಒಂದು ವಾಹಕದ ಮೂಲಕ ವಿದ್ಯುತ್ ಹರಿಯತ್ತೆ. ಆ ವಿದ್ಯುತ್ ಹರಿಯುವ ವಾಹಕದ ಸುತ್ತ ಕಾಂತಕ್ಷೇತ್ರ ಉಂಟಾಗತ್ತೆ ಅಂತ ಆಯರ್ಸ್ಟೆಡ್ ಹೇಳ್ತಾನೆ. ಆ ಕಾಂತಕ್ಷೇತ್ರ ಹೇಗೆ ಉಂಟಾಗತ್ತೆ ಅಂತ ಮ್ಯಾಕ್ಸ್ವೆಲ್ ತನ್ನದೇ ಆಗಿರತಕ್ಕಂಥ ಈ ಬಲಗೈ ಹಿಡಿಗಟ್ಟು ನಿಯಮದ ಆಧಾರವನ್ನು ಇಟ್ಕೊಂಡು ಆ ಒಂದು ವಾಹಕದ ಸುತ್ತ, ಏನು ವಿದ್ಯುತ್ ಹರಿಯುತ್ತಿರುವ ವಾಹಕದ ಸುತ್ತ ಕಾಂತಕ್ಷೇತ್ರ ಹೇಗೆ ಉಂಟಾಗತ್ತೆ ಅನ್ನೋದನ್ನು ಹೇಳ್ತಾನೆ ಸ್ನೇಹಿತರೆ. ಅದೇ ಮ್ಯಾಕ್ಸ್ವೆಲ್ನ ಬಲಗೈ ಹಿಡಿಗಟ್ಟು ನಿಯಮ. ಏನು ಹೇಳ್ತಾನೆ, ನಮ್ಮ ಬಲಗೈಯಲ್ಲಿ ವಿದ್ಯುತ್ ಹರಿಯುವ ತಂತಿಯನ್ನು ಹಿಡ್ಕೊಂಡಿದ್ದೇವೆ ಅಂತ ಭಾವಿಸಿ. ನಮ್ಮ ಬಲಗೈ ಇದೆ, ಬಲಗೈಯಲ್ಲಿ ವಿದ್ಯುತ್ ಹರಿತಾ ಇರೋ ತಂತಿಯನ್ನು ಈ ಥರ ಹಿಡ್ಕೊಂಡಿದ್ದೀವಿ ಅಂತ ಭಾವಿಸಿ. ಇಲ್ಲೇನು ಹೆಬ್ಬೆರಳು ಮೇಲ್ಗಡೆ ಇದೆಯಲ್ವಾ, ಈ ಹೆಬ್ಬೆರಳು ಏನಿದೆ, ಈ ಹೆಬ್ಬೆರಳು ವಿದ್ಯುತ್ ಹರಿಯುವ ದಿಕ್ಕನ್ನು ಸೂಚಿಸಿದರೆ, ಏನು ಅದರ ಸುತ್ತಲಿರೋ 4 ಬೆರಳುಗಳಿದೆ, ಅದು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ. ತುಂಬ ಸಿಂಪಲ್ ಇದೆಯಲ್ವಾ, ಎಲ್ರಿಗೂ ಈಸಿಯಾಗಿ ಬರಿಬೋದು. ನಮ್ಮ ಕೈಯಲ್ಲಿ ವಿದ್ಯುತ್ ಹರಿಯುವ ತಂತಿಯನ್ನು ಹಿಡ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ಹೆಬ್ಬೆರಳು ವಿದ್ಯುತ್ ಹರಿಯುವ ದಿಕ್ಕು ತೋರಿಸಿದರೆ 4 ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ ಅಂತ ಹೇಳಿರ್ತಕ್ಕಂಥ ಮ್ಯಾಕ್ಸ್ವೆಲ್ ಏನಿದೆ,
ಇದೇ ಮ್ಯಾಕ್ಸ್ವೆಲ್ನ ನಿಯಮ, ಮ್ಯಾಕ್ಸ್ವೆಲ್ನ ಬಲಗೈ ಹಿಡಿಗಟ್ಟು ನಿಯಮ. ಮತ್ತು ನಾವು ವಿದ್ಯುತ್ ಹರಿಯುವ ದಿಕ್ಕನ್ನು ಬದಲಾಯಿಸಿದಾಗ, ವಿದ್ಯುತ್ ಕೆಳದಿಂದ ಮೇಲ್ಮುಖವಾಗಿ ಹರಿದಾಗ ಕಾಂತಕ್ಷೇತ್ರ ಅಪ್ರದಕ್ಷಿಣೆ ಆಕಾರದಲ್ಲಿರುತ್ತೆ. ನೆಕ್ಸ್ಟ್ ಮೇಲಿಂದ ಕೆಳಕ್ಕೆ ಹರಿದಾಗ ಕಾಂತಕ್ಷೇತ್ರ ಪ್ರದಕ್ಷಿಣೆ ಆಕಾರದಲ್ಲಿರುತ್ತೆ. ಆಮೇಲೆ ನಿಮ್ಮ ಬುಕ್ಕಲ್ಲಿ ಸ್ಕೋರಿಂಗ್ ಯಾರು ಮಾಡ್ಕೋತೀರೋ ಅವ್ರು ನೋಡ್ಕೊಳ್ಳಿ. ನಮ್ಮ ಹುಡುಗರಿಗೆ ಪಾಸಿಂಗ್ ಪ್ಯಾಕೇಜ್ ಬಲಗೈ ಹಿಡಿಗಟ್ಟು ನಿಯಮ. ಸಾರ್ ಕೈಯಲ್ಲಿ ಕರೆಂಟ್ ಹರಿಯೋ ವಿದ್ಯುತ್ತನ್ನು ಹಿಡ್ಕೊಂಡಿದ್ದೀವಿ, ಹೆಬ್ಬೆರಳು ಕರೆಂಟ್ ಹರಿಯೋ ದಿಕ್ಕನ್ನು ತೋರಿಸಿದರೆ 4 ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸುತ್ತೆ. ಬರೀ ಬ್ಯೂಟಿಫುಲ್ ಆನ್ಸರ್. ಓಕೆ, ನೆಕ್ಸ್ಟ್ ಸೊಲನಾಯ್ಡ್ ಎಂದರೇನು? ಇಲ್ಲೊಂದು ಕ್ವಶನ್ ಆಗಾಗ ಬರ್ತಾನೆ ಇರುತ್ತೆ. ಈಸಿ ಇದೆ. ತಂತಿ ನೋಡಿರಿ ನೀವು, ತಂತಿ ವಿದ್ಯುತ್ ಹರಿಯೋ ತಂತಿ ಕೆಂಪಿಗಿರುತ್ತೆ, ಹಸಿರಿರುತ್ತೆ, ಕರಿ ಇರುತ್ತೆ. ಒಳಗಡೆ ಒಂದೇ ತಂತಿ ಇರುತ್ತೆ. ಒಂದು ತಾಮ್ರ ಇದ್ದರೆ ಹಳದಿ ಕಲರಲ್ಲಿ ಇರುತ್ತೆ, ಅಲ್ಯೂಮಿನಿಯಂ ಇದ್ದರೆ ವೈಟ್ ಇರುತ್ತೆ. ಅದರ ಮೇಲೆ ಕೆಂಪು, ಅದು ಪ್ಲಾಸ್ಟಿಕ್ಕಿಂದ ಅದನ್ನು ಕೋಟ್ ಮಾಡಿರ್ತಾರೆ. ಪ್ಲಾಸ್ಟಿಕಲ್ಲಿ ವಿದ್ಯುತ್ ಹರಿಯಲ್ಲ, ಇದನ್ನು ಅವಾಹಕ ಅಂತ ಕರಿತೀವಿ. ಅದರ ಒಳಗಡೆ ಇರ್ತಕ್ಕಂಥ ತಾಮ್ರದ ತಂತಿಯಲ್ಲಿ ವಿದ್ಯುತ್ ಹರಿಯುತ್ತೆ, ಅದನ್ನು ವಾಹಕ ಅಂತ ಕರಿತೀವಿ. ಅದೇ ಲೈನಲ್ಲಿ ಇಲ್ಲಿ ಹಾಕ್ಕೊಂಡಿರೋದು. ಅವಾಹಕದಿಂದ ಆವೃತವಾಗಿರುವ ವಾಹಕದ ತಂತಿಯನ್ನು ಸುರುಳಿ ಆಕಾರದಲ್ಲಿ ಸುತ್ತಬೇಕು. ಒಂದು ಮೆದು ಕಬ್ಬಿಣ ತಗೊಂಡು ಅದರ ಸುತ್ತಲೂ ಸುರುಳಿ ಆಕಾರದಲ್ಲಿ ಸುತ್ತಿ ಅದನ್ನು ಬ್ಯಾಟರಿಗೆ ಕನೆಕ್ಷನ್ ಮಾಡಬೇಕು. ಬ್ಯಾಟರಿಗೆ ಸಂಪರ್ಕಿಸಿದಾಗ ಒಂದು ಸಿಲಿಂಡರ್ ಆಕಾರದ ರಚನೆ ಕಂಡುಬರುತ್ತೆ. ಅದನ್ನೇ ನಾವೇನಂತ ಕರಿತೀವಿ? ಸೊಲನಾಯ್ಡ್. ನೋಡಿ, ಹೆಸರು ಕೆಡದಿದೆ, ಆನ್ಸರ್ ತುಂಬ ಈಸಿ ಇದೆ. ಅವಾಹಕದಿಂದ ಆವೃತವಾಗಿರೋ ವಾಹಕದ ತಂತಿಯನ್ನು ಸುರುಳಿ ಆಕಾರದಲ್ಲಿ ಜೋಡಿಸಿ ಬ್ಯಾಟರಿಗೆ ಸಂಪರ್ಕಿಸಿದಾಗ ಉಂಟಾಗೋ ರಚನೆ ಏನಿದೆ, ಇದಕ್ಕೆ ಏನಂತ ಕರಿತೀವಿ? ಸೊಲನಾಯ್ಡ್ ಅಂತ ಕರಿತೀವಿ. ಸ್ವಲ್ಪ ಅಪ್ಡೇಟ್ ನೋಡ್ಕೊಳ್ಳೋಣ. ಈ ಸೊಲನಾಯ್ಡಲ್ಲಿ ನಾವು ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟಾಗ ವಿದ್ಯುತ್ ಹರಿಯುತ್ತೆ. ಆವಾಗ ಒಳಗಡೆ ಇರತಕ್ಕಂಥ ಮೆದು ಕಬ್ಬಿಣ ಅಯಸ್ಕಾಂತ ಆಗಿಬಿಡತ್ತೆ, ಅಂದರೆ ದಂಡಕಾಂತ ಥರ ಗುಣವನ್ನು ತೋರಿಸುತ್ತೆ. ಆದರೆ ದಂಡಕಾಂತಕ್ಕೆ ಕಾಂತಕ್ಷೇತ್ರ, ದಂಡಕಾಂತ ಇದೆ, ದೊಡ್ಡ ದಂಡಕಾಂತ, ನೈಸರ್ಗಿಕ ದಂಡಕಾಂತ ಏನಿದೆ, ಆ ದಂಡಕಾಂತದ ಎಲ್ಲ ಭಾಗದಲ್ಲೂ ಕೂಡ ಕಾಂತಶಕ್ತಿ ಒಂದೇ ಥರ ಇರೋದಿಲ್ಲ. ಯಾಕಂದರೆ ದಂಡಕಾಂತದ ಧ್ರುವಗಳಲ್ಲಿ ಕಾಂತಶಕ್ತಿ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ತುದಿಗಳಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ, ಮಧ್ಯ ಶಕ್ತಿ ಕಡಿಮೆ ಇರುತ್ತೆ. ಆ ದಂಡಕಾಂತವನ್ನೇ ಹೋಲ್ತಕ್ಕಂತಹ ಕಾಂತ ಈ ಸೊಲನಾಯ್ಡಲ್ಲಿ ಉಂಟಾಗ್ತಕ್ಕಂತಹ ಮೆದು ಕಬ್ಬಿಣದಲ್ಲಿ ಆಗಿಬಿಡತ್ತೆ. ಆದರೆ ದಂಡಕಾಂತದ ತುದಿಗಳಲ್ಲಿ ಕಾಂತಶಕ್ತಿ ಜಾಸ್ತಿ ಇದ್ದರೆ ಸೊಲನಾಯ್ಡಲ್ಲಿ ಇರ್ತಕ್ಕಂಥ ಏನು ದಂಡಕಾಂತ ಥರ ಇರತಕ್ಕಂಥ ಕಾಂತ ಇದೆ, ಅದರಲ್ಲಿ ಎಲ್ಲ ಕಡೆ ಕಾಂತಶಕ್ತಿ ಏನಾಗಿರುತ್ತೆ? ಒಂದೇ ಥರ ಇರುತ್ತೆ. ದಂಡಕಾಂತದಲ್ಲಿ ದಕ್ಷಿಣ ಧ್ರುವ ಇರುತ್ತೆ, ಉತ್ತರ ಧ್ರುವ ಇರುತ್ತೆ. ಅದನ್ನು ನಾವು ಎಷ್ಟು ಪೀಸ್ ಮಾಡಿದ್ರೂ ದಕ್ಷಿಣ ಧ್ರುವ ಉತ್ತರ ಧ್ರುವವನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದಲು ಬದಲು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊಲನಾಯ್ಡಲ್ಲಿ ಇರ್ತಕ್ಕಂಥ ಏನು ಕಾಂತಕ್ಷೇತ್ರ, ಇದನ್ನು ವಿದ್ಯುತ್ ತಂತಿ ಸಂಪರ್ಕವನ್ನು ಅದಲು ಬದಲು ಮಾಡಿಬಿಟ್ರೆ ಅದರ ಧ್ರುವಗಳು ಕೂಡ ಏನಾಗ್ಬಿಡತ್ತೆ? ಅದಲು ಬದಲು ಆಗಿಬಿಡತ್ತೆ. ಹಾಗಾಗಿ ನಾವು ಸೊಲನಾಯ್ಡಲ್ಲಿ ಇರ್ತಕ್ಕಂಥ ಕಾಂತಕ್ಷೇತ್ರದ ಧ್ರುವಗಳನ್ನು ಬದಲಾಯಿಸ್ಬೋದು, ದಂಡಕಾಂತದ ಧ್ರುವಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಂಡಕಾಂತಕ್ಕೆ ತನ್ನದೇ ಆಗಿರತಕ್ಕಂಥ ಕಾಂತಶಕ್ತಿ ಇರುತ್ತೆ, ಅದನ್ನು ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ ಒಮ್ಮೆಲೆ. ಇಲ್ಲ, ಆಗಲ್ಲ. ಸುರುಳಿಗಳ ಸಂಖ್ಯೆ ಜಾಸ್ತಿ ಮಾಡಿ, ಆ ವಿದ್ಯುತ್ ಪ್ರವಾಹವನ್ನು ಜಾಸ್ತಿ ಮಾಡಿ, ಆ ವಿಭವಾಂತರವನ್ನು ಜಾಸ್ತಿ ಮಾಡಿ ನಾವು ಕಾಂತಶಕ್ತಿಯನ್ನು ಜಾಸ್ತಿನೂ ಮಾಡ್ಕೋಬೋದು, ಕಾಂತಶಕ್ತಿಯನ್ನು ಕಡಿಮೆನೂ ಮಾಡ್ಕೋಬೋದು. ಹಾಗಾಗಿ ಕಾಂತಶಕ್ತಿಯನ್ನು ನಾವು ದಂಡಕಾಂತದಲ್ಲಿರ್ತಕ್ಕಂಥ ಕಾಂತಶಕ್ತಿ ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಸೊಲನಾಯ್ಡಲ್ಲಿರ್ತಕ್ಕಂತಹ ಕಾಂತಶಕ್ತಿಯನ್ನು ನಾವು ನಿಯಂತ್ರಿಸಬಹುದು. ಇದು ಸ್ವಲ್ಪ ಅಪ್ಗ್ರೇಡ್ ಇರೋರಿಗೆ ಬರುತ್ತೆ, ನೋಡ್ಕೊಳ್ಳಿ. ಮತ್ತೇನಾದ್ರೆ ಕನ್ಫ್ಯೂಸ್ ಆದರೆ ಇನ್ ಡೀಟೇಲ್ ಇದ್ರ ಬಗ್ಗೆ ಹೇಳಿ ಅಂದರೆ ನಾನು ಹೇಳ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಫ್ಲಮಿಂಗನ ಎಡಗೈ ನಿಯಮ ತುಂಬಾ ಇಂಪಾರ್ಟೆಂಟ್. ನೋಡಿ, ಈ ಫ್ಲಮಿಂಗನ ಎಡಗೈ ನಿಯಮ ಏನಿದೆ, ಇಲ್ಲಿ ಏನಿಲ್ಲ, ಇಲ್ಲಿ ಮೋಟಾರು ನಿಯಮ ಅಂತ ಕರಿತೀವಿ. ಒಂದು ಮೋಟಾರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಇನ್ನು ಹೇಳ್ತಾನೆ. ಏನಿಲ್ಲ, ಫ್ಲಮಿಂಗನ ಎಡಗೈ ನಿಯಮ ಕ್ವಶನ್ ಬರುತ್ತೆ, ತಾವು ತಮ್ಮ ಎಡಗೈಯನ್ನು ಸರಿಯಾಗಿ ನೋಡಿಕೊಂಡ್ರೆ ಮುಗೀತು. ನಮ್ಮ ಎಡಗೈನ ಆ ಬೆರಳುಗಳ ಹೆಸರು ಆಲ್ರೆಡಿ ಬರುತ್ತೆ ನಿಮಗೆ. ಹೆಬ್ಬೆರಳು, ತೋರು ಬೆರಳು, ಮಧ್ಯ ಬೆರಳನ್ನು ಲಂಬವಾಗಿ ಜೋಡಿಸಿದಾಗ. ಲಂಬವಾಗಿ ಯಾಕೆ ಜೋಡಿಸ್ಬೇಕಂದ್ರೆ ಗರಿಷ್ಠ ಪ್ರಮಾಣದ ಶಕ್ತಿ ಬೇಕಪ್ಪ ಅಂದರೆ ಲಂಬನೇ ಬೇಕು. ಲಂಬ ಆಗಿಲ್ಲ ಅಂದರೆ ಮತ್ತು ಶಕ್ತಿ ಕಡಿಮೆ ಉತ್ಪತ್ತಿ ಆಗುತ್ತೆ. ಶಕ್ತಿ ಜಾಸ್ತಿ ಪ್ರೊಡ್ಯೂಸ್ ಆಗಬೇಕಪ್ಪ ಅಂದರೆ ಲಂಬನೇ ಬೇಕು. ಕ್ಲಿಯರ್? ಹಾಗಾಗಿ ನಮ್ಮ ಎಡಗೈನ ಹೆಬ್ಬೆರಳು, ತೋರ್ಬೆರಳು, ಮಧ್ಯ ಬೆರಳನ್ನು ಲಂಬವಾಗಿ ಜೋಡಿಸಿದಾಗ ಹೆಬ್ಬೆರಳು ವಾಹಕದ ಮೇಲೆ ಉಂಟಾಗುವ ಬಲದ ದಿಕ್ಕನ್ನು ಸೂಚಿಸುತ್ತೆ, ತೋರು ಬೆರಳು ಕಾಂತಕ್ಷೇತ್ರವನ್ನು ಸೂಚಿಸುತ್ತದೆ, ಮಧ್ಯ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಇದೇ ಫ್ಲಮಿಂಗನ ಎಡಗೈ ನಿಯಮ. ಕ್ಲಿಯರ್? ನಮ್ಮ ಎಡಗೈನ ಹೆಬ್ಬೆರಳು, ತೋರ್ಬೆರಳು, ಮಧ್ಯ ಬೆರಳನ್ನು ಲಂಬವಾಗಿ ಜೋಡಿಸಿದಾಗ ಇದೇನು ಹೇಳುತ್ತೆ?
ಇದೇನು ಹೇಳುತ್ತೆ, ಇದರ ಕೈ ಮೇಲೆ ಬರ್ಕೊಂಬಿಡಿ ನೀವು, ಒಂದು 5 ದಿವಸ ಕರೆಕ್ಟ್ ಆಗಿಬಿಡುತ್ತೆ. ಇದು ಬಲದ ದಿಕ್ಕನ್ನು ಸೂಚಿಸುತ್ತೆ, ಇದು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತೆ, ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. 3 ಬೆರಳು ಹೆಸರು, ಆ 3 ಬೆರಳು ಏನನ್ನು ಸೂಚಿಸುತ್ತೆ ಅಂತ ಬರೆದ್ಬಿಟ್ರೆ ಫ್ಲಮ್ಮಿಂಗನ ಎಡಗೈ ನಿಯಮ ಇಸ್ ಕ್ಲೋಸ್, 2ರಿಂದ 3 ಮಾರ್ಕ್ಸ್ ಬರುತ್ತೆ. ಇದನ್ನು ಮೋಟಾರು ನಿಯಮ ಅಂತಲೂ ಕೂಡ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ರಸ್ವಮಂಡಲ ಓವರ್ಲೋಡ್ ಅಂದರೆ ಏನು? ಈಗ ನಾವು ಕೂಡ ನಿಮಗೆ SLC ಪಾಸ್ ಆಗಲಿ ಅಂತ ಎಲ್ಲ ಮೇಸ್ಟ್ರುಗಳು ಸೇರಿ ರಸ್ವಮಂಡಲ ಓವರ್ಲೋಡ್ ಮಾಡ್ತಾಯಿದ್ದೀವಿ. ಏನು ಸರ್ ಓವರ್ಲೋಡ್? ಭಾರಿ ಸರ್, ಟೆನ್ಷನ್ ಆಗ್ತಾಯಿದೆ. ಆ ಮೆಶ್ರು ಈ ಮೆಶ್ರು, ಅದು ಓದ್ರಿ ಇದು ಓದಿ ಯಾವುದು ಓಡಬೇಕು ನೀವು ಬೇರೆ ಇದ್ರ ಮಧ್ಯೆ ಒಂದು ವೀಡಿಯೋ ಬೇರೆ ಬಿಟ್ಟಿದ್ದೀರಿ ಅಂತ. ಕ್ಲಿಯರ್? ಇದನ್ನೇ ಓವರ್ಲೋಡ್ ಅಂತ ತಡ್ಕೊಳ್ಳೋ ಕೆಪಾಸಿಟಿ ಇದ್ದವನೇ ಗೆಲ್ಲೋದು. ದಟ್ ಇಸ್ ಅ ಬ್ಯೂಟಿಫುಲ್ ಸರ್ಕ್ಯೂಟ್ ಅಂತ. ಕ್ಲಿಯರ್? ಏನಿಲ್ಲ, ಓವರ್ಲೋಡ್ ಆ ರಸ್ವಮಂಡಲ ಅಂದರೆ ವಿದ್ಯುತ್ ಮಂಡಲದಲ್ಲಿ ತತ್ಕ್ಷಣ ವಿದ್ಯುತ್ ಪ್ರವಾಹ ಜಾಸ್ತಿ ಆಗಿಬಿಡೋದು. ವಿದ್ಯುತ್ ಮಂಡಲದಲ್ಲಿ ಥಟ್ಟನೆ ವಿದ್ಯುತ್ ಪ್ರವಾಹ ಜಾಸ್ತಿ ಆಗಿಬಿಟ್ರೆ ಆ ವಿದ್ಯುತ್ ಮಂಡಲಕ್ಕೆ ಏನಾದರೂ ಹಾನಿ ಆಗತ್ತೆ. ಇದನ್ನೇ ನಾವೇನಂತ ಕರಿತೀವಿ? ಓವರ್ಲೋಡ್ ಆ ರಸ್ವಮಂಡಲ ಅಂತ ಕರಿತೀವಿ. ಸರ್, ಥಟ್ಟನೆ ಆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಯಾಕೆ ಜಾಸ್ತಿ ಆಗುತ್ತೆ? ಎಲ್ಲೋ ಒಂದು ಜಾಗದಲ್ಲಿ ವೈರ್ಗಳು ಕರಗಿ ಒಂದಕ್ಕೊಂದು ಟಚ್ ಆಗಿಬಿಡ್ತಾವೆ. ಆವಾಗ ವಿದ್ಯುತ್ ಪ್ರವಾಹ ಏನಾಗ್ಬಿಡುತ್ತೆ? ಜಾಸ್ತಿ ಆಗಿಬಿಡತ್ತೆ. ಆವಾಗ ಮನೇಲಿರೋ ಸಾಮಾನೆಲ್ಲ ಪಟ ಹಾರುತ್ತಾವೆ. ಅಥವಾ ಒಂದೇ ಸಾಕೆಟ್ಗೆ ಅನೇಕ ವೈರ್ಗಳನ್ನು ಮಿಕ್ಸ್ ಮಾಡಿರ್ತಾವೆ. ಮದುವೆ ನೋಡ್ಬೇಕು ನೀವು, ಈ ಬೆಂಕಿ ಪಟ್ಟದ ಕಡ್ಡಿ ಹಾಕೋಕ್ಕೆಲ್ಲ ವೈರ್ ತುರುಕಿರ್ತೀವಿ ಒಳಗಡೆ. ಒಂದೇ ಮಂಡಲಕ್ಕೆ ಹಲವು ಉಪಕರಣಗಳನ್ನು ಜೋಡಿಸಿದಾಗ ಈ ಥರ ಓವರ್ಲೋಡ್ ಆಗ್ತಕ್ಕಂಥ ಸಂಭವ ಇರುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ಈಸಿಯಾಗಿ ಬರಿಬೋದು. ಇದೇನು ಬುಕ್ ಬೇಕಾಗಿಲ್ಲ, ಮೆಷಿನ್ ಬೇಕಾಗಿಲ್ಲ. ವಿದ್ಯುತ್ ಮಂಡಲದಲ್ಲಿ ಥಾಟನೇ ವಿದ್ಯುತ್ ಪ್ರವಾಹ ಜಾಸ್ತಿಯಾಗಿ ವಿದ್ಯುತ್ ಮಂಡಲ ಹಾಳಾಗೋದೇ ಓವರ್ಲೋಡ್. ಯಾಕೆ? ತಂತಿಗಳು ಸಂಪರ್ಕಕ್ಕೆ ಬಂದಾಗ, ನೆಕ್ಸ್ಟ್ ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನು ಜೋಡಿಸಿದಾಗ ಓವರ್ಲೋಡ್ ಆಗತ್ತೆ. ಓವರ್ಲೋಡ್ ತಪ್ಪಿಸ್ಬೇಕು ಅಂದರೆ ಮಾಡಬೇಕು? ಸಿಂಪಲ್, ಒಳ್ಳೆ ವೈರ್ಗಳನ್ನು ಬಳಸಬೇಕು. ನೆಕ್ಸ್ಟ್ ಒಂದು ಸಾಕೆಟ್ಗೆ ಹಲವು ಉಪಕರಣಗಳನ್ನು ಜೋಡಿಸಬಾರ್ದು. ಹಿಂಗೂ ಕೂಡ ಕೇಳ್ತಾನೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬೆಳಕು. ಈ ಬೆಳಕು ಅಂದಾಗ ನಮಗೆ 2 ನಿಯಮಗಳು ಬರ್ತಾವೆ. ಒಂದು ಪ್ರತಿಫಲನದ ಮೇಲೆ ನಿಯಮಗಳು, ಇನ್ನೊಂದು ವಕ್ರೀಭವನದ ಮೇಲೆ ನಿಯಮಗಳು. 2ರಲ್ಲಿ ಒಂದು ಬರುತ್ತೆ. ಹಾಗಾದರೆ ಬೆಳಕಿನ ಪ್ರತಿಫಲನದ ನಿಯಮಗಳು ಸಿಂಪಲ್ ನೋಡಿ. ಈಗ ಬೆಳಕು ಅಂದ ತಕ್ಷಣವೇ ಬೆಳಕು ಬಂದು ಒಂದು ಮಾಧ್ಯಮದ ಮೇಲೆ ಬೀಳತ್ತೆ. ಆ ಬಂದು ಮಾಧ್ಯಮದ ಮೇಲೆ ಬಡಿಯತ್ತಲ್ವ, ಆ ಕಿರಣವನ್ನು ನಾವು ಪತನ ಕಿರಣ ಅಂತ ಕರಿತೀವಿ. ಆ ಮಾಧ್ಯಮಕ್ಕೆ ಬಡಿದು ಮತ್ತು ವಾಪಸ್ ಹೋದರೆ, ಅದೇ ಮಾಧ್ಯಮಕ್ಕೆ ವಾಪಸ್ ಹೋದರೆ ಅದಕ್ಕೆ ನಾವು ಪ್ರತಿಫಲಿತ ಕಿರಣ ಅಂತ ಕರಿತೀವಿ. ಒಂದು ಮಾಧ್ಯಮದ ಮೂಲಕ ಬೆಳಕು ಬಂದು ಅದೇ ಮಾಧ್ಯಮಕ್ಕೆ ವಾಪಸ್ ಬಂದರೆ ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಫಸ್ಟ್ ಬಂದಿದ್ದ ಕಿರಣ ಪತನ ಕಿರಣ, ಅದನ್ನು ಬಡಿದು ವಾಪಸ್ ಬಂದ ಕಿರಣ ಪ್ರತಿಫಲಿತ ಕಿರಣ. ಆ ಪತನ ಕಿರಣ ಬಡಿದು ವಾಪಸ್ ಬಂದಿರೋ ಬಿಂದು ಇದೆಯಲ್ವಾ, ಅದೇ ಪತನ ಬಿಂದು. ಅಲ್ಲೊಂದು ಗೆರೆ ಎಳೆದ್ರೆ ಅದೇ ಸಮತಲಕ್ಕೆ ಎಳೆದ ಲಂಬ. ಇಲ್ಲಿ ನೀವು ಸ್ವಲ್ಪ ನೋಡ್ಕೊಳ್ಳಿ, ಈ ಲಂಬ ಮತ್ತು ಪತನ ಕಿರಣದ ಮಧ್ಯೆ ಇರತಕ್ಕಂಥ ಕೋನವನ್ನು ಪತನ ಕೋನ ಅಂತ ಕರಿತೀವಿ. ಲಂಬ ಮತ್ತು ಪ್ರತಿಫಲಿತ ಕಿರಣದ ಮಧ್ಯೆ ಇರತಕ್ಕಂಥ ಕೋನವನ್ನು ಪ್ರತಿಫಲಿತ ಕೋನ ಅಂತ ಕರಿತೀವಿ. ಇಲ್ಲಿ ಯಾವಾಗಲೂ ಕೂಡ ಒಂದನೇ ನಿಯಮ, ಪ್ರತಿಫಲನದ ಒಂದನೇ ನಿಯಮ, ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮ ಇರುತ್ತದೆ ಅಂತ. ಹಾಗೆ ಪತನ ಕೋನ 60 ಇತ್ತು ಅಂದರೆ ಪ್ರತಿಫಲಿತ ಕೋನನೂ 60 ಇರುತ್ತೆ. ಪತನ ಕೋನ 30 ಇತ್ತು ಅಂದರೆ ಪ್ರತಿಫಲಿತ ಕೋನನೂ ಕೂಡ ಏನಾಗಿರುತ್ತೆ? 30 ಇರುತ್ತೆ. ಹಾಗಾಗಿ ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮ ಇರುತ್ತದೆ, ಒಂದನೇ ನಿಯಮ. ಅಷ್ಟು ಬರೆಯೋಕ್ಕೆ ಬರಲ್ಲ, ಕೋನ ಸಿಂಬಲ್ ಬರೆಯೋಕ್ಕೆ ಬರುತ್ತೆ. ಐ ಅಂತ ಬರೀರಿ ಈಕ್ವಲ್ಸ್ ಕೋನ ಆರ್ ಅಂತ ಬರೀರಿ, ಒಂದನೇ ನಿಯಮ ಇಸ್ ರೈಟ್. ಎರಡನೇ ನಿಯಮ ಸೇಮ್, ಪತನ ಕಿರಣ ನೆಕ್ಸ್ಟ್ ವಾಪಸ್ ಹೋಗಿದ್ದು ಪ್ರತಿಫಲಿತ ಕಿರಣ, ನೆಕ್ಸ್ಟ್ ಪತನ ಬಿಂದು ಅಂದರೆ ಪತನ ಕಿರಣ ಬಂದು ಎಂಡಾಗಿದ್ದು ಪತನ ಬಿಂದು, ಮತ್ತು ಸಮತಲಕ್ಕೆ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತೆ ಅಥವಾ ಸಮತಲದ ಒಂದೇ ಬದಿಯಲ್ಲಿ ಇರುತ್ತೆ. ಹೇಗೆ ಬರಿಬೇಕು ನೋಡಿ, ಈಜಿ. ಅಲ್ಲಿ ನಾನು ಟೈಪ್ ಮಾಡಿದ್ರೆ ಹಾಗೆ ಬರಿಬೇಕಂತೇನಿಲ್ಲ. ನಿಮಗೆ 4 ಪದ ನೆನಪಿದ್ರೆ ಸಾಕು. ಪತನ ಕಿರಣ, ಪತನ ಬಿಂದು, ಪ್ರತಿಫಲಿತ ಕಿರಣ, ಲಂಬ, ಸಮತಲ. ಪತನ ಕಿರಣ, ಪತನ ಬಿಂದುವಿನಲ್ಲಿ ಎಳೆದ ಲಂಬ, ಪ್ರತಿಫಲಿತ ಕಿರಣ ಸಮತಲದ ಒಂದೇ ಕಡೆ ಒಂದೇ ಬದಿಯಲ್ಲಿ ಇರುತ್ತದೆ. ಇದು ನಮ್ಮ ಬೆಳಕಿನ ಪ್ರತಿಫಲನದ ಎರಡನೇ ನಿಯಮ. ಈ ನಿಯಮ ಕಲ್ತ್ಬಿಟ್ರೆ ವಕ್ರೀಭವನದ ಒಂದನೇ ನಿಯಮ ಗಿಫ್ಟ್ ಸೇಮ್, ಅದನ್ನು ಕಲ್ತ್ಬಿಟ್ರೆ ಇದು ಗಿಫ್ಟ್ ಒಂದನೇ ನಿಯಮ. ಅಲ್ಲೂ ಕೂಡ ಪತನ ಕಿರಣ, ಇಲ್ಲೂ ಕೂಡ ಪತನ ಕಿರಣ, ಅಲ್ಲೂ ಕೂಡ ಪತನ ಬಿಂದು,
ಇಲ್ಲೂ ಕೂಡ ಪತನ ಬಿಂದು, ಅಲ್ಲಿ ಪ್ರತಿಫಲಿತ ಕಿರಣ, ಇಲ್ಲಿ ವಕ್ರಿಮ ಕಿರಣ. ಅದಕ್ಕೆ ಸಮತಲಕ್ಕೆ ಎಳೆದ ಲಂಬ, ಇಲ್ಲೂ ಕೂಡ ಸಮತಲಕ್ಕೆ ಎಳೆದ ಲಂಬ, ಅಲ್ಲಿ ಒಂದೇ ಬದಿಯಲ್ಲಿರುತ್ತದೆ, ಇಲ್ಲಿ ಒಂದೇ ಬಿಂದುವಿನಲ್ಲಿ ಇರುತ್ತದೆ. ಅಷ್ಟೇ, ಅಲ್ಲೇನಿದೆ ಅಷ್ಟೇ. ಪ್ರತಿಫಲಿತ ಕಿರಣ ತೆಗೆದು ಸಿಂಪಲ್ ವಕ್ರಿಮ ಕಿರಣ ಹಾಕಿಬಿಟ್ರೆ ಅದೇ ನಿಯಮ ಇಲ್ಲಿ ನೀಟಾಗಿ ರೆಡಿಯಾಗಿ ಬಂದುಬಿಡತ್ತೆ. ನೆಕ್ಸ್ಟ್ ವಕ್ರೀಭವನದ ಎರಡನೇ ನಿಯಮ ಏನಪ್ಪ ಅಂತ ಕೇಳಿದ್ರೆ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಕ್ವಲ್ಸ್ ಸ್ಥಿರಾಂಕ ಅಂತ ಬರೆದ್ಬಿಟ್ರೆ ವಕ್ರೀಭವನದ ಎರಡನೇ ನಿಯಮ. ಈ ಎರಡು ನಿಯಮಗಳು ಕಲಿತ್ರೆ ಒಂದು ನಿಯಮ ಬರುತ್ತೆ, ಒಂದು 2 ಮಾರ್ಕ್ಸ್ ನಿನ್ನ ಜೇಬಲ್ಲಿದೆ ಅಂತ ಅರ್ಥ. ನಮ್ಮ ಹೋರಾಟ 18 ಮಾರ್ಕ್ಸಿಗೆ, 20 ಮಾರ್ಕ್ಸಿಗೆ, ಚಿತ್ರ 12 ಮಾರ್ಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ದರ್ಪಣ ಅಂದರೆ ಏನು? ಪೀನ ದರ್ಪಣ ಆರ್ ನಿಮ್ನ ದರ್ಪಣ, ಇದರ ಉಪಯೋಗಗಳು ಕೇಳಿಬಿಡ್ತಾನೆ. ಸಿಂಪಲ್. ದರ್ಪಣ ಅಂದರೆ ಏನು? ದರ್ಪಣ ಅಂದರೆ ಏನಿಲ್ಲ, ಒಂದು ಗಾಜನ್ನು ತಗೊಳ್ಳಿ, ಪಾರದರ್ಶಕ ಗಾಜನ್ನು ತಗೊಳ್ಳಿ, ಅದರ ಒಂದು ಕಡೆ ಒಂದು ಮೇಲ್ಮೈಗೆ ಅಮಾಲ್ಗಮ್ಮನ್ನು ಲೇಪನ ಮಾಡೋದು. ಒಂದು ಗಾಜಿನ ಹಾಳೆಯನ್ನು ತಗೊಂಡು ಅಮಾಲ್ಗಮ್ಮನ್ನು ಲೇಪನ ಮಾಡಿ ಪ್ರತಿಬಿಂಬವನ್ನು ಪಡಿತಕ್ಕಂಥ ಸಾಧನಕ್ಕೆ ನಾವೇನಂತ ಕರಿತೀವಿ? ದರ್ಪಣ. ವಸ್ತುವಿಗೆ ಅಂತ ಕರಿತೀವಿ ದರ್ಪಣ ಅಂತ ಕರಿತೀವಿ. ಆ ಪ್ರತಿಫಲಿಸುವ ಮೇಲ್ಮೈ ಸಮವಾಗಿದ್ದರೆ ಸಮತಲ ದರ್ಪಣ. ಆ ಪ್ರತಿಫಲಿಸುವ ಮೇಲ್ಮೈ ಗೋಳದಿಂದ ಪಡೆದಿದ್ದರೆ ಗೋಳೀಯ ದರ್ಪಣ. ಗೋಳದಿಂದ ಪಡೆದಿದ್ದರೆ ಗೋಳೀಯದು. ಗೋಳ ಅಂದರೆ ಒಂದು ರೌಂಡ್ ಇರುತ್ತಲ್ವ, ಆ ರೌಂಡಿಂದ ಆ ಪ್ರತಿಫಲಿತ ಮೇಲ್ಮೈಯನ್ನು ಪಡ್ಕೊಂಡಿದ್ದರೆ ನಾವು ಅದನ್ನು ಗೋಳೀಯ ದರ್ಪಣ ಅಂತ ಕರಿತೀವಿ. ಆ ರೌಂಡ್ ಇದ್ದಾಗ ಅದನ್ನು ಕಟ್ ಮಾಡಿ ಉಬ್ಬಿರೋ ಜಾಗವನ್ನು ಪ್ರತಿಫಲಿಸೋಕ್ಕೆ ಬಿಟ್ಟು ತಗ್ಗಿರೋ ಜಾಗಕ್ಕೆ ಅಮಾಲ್ಗಮ್ ಲೇಪನ ಮಾಡಿದರೆ ಪೀನ ದರ್ಪಣ. ಆ ಉಬ್ಬಿರೋ ಜಾಗಕ್ಕೆ ಅಮಾಲ್ಗಮನ್ನು ಲೇಪನ ಮಾಡಿ ತಗ್ಗಿರೋ ಜಾಗವನ್ನು ಪ್ರತಿಫಲಿಸುವಂತೆ ಮಾಡಿದ್ರೆ ನಿಮ್ನ ದರ್ಪಣ. ಪ್ರತಿಫಲಿಸುವ ಮೇಲ್ಮೈ ಉಬ್ಬಿದ್ದರೆ ಪೀನ ದರ್ಪಣ, ಪ್ರತಿಫಲಿಸುವ ಮೇಲ್ಮೈ ತಗ್ಗಿದ್ದರೆ ನಿಮ್ನ ದರ್ಪಣ. ನೆಕ್ಸ್ಟ್ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಇದರ ಲಕ್ಷಣಗಳೇನು ಅಂತ ಕೇಳ್ತಾನೆ. ಯಾವುದೇ ದರ್ಪಣ ಇರಲಿ, ಸಮತಲ ದರ್ಪಣನಾದರೂ ಇರಲಿ, ಆರ್ ಪೀನ ದರ್ಪಣನಾದರೂ ಇರಲಿ, ಆರ್ ನಿಮ್ನ ದರ್ಪಣನಾದರೂ ಇರಲಿ, ಅದರ ಲಕ್ಷಣ ಕೇಳಿದಾಗ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಇರುತ್ತೆ. ಅದನ್ನು ಈಸಿಯಾಗಿ ಬರೆದುಬಿಡಿ. ಕ್ಲಿಯರ್? ಮಿಥ್ಯ ಮತ್ತು ನೇರವಾಗಿರತಕ್ಕಂಥ ಪ್ರತಿಬಿಂಬ ಉಂಟಾಗತ್ತೆ. ಸೊ ನೆಕ್ಸ್ಟ್ ಲಕ್ಷಣಗಳನ್ನು ಸ್ವಲ್ಪ ನಾವು ಸಮತಲ ದರ್ಪಣ ಅಂದರೆ ಏನಿಲ್ಲ, ವಸ್ತುವಿನ ಗಾತ್ರದಷ್ಟೇ ಗಾತ್ರದ ಪ್ರತಿಬಿಂಬ ಉಂಟಾಗುತ್ತೆ. ಎಕ್ಸಾಂಪಲ್ ನಾವೇನು ಕನ್ನಡಿ ಇದೆಯಲ್ವಾ, ನಮ್ಮ ಕಣ್ಣಷ್ಟೇ ಕಣ್ಣಿರುತ್ತೆ, ನಾವು ಎಷ್ಟು ದಪ್ಪ ಇರ್ತೀವಿ ಅಷ್ಟು ದಪ್ಪನೇ ಕಾಣ್ತಿರ್ತೀವಿ. ನಾವು ಎಷ್ಟು ದಪ್ಪ ಇದ್ದೀವಿ ಅದಕ್ಕಿಂತ ಜಾಸ್ತಿ ದಪ್ಪ ಚಿಕ್ಕ ಕಂಡ್ರೆ ಮತ್ತು ಅದು ಸಮತಲ ದರ್ಪಣ ಅಲ್ಲ. ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬ ಆ ದರ್ಪಣದಲ್ಲಿ ಉಂಟಾದರೆ ಅದಕ್ಕೆ ಸಮತಲ ದರ್ಪಣ ಅಂತ ಕರಿತೀವಿ. ನೆಕ್ಸ್ಟ್ ವಸ್ತುವಿನ ದೂರದಷ್ಟೇ ದೂರದಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ. ಕನ್ನಡಿ ಎದುರುಗಡೆ ನೀವು ಮುಂದಕ್ಕೆ ಹೋಗಿ ಅದು ಮುಂದಕ್ಕೆ ಬರುತ್ತೆ, ನಿನ್ನ ಚಿತ್ರ, ನೀನು ಹಿಂದಕ್ಕೆ ಹೋಗು ಅದು ಹಿಂದಕ್ಕೆ ಬರುತ್ತೆ. ವಸ್ತುವಿನ ದೂರದಷ್ಟೇ ದೂರದಲ್ಲಿ ಪ್ರತಿಬಿಂಬ ಸಮತಲ ದರ್ಪಣದಲ್ಲಿ ಉಂಟಾಗತ್ತೆ. ಪಾರ್ಶ್ವ ಪಲ್ಲಟ ಕಂಡು ಬರುತ್ತೆ. ನೋಡಿ, ಆಂಬ್ಯುಲೆನ್ಸ್ ನಾವು ಕನ್ನಡಿಯಲ್ಲಿ ನೋಡಿದಾಗ ಅದು ಬೇರೆ ಥರ ಉಲ್ಟಾ ಕಾಣುತ್ತೆ. ಅದಕ್ಕೆ ಆ ಬಸ್ ಅದೇನು ವ್ಯಾನ್ ಇರುತ್ತೆ, ವ್ಯಾನಲ್ಲಿ ಆಂಬ್ಯುಲೆನ್ಸ್ ಅಂತ ಉಲ್ಟಾ ಬರೆದಿರ್ತಾನೆ, ಕನ್ನಡಿಯಲ್ಲಿ ನೋಡಿದಾಗ ಸೀದಾ ಕಾಣುತ್ತೆ. ಕಾರಣ ಯಾವುದೇ ದರ್ಪಣದಲ್ಲಿ ನಾವು ಈ ಲ್ಯಾಟ್ರಲ್ ಶಿಫ್ಟ್ ದಟ್ ಈಸ್ ಪಾರ್ಶ್ವ ಪಲ್ಲಟವನ್ನು ನೋಡ್ತೀವಿ ನಾವು. ನೆಕ್ಸ್ಟ್ ಪೀನ ದರ್ಪಣ ತಮ್ಮೆಲ್ಲ ಗೊತ್ತಿದೆ, ಅದರ ಪ್ರತಿಫಲಿಸುವ ಮೇಲ್ಮೈ ಹೊರಮುಖ ಬಗ್ಗಿರುತ್ತೆ. ನೆಕ್ಸ್ಟ್ ಪ್ರತಿಫಲಿಸುವ ಮೇಲ್ಮೈ ಒಳಮುಖ, ಈ ಪ್ರಸರದ್ದು ಪ್ರತಿಫಲಿಸುವ ಮೇಲ್ಮೈ ಉಬ್ಬಿರುತ್ತೆ, ಪ್ರತಿಫಲಿಸುವ ಮೇಲ್ಮೈ ತಗ್ಗಿರುತ್ತೆ. ಹಾಗಾದರೆ ಸಿಂಪಲಾಗಿ ನಾವು ಪೀನ ದರ್ಪಣವನ್ನು ವಾಹನಗಳ ಹಿನ್ನೋಟದಲ್ಲಿ ಬಳಸ್ತೀವಿ. ಯಾಕಂದರೆ ದೊಡ್ಡ ದೊಡ್ಡ ವಸ್ತುಗಳನ್ನು ಚಿಕ್ಕದು ಮಾಡಿ ತೋರಿಸತ್ತದು. ನಾವು ಸ್ಕೂಟಿ ಮೇಲೆ ಹೋಗ್ತಾ ಇದ್ದೀವಿ, ಕನ್ನಡಿಯಲ್ಲಿ ನೋಡಿದ್ರೆ ಹಿಂದ್ಗಡೆ ಇಡೀ ಬಸ್ ಆ ಸ್ಕೂಟಿಲಿರೋ ಕನ್ನಡಿಯಲ್ಲಿ ಕಾಣ್ತಾ ಇರುತ್ತೆ. ಈ ದೊಡ್ಡ ಬಸ್ ಸಣ್ಣ ಕನ್ನಡಿಯಲ್ಲಿ ಕಾಣ್ತಾ ಇರುತ್ತೆ. ಅಂದರೆ ಹಿನ್ನೋಟ ಕನ್ನಡಿಯಲ್ಲಿ ಯಾವ ದರ್ಪಣವನ್ನು ಬಳಸಿದ್ದೇವೆ ಅಂದರೆ ಪೀನ ದರ್ಪಣವನ್ನು ಬಳಸಿದ್ದೀವಿ ಅಂತ ಅರ್ಥ. ನಿರ್ಮಲ ದರ್ಪಣ ಅದಕ್ಕೆ ವಿರುದ್ಧ, ಚಿಕ್ಕದನ್ನು ದೊಡ್ಡದಾಗಿ ತೋರಿಸುತ್ತೆ. ಹಾಗಾಗಿ ಈ ದಂತ ವೈದ್ಯರು ಹಲ್ಲನ್ನು ಪರೀಕ್ಷೆ ಮಾಡಬೇಕಾದ್ರೆ ಒಂದು ಸಣ್ಣ ಹುಳನ್ನು ಒಳಗಡೆ ಐತೋ ಇಲ್ಲೋ ಕೊಳೆತೋ ಇಲ್ಲೋ ಅಂತ ನೋಡಲಿಕ್ಕೆ ಚಿಕ್ಕದನ್ನು ದೊಡ್ಡದಾಗಿ ತೋರಿಸೋದು ನಿಮ್ನ ದರ್ಪಣವನ್ನು ಬಳಸ್ತಾರೆ. ಸಣ್ಣ ಬಲ್ಪ್ ಬೆಳಕನ್ನು ರೋಡ್ ತುಂಬ ಹರಡಲಿಕ್ಕೆ ಟಾರ್ಚ್ ಲೈಟ್ಗಳಲ್ಲಿ, ಸರ್ಚ್ ಲೈಟ್ ತಪಾಸಣಾ ದೀಪಗಳಲ್ಲಿ, ನೆಕ್ಸ್ಟ್ ವಾಹನದ ಮುಂಭಾಗದ ದೀಪಗಳಲ್ಲಿ ಸಾಮಾನ್ಯವಾಗಿ ನಾವು ಯಾವ ದರ್ಪಣವನ್ನು ಬಳಸ್ತೀವಿ? ನಿಮ್ನ ದರ್ಪಣವನ್ನು. ವಾಹನಗಳ ಹಿನ್ನೋಟ, ವಾಹನಗಳ ಮುನ್ನೋಟ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ದರ್ಪಣದ ಸೂತ್ರ ಬರೀರಿ ಅಂತ ಹೇಳಿದಾಗ 1/v + 1/u = 1/f. ಮಸೂರ ಸೇಮ್ ಸೂತ್ರ, ಚಿಹ್ನೆ ಚೇಂಜ್ ಮಾಡಿ. ನೆಕ್ಸ್ಟ್ ಈ ವಿ ಅಂದರೆ ಏನು,
ಯು ಅಂದರೆ ಏನು, ಎಫ್ ಅಂದರೆ ಏನು ಅಂತ ನೋಡ್ಕೊಳ್ಳಿ. ಒಂದು ಸತಿ ಎಕ್ಸಾಮಲ್ಲಿ ನಿಮಗೆ ಈಸಿಯಾಗಿ ಕೇಳ್ಬೋದು. ದರ್ಪಣದ ಸೂತ್ರ ಬರೆದು ಆ ಸಂಕೇತಗಳನ್ನು ಹೆಸರಿಸಿ ಅಂತ ಕೇಳ್ಬೋದು. ಅಥವಾ ಲೆಕ್ಕ ಕೇಳಿದಾಗ ಈ ಸೂತ್ರ ಬರೆದು ಆ ನಂಬರ್ಗಳನ್ನು ಇಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ 1 ಮಾರ್ಕ್ ಆದರೂ ಬರುತ್ತೆ. ಓಕೆ, ನೆಕ್ಸ್ಟ್ ನಮ್ಮ ಫಿಸಿಕ್ಸ್ನ ಲಾಸ್ಟ್ ಪಾಠ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಕಣ್ಣಿನ ಹೊಂದಾಣಿಕೆ ಅಂದರೆ ಏನು, ಆ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂದರೆ ಏನು ಅಂತ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂದರೆ ಏನಿಲ್ಲ, ನಾವು ದಿನನಿತ್ಯದ ಜೀವನದಲ್ಲಿ ಹತ್ತಿರದ ವಸ್ತುಗಳನ್ನು ನೋಡ್ತೀವಿ, ದೂರದ ವಸ್ತುಗಳನ್ನು ಕೂಡ ನೋಡ್ತೀವಿ. ನಾವು ಹತ್ತಿರದ ವಸ್ತು ಅಂದರೆ ಒಂದು ವಸ್ತು ರೆಟಿನದ ಮಧ್ಯೆ ಇರತಕ್ಕಂಥ ದೂರ ಏನಿದೆ ಅದಕ್ಕೆ ಸಂಗಮ ದೂರ ಅಂತ ಕರಿತೀವಿ. ಹತ್ತಿರದ ವಸ್ತುಗಳನ್ನು ನೋಡಿದಾಗ ಸಂಗಮ ದೂರ ಕಡಿಮೆ ಇರುತ್ತೆ. ಇನ್ನೊಂದು ವಸ್ತು ನೋಡ್ತಿದ್ದೀವಿ ತುಂಬ ದೂರದಲ್ಲಿದೆ, ಅವಾಗ ಆ ವಸ್ತು ನಮ್ಮ ರೆಟಿನದ ಮಧ್ಯೆ ಇರತಕ್ಕಂಥ ದೂರ ಸಂಗಮ ದೂರ, ಅಲ್ಲಿ ಸಂಗಮ ದೂರ ಏನಾಗಿದೆ ಜಾಸ್ತಿ ಇದೆ. ಕೆಲವು ಸತಿ ಹತ್ತಿರದ ವಸ್ತುಗಳು ಸಂಗಮ ದೂರ ಕಡಿಮೆ ಇರುತ್ತೆ, ದೂರದ ವಸ್ತುಗಳು ಸಂಗಮ ದೂರ ಜಾಸ್ತಿ ಇರುತ್ತೆ. ಈ ಥರ ಹತ್ತಿರ ಮತ್ತು ದೂರದ ವಸ್ತುಗಳನ್ನು ನೋಡಿದಾಗ ಸಂಗಮ ದೂರ ಬದಲಾವಣೆ ಆಗಿರುತ್ತೆ. ಆ ಸಂಗಮ ದೂರವನ್ನು ಹೊಂದಿಸಿಕೊಳ್ತಕ್ಕಂಥ ಕಣ್ಣಿನ ಒಳಗಡೆ ಇರೋ ಮಸೂರದ ಸಾಮರ್ಥ್ಯಕ್ಕೆ ನಾವೇನಂತ ಕರಿತೀವಿ, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಕರಿತೀವಿ. ಹತ್ತಿರದ ವಸ್ತುಗಳನ್ನು ನೋಡಬೇಕಾದ್ರೆ ಆ ಸಂಗಮ ದೂರವನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಮಸೂರ ಹೆಚ್ಚು ವಕ್ರ ಆಗತ್ತೆ. ದೂರದ ವಸ್ತುಗಳನ್ನು ನೋಡಬೇಕಾದ್ರೆ ಮಸೂರ ಏನಾಗತ್ತೆ, ತೆಳುವು ಆಗತ್ತೆ. ಮಸೂರ ಹೆಚ್ಚು ವಕ್ರ ಮತ್ತು ತೆಳುವು ಆಗೋದರ ಮೂಲಕ ವಸ್ತುಗಳ ದೂರಕ್ಕೆ ತಕ್ಕ ಹಾಗೆ ಸಂಗಮ ದೂರವನ್ನು ಏನು ಮಾಡ್ಕೊಳ್ತಾ ಇರುತ್ತೆ, ಹೊಂದಿಸಿಕೊಳ್ತಾ ಇರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ. ವಸ್ತುಗಳ ದೂರಕ್ಕೆ ತಕ್ಕ ಹಾಗೆ ಸಂಗಮ ದೂರವನ್ನು ಮಸೂರ ಹೊಂದಿಸಿಕೊಳ್ಳುವ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಕರಿತೀವಿ. ನಾವು ಸಂಗಮ ದೂರ ಕಡಿಮೆ ಇದ್ದಾಗ ಮಸೂರ ಹೆಚ್ಚು ವಕ್ರವಾಗುವುದರ ಮೂಲಕ ಕಣ್ಣನ್ನು ಹೊಂದಾಣಿಕೆ ಮಾಡಿಕೊಳ್ಳುತ್ತೆ. ಸಂಗಮ ದೂರ ಜಾಸ್ತಿ ಇದ್ದಾಗ ಮಸೂರ ತೆಳುವು ಆಗುವುದರ ಮೂಲಕ ಅಂದರೆ ಕಣ್ಣಿನ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತೆ. ಈ ಥರ ಮಸೂರ ವಕ್ರತೆಯನ್ನು ವ್ಯತ್ಯಾಸ ಮಾಡಿಕೊಂಡು ವಸ್ತುಗಳ ದೂರಕ್ಕೆ ತಕ್ಕ ಹಾಗೆ ಸಂಗಮ ದೂರವನ್ನು ಹೊಂದಿಸಿಕೊಳ್ತಕ್ಕಂಥ ಸಾಮರ್ಥ್ಯಕ್ಕೆ ನಾವೇನಂತ ಕರಿತೀವಿ, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಕರಿತೀವಿ. ನೆಕ್ಸ್ಟ್ ಸಮೀಪ ದೃಷ್ಟಿ ದೋಷ. ನೋಡಿ, ಈ ಹೊಂದಾಣಿಕೆಯಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾವುದೊಂದು ಮಸೂರ ಇದೆ, ವಿಪರೀತ ವಕ್ರ ಆಗ್ತಾ ಇದೆ, ತೆಳು ಆಗ್ತಾ ಇಲ್ಲ. ಯಾವುದೊಂದು ಮಸೂರ ಇದೆ, ವಿಪರೀತ ತೆಳು ಆಗ್ತಾ ಇದೆ, ವಕ್ರ ಆಗ್ತಾ ಇಲ್ಲ. ಯಾವುದೊಂದು ಮಸೂರ ಇದೆ, ವಕ್ರನೂ ಆಗ್ತಾ ಇಲ್ಲ, ತೆಳುನೂ ಆಗ್ತಾ ಇಲ್ಲ. ಏನಾಗ್ಬಿಟ್ಟಿದೆ, ಮಸೂರದಲ್ಲಿ ದೋಷ ಆಗಿದೆ. ಆ ಮಸೂರದಲ್ಲಿ ಉಂಟಾಗ್ತಕ್ಕಂಥ ದೋಷನೇ ನಾವು ಸಮೀಪ ದೃಷ್ಟಿ ದೋಷ ಆರ್ ಮಯೋಪಿಯಾ, ದೂರದೃಷ್ಟಿ ದೋಷ, ಹೈಪರ್ ಮೆಟ್ರೋಪಿಯಾ. ಇನ್ನೊಂದು 2 ದೋಷ ಒಟ್ಟಿಗೆ ಇದೆ, ಅದನ್ನು ಪ್ರಿಸ್ ಬಯೋಪಿಯಾ ಅಂತ ಕರಿತೀವಿ. ಈ 3 ದೋಷದಲ್ಲಿ ಒಂದು ಎಕ್ಸಾಮಲ್ಲಿ ಬರ್ತಾನೆ ಇರುತ್ತೆ. ಇಲ್ಲಿ ನೀವು ಒಂದು ದೋಷ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆ 2 ದೋಷಗಳು ಇದಕ್ಕೆ ಕಂಪ್ಯಾರಿಸನ್ ಮಾಡಿಬಿಟ್ರೆ ಮುಗೀತು. ಸಮೀಪ ದೃಷ್ಟಿ ದೋಷ ಅಂದರೆ ಏನು ನೋಡಿ, ಸಮೀಪದ ದೃಷ್ಟಿ ಚೆನ್ನಾಗಿ ಇದೆ, ದೂರದ ಕಾಣ್ತಿಲ್ಲ ಅಂತ ಅರ್ಥ. ಮತ್ತು ನೀವು ಕನ್ನಡ ಥರ ಅರ್ಥ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಸಮೀಪ ದೃಷ್ಟಿ ಚೆನ್ನಾಗಿದೆ, ದೋಷ ದೂರದ ಕಾಣ್ತಾ ಇಲ್ಲ. ಸಮೀಪದ ವಸ್ತುಗಳು ಕಾಣಿಸುತ್ತೆ, ಸ್ಪಷ್ಟವಾಗಿ ಕಾಣಿಸುತ್ತೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸಲ್ಲ. ಇದಕ್ಕೆ ನಾವು ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಯಾಕೆ ಸಮೀಪದ ಕಾಣ್ತಾ ಇದೆ, ದೂರದ ಕಾಣ್ತಾ ಇಲ್ಲ ಅಂದರೆ, ದೂರದನ್ನು ತೋರ್ಸೋಕ್ಕೆ ದೂರದ ಬಿಂದು ಬೇಕಾಗಿರುತ್ತೋ, ಆ ದೂರದ ಬಿಂದು ಏನಾಗಿಬಿಡುತ್ತೆ, ಸಮೀಪದ ಬಿಂದು ಹತ್ರ ಬಂದುಬಿಡುತ್ತೆ. ಹಾಗಾಗಿ ನಮಗೆ ದೂರದ ವಸ್ತುಗಳು ಸರಿಯಾಗಿ ಕಾಣಲ್ಲ. ದೂರದ ಬಿಂದು ಸಮೀಪದ ಬಿಂದುವಿನ ಕಡೆಗೆ ಬಂದಿರುತ್ತೆ. ನೆಕ್ಸ್ಟ್ ಇದಕ್ಕೆ ಕಾರಣ ಏನು ಅಂದರೆ, ಮಸೂರ ಹತ್ತಿರದ ನೋಡಲಿಕ್ಕೆ ಬೇಕಾದಷ್ಟು ವಕ್ರತೆ, ವಿಪರೀತ ವಕ್ರ ಆಗ್ತಾ ಇದೆ, ಆದರೆ ತೆಳು ಆಗ್ತಾ ಇಲ್ಲ. ಅದೇ ಕಾರಣ. ಪರಿಹಾರ, ಈ ಮಸೂರ ವಿಪರೀತ ವಕ್ರ ಆಗ್ತಾ ಇದೆ, ತೆಳು ಆಗ್ತಾ ಇಲ್ಲ, ಇನ್ನೊಂದು ತೆಳು ಆಗೋ ಈ ಬ್ಯೂಟಿಫುಲ್ನ ಹಾಕ್ಕೊಂಡಿದ್ದೀರಲ್ಲ, ಇಂಥ ಹೊಸ ಇನ್ನೊಂದು ಮಸೂರನ ಹಾಕ್ಕೊಂಡ್ರೆ ದೂರದ್ದು ಕಾಣುತ್ತೆ. ಇಲ್ಲಿ ಸಾಮಾನ್ಯವಾಗಿ ದೂರದೃಷ್ಟಿ ದೋಷ ಆರ್ ಸಮೀಪ ದೃಷ್ಟಿ ದೋಷಕ್ಕೆ ಯಾವ ಮಸೂರವನ್ನು ಹಾಕ್ತೀವಿ ನಾವು ಅಂತ ಹೇಳಿದ್ರೆ, ಸಿಂಪಲ್ ನೆನ್ಪಿಟ್ಕೊಳ್ಳಿಕ್ಕೆ ಸ ನಿ ದ ಪ. ಇದು ಸಮೀಪ ದೃಷ್ಟಿ ದೋಷ. ಸಮೀಪದ ಕಾಣ್ತಾ ಇದೆ, ದೂರದ ಕಾಣ್ತಾ ಇಲ್ಲ. ದಟ್ ಈಸ್ ದೂರ ಅಂದರೆ ಮಸೂರ ತೆಳು ಆಗ್ತಾ ಇಲ್ಲ. ನಿಮ್ನ ಮಸೂರವನ್ನು ಬಳಸೋದ್ರ ಮೂಲಕ ನಾವು ಈ ದೋಷವನ್ನು ಏನು ಮಾಡ್ಕೋಬೋದು, ಪರಿಹಾರ ಮಾಡ್ಕೋಬೋದು. ಅದೇ ರೀತಿ ದೂರದೃಷ್ಟಿ ದೋಷ ಈಸಿಯಾಗಿ ಹೇಳ್ಬೋದು. ದೂರದ ಕಾಣುತ್ತೆ, ಹತ್ತಿರದ ಕಾಣಲ್ಲ. ಸಮೀಪದ ಬಿಂದು ದೂರ ಹೋಗಿರುತ್ತೆ. ಮಸೂರದ ವಕ್ರತೆ ಆಗೋ ಕೆಪಾಸಿಟಿ ಕಡಿಮೆ ಇರುತ್ತೆ, ಅಂದರೆ ತೆಳು ಆಗತ್ತೆ, ಆ ವಕ್ರತೆ ಆಗ್ತಾ ಇರಲ್ಲ. ಅಲ್ಲಿ ಕಣ್ಣಿನ ಗುಡ್ಡ ಚಿಕ್ಕಿರುತ್ತೆ, ಇಲ್ಲಿ ಕಣ್ಣಿನ ಗುಡ್ಡ ದೊಡ್ಡದಿರುತ್ತೆ. ಅಲ್ಲಿ ನಿಮ್ನ ಮಸೂರ, ಇಲ್ಲಿ ಪಿನ ಮಸೂರ. 2 ದೋಷ ಒಂದು ಮಸೂರಕ್ಕೆ ಬಂತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಪ್ರೆಸ್ ಬಯೋಫಿಯಾ ಅಂತ ಕರಿತೀವಿ. ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ ಅಥವಾ
ಸಮೀಪ ಬಿಂದು ದೂರ ಬಿಂದು ಎರಡೂ ಬಿಂದುಗಳಲ್ಲಿ ದೋಷ ಉಂಟಾದರೆ ಇದಕ್ಕೆ ಪ್ರೆಸ್ಬಯೋಪಿಯಾ ಅಂತ ಕರಿತೀವಿ. ಯಾಕೆ ಹಿಂಗಾಯಿತು? ಮಸೂರ ವಕ್ರನೂ ಆಗ್ತಾಯಿಲ್ಲ, ತೆಳುನೂ ಆಗ್ತಾಯಿಲ್ಲ ಅಂದರೆ ಮಸೂರ ಸ್ಥಿತಿಸ್ಥಾಪಕ ಗುಣವನ್ನು ಕಳ್ಕೊಂಡಿದೆ. ಸೀಲಿಯರಿ ಸ್ನಾಯುಗಳು ದುರ್ಬಲ ಆಗಿ ಮಸೂರ ಅದು ಅದು ವಕ್ರ ಜಾಸ್ತಿನೂ ಆಗ್ತಾಯಿಲ್ಲ, ತೆಳುನೂ ಆಗ್ತಾಯಿಲ್ಲ. ಹಾಗಾಗಿ ಸಮೀಪದ್ದು ಕಾಣ್ತಾ ಇಲ್ಲ, ದೂರದ್ದು ಕಾಣ್ತಾ ಇಲ್ಲ. ಇಂತಹ ದೋಷಕ್ಕೆ ನಾವೇನಂತ ಕರಿತೀವಿ? ಪ್ರೆಸ್ಬಯೋಪಿಯಾ. ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ ಎರಡೂ ಇದ್ದರೆ ಪ್ರೆಸ್ಬಯೋಪಿಯಾ. ಸೀಲಿಯರಿ ಸ್ನಾಯುಗಳು ದುರ್ಬಲ ಆಗಿ ಮಸೂರ ಸ್ಥಿತಿಸ್ಥಾಪಕ ಗುಣವನ್ನು ಕಳ್ಕೊಂಡಾಗ ಈ ದೋಷ ಉಂಟಾಗತ್ತೆ. ಎರಡೂ ಪ್ರಾಬ್ಲಮ್ ಇದೆ ಅಂದಮೇಲೆ ನಿಮ್ನ ಮಸೂರ ಆ್ಯಂಡ್ ಪೀನ ಮಸೂರ ಎರಡೂ ಮಸೂರವನ್ನು ಮಿಕ್ಸ್ ಮಾಡಿ ಪಡೆದ ಮಸೂರ ದ್ವಿಸಂಗಮ ದೂರ ಮಸೂರ ಅಂತ ಕರಿತೀವಿ. ದ್ವಿಸಂಗಮ ದೂರ ಮಸೂರವನ್ನು ಬಳಸಿ ನಾವು ಪ್ರೆಸ್ಬಯೋಪಿಯಾ ಅಂತಕ್ಕಂತಹ ಕಣ್ಣಿನ ದೋಷವನ್ನು ನಿವಾರಣೆ ಮಾಡ್ಕೊಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಬೆಳಕಿನ ವರ್ಣ ವಿಭಜನೆ, ಡಿಸ್ಪರ್ಷನ್ ಆಫ್ ಲೈಟ್. ಈಸಿ ಇದೆ ಇದು. ಬೆಳಕಲ್ಲಿ ಬಣ್ಣಗಳು ಹೇಗಿದೆ ಅನ್ನೋದನ್ನು ತೋರಿಸ್ತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರಯೋಗ. ಸಿಂಪಲ್. ಒಂದು ಪಟ್ಟಕದ ಮೂಲಕ ಬೆಳಕನ್ನು ಹಾಯಿಸಿದಾಗ ನೋಡಿ, ಈ ಕಡೆಯಿಂದ ಬೆಳಕು ಪಟ್ಟಕಕ್ಕೆ ಹೋಗಿ ಬಡಿಯತ್ತೆ. ಪಟ್ಟಕದ ಆ ಕಡೆ ಬೆಳಕು ಬರಲ್ಲ, 7 ಬಣ್ಣಗಳು ಬರುತ್ತೆ. ಹಾಗಾದರೆ ಬಿಳಿ ಬೆಳಕನ್ನು ಪಟ್ಟಕದ ಮೂಲಕ ಹಾಯಿಸಿದಾಗ 7 ಬಣ್ಣಗಳಾಗಿ ಒಡೆಯುತ್ತದೆ. 7 ಬಣ್ಣಗಳಾಗಿ ಬೇರೆ ಬೇರೆ ಆಗುತ್ತದೆ. 7 ಬಣ್ಣಗಳಾಗಿ ವಿಭಜನೆ ಆಗುತ್ತದೆ. ಇದಕ್ಕೆ ನಾವೇನಂತ ಕರಿತೀವಿ? ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀವಿ. ಕ್ಲಿಯರ್? ಬೆಳಕನ್ನು ಪಟ್ಟಕದ ಮೂಲಕ ಹಾಯಿಸಿ 7 ಬಣ್ಣಗಳಾಗಿ ಬೇರೆ ಬೇರೆ ಆಗೋದು ನಿಮ್ಗೆ ಯಾವ ಪದ? ವಿಭಜನೆ ಆಗೋದಕ್ಕೆ ಅಂತ ಕರಿತೀವಿ ಬೆಳಕಿನ ವರ್ಣ ವಿಭಜನೆ. ಹಾಗಾದರೆ ಈ ಕಡೆಯಿಂದ ಬಿಳಿ ಬೆಳಕು ಹೋಗಿದೆ, ಪಟ್ಟಕದ ಮೂಲಕ ಆ ಕಡೆ 7 ಬಣ್ಣಗಳು ಬಂದಿದೆ. ಅದರಲ್ಲಿ ಅತಿ ಹೆಚ್ಚು ಬಾಗುವ ಬಣ್ಣ ಯಾವುದು ಅಂದರೆ ನೇರಳೆ, ಕಡಿಮೆ ಬಾಗುವ ಬಣ್ಣ ಯಾವುದು ಅಂದರೆ ಕೆಂಪು. ವಿಬ್ ಗಯಾರ್ ಅಂತ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಅತಿ ಹೆಚ್ಚು ಬಾಗುವ ಬಣ್ಣ ನೇರಳೆ, ಅತಿ ಕಡಿಮೆ ಬಾಗುವ ಬಣ್ಣ ಕೆಂಪು. ಈ ಕಡಿಮೆ ಬಾಗುವ ಬಣ್ಣಕ್ಕೆ ತರಂಗ ದೂರ ಜಾಸ್ತಿ ಇರುತ್ತೆ, ಹೆಚ್ಚು ಬಾಗುವ ಬಣ್ಣಕ್ಕೆ ತರಂಗ ದೂರ ಕಡಿಮೆ ಇರುತ್ತೆ. ಹಾಗಾಗಿ ಕೆಂಪು ಬಣ್ಣ ಹೆಚ್ಚು ತರಂಗ ದೂರವನ್ನು ಹೊಂದಿರತಕ್ಕಂಥ ಬಣ್ಣ ಕೆಂಪು ಬಣ್ಣ, ಕಡಿಮೆ ತರಂಗ ದೂರವನ್ನು ಹೊಂದಿರತಕ್ಕಂಥ ಬಣ್ಣ ದಟ್ ಇಸ್ ದ ನೇರಳೆ ಬಣ್ಣ. ಯಾವುದಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ ಅಂದರೆ ತರಂಗ ದೂರ ಯಾವುದಕ್ಕೆ ಕಡಿಮೆ ಇರುತ್ತೋ ಅದಕ್ಕೆ ಶಕ್ತಿ. ನೇರಳೆಗೆ ಶಕ್ತಿ ಆವೃತ್ತಿ ಜಾಸ್ತಿ ಇರುತ್ತೆ, ಕೆಂಪಿಗೆ ಶಕ್ತಿ ಆವೃತ್ತಿ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಆದರೆ ಹೆಚ್ಚು ದೂರದಿಂದ ಕಾಣುತ್ತೆ ಕೆಂಪು, ಯಾಕಂದರೆ ತರಂಗ ದೂರ ಏನಾಗಿದೆ? ಜಾಸ್ತಿ ಇದೆ. ಓಕೆ, ಹಾಗಾಗಿ ನಾವು ಸಾಮಾನ್ಯವಾಗಿ ಈ ರೆಡ್ ಲೈಟ್ ಟ್ರಾಫಿಕ್ ಅಲ್ಲಿ ಸಿಗ್ನಲ್ಸ್ಗಳಲ್ಲಿ ಯಾಕೆ ಹಾಕ್ತೀವಿ ಅಂದರೆ ದೂರದಿಂದನೇ ನಿಲ್ಲಿಸು ಅಂತ ನಾವು ಅಲ್ಲಿಂದನೇ ಕಣ್ಣಿಗೆ ಬೀಳಲಿ ಅಂತ ಸಾಮಾನ್ಯವಾಗಿ ಈ ಬಣ್ಣವನ್ನು ಬಳಸ್ತಾರೆ. ಕ್ಲಿಯರ್? ನೆಕ್ಸ್ಟ್ ಇಲ್ಲಿ ನೋಡಿ, ಬಿಳಿಯ ಬೆಳಕನ್ನು ಪಟ್ಟಕದ ಮೂಲಕ ಹಾಯಿಸಿದಾಗ 7 ಬಣ್ಣಗಳಾಗಿ ಹೊಡೆಯುತ್ತೆ ಅಂತ ಹೇಳಿದ್ದೀನಿ ಅಲ್ವಾ? ಈ ಒಂದು ಕನ್ಫ್ಯೂಸು, ಆ 7 ಬಣ್ಣಗಳು ಬೆಳಕಲ್ಲಿತ್ತಾ ಏನು ಪಟ್ಟಕದಲ್ಲಿತ್ತಾ ಅಂತ? ಇಲ್ಲ, ಅದು ಬೆಳಕಲ್ಲೇ ಇದೆ ಅನ್ನೋದನ್ನು ತೋರಿಸಲಿಕ್ಕೆ ನ್ಯೂಟನ್ ಒಂದು ಪ್ರಯೋಗ ಮಾಡ್ತಾನೆ. ಅದೇ ಬಿಳಿಯ ಬೆಳಕಿನಿಂದ ಬಿಳಿಯ ಬಣ್ಣದ ರೋಹಿತವನ್ನು ಪಡೆಯುವ ಒಂದು ಪ್ರಯೋಗ. ನ್ಯೂಟನ್ನ ಪ್ರಯೋಗವನ್ನು ವಿವರಿಸಿ ಅಂತ ಕೇಳ್ತಾನೆ. ಈಸಿಯಾಗಿ ನಾನೇನೋ ಬರೆದಿದ್ದೀನಿ, ಅದು ಬೇಡ, ನೀವು ಸಿಂಪಲ್ ನೀವೇ ಥಿಂಕ್ ಮಾಡಿ. ಬಿಳಿಯ ಬೆಳಕನ್ನು ತಲೆ ಮೇಲಾದ ಪಟ್ಟಕದ ಮೂಲಕ ಹಾಯಿಸಿದಾಗ 7 ಬಣ್ಣಗಳು ಹೊಡೆಯುತ್ತೆ. ಆ 7 ಬಣ್ಣಗಳನ್ನು ತಲೆ ಕೆಳಗಾದ ಮತ್ತೊಂದು ಪಟ್ಟಕದ ಮೂಲಕ ಹಾಯಿಸಿದಾಗ 7 ಬಣ್ಣ ಸೇರಿ ಮತ್ತೆ ಬಿಳಿಯ ಬಣ್ಣವಾಗಿ ಹೊರಗಡೆ ಬರುತ್ತೆ. ಇದರಿಂದ ತಿಳಿಯುತ್ತೆ ಬಿಳಿಯ ಬೆಳಕಲ್ಲಿ 7 ಬಣ್ಣಗಳಿವೆ, ಪಟ್ಟಕ ಆ ಬಣ್ಣಗಳನ್ನು ವಿಭಜನೆ ಮಾಡ್ತಾ ಇದೆ, ಪಟ್ಟಕ ಆ ಬಣ್ಣಗಳನ್ನು ಸೇರಿಸ್ತಾ ಇದೆ ಅಂತ. ಇದೇ ನಮ್ಮ ನ್ಯೂಟನ್ನ ಪ್ರಯೋಗ. ಅರ್ಥ ಆಗಿದೆ ಅನ್ಕೋತೀನಿ. ಒಂದು ಸತಿ ನ್ಯೂಟನ್ನ ಪ್ರಯೋಗದಲ್ಲಿ ಬಿಳಿಯ ಬಣ್ಣದಿಂದ ಬಿಳಿಯ ಬೆಳಕಿಂದ ಮತ್ತೆ ಬಿಳಿಯ ಬೆಳಕನ್ನು ಪಡೆಯಲು ಪಟ್ಟಕವನ್ನು ಹೇಗೆ ಜೋಡಿಸಬೇಕು? ಫಸ್ಟ್ ಒಂದು ತಲೆ ಮೇಲಾದ, ಇನ್ನೊಂದು ತಲೆ ಕೆಳಗಾದ. 7 ಬಣ್ಣ ಸೇರಿ ಮತ್ತೆ ಬಿಳಿ ಬಣ್ಣದಿಂದ ಬಿಳಿ ಬಣ್ಣ ಪಡೆಯುವ ರೋಹಿತ. ಅರ್ಥ ಆಗಿದೆ? ಓಕೆ, ನಿಮ್ಮಲ್ಲಿ ಡಿಸ್ಕಷನ್ ಮಾಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಕಾಮನಬಿಲ್ಲು ಹೇಗೆ ಉಂಟಾಗತ್ತೆ? ಸಿಂಪಲ್. ಪಟ್ಟಕ ಬಿಳಿಯ ಬೆಳಕನ್ನು 7 ಬಣ್ಣಗಳಾಗಿ ಹೊಡೆಯುತ್ತೆ. ಸೇಮ್ ಕಾನ್ಸೆಪ್ಟ್ ಮೇಲೆ ಇರೋದು ಇದು ಕಾಮನಬಿಲ್ಲು, ಬೆಳಕಿನ ವರ್ಣ ವಿಭಜನೆ ಆಧಾರದ ಮೇಲೆ. ಸಾಮಾನ್ಯವಾಗಿ ಕಾಮನ್ ಬಿಲ್ ಯಾವಾಗಲೂ ಕೂಡ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗತ್ತೆ, ಸೂರ್ಯನ ಆಪೋಸಿಟ್. ಇನ್ನೊಂದು ಕಂಡೀಷನ್, ಬಿಸಿಲು ಮತ್ತು ಮಳೆ ಒಟ್ಟಿಗೆ ಆದಾಗ ಮಾತ್ರ ಕಾಮನ್ ಬಿಲ್ಲು ಉಂಟಾಗತ್ತೆ. ಎರಡನೇ ಕಂಡೀಷನ್. ಬಿಸಿಲು ಮಳೆ ಆಗಿ ಸ್ವಲ್ಪ ಸಮಯದ ನಂತರ ವಾತಾವರಣದಲ್ಲಿ ಮಳೆಯ ಹನಿಗಳು ಉಳ್ಕೊಳ್ಳುತ್ತೆ. ಆ ವಾತಾವರಣದಲ್ಲಿರುವ ಮಳೆಯ ಹನಿಗಳ ಮೂಲಕ ಬೆಳಕು ಹಾದು ಹೋಗಬೇಕಾದರೆ ಆ ಮಳೆಯ ಹನಿಗಳು ಪಟ್ಟಕದಂತೆ ವರ್ತಿಸುತ್ತೆ. ಪಟ್ಟಕ ಹಿಂಗೆ ಬೆಳಕನ್ನು 7 ಬಣ್ಣ ಮಾಡುತ್ತಲ್ವ, ಹಾಗೆ
ಆ ಗಾಳಿಯಲ್ಲಿರ್ತಕ್ಕಂಥ ಮಳೆಯ ಹನಿಗಳು ಆ ಬೆಳಕನ್ನು 7 ಬಣ್ಣಗಳಾಗಿ ವಿಭಜನೆ ಮಾಡುತ್ತೆ. ಆ ಬಣ್ಣಗಳು ಒಂದು ಬ್ಯೂಟಿಫುಲ್ ಆಕಾರದಲ್ಲಿ ನಮಗೆ ಕಾಣುತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಕಾಮನಬಿಲ್ಲು ಉಂಟಾಗಿದೆ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ವಾ? ಕಾಮನಬಿಲ್ಲು ಬೆಳಕು ವಾತಾವರಣದಲ್ಲಿರ್ತಕ್ಕಂಥ ಪಟ್ಟಕದಂತೆ ವರ್ತಿಸುವ ಮಳೆ ಹನಿಗಳ ಮೂಲಕ ಹೋಗಿ ವಕ್ರೀಭವನ ಆಗಿ ಆಂತರಿಕ ಪ್ರತಿಫಲನ ಆಗಿ ವರ್ಣ ವಿಭಜನೆಯಾಗಿ ಬಣ್ಣಗಳನ್ನು ಹೊಡೆದು ತೋರಿಸುತ್ತೆ. ಆ ಬಣ್ಣಗಳನ್ನೇ ನಾವು ಕಾಮನ್ ಬಿಲ್ಲು ಅಂತ ಎಂಜಾಯ್ ಮಾಡ್ತೀವಿ. ಆರಾಮಾಗಿ ಬರೀರಿ, ಕ್ಲಿಯರ್, ಈಸಿಯಾಗಿ. ಸೊ ನೆಕ್ಸ್ಟ್ ಒಂದು ಕ್ವಶನ್, ವಾತಾವರಣದಲ್ಲಿ ಬೆಳಕಿನ ವಕ್ರೀಭವನ. ನೋಡಿ, ವಾತಾವರಣದಲ್ಲಿ ಬೆಳಕಿನ ವಕ್ರೀಭವನದಿಂದ ಉಂಟಾಗ್ತಕ್ಕಂಥ ಬ್ಯೂಟಿಫುಲ್ 3 ಸಂಗತಿಗಳು ನಿಮ್ಮ ಈ ಚಾಪ್ಟ್ರಲ್ಲಿ ಇದೆ. ಒಂದು ಬೆಳಕಿನ ವಕ್ರೀಭವನ, ಇದು ನಕ್ಷತ್ರಗಳು ಮಿನುಗೋದು, ಇನ್ನೊಂದು ಶೀಘ್ರ ಸೂರ್ಯೋದಯ, ಇನ್ನೊಂದು ವಿಳಂಬಿತ ಸೂರ್ಯಾಸ್ತಮ. ಏನು ಸರ್ ಇದು? ಬೆಳಕಿನ ವಕ್ರೀಭವನ ತಮ್ಮೆಲ್ಲರಿಗೂ ಗೊತ್ತಿದೆ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬರಬೇಕಾದ್ರೆ ವಿರಳ ಮಾಧ್ಯಮದಲ್ಲಿ ಅದರ ವೇಗ ಜಾಸ್ತಿ ಇರುತ್ತೆ, ಸಾಂದ್ರ ಮಾಧ್ಯಮದಲ್ಲಿ ಅದರ ವೇಗ ಕಡಿಮೆ ಇರುತ್ತೆ. ಆ ವಿರಳ ಮಾಧ್ಯಮದಲ್ಲಿ ವೇಗ ಜಾಸ್ತಿ ಇದ್ದು ಸಾಂದ್ರ ಮಾಧ್ಯಮದಲ್ಲಿ ವೇಗ ಕಡಿಮೆ ಆಗಬೇಕಾದ್ರೆ ಬೆಳಕು ತನ್ನ ದಿಕ್ಕನ್ನು ಬದಲಾಯಿಸಿಬಿಡುತ್ತೆ. ಇದನ್ನೇ ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ನಾವು ಭೂಮಿ ಮೇಲೆ ನಿಂತ್ಕೊಂಡು ಮೇಲ್ಗಡೆ ರಾತ್ರಿ ನೋಡಿದಾಗ ಆಕಾಶನ ಎಲ್ಲೋ ಒಂದು ಜಾಗದಲ್ಲಿ ನಕ್ಷತ್ರ ಇದೆ, ನಕ್ಷತ್ರದಿಂದ ಬೆಳಕು ಬರ್ತಾ ಇದೆ. ನಕ್ಷತ್ರದಿಂದ ಬೆಳಕು ನಿರ್ವಾತದ ಮೂಲಕ ವಾತಾವರಣವನ್ನು ಪ್ರವೇಶ ಮಾಡುತ್ತೆ. ವಾತಾವರಣದ ಪ್ರತಿ ಹಂತದಲ್ಲೂ ಕೂಡ ವಾತಾವರಣದ ಸಾಂದ್ರತೆ ವ್ಯತ್ಯಾಸ ಆಗ್ತಾ ಇರುತ್ತೆ. ಹಾಗಾಗಿ ಬೆಳಕಿನ ವೇಗನೂ ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ. ಬೆಳಕಿನ ವೇಗ ವ್ಯತ್ಯಾಸ ಆದಾಗ ಬೆಳಕು ಪ್ರತಿ ಹಂತದಲ್ಲೂ ತನ್ನ ದಿಕ್ಕನ್ನು ಬದಲಾವಣೆ ಮಾಡ್ಕೊಂಡು ಅನೇಕ ವಕ್ರೀಭವನಗಳನ್ನು ಹೊಂದ್ಕೊಂಡು ಬರುತ್ತೆ. ಹಾಗಾಗಿ ಕೆಳಗಡೆಯಿಂದ ನಮಗೆ ನೋಡ್ತಾ ಇರೋ ಮೇಲ್ಗಡೆ ನಕ್ಷತ್ರ ಹಿಂಗೆ ಟ್ವಿಂಕ್ಲಿಂಗ್ ನಕ್ಷತ್ರಗಳು ಮಿನುಗುವಂತೆ ಕಾಣುತ್ತೆ. ಇಷ್ಟೆಲ್ಲ ಕತೆ ಬರೆದ್ರೆ 2 ಮಾರ್ಕ್ಸ್. ನಕ್ಷತ್ರಗಳು ಮಿನುಗಲು ಕಾರಣವೇನು ಅಂತ ಬೆಳಕಿನ ವಕ್ರೀಭವನ ಬರೆದ್ಬಿಟ್ರೆ 1 ಮಾರ್ಕ್ಸ್. ಪಾಸ್ ಆಗ್ನೋರು ಬೆಳಕಿನ ವಕ್ರೀಭವನ ಅಂತ ಬರೆದ್ಬಿಡಿ, ಕ್ಲಾಸ್. ನೆಕ್ಸ್ಟ್, ಶೀಘ್ರ ಸೂರ್ಯೋದಯ. ನೋಡಿ, ಈ ಬ್ಯೂಟಿಫುಲ್ ಪಿಕ್ಚರ್ ನೋಡಿ. ಗಗನವೇ ಬಾಗಿ ಭುವಿಯನ್ನು ಸೇರಿದ ಹಾಗೆ. ಏನು ಸರ್ ಇದು? ಒಳ್ಳೆ ಬ್ಯೂಟಿಫುಲ್ ಸಾಂಗ್ ಹೇಳ್ತೀರಲ್ಲ ಅಂತ. ಇಲ್ಲ, ಭೂಮಿ ಮತ್ತು ಆಕಾಶ ಒಂದು ಕಡೆ ಟಚ್ ಆಗೋ ಥರ ಕಾಣ್ತಿದೆಯಲ್ವಾ, ಇದನ್ನು ನಾವು ದಿಗಂತ ಅಂತ ಕರಿತೀವಿ. ಆ ದಿಗಂತವನ್ನು ಸೂರ್ಯ ದಾಟುವ ಸಮಯ ಏನಿದೆ ಅದನ್ನು ನೈಜ ಸೂರ್ಯೋದಯ ಅಂತ ಕರಿತೀವಿ. ಆ ದಿಗಂತದಲ್ಲಿ ಸೂರ್ಯ ಮುಳುಗುವ ಸಮಯ ಏನಿದೆ ಅದಕ್ಕೆ ಸೂರ್ಯಾಸ್ತಮ ಅಂತ ಕರಿತೀವಿ. ಇಲ್ಲ, ಹಾಗಲ್ಲ, ನೈಜ ಸೂರ್ಯೋದಯನೂ ಕೇಳಿಲ್ಲ, ನೈಜ ಸೂರ್ಯಾಸ್ತಮನೂ ಕೇಳಿಲ್ಲ. ಶೀಘ್ರ ಸೂರ್ಯೋದಯ, ವಿಳಂಬಿತ ಸೂರ್ಯಾಸ್ತಮ ಅಂತ ಕೇಳಿದ್ದಾನೆ. ಸಿಂಪಲ್. ಒಂದು ತೊಟ್ಟಿಯಲ್ಲಿ ನೀರಿದೆ, ಆ ನೀರಲ್ಲಿ ಒಂದು ಚೆಂಬಿದೆ. ನೀವು ಮೇಲ್ಗಡೆಯಿಂದ ನೋಡ್ತಾ ಇದ್ದೀರಾ, ವಿರಳ ಮಾಧ್ಯಮದಿಂದ ಬೆಳಕು ನೀರಿನ ತೊಟ್ಟಿ ನೀರಿನಲ್ಲಿ ಸಾಂದ್ರ ಮಾಧ್ಯಮಕ್ಕೆ ಹೋಗ್ತಾ ಇದೆ. ಹಾಗಾಗಿ ಬೆಳಕು ಲಂಬದ ಕಡೆಗೆ ಬಾಗ್ತಾ ಇರೋದ್ರಿಂದ ಕೆಳಗಡೆ ಇರೋ ವಸ್ತು ಮೇಲಕ್ಕೆ ಬಂದಂಗೆ ಕಾಣ್ತಾ ಇದೆ. ಇದಕ್ಕೆ ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಹಾಗೆ ನಾವು ಭೂಮಿಯಲ್ಲಿ ನಿಂತ್ಕೊಂಡು ದಿಗಂತವನ್ನು ನೋಡಿದಾಗ ಬೆಳಗ್ಗೆ ದಿಗಂತ ಏನಿದೆ ಭೂಮಿಯಿಂದ ತುಂಬ ದೂರದಲ್ಲಿರುತ್ತೆ, ಅಲ್ಲಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಕಣಗಳಿರುತ್ತೆ. ಹಾಗಾಗಿ ನಾವು ಇಲ್ಲಿಂದ ನೋಡಿದಾಗ ಇಲ್ಲಿ ನೀರಲ್ಲಿ ತೊಟ್ಟಿಯಲ್ಲಿರೋ ಚೆಂಬು ಮೇಲಕ್ಕೆ ಬಂದಂಗೆ ಅಲ್ಲೂ ಕೂಡ ಸೂರ್ಯ ಏನು ಹುಡ್ತಾ ಇರೋ ಸೂರ್ಯ 2 ನಿಮಿಷ ಮುಂಚೆನೇ ಗೋಚರಿಸ್ಬಿಡ್ತಾನೆ, ಮೇಲಕ್ಕೆ ಬಂದಂಗೆ ಕಂಡು ಬಿಡ್ತಾನೆ. ಈಗ ಸಿಂಪಲ್, ದಿಗಂತವನ್ನು ಸೂರ್ಯ ದಾಟುವ ಸಮಯ, ಆ ಸಮಯಕ್ಕಿಂತ 2 ನಿಮಿಷ ಮುಂಚೆನೇ ಸೂರ್ಯ ಕಂಡ್ರೆ ಶೀಘ್ರ ಸೂರ್ಯೋದಯ. ಯಾಕೆ 2 ನಿಮಿಷ ಮುಂಚೆನೇ ಕಾಣ್ತಾನೆ ಅಂದರೆ ಚೆಂಬು ಹಿಂಗೆ ಮೇಲಕ್ಕೆ ಬಂದಂಗೆ ಸೂರ್ಯನೂ ಅಲ್ಲಿ ಮೇಲಕ್ಕೆ ಬಂದಂಗೆ 2 ನಿಮಿಷ ಮುಂಚೆ ಕಂಡು ಬಿಡ್ತಾನೆ, ಶೀಘ್ರ ಸೂರ್ಯೋದಯ. ಇದಕ್ಕೆ ಕಾರಣ ಬೆಳಕಿನ ವಕ್ರೀಭವನ. ಹಾಗೆ ಸಂಜೆ ಸಂದರ್ಭದಲ್ಲಿ ಸೂರ್ಯ ಆಲ್ರೆಡಿ ದಿಗಂತದಲ್ಲಿ ಮುಳುಗು ಹೋಗಿದ್ರು ಮತ್ತೆ ಮೇಲಕ್ಕಿದ್ದಂಗೆ ನಮಗೆ 2 ನಿಮಿಷ ಎಕ್ಸ್ಟ್ರಾ ಕಾಣ್ತಾನೆ. ಇದಕ್ಕೆ ವಿಳಂಬಿತ ಸೂರ್ಯಾಸ್ತಮ ಅಂತ ಕರಿತೀವಿ. ವಿಳಂಬಿತ ಸೂರ್ಯಾಸ್ತಮ, ಶೀಘ್ರ ಸೂರ್ಯೋದಯಕ್ಕೆ ಕಾರಣ ಬೆಳಕಿನ ವಕ್ರೀಭವನ, ನಕ್ಷತ್ರಗಳು ಮಿನುಗ್ಲಿಕ್ಕೂ ಕಾರಣ ಬೆಳಕಿನ ವಕ್ರೀಭವನ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು, ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್, ಬೆಳಕಿನ ಚದುರಿಕೆ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಫಿನೋಮಿನದ ಮೇಲೆ ಕಾಂಪಿಟೇಟಿವ್ ಅಂದರೆ ನಿಮ್ಮ 10ರಲ್ಲಿ ಒಂದು ಕ್ವಶನ್ ಬರ್ತಾ ಇರುತ್ತೆ. ಆಕಾಶಯಕ್ಕೆ ಕೆಂಪಾಗತ್ತೆ, ಆಕಾಶಯಕ್ಕೆ ನೀಲಿ ಆಗತ್ತೆ. ಒಂದು ತೆಲ್ಲಿ ಹಿಡ್ಕೊಳ್ಳಿ, ಏನು ಚದುರಿಕೆ? ಏನಿಲ್ಲ, ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಕಣಗಳಿದೆ. ಯಾವುದೇ ಒಂದು ಸಣ್ಣ ಕಣಗಳಿರಲಿ, ಆ ಕಣಗಳು ಏನಾಗ್ಬಿಡುತ್ತೆ ಅಂದರೆ ನೀವು ಗಾಳಿಯಲ್ಲಿ ಕಳಿಸಿದರೆ ಯಾವುದೋ ದಿನ ಕೆಳಗಡೆ ಬಂದು ಕೆಳಗಡೆ ಸೆಟ್ಲ್ ಆಗುತ್ತೆ. ಕೆಲವೊಂದು ಕಣಗಳು ಯಾವತ್ತೂ ನಿರಂತರವಾಗಿ ಚಲನೆಯಲ್ಲಿರ್ತಾವೆ,
ವಾತಾವರಣದಾದ್ರೂ ಇರಲಿ, ನೀರಲ್ಲಾದರೂ ಇರಲಿ, ಅವು ತಳ ಸೇರದೇ ಇಲ್ಲ. ಅಂಥ ತಳ ಸೇರದೇ ಇರತಕ್ಕಂಥ ಆ ಕಣಗಳೇನಿದೆ ಅಲ್ವಾ, ಆ ಕಣಗಳಿಗೆ ನಾವು ಕಲ್ಲಿಲ್ಲದ ಕಣಗಳು ಅಂತ ಕರಿತೀವಿ. ಆ ಕಲ್ಲಿಲ್ಲದ ಕಣಗಳು ಬೆಳಕನ್ನು ಚದುರಿಸ್ತಾವೋ ಈ ವಿದ್ಯಮಾನಕ್ಕೆ ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ. ಕ್ಲಿಯರ್? ಕಲ್ಲಿಲ್ಲದ ಕಣಗಳು ಬೆಳಕನ್ನು ಚದುರಿಸುವ ವಿದ್ಯಮಾನಕ್ಕೆ ಟಿಂಡಾಲ್ ಪರಿಣಾಮ ನೆನಪಲ್ಲಿ ಇಟ್ಕೊಳ್ಳಿ. ಒಟ್ಟೆ ಬೆಳಕನ್ನು ಚದುರಿಸ್ತಕ್ಕಂಥ ಕಣಗಳು ಕಲ್ಲಿಲ್ಲದ ಕಣಗಳು. ಈ ಕಲ್ಲಿಲ್ಲದ ಕಣಗಳನ್ನು 3 ಥರ ವರ್ಗೀಕರಣ ಮಾಡ್ಕೊಳ್ತೀವಿ ನಾವು. ಒಂದು ದೊಡ್ಡ ಗಾತ್ರದ ಕಲ್ಲಿಲ್ಲದ ಕಣಗಳು, ಇನ್ನೊಂದು ಅತಿ ದೊಡ್ಡ ಗಾತ್ರದ ಕಲ್ಲಿಲ್ಲದ ಕಣಗಳು, ಇನ್ನೊಂದು ಸೂಕ್ಷ್ಮ ಗಾತ್ರದ ಕಲ್ಲಿಲ್ಲದ ಕಣಗಳು. ದೊಡ್ಡ ಗಾತ್ರದ ಕಲ್ಲಿಲ್ಲದ ಕಣಗಳೇನದಾವೋ ಅವು ಹೆಚ್ಚು ತರಂಗ ದೂರವನ್ನು ಹೊಂದಿರೋ ಕೆಂಪು ಬಣ್ಣವನ್ನು ಚದುರಿಸ್ತಾವೆ. ಅತಿ ದೊಡ್ಡ ಗಾತ್ರದ ಕಲ್ಲಿಲ್ಲದ ಕಣಗಳು ಬಿಳಿ ಬೆಳಕನ್ನು ಚದುರಿಸ್ತಾವೆ. ಸೂಕ್ಷ್ಮ ಸಣ್ಣ ಗಾತ್ರದ ಕಲ್ಲಿಲ್ಲದ ಕಣಗಳು ಕಡಿಮೆ ತರಂಗ ದೂರವನ್ನು ಹೊಂದಿರೋ ನೀಲಿ, ನೇರಳೆ, ಬೂದು ಈ ಬಣ್ಣವನ್ನು ಏನು ಮಾಡ್ತಾವೆ? ಚದುರಿಸ್ತಾವೆ. ಈಗ ಕ್ಲಿಯಾರಿಟಿ ಸಿಕ್ತು. ಸೇಮ್ ಈಗ ಕ್ವಶನ್ ರೆಡಿ ಇದೆ. ಆಕಾಶ ಏಕೆ ಮುಂಜಾನೆ ಕೆಂಪಾಗತ್ತೆ, ಆಕಾಶ ಏಕೆ ಮಧ್ಯಾಹ್ನ ನೀಲಿ ಇರುತ್ತೆ, ಗಗನಯಾತ್ರಿಗಳಿಗೆ ಆಕಾಶ ಏಕೆ ಕಪ್ಪಾಗಿ ಕಾಣುತ್ತೆ? ಇಷ್ಟು ಪ್ರಶ್ನೆಗಳು. ಓಕೆ, ಸಿಂಪಲ್. ನೋಡಿ, ನೀವು ಭೂಮಿಯಲ್ಲಿ ನಿಂತ್ಕೊಂಡಿದ್ದೀರಾ ಮುಂಜಾನೆ. ಸೇಮ್ ಗಗನವೇ ಬಾಗಿ ಭುವಿಯನ್ನು ಸೇರಿದ ಜಾಗ ದಿಗಂತ. ಈಗ ದಿಗಂತದಲ್ಲಿ ಸೂರ್ಯೋದಯ ಆಗ್ತಾ ಇದೆ. ಮುಂಜಾನೆ ಸೂರ್ಯ ಹುಡ್ತಾ ಇದ್ದಾನೆ. ದಿಗಂತ ಭೂಮಿಯಿಂದ ತುಂಬ ದೂರದಲ್ಲಿ ಇದೆ. ಆ ದಿಗಂತದಲ್ಲಿ ದೊಡ್ಡ ಗಾತ್ರದ ಕಲ್ಲಿಲ್ಲದ ಕಣಗಳಿದೆ. ಆ ದೊಡ್ಡ ಗಾತ್ರದ ಕಲ್ಲಿಲ್ಲದ ಕಣಗಳು ಹೆಚ್ಚು ತರಂಗ ದೂರವನ್ನು ಹೊಂದಿರೋ ಕೆಂಪು ಬಣ್ಣವನ್ನು ಚದುರಿಸ್ತಾ ಇದ್ದಾವೆ. ಹಾಗಾಗಿ ಮುಂಜಾನೆ ಸಂಜೆ ಆಕಾಶ ಕೆಂಪಾಗಿ ಕಾಣುತ್ತದೆ. ಮಧ್ಯಾಹ್ನದ ಸಂದರ್ಭದಲ್ಲಿ ಸೂರ್ಯ ಭೂಮಿಗೆ ಸಮೀಪದಲ್ಲಿದ್ದಾನೆ. ಸೂರ್ಯ ಮತ್ತು ಭೂಮಿಯ ಮಧ್ಯೆ ಸೂಕ್ಷ್ಮ ಗಾತ್ರದ ಕಲ್ಲಿಲ್ಲದ ಕಣಗಳಿದೆ. ಆ ಸೂಕ್ಷ್ಮ ಗಾತ್ರದ ಕಲ್ಲಿಲ್ಲದ ಕಣಗಳು ನೇರಳೆ, ಬೂದು, ನೀಲಿ ಬಣ್ಣವನ್ನು ಚದುರಿಸ್ತಾ ಇದೆ. ನೀಲಿ ಬಣ್ಣ ಹೆಚ್ಚು ಚದುರುವುದರಿಂದ ಆಕಾಶ ನೀಲಿಯಾಗಿ ಕಾಣುತ್ತದೆ. ಸಿಂಪಲ್. ಸಣ್ಣ ನೀಲಿ, ದೊಡ್ಡ ಕೆಂಪು, ಅತಿ ದೊಡ್ಡ ಬಿಳಿ. ಈ ಥರ. ನೆಕ್ಸ್ಟ್ ಗಗನಯಾತ್ರಿಗಳು ಮೇಲ್ಗಡೆ ಗಗನಯಾತ್ರಿಗಳು ಗಗನಯಾನವನ್ನು ಮಾಡಬೇಕಾದ್ರೆ ಅವರು ವಾತಾವರಣವನ್ನು ದಾಟಿ ಹೋಗಿರ್ತಾರೆ. ಅಲ್ಲಿ ಯಾವ ಕಲ್ಲಿಲ್ಲದ ಕಣಗಳಿರಲ್ಲ, ಅಲ್ಲಿ ಬೆಳಕು ಚದರದೇ ಇಲ್ಲ. ಹಾಗಾಗಿ ಇಡೀ ವಿಶ್ವ, ಇಡೀ ಆಕಾಶ ಏನಾಗುತ್ತೆ? ಕಪ್ಪಾಗಿ ಕಾಣುತ್ತೆ. ಇದು ಕ್ವಶನ್ಸ್ ಬರುತ್ತೆ. ಇದು ಫಿಸಿಕ್ಸ್ ಪ್ಯಾಕೇಜ್ ಸ್ನೇಹಿತರೆ. ಇದನ್ನು ರಿವೈಂಡ್ ಮಾಡಿ ನೋಡಿ. ನಿಮಗೇನು ಗೊತ್ತಿಲ್ಲ ಅಂದ್ರೂ ಕೂಡ ಆಕಾಶ ಕೆಂಪಾಗಿ ಕಾಣಲು ಕೆಂಪಾಗಿ, ಆಕಾಶ ನೀಲಿಯಾಗಿ ಕಾಣಲು ಬೆಳಕಿನ ಚದುರಿಕೆ, ಶೀಘ್ರ ಸೂರ್ಯೋದಯ, ವಿಳಂಬಿತ ಸೂರ್ಯಾಸ್ತಮ, ನಕ್ಷತ್ರಗಳು ಹೊಳಿಲಿಕ್ಕೆ ವಕ್ರೀಭವನ, ಈ ಥರ ಒಂದೊಂದು ಮಾರ್ಕ್ಸನ್ನು ನೀವಲ್ಲಿ ಬರಿತಾ ಹೋದರೆ ಈಸಿಯಾಗಿ ಪಾಸ್ ಆಗ್ಬೋದು ಅನ್ನೋ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ನೊಂದಿಗೆ ಇದನ್ನು ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಪಾಸಿಂಗ್ ಪ್ಯಾಕೇಜಿಗೆ ಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟನ್ನು ಸ್ವಲ್ಪ ವಿಭಿನ್ನವಾಗಿ ಹೇಳಿದ್ದೀನಿ. ನಿಮಗೆ ಹೆಂಗಿದೆಯೋ ಹಾಗೆ ಸ್ಕೋರಿಂಗ್ ಪ್ಯಾಕೇಜಿಗೆ ಬೇಕು ಅಂತ, ಸ್ಕೋರಿಂಗ್ ಪ್ಯಾಕೇಜ್ ಅಂದರೆ ಇಡೀ ಬುಕ್ಕೇ ಮಾಡಬೇಕಾಗತ್ತೆ. ಅದಕ್ಕೂ ಸಾಧನಾ ಶಂಕರ್ ಅಕಾಡೆಮಿ ರೆಡಿ ಇದೆ. ಬಟ್ ನಿಮಗೆ ಯಾವ್ದಾದ್ರು ಒಂದು ಟಾಪಿಕ್ ಟಫ್ ಅನ್ಸಿದ್ರೆ, ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಟಫ್ ಅನ್ಸಿದ್ರೆ, ಕರ್ನಾಟಕದಲ್ಲಿರೋ ಯಾವುದೇ ವಿದ್ಯಾರ್ಥಿ ಬ್ಯೂಟಿಫುಲ್ ಕಾಮೆಂಟ್ ಮಾಡಿ, ಆ ಕಾಮೆಂಟಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ, ಭಗವಂತ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ಈಸಿಯಾಗಿ 12 ಮಾರ್ಕ್ಸ್ ಚಿತ್ರ ಬರುತ್ತೆ. ಚಿತ್ರದ ಸುತ್ತ ಮತ್ತೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇದರಲ್ಲೊಂದು 12ರಿಂದ 20 ಮಾರ್ಕ್ಸ್ ಬರಲಿ, ಆರಾಮ್ ಪಾಸ್ ಆಗ್ತೀರಾ, ಎಂಜಾಯ್ ಮಾಡಿ ಅಂತ ಹೇಳ್ತಾ, ನೀವು ಮುಂದೆ ಒಂದು ದಿವಸ ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಲಾಸ್ಟ್ ಇಯರ್ ಕೆಮಿಸ್ಟ್ರಿ ನೋಬೆಲ್ ಪ್ರೈಸನ್ನು ತಗೊಂಡಂತಹ ಒಬ್ಬ ಸೈಂಟಿಸ್ಟ್ ಕೆಮಿಸ್ಟ್ರಿಯಲ್ಲಿ 2 ಸತಿ ಫೇಲ್ ಆಗಿರ್ತಾನೆ. ಹಾಗಾಗಿ ಫೇಲ್ ಆದ ತಕ್ಷಣವೇ ಲೈಫ್ ಹಾಳಾಗಿದೆ ಅಂತ ಅಲ್ಲ, ಅಲ್ಲಿ ಮತ್ತು ಫಿನಿಕ್ಸ್ ಹಕ್ಕಿಯ ಹಾಗೆ ಅವನು ಜಗತ್ತನ್ನೇ ಆಳ್ತಕ್ಕಂಥ ವ್ಯಕ್ತಿಯಾಗಿ ಬೆಳಿಬೋದು ಅನ್ನೋ ಆಶಯದೊಂದಿಗೆ ಈ ಬ್ಯೂಟಿಫುಲ್ ವಿಡಿಯೋನ ಮಾಡಿದ್ದೀನಿ. ಬಳಸ್ಕೊಳ್ಳಿ, ಬ್ಯೂಟಿಫುಲ್ ಲೈಫನ್ನು ನಿರ್ಮಾಣ ಮಾಡ್ಕೊಳ್ಳಿ. ನಮಸ್ಕಾರ.